ಇಂತಹ ಒಂದು ಅತ್ಯುತ್ತಮವಾದಂತಹ ಸುಂದರ ಕಾರ್ಯಕ್ರಮಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ಮಹಾಲಿಂಗರ ನೆನಪಿನಲ್ಲೊಂದು ಯಕ್ಷ ಪಯಣ ಪ್ರತಿ ತಿಂಗಳ ಕಾರ್ಯಕ್ರಮ, ಈಶಾ ವಿದ್ಯಾಲಯದ ಬೆಳ್ಳಿ ಹಬ್ಬ ಉದ್ಘಾಟನೆ, ಬಣ್ಣದ ಮಹಾಲಿಂಗ ಸಂಸ್ಮರಣೆ, ಬಣ್ಣದ ಮಹಾಲಿಂಗ ಯಕ್ಷಸ್ಮೃತಿ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಪ್ರಯುಕ್ತ ಜರುಗಲಿರುವ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಶ್ರೀ ಗೋಪಾಲಕೃಷ್ಣ ಮಾಸ್ಟರ್ ಪಂಜತ್ತೊಟ್ಟಿ, ಅಧ್ಯಕ್ಷರು ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ. ಈಶಾ ಬೆಳ್ಳಿ ಹಬ್ಬದ ದೀಪ ಪ್ರಜ್ವಲನೆ ಮಾಡಲಿಕ್ಕಿರುವವರು ಶ್ರೀಯುತ ಈಶ್ವರ ಭಟ್ ಪಂಜಿಗುಡ್ಡೆ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಈಶಾ ಬೆಳ್ಳಿ ಹಬ್ಬದ ಲಾಂಛನ ಬಿಡುಗಡೆ ಮಾಡಲಿಕ್ಕಿರುವವರು ಶ್ರೀಯುತ ನಾರಾಯಣ ರೈ ಕುಕ್ಕುವಳ್ಳಿ, ಸಾಹಿತಿ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು. ಬಣ್ಣದ ಮಹಾಲಿಂಗ ಯಕ್ಷ ಸ್ಮೃತಿ ಅಭಿಯಾನದ ಪ್ರಾಸ್ತಾವಿಕ ಮಾತುಗಳನ್ನಾಡಲಿಕ್ಕಿದ್ದಾರೆ ಶ್ರೀ ನಾರಾಯಣ ದೇಲಂಪಾಡಿ, ಪ್ರಧಾನ ಕಾರ್ಯದರ್ಶಿಗಳು ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ. ಬಣ್ಣದ ಮಹಾಲಿಂಗ ಸಂಸ್ಮರಣೆ ಮಾಡಲಿಕ್ಕಿರುವವರು ಶ್ರೀಯುತ ಜಬ್ಬರ್ ಸಂಪಾಜೆ, ಯಕ್ಷಗಾನ ಅರ್ಥಧಾರಿಗಳು. ಸನ್ಮಾನ ಭಾಜಕರು ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ, ನಾಟ್ಯಗುರುಗಳು. ಅಭಿನಂದನಾ ಭಾಷಣ ಮಾಡಲಿಕ್ಕಿರುವವರು ಡಾಕ್ಟರ್ ರಾಜೇಶ್ ಬೆಜ್ಜಂಗಳ, ಸಂಶೋಧನಾ ಪ್ರಾಧ್ಯಾಪಕರು ಮತ್ತು ತರಬೇತಿದಾರರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಚಂದ್ರಶೇಖರ್ ಎಸ್, ಸಂಚಾಲಕರು ಈಶಾ ವಿದ್ಯಾಲಯ ಪುತ್ತೂರು. ಶ್ರೀಯುತ ವಿನಯ್ ಸುವರ್ಣ, ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಗೌರವ ಉಪಸ್ಥಿತರಿರುವವರು ಶ್ರೀ ಬಣ್ಣದ ಸುಬ್ರಾಯ ಸಂಪಾಜೆ, ಗೌರವಾಧ್ಯಕ್ಷರು ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ. ಶ್ರೀ ತಿಮ್ಮಪ್ಪ ಪುತ್ತೂರು, ಸಂಚಾಲಕರು ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ. ಶ್ರೀ ಸುಬ್ಬಪ್ಪ ಪಟ್ಟೆ, ನಿವೃತ್ತ ಯೋಧರು ಮತ್ತು ಸಂಚಾಲಕರು ಬಣ್ಣದ ಮಹಾಲಿಂಗ ಸ್ಮೃತಿ ಅಭಿಯಾನ. ಎಲ್ಲ ಅತಿಥಿವರಣ್ಯರು ಬಣ್ಣದ ಮಹಾಲಿಂಗ ಜನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ಗೋಪಾಲಕೃಷ್ಣ ಎಂ ಎಲ್ಲ ಅತಿಥಿವರಣ್ಯರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ಧನುಷ ಎನ್ಎಸ್. अजं निर्विकल्पम् अजं निर्विकल्पं निराकारमेकं निरानन्दमानन्दमद्वैतपूर्णं परं निर्गुणं निर्विशेषं निरीहं परं निर्गुणं निर्विशेषं निरीहं परब्रह्मरूपं गणेशं भजेम गुणातीतमानं चिदानन्दरूपं गुणातीतमानं चिदानन्दरूपं चिदाभासकं सर्वगं ज्ञानगम्यं मुनिध्येयमाकाशरूपं परेशं मुनिध्येयमाकाशरूपं परेशं परब्रह्मरूपं गणेशं भजेम परब्रह्मरूपं गणेशं भजेम परब्रह्मरूपं गणेशं
गणेशं भजेम ಅಭಿನಂದನೆಗಳು ಧನುಷ್ ಅವರಿಗೆ. ಇನ್ನು ಮುಂದಕ್ಕೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳನ್ನು ಹಾಗೂ ಸೇರಿರುವಂತಹ ಎಲ್ಲ ಬಂಧುಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಮತಿ ಸುಕನ್ಯಾ ಟೀಚರ್ ಇವರು. ಸರ್ವರಿಗೂ ನಮಸ್ಕಾರ. ಶ್ರೀ ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ಎದುರು ಭಾಗದಲ್ಲಿರುವ ಈ ನಟರಾಜ ವೇದಿಕೆಯಲ್ಲಿ ಆಯೋಜಿಸಲಾಗಿರುವಂತಹ ಈಶಾ ವಿದ್ಯಾಲಯ ನೆಲ್ಲಿಕಟ್ಟೆ ಪುತ್ತೂರು ಇದರ ಸಂಭ್ರಮದ ಬೆಳ್ಳಿ ಹಬ್ಬದ ಪ್ರಯುಕ್ತ ಬಣ್ಣದ ಮಹಾಲಿಂಗ ಯಕ್ಷಗಾನ ಪ್ರತಿಷ್ಠಾನ ಪುತ್ತೂರು ಇದರ ಸಹಯೋಗದೊಂದಿಗೆ ಬಣ್ಣದ ಜನ ಸ್ಮೃತಿಯಾನ ಬಣ್ಣದ ಮಾಲಿಂಗರ ನೆನಪಿನಲ್ಲೊಂದು ಯಕ್ಷ ಪ್ರಯಾಣ ಇಂತಹ ಒಂದು ಅತ್ಯುತ್ತಮವಾದಂತಹ ಸುಂದರ ಕಾರ್ಯಕ್ರಮಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸಲಿಕ್ಕಿದ್ದೇನೆ. ಇಂದು ಈಶಾ ಬೆಳ್ಳಿ ಹಬ್ಬದ ದೀಪ ಪ್ರಜ್ವಲನೆ ಮಾಡಲಿರುವಂತಹ ಈಶ್ವರ ಭಟ್ ಪಂಜಿಗುಡ್ಡೆ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಇವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆ ಬೆಳ್ಳಿ ಹಬ್ಬದ ಈಶಾ ಸಂಸ್ಥೆಯ ಬೆಳ್ಳಿ ಹಬ್ಬದ ಲಾಂಛನವನ್ನು ಬಿಡುಗಡೆ ಮಾಡಲಿರುವ ನಾರಾಯಣ ರೈ ಕುಕ್ಕುಬಳ್ಳಿ ಸಾಹಿತಿಗಳು ಹಾಗೂ ಅತ್ಯಂತ ಒಬ್ಬ ಸೃಜನಶೀಲರಾದಂತಹ ವ್ಯಕ್ತಿಗಳಿವರು. ಇವರನ್ನು ಗೌರವಪೂರ್ವಕವಾಗಿ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೆ. ಹಾಗೆ ಇಂದಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಗೋಪಾಲಕೃಷ್ಣ ಪಂಜಿತೊಟ್ಟಿ ಅಧ್ಯಕ್ಷರು, ಬಣ್ಣದ ಮಾಲಿಂಗ ಯಕ್ಷ ಪ್ರತಿಷ್ಠಾನ ಇವರನ್ನು ಕೂಡ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರಾಸ್ತಾವಿಕವಾಗಿ ಮಾತನಾಡಲಿರುವಂತಹ ಶ್ರೀ ನಾರಾಯಣ ದೇಲಂಪಾಡಿ ಪ್ರಧಾನ ಕಾರ್ಯದರ್ಶಿಗಳು, ನನ್ನ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಕೂಡ. ಇವರು ಬಣ್ಣದ ಮಾಲಿಂಗ ಯಕ್ಷ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಇವರನ್ನು ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಬಣ್ಣದ ಮಾಲಿಂಗ ಸಂಸ್ಮರಣೆ ಮಾಡಲಿರುವಂಥ ಶ್ರೀ ಜಬ್ಬರ್ ಸಮೋ ಸಂಪಾಜೆ ಖ್ಯಾತ ಯಕ್ಷಗಾನ ಅರ್ಥಧಾರಿಗಳು ಇವರನ್ನು ಕೂಡ ಇಂದಿನ ಈ ಸಮಾರಂಭಕ್ಕೆ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಣ್ಣದ ಮಾಲಿಂಗ ಯಕ್ಷ ಸ್ಮೃತಿ ಪುರಸ್ಕಾರ ಪ್ರಧಾನರಾದಂತಹ ಹಾಗೂ ಸನ್ಮಾನ ಭಾಜಕರಾದಂತಹ ಬಾಲಕೃಷ್ಣ ಪೂಜಾರಿ ಉದ್ದಂಗಳ ನಾಟ್ಯಗುರುಗಳು ಇವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಅಭಿನಂದನಾ ಭಾಷಣ ಮಾಡಲಿರುವಂತಹ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಸಂಶೋಧನಾ ಪ್ರಾಧ್ಯಾಪಕರು ಮತ್ತು ತರಬೇತಿದಾರರು ಇವರನ್ನು ಕೂಡ ಇಂದಿನ ನಮ್ಮ ಈ ಸುಂದರ ಕಾರ್ಯಕ್ರಮಕ್ಕೆ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇರುವವರು ಶ್ರೀ ವಿನಯ್, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು. ಇವರನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವ ಉಪಸ್ಥಿತಿಯಲ್ಲಿರುವಂಥ ಬಣ್ಣದ ಸುಬ್ರಾಯನವರು ಇಂದು ಇಲ್ಲಿ ಅನಿವಾರ್ಯ ಕಾರಣಗಳಿಂದಾಗಿ ಬಂದಿಲ್ಲ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ. ಶ್ರೀ ತಿಮ್ಮಪ್ಪ ಪುತ್ತೂರು ಸಂಚಾಲಕರು, ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಶ್ರೀ ಸುಬ್ಬಪ್ಪ ಪಟ್ಟೆ ನಿವೃತ್ತ ಯೋಧರು ಮತ್ತು ಸಂಚಾಲಕರು, ಬಣ್ಣದ ಮಹಾಲಿಂಗ ಸ್ಮೃತಿ ಅಭಿಯಾನ, ಇವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಎಲ್ಲ ಬಂದಿರತಕ್ಕಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳ ಒಂದಿಗೆ ಈಶಾ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾಗಿರುವಂತಹ ಚಂದ್ರಶೇಖರ್ ಇವರನ್ನು ಕೂಡ ಇಂದಿನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಸಭಾ ಕಾರ್ಯಕ್ರಮದ ಬಳಿಕ ಯಕ್ಷಗಾನ ತಾಳಮದ್ದಳೆ ನಡಿಲಿಕ್ಕಿದೆ. ಇದೇ ಸಭಾಂಗಣದಲ್ಲಿ ಶ್ರೀಕೃಷ್ಣ ಸಂಧಾನ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀಮತಿ ಕಾವ್ಯಶ್ರೀ ಆಜೇರು ಹಾಗೂ ಚೆಂಡೆ ಮತ್ತು ಮದ್ದಳೆ ಚಂದ್ರಶೇಖರ್ ಆಚಾರ್ಯ ಗುರುವಾಯನಕೆರೆ ಮತ್ತು ಶ್ರೀಪತಿ ನಾಯಕ್ ಅಜೇರು, ಮುಮ್ಮೇಳದಲ್ಲಿ ರಾಧಾಕೃಷ್ಣ ಕಲ್ಚರ್, ಇನ್ನು ಶ್ರೀ ಜಬ್ಬರ್ ಸಮೋ ಸಂಪಾಜೆ, ಶ್ರೀ ಬಾಲಕೃಷ್ಣ ಶೆಟ್ಟಿ ಇವರಿದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮ ಈಶ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಯಕ್ಷ ಪ್ರತಿಷ್ಠಾನದ ಪರವಾಗಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೂ ಇಲ್ಲಿ ಪತ್ರಕರ್ತರು ಇದ್ದಾರೆ, ಅವರನ್ನು ಕೂಡ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಛಾಯಾಗ್ರಾಹಕರು ಈಗಾಗಲೇ ಅತ್ಯಂತ ಉತ್ಸಾಹದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಈಶ ಸಂಸ್ಥೆಯ ಎಲ್ಲ ಹಿರಿಯ ವಿದ್ಯಾರ್ಥಿನಿಯರು ಕೂಡ ನಮ್ಮೊಂದಿಗಿದ್ದಾರೆ, ಇನ್ನೂ ಕೂಡ ಸೇರಿಕೊಳ್ಳಲಿಕ್ಕಿದ್ದಾರೆ. ಅವರೆಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈಶದ ಕಾರ್ಯಕ್ರಮ ಅಂದರೆ ನನಗೆ ಬಹಳ ಇಷ್ಟದ ಕಾರ್ಯಕ್ರಮ. ಯಾಕಂದರೆ ಬಹಳ ಸೊಗಸಾದಂತಹ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಇಲ್ಲಿಗೆ ಆಗಮಿಸಿರುವಂಥ ಎಲ್ಲ ಸಹೃದಯಿ ಬಾಂಧವರಿಗೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುವ ಮೊದಲು ಮಹಾಲಿಂಗೇಶ್ವರ ದೇವಾಲಯದ ಆಡಳಿತ ಸಮಿತಿಯವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿವರೇಣ್ಯರಿಗೂ ಕೂಡ ಸಂಸ್ಥೆಯ ಪ್ರಾಂಶುಪಾಲರು, ಅದೇ ರೀತಿ ಉಪನ್ಯಾಸಕ ವೃಂದ ಅವರಿಗೆ ತಾಂಬೂಲ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಸುಂದರವಾದಂತಹ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕಾಗಿ ನಮಗೆ ಈ ನಟರಾಜ ವೇದಿಕೆಯನ್ನು ಕೊಡಮಾಡಲ್ಪಟ್ಟಿರುವಂತಹ ದೇವಸ್ಥಾನದ ಆಡಳಿತ ಮಂಡಳಿಗೆ ಕೂಡ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇಷ್ಟು ಹೇಳಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇವೆ. ಎಲ್ಲರಿಗೂ ಶುಭವಾಗಲಿ, ನಮ್ಮ ಕಾರ್ಯಕ್ರಮ ಒಳ್ಳೆಯದಾಗಲಿ. ಎಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇನ್ನು ಮುಂದಕ್ಕೆ ಈಶಾ ಬೆಳ್ಳಿ ಹಬ್ಬದ ಉದ್ಘಾಟನಾ ಕಾರ್ಯಕ್ರಮ ಜೊತೆಗೆ ಬಣ್ಣದ ಮಹಾಲಿಂಗ ಯಕ್ಷಸ್ಮೃತಿ ಅಭಿಯಾನದ 4ನೇ ತಿಂಗಳ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದೀಪ ಪ್ರಜ್ವಲನೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಶ್ರೀಯುತ ಈಶ್ವರ ಭಟ್ ಪಂಜಿಗುಡ್ಡೆ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಸರ್ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಶ್ರೀಯುತರೊಂದಿಗೆ ಜೊತೆಯಾಗಬೇಕು.
ಕಾರ್ಯಕ್ರಮದ ಉದ್ಘಾಟಕರಾದ ಪಂಜಿಗುಡ್ಡೆ ಈಶ್ವರ್ ಭಟ್ ಅವರು, ಸದಾ ಕ್ರಿಯಾಶೀಲ ವ್ಯಕ್ತಿತ್ವದ ವ್ಯಕ್ತಿ, ಅವರು ಉದ್ಘಾಟನಾ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಸೇರಿದ ಎಲ್ಲ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ಈಶಾ ವಿದ್ಯಾಲಯ ನಿಲ್ಲಿಕಟ್ಟೆ ಪುತ್ತೂರು ಇದರ ಸಂಭ್ರಮದ ಬೆಳ್ಳಿ ಹಬ್ಬದ ಪ್ರಯುಕ್ತ ನಡೆಯುವ ವಿವಿಧ ಕಾರ್ಯಕ್ರಮದ ಪ್ರಯುಕ್ತ ನಡೆಯುವ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿ ಸೇರಿದ ಬಂಧು ಮಿತ್ರರೇ, ಪತ್ರಿಕಾ ಮಾಧ್ಯಮದವರೇ, ನನಗೆ ಇವತ್ತು ಬಹಳ ಸಂತೋಷ ಆಯಿತು. ಹಲವಾರು ಕಾರ್ಯಕ್ರಮಗಳಿತ್ತು. ನಿನ್ನೆ ಗೋಪಾಲಕೃಷ್ಣ ಅವರು ಹೇಳಿದರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತೇಳಿ. ಅಲ್ಲೊಂದು ಕಾರ್ಯಕ್ರಮದಲ್ಲಿದ್ದೆ, ಅಲ್ಲಿ ನನ್ನ ಭಾಷಣ ಆಗಲಿಲ್ಲ, ಸೀದಾ ನಾನು ಇಲ್ಲಿಗೆ ಎದ್ದುಕೊಂಡು ಬಂದೆ. ಈಶಾ ವಿದ್ಯಾನಿಲಯ ಯಾಕೆಂತ ಹೇಳಿದರೆ, ಈಶಾ ವಿದ್ಯಾನಿಲಯ ಇವತ್ತು ರಾಜ್ಯದಲ್ಲಿ ಒಂದು ಗುರುತಿಸುವಂಥ ಸಂಸ್ಥೆ. ಈ ಸಂಸ್ಥೆಯು ಇವತ್ತು ಇವರ ಸಮಾಜಕ್ಕೆ ಇವರ ಕೊಡುಗೆ ಅಪಾರವಾದದ್ದು. ಕೊಡುಗೆ ಅಂದರೆ ಇವತ್ತು ಗೋಪಾಲಕೃಷ್ಣವರು ಇದ್ದಾರೆ. ನಾವು ಮೊನ್ನೆ ಜಾತ್ರೆಯನ್ನು ಮೊದಲೇ ಅವರು ಎಲ್ಲ ರೀತಿಯಲ್ಲಿ ನಾನು ಇಲ್ಲಿ ಅಧ್ಯಕ್ಷನಾದ ನಂತರ ಸಹಕರಿಸಿದ್ದಾರೆ. ಮೊನ್ನೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಾನು ಅವರಿಗೆ ಕೊಟ್ಟಿದ್ದೆ. ನನಗೆ ಎಳ್ಳಷ್ಟು ಕಷ್ಟ ಆಗಲಿಲ್ಲ, ಅಷ್ಟು ಕಷ್ಟವಾಗಿ ನಮ್ಮ ಒಂದು ಬಹಳ ವ್ಯವಸ್ಥಿತ ರೂಪದಲ್ಲಿ ಒಂದು 85-90 ತಂಡ ಬಂದಿತ್ತು. ನಾನು ಹೇಳಿದೆ, ಇಷ್ಟು ತಂಡವನ್ನೆಲ್ಲ ತಗೊಳ್ಳೋದು ಭಾಗವಹಿಸುವುದೆಲ್ಲ ಕಷ್ಟ ಅಂತ ಹೇಳಿದೆ. ಇಲ್ಲ ಸರ್, ನಮ್ಮ ಸಂಸ್ಕೃತಿ ಬೆಳಿಬೇಕು, ನಾವು ಅವರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು, ಎಲ್ಲರೂ ಕೂಡ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅದರಲ್ಲಿ ಭಾಗವಹಿಸ್ತಾರೆ ಅಂತ ಹೇಳುವ ಮಾತನ್ನು ಹೇಳಿದರು. ಆಯಿತು, ನಿಮ್ಮ ಇಷ್ಟ ಅಂತೇಳಿ ಅವರಿಗೆ ಜವಾಬ್ದಾರಿ ಕೊಟ್ಟೆ. ಬಹಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಗೋಪಾಲಕೃಷ್ಣವರವರು ನೆರವೇರಿಸಿಕೊಟ್ಟಿದ್ದಾರೆ. ಅವರ ಈ ಪ್ರೀತಿ ವಿಶ್ವಾಸ ಇವತ್ತು ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದೆ. ಅದಲ್ಲದೆ ಮೊನ್ನೆ ನಮ್ಮ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವವು ಬಹಳ ವೈಭವದಿಂದ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಎಷ್ಟೋ ಜನ ಹೇಳಿದರು ನನ್ನ ಹತ್ರ, ಈಶ್ವರ ಭಟ್ರೆ ಈಗಿನ ಅಧ್ಯಕ್ಷತೆಡು ಭಾರಿ ಸೋಕು ಆತುಂಡು ಅಂತೇಳಿ. ನನ್ನ ಅಧ್ಯಕ್ಷ ಅದು ಒಂದು ವ್ಯವಸ್ಥೆಗೆ ಮಾತ್ರ, ನಾವು ಸಮಿತಿ ಅಧ್ಯಕ್ಷ, ನಾವು ಎಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವರ ಚಾಕರಿಗೆ ಇರುವವರು. ಆ ರೀತಿ ಎಲ್ಲರೂ ಪಕ್ಷಾತೀತವಾಗಿ ಆ ದೇವಸ್ಥಾನದ ಜಾತ್ರೆ ಪುತ್ತೂರು ಒಡೆಯನ ಜಾತ್ರೋತ್ಸವದಲ್ಲಿ ನೀವೆಲ್ಲರೂ ಪಾಲ್ಗೊಂಡಿದ್ದೀರಿ. ನಿಮ್ಮೆಲ್ಲರ ಸಹಕಾರದಿಂದ ಆ ಜಾತ್ರೋತ್ಸವ ವೈಭವದಿಂದ ವಿಜೃಂಭಣೆಯಿಂದ ನಡೆದಿದೆ. ಹಾಗೆ ಈಶಾ ವಿದ್ಯಾಲಯದವರಿಗೆ ನನ್ನ ಈ ಬೆಳ್ಳಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಿಮ್ಮ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ. ನಿಮ್ಮ ಸಂಸ್ಥೆ ಬೆಳೆದರೆ ಬಡವರ ಪಾಲಿನ ಭಾಗ್ಯ ಅದು. ನಿಮ್ಮ ಸಂಸ್ಥೆ ಅಂದರೆ ಅಷ್ಟು ಬಡವರಿಗೆ ಎಷ್ಟೋ ಸಲ ನಾನು ಅಲ್ಲಿ ಮಾಸ್ಟರ್ಲ್ಲ ಮಕ್ಕಳ ಫೀಸಿನ ವಿಷಯದೆಲ್ಲ ಚರ್ಚಿಸಿದ್ದೇನೆ. ಈಗೆಲ್ಲ ಇದ್ದರೆ ಮತ್ತೆ ಕೊಡಲಿ, ನಾಳೆ ಕೊಡಲಿ ಅಂತ ಹೇಳುವ ಮಾತನ್ನು ಅಧ್ಯಾಪಕರು ಹೇಳಿದ್ದು ನನಗೆ ನೆನಪಿಗೆ ಬರ್ತದೆ. ಅಂಥ ಸಂಸ್ಥೆ ಬೆಳೆದರೆ ನಮ್ಮ ಸಮಾಜ ಬೆಳೆಯಲು ಸಾಧ್ಯ ಅಂತೇಳಿ ಹೇಳುತ್ತಾ, ನಿಮಗೆ ನಮ್ಮ ವ್ಯವಸ್ಥಾಪನಾ ಸಮಿತಿಯಿಂದ ಯಾವುದೇ ಇಲ್ಲಿ ಕಾರ್ಯಕ್ರಮ ನಡೆಯುವಾಗ ಊಟ ವಿಷಯ ಆಗಲಿ, ಜಾಗ ವಿಷಯದ ಸ್ಥಳ ನಿಮಗೆ ಅವಕಾಶ ಕೊಡುವ ವಿಷಯದಲ್ಲಿ ಆಗಲಿ, ಎಲ್ಲ ರೀತಿಯಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿ ನಿಮ್ಮೊಂದಿಗೆ ಕೈ ಜೋಡಿಸ್ತೇನೆಂದು ಹೇಳುತ್ತಾ, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇನ್ನೂ ಕೂಡ ಅಲ್ಲಿ ನಮ್ಮ ಬೋರ್ಡ್ ಹೈಸ್ಕೂಲಿನಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಉದ್ಘಾಟನೆ ಉಂಟು, ಅಲ್ಲಿನೊಂದು ಕಾರ್ಯಕ್ರಮದಿಂದ ಅರ್ಧ ಬಂದಿದ್ದೇನೆ. ನನ್ನ ಊರಲ್ಲಿ ಒಂದು ಕಾರ್ಯಕ್ರಮ ಉಂಟು, ಅದಕ್ಕೆ ಹೋಗಬೇಕು. ನನಗೆ ನೀವು ಅನುವು ಮಾಡಿಕೊಡಬೇಕು ಹೋಗಲಿಕ್ಕೆ. ಮತ್ತು ಸಾಧ್ಯವಾದರೆ ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಈ ಸಂಸ್ಥೆಯು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಮಹಾಲಿಂಗೇಶ್ವರ ದೇವರ ಹತ್ರ ನಾನು ಬೇಡಿಕೊಳ್ಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ಕಾರ್ಯಕ್ರಮಕ್ಕೆ ತೆರಳಲಿರುವ ಕಾರಣ ಸಂಸ್ಥೆಯ ಪ್ರಾಂಶುಪಾಲರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀಯುತ ವಿನಯ್ ಸುವರ್ಣ, ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಇವರಿಗೆ ಕೂಡ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ಗೋಪಾಲಕೃಷ್ಣ ಎಂ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಇನ್ನು ಮುಂದಕ್ಕೆ ಈಶಾ ಬೆಳ್ಳಿ ಹಬ್ಬದ ಲಾಂಛನ ಬಿಡುಗಡೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಳೆದ 24 ವರ್ಷಗಳಿಂದ ಪುತ್ತೂರಿನ ಹೃದಯ ಭಾಗದಲ್ಲಿ ಸಂಸ್ಥೆಯನ್ನು ನಡೆಸುತ್ತಾ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಯ ಅದೆಷ್ಟು
ವಿದ್ಯಾರ್ಥಿಗಳ ಜ್ಞಾನದಾಹವನ್ನು ತೀರಿಸಿದಂತಹ ಸಂಸ್ಥೆ ಈಶಾ ವಿದ್ಯಾಸಂಸ್ಥೆ ನೆಲ್ಲಿಕಟ್ಟೆ ಪುತ್ತೂರು. ಇದೀಗ 25ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ಈಶಾ ಬೆಳ್ಳಿ ಹಬ್ಬದ ಲಾಂಛನ ಬಿಡುಗಡೆ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಶ್ರೀಯುತ ನಾರಾಯಣ್ ರೈ ಕುಕ್ಕುವಳ್ಳಿ, ಸಾಹಿತಿ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಸರ್ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಇದೆ. ಕಳೆದ 25 ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಸಾಂಸ್ಕೃತಿಕವಾಗಿ ಹಾಗೂ ಸಾಮಾಜಿಕವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರುತ್ತಿರುವ ಸಂಸ್ಥೆ ಈಶಾ ವಿದ್ಯಾಲಯ ನೆಲ್ಲಿಕಟ್ಟೆ ಪುತ್ತೂರು. ಸಂಭ್ರಮದ ಬೆಳ್ಳಿ ಹಬ್ಬದ ಹೊಸ್ತಿಲಲ್ಲಿ ಈಶಾ ಶಿಕ್ಷಣ ಸಂಸ್ಥೆ ಇದೆ. ತಮ್ಮೆಲ್ಲರ ಶುಭ ಹಾರೈಕೆಯಿಂದ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ಲೋಗೋ ಅನಾವರಣಗೊಳ್ಳುತ್ತಾ ಇದೆ. 25ನೇ ವರ್ಷದ ಲೋಗೋ ಅನಾವರಣ. ಬೆಳ್ಳಿ ಹಬ್ಬದ ಈ ಸುಂದರ ಲೋಗೋವನ್ನು ವಿನ್ಯಾಸಗೊಳಿಸಿರುವವರು ಶ್ರೀಯುತ ಗೋಪಾಲಕೃಷ್ಣ ಎಂ ಇವರ ಪುತ್ರ ಶ್ರೀಶಾ ಕೃಷ್ಣ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಕೈ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಬಣ್ಣದ ಜನ ಸ್ಮೃತಿಯಾನ 4ನೇ ತಿಂಗಳ ಕಾರ್ಯಕ್ರಮ, ಬಣ್ಣದ ಮಹಾಲಿಂಗರ ನೆನಪಿನಲ್ಲೊಂದು ಯಕ್ಷ ಪಯಣ. ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿ ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ನಾರಾಯಣ್ ದೇಲಂಪಾಡಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟಿಸಿದಂತಹ ಗೌರವಾನ್ವಿತ ಶ್ರೀ ಈಶ್ವರ್ ಭಟ್ ಪಂಜಿಗುಡ್ಡೆ ಅವರೇ, ಲಾಂಛನವನ್ನು ಬಿಡುಗಡೆ ಮಾಡಿದಂತಹ ಸಾಹಿತಿಗಳು, ರಾಜ್ಯ ಪುರಸ್ಕೃತ ಶಿಕ್ಷಕರಾದ ಶ್ರೀ ನಾರಾಯಣ್ ರೈ ಕುಕ್ಕುವಳ್ಳಿ ಅವರೇ, ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನದ ಅಧ್ಯಕ್ಷರು, ನಿವೃತ್ತ ಮುಖ್ಯೋಪಾಧ್ಯಾಯರು ಆದಂತಹ ಶ್ರೀ ಗೋಪಾಲಕೃಷ್ಣ ಮಾಸ್ತರ್ ಪಂಜತ್ತೊಟ್ಟಿ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹಿರಿಯ ಯಕ್ಷಗಾನ ಅರ್ಥಧಾರಿಗಳಾದಂಥ ಶ್ರೀ ಜಬ್ಬರ್ ಸಮೋ ಸಂಪಾಜೆ, ನಮ್ಮ ಆತ್ಮೀಯರು ಸಂಶೋಧನಾ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ, ಶ್ರೀ ತಿಮ್ಮಪ್ಪಣ್ಣ ಪುತ್ತೂರು, ಅದೇ ರೀತಿ ಚಂದ್ರಶೇಖರ ಪುತ್ತೂರು, ಸುಬ್ಬಪ್ಪ ಪಟ್ಟೆ. ಈ ದಿವಸ ನಮ್ಮ ಬಣ್ಣದ ಮಹಾಲಿಂಗ ಸ್ಮೃತಿಯಾನದ ಪುರಸ್ಕಾರವನ್ನು ಸ್ವೀಕರಿಸುವಂಥ ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಲ ನಾಟ್ಯ ಗುರುಗಳು, ಅದೇ ರೀತಿ ನಮ್ಮ ಈಶಾ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಂಥ ಗೋಪಾಲಕೃಷ್ಣರವರೇ, ಇಲ್ಲಿ ಬಂದು ಸೇರಿರುವಂತಹ ಸಂಸ್ಥೆಯ ಅಧ್ಯಾಪಕೇತರ ಸಿಬ್ಬಂದಿಗಳೇ, ಅದೇ ರೀತಿ ಪ್ರತಿಷ್ಠಾನದ ಸದಸ್ಯರುಗಳೇ, ಸೇರಿರುವಂತಹ ಮಹನೀಯರೇ, ಮಹಿಳೆಯರೇ, ಪುಟಾಣಿ ಮಕ್ಕಳೇ, ಅತ್ಯಂತ ಸಂತಸದಾಯಕವಾದಂಥ ಒಂದು ಕ್ಷಣದಲ್ಲಿ ನಾವು ಈ ಹೊತ್ತು ಇದ್ದೇವೆ. ತನ್ನದಾದಂಥ ಸ್ವಸಾಮರ್ಥ್ಯದಿಂದ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಆದರೆ ನಾನಿಲ್ಲಿ ಈ ವೇದಿಕೆಯಲ್ಲಿ ಹಾಗೆ ಹೇಳೋದು ಸರಿಯೋ ಅಂತ ಗೊತ್ತಿಲ್ಲ. ನಮ್ಮ ಸಮಾಜದಲ್ಲಿ ಅತ್ಯುನ್ನತವಾದಂಥ ಏಕೈಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಈಶಾ ಶಿಕ್ಷಣ ಸಂಸ್ಥೆಯ
ಪ್ರಾಂಶುಪಾಲರಾದಂತಹ ಶ್ರೀ ಗೋಪಾಲಕೃಷ್ಣರವರು, ಅದೇ ರೀತಿ ಅವರ ಧರ್ಮಪತ್ನಿಯಾದಂತಹ ಶಾರದಾ ಕೃಷ್ಣ ಇವರನ್ನು ಮೊತ್ತ ಮೊದಲು ನಾನು ಅಭಿನಂದಿಸುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅತ್ಯುನ್ನತವಾದಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇವತ್ತು ಅದರ 25ನೇ ವರ್ಷದ ಕಾರ್ಯಕ್ರಮದ ಪ್ರಥಮ ಚರಣದಲ್ಲಿ ನಾವಿದ್ದೇವೆ. ಇಂತಹ ಒಂದು ಸಮಾರಂಭದಲ್ಲಿ ಭಾಗವಹಿಸುವುದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಇವರಿಗೂ, ಅದೇ ರೀತಿ ಸ್ಥಳದ ಆರಾಧ್ಯ ಮೂರ್ತಿಯಾದಂಥ ಶ್ರೀ ಮಹಾಲಿಂಗೇಶ್ವರನ ಪದಕಮಲಗಳಿಗೆ ನಾನು ಈ ಸಂದರ್ಭದಲ್ಲಿ ಶಿರಸ ನಮಿಸುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 2017 ಜುಲೈ ತಿಂಗಳ 2ನೇ ತಾರೀಕಿನಂದು ನಮ್ಮ ಇದೇ ನಟರಾಜ ವೇದಿಕೆಯಲ್ಲಿ ಪ್ರಾರಂಭವಾದಂತಹ ಒಂದು ಔಚಿತ್ಯಪೂರ್ಣವಾದಂತಹ ಒಂದು ಸಂಸ್ಥೆ ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ. ಹಲವಾರು ಕಾರ್ಯಕ್ರಮಗಳನ್ನು, ನಮ್ಮ ಉದ್ದೇಶ ಏನು ಅಂದರೆ ಪ್ರತಿ ವರ್ಷ ಬಣ್ಣದ ಮಹಾಲಿಂಗರ ನೆನಪಿನಲ್ಲಿ ಬಣ್ಣದ ಮಹಾಲಿಂಗ ಯಕ್ಷ ಪ್ರಶಸ್ತಿ ಪ್ರದಾನ, ಅದು ತೆಂಕುತಿಟ್ಟಿನ ವೃತ್ತಿಪರ ಹಿರಿಯ ಯಕ್ಷಗಾನ ಬಣ್ಣದ ವೇಷಧಾರಿಗಳಿಗೆ ಸಲ್ಲುವಂತಹ ಒಂದು ಪ್ರಶಸ್ತಿ. ಪ್ರಸ್ತುತ 10,000 ನಗದು ಇಟ್ಟುಕೊಂಡು ಆ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ ಬಣ್ಣದ ಮಹಾಲಿಂಗ ವಾರ್ಷಿಕವಾಗಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ. ಅದೇ ಸಂದರ್ಭದಲ್ಲಿ ಒಬ್ಬರು ಕಲಾವಿದರನ್ನು ಕೂಡ ನಾವು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿತು. ಆದರೆ ಅದರ ಮುಂದುವರಿಕೆ ಎನ್ನುವ ನೆಲೆಯಲ್ಲಿ ಬಣ್ಣದಜ್ಜನ ಸ್ಮೃತಿಯಾನ, ಇದು ಯಾಕೆ ಅಂಥೇಳಿ ನಿಮಗೆ ಕೆಲವರಿಗಾದರೂ ಈ ರೀತಿಯಾದಂತಹ ಯಾಕೆ ಎನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಬಂದಿರ್ಬೋದು. ನಮಗೆ ಹಿಂದಿನ ತಲೆಮಾರಿನವರಿಗೆ ಅಂದರೆ ಹೆಚ್ಚು ಕಡಿಮೆ 35, 40, 45 ಮತ್ತು ಅದಕ್ಕಿಂತ ಹೆಚ್ಚಿನ ಪ್ರಾಯ ಇರುವವರಿಗೆ ಬಣ್ಣದ ಮಹಾಲಿಂಗರು ಏನು ಎನ್ನುವುದನ್ನು, ಯಕ್ಷಗಾನದ ಬಗ್ಗೆ ಒಂದು ಸ್ವಲ್ಪ ಆದರೂ ಗೊತ್ತಿದ್ದರೆ ಬಣ್ಣದ ಮಹಾಲಿಂಗರು ಏನು ಎನ್ನುವುದನ್ನು ಅವರಿಗೆ ಹೇಳಿಕೊಡಬೇಕಾದಂಥ ಪ್ರಮೇಯ ಇಲ್ಲ, ಪ್ರಮೇಯವೇ ಇಲ್ಲ. ಯಾಕೆಂದರೆ ಅವರು ಏನು ಎಂಥದ್ದು, ಅವರು ಏನು ಮಾಡಿದ್ದಾರೆ ಅಂಥೇಳಿ ಆ ತಲೆಮಾರಿನವರಿಗೆ ಹೆಚ್ಚಿನವರಿಗೆ ಗೊತ್ತಿತ್ತು. ಆದ ಕಾರಣ ಈಗಿನವರಿಗೆ ಈ ಸ್ಮೃತಿಯಾನದ ಟೈಟಲ್ ಲೈನ್ ಆಗಿ ನಾವು ಇಟ್ಟುಕೊಳ್ಳುವುದಂದರೆ ಬಣ್ಣದಜ್ಜನ ಆ ಸಾಧನೆಯನ್ನು ನೆನಪಿಸುತ್ತಾ ಹೊಸ ತಲೆಮಾರಿಗೆ ಆ ಸಾಧನೆಯ ಮಾಹಿತಿಯನ್ನು ಹಂಚುವಂತಹ ಒಂದು ಕಾರ್ಯಕ್ರಮವಾಗಿ ಬಣ್ಣದಜ್ಜನ ಸ್ಮೃತಿಯಾನ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. 1913ರಲ್ಲಿ ಕಾಸರಗೋಡು ಜಿಲ್ಲೆಯ ಕಾರಡ್ಕದ ಚನ್ನಂಗೋಡು ಎನ್ನುವಂಥ ಸ್ಥಳದಲ್ಲಿ ಬಣ್ಣದ ಮಹಾಲಿಂಗರು ಜನಿಸಿದರು. ಅವರ ಆ ಜನ್ಮಭೂಮಿಯ ಅಲ್ಲಿಂದಲೇ ಜನವರಿ ತಿಂಗಳಿನ ಪ್ರಥಮ ಕಾರ್ಯಕ್ರಮವನ್ನು, ಬಣ್ಣದಜ್ಜನ ಸ್ಮೃತಿಯಾನದ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರ ಮೂಲಕ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ, ಸಣ್ಣ ಮಟ್ಟಿನ ಒಂದು ಅವರ ಈ ಸ್ಮೃತಿಯಾನದ ಭಾಗವಾಗಿ ಅವರ ಸಾಧನೆಯನ್ನು ಒಂದು ನೆನಪು ಮಾಡುವಂತಹದ್ದು, ಅದರ ಬಗ್ಗೆ ಒಂದೆರಡು ವಿಚಾರಗಳನ್ನು ನಮ್ಮ ನವ ತಲೆಮಾರಿಗೆ ಹೇಳುವಂಥದ್ದು. ಪ್ರತಿಷ್ಠಾನದ ಆ ಒಂದು ಕಾರ್ಯಕ್ರಮದ ಭಾಗವಾಗಿ ಓರ್ವ ಯಕ್ಷಗಾನ ಕಲಾವಿದನ, ಆ ಪರಿಸರದಲ್ಲಿರುವಂತಹ ಓರ್ವ ಯಕ್ಷಗಾನ ಕಲಾವಿದನಿಗೆ ಬಣ್ಣದಜ್ಜನ ಯಕ್ಷ ಸ್ಮೃತಿ ಪುರಸ್ಕಾರ ಎನ್ನುವಂಥ ಒಂದು ಸನ್ಮಾನವನ್ನು ಮಾಡುವಂಥದ್ದು. ತದನಂತರ ಸಾಂಸ್ಕೃತಿಕವಾದಂಥ ಯಕ್ಷಗಾನಕ್ಕೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳು, ಈ ರೀತಿಯದ್ದಾದಂಥ ಒಂದು ಆಶಯವನ್ನು ಇಟ್ಟುಕೊಂಡು ಈ ಬಣ್ಣದಜ್ಜನ ಸ್ಮೃತಿಯಾನ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಇದು 2025 ಜನವರಿಯಲ್ಲಿ ಪ್ರಾರಂಭ ಆದಂಥ ಕಾರ್ಯಕ್ರಮ ಇವತ್ತು 4ನೇ ಕಾರ್ಯಕ್ರಮವಾಗಿ ಇಲ್ಲಿ ಈಗ ನಡೆಯುವುದಕ್ಕಿದೆ. ಸಾಮಾನ್ಯ ಒಂದು 24ರಷ್ಟು ಕಾರ್ಯಕ್ರಮಗಳು ಪ್ರತಿ ತಿಂಗಳು ಒಂದು ಕಡೆ ಎನ್ನುವ ನೆಲೆಯಲ್ಲಿ ಈಗಾಗಲೇ ನಾವು ಅದು ಬುಕ್ಕಿಂಗ್ ಆಗಿದೆ. ಬರುವ ತಿಂಗಳೀಗ ನಮಗೆ ಕಾಸರಗೋಡು ಜಿಲ್ಲೆಯ ನಮ್ಮ ಬಂದ್ಯೋಡಿನ ಹತ್ತಿರದ ಒಂದು ಸಭಾಮಂದಿರದಲ್ಲಿ ಆ ಕಾರ್ಯಕ್ರಮ ನಡೆಯುವುದಕ್ಕಿದೆ. ಜೂನ್ ತಿಂಗಳಿನಲ್ಲಿ ಅಡೂರಿನಲ್ಲಿದ್ದೆ. ಹಾಗೆ ಜುಲೈ ತಿಂಗಳು ಪ್ರತಿಯೊಂದು ತಿಂಗಳಿನ ಕಾರ್ಯಕ್ರಮಗಳನ್ನು ಕೂಡ ಒಂದು ಪಟ್ಟಿ ಮಾಡಲಾಗಿದೆ. ನಮ್ಮ ಆಶಯ ಏನು ಅಂದರೆ ಈ ಒಂದು ಸಣ್ಣ ಮಟ್ಟಿನ ಈ ಕಾರ್ಯಕ್ರಮದ ಒಂದು ಶತ ಸಂಭ್ರಮವನ್ನು, ಅಂದರೆ 100 ತಿಂಗಳು ಈ ಕಾರ್ಯಕ್ರಮವನ್ನು ಮುಂದಕ್ಕೆ ಕೊಂಡೋಗಬೇಕು ಎನ್ನುವಂಥ ಒಂದು ಆಶಯವನ್ನು ನಾವು ಇಟ್ಕೊಂಡಿದ್ದೇವೆ. ಆದ ಕಾರಣ ಇಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ಆ ಪ್ರದೇಶದ ಒಬ್ಬ ಕಲಾವಿದನನ್ನು ಗೌರವಿಸುವುದು. ಈ 100 ಕಾರ್ಯಕ್ರಮದಲ್ಲಿ ಕನಿಷ್ಠ 25 ಜನ ಹೊಸ ತಲೆಮಾರಿನವರು ಇದ್ದರೂ ಕೂಡ ಅವರಿಗೆ ಬಣ್ಣದಜ್ಜನ ಸಾಧನೆ ಏನು ಎನ್ನುವುದನ್ನು ನಮಗೆ ಹೇಳಿಕೊಡುವುದಕ್ಕೆ ಸಾಧ್ಯ ಇದೆ. ಬಹುಶಃ ಜಬ್ಬರ್ ಸಮೋರವರು ಬಣ್ಣದ ಮಹಾಲಿಂಗರ ಊರಿನವರು.
ಪ್ರಶಸ್ತಿ ಪುರಸ್ಕೃತರ ಸನ್ಮಾನ ಭಾಜನರಾದಂಥ ಇವರ ಅಭಿನಂದನೆಯನ್ನು ಮಾಡುವ ಜೊತೆಯಲ್ಲಿ ನಿಮ್ಮ ಬಾಯಿಂದ ಬಣ್ಣದ ಮಹಾಲಿಂಗರವರ ಸಾಧನೆಯ ಬಗ್ಗೆ ಕೂಡ ಸ್ವಲ್ಪ ಮಾತನ್ನು ಕೇಳುವುದಕ್ಕೆ ನಾವು ಅವರ ಬಗ್ಗೆ ಮಾತಾಡ್ತಾರೆ. ಅವರು ಸಂಸ್ಮರಣೆಯದ್ದು ಪ್ರತ್ಯೇಕವಾಗಿ. ಸರಿ, ಅಭಿನಂದನೆಯನ್ನು ಬೆಜ್ಜಂಗಳರವರು ಮಾಡೋದು ಬಹಳ ಸಂತೋಷ. ಆದ ಕಾರಣ ನಾನು ಆ ಕಡೆಗಾಗಿ ದಾಟಿ, ನಮ್ಮ ಸಮಯ ಈಗಾಗಲೇ ತುಂಬ ಸಮಯ ದಾಟಿದೆ. ಆದ ಕಾರಣ ಈ ಸಂದರ್ಭದಲ್ಲಿ ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಎನ್ನುವ ನೆಲೆಯಲ್ಲಿ ನಾನು ನಿಮ್ಮ ಹತ್ರ ವಿನಂತಿಸುವುದೇನೆಂದರೆ, ಬಣ್ಣದ ಜನ ಅಭಿಮಾನಿಗಳು, ಸಂಬಂಧಿಕರು, ಯಕ್ಷ ಕಲಾಭಿಮಾನಿಗಳು, ಕಲಾವಿದರುಗಳು ತಮ್ಮ ತಮ್ಮ ಊರುಗಳಲ್ಲಿ ಈ ಒಂದು ಬಣ್ಣದ ಜನ ಸ್ಮೃತಿಯಾನ ಕಾರ್ಯಕ್ರಮವನ್ನು ಪ್ರಾಯೋಜಿಸುವುದಕ್ಕೆ ಮುಂದೆ ಬರಬೇಕು. ಅದಕ್ಕೆ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಬೇಕು ಅಂತ ಮಾತ್ರ ಹೇಳ್ತಾ, ಈ ಈಶಾ ಶಿಕ್ಷಣ ಸಂಸ್ಥೆಗೆ ಉತ್ತರೋತ್ತರವಾದಂಥ ಶ್ರೇಯಸ್ಸನ್ನು ಹಾರೈಸುತ್ತಾ ನಮ್ಮ ಪ್ರತಿಷ್ಠಾನದ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ಮುಂದುವರಿಯುವಲ್ಲಿ ಸ್ಥಳದ ದೇವರಾದಂಥ ಶ್ರೀ ಮಹಾಲಿಂಗೇಶ್ವರ, ಅದೇ ರೀತಿ ನಮ್ಮ ಆರಾಧ್ಯ ಶ್ರೀ ಮುಚ್ಚಲೂಟ್ ಭಗವತಿ ಅಮ್ಮನವರ ಅನುಗ್ರಹಿಸಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಂದನೆಗಳು. ಮುಂದಕ್ಕೆ ಯಕ್ಷಗಾನ ಅರ್ಥಧಾರಿಕೆಯನ್ನೇ ಉಸಿರಾಗಿಸಿಕೊಂಡಂತಹ ಶ್ರೀ ಜಬ್ಬಾರ್ ಸಮೋ ಇವರು ಬಣ್ಣದ ಮಹಾಲಿಂಗ ಸಂಸ್ಮರಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಯಾವುದು ಈ ಪ್ರಪಂಚ ಸಕಲವನ್ನು ಸೃಷ್ಟಿಸಿ ಎಲ್ಲ ಪೋಷಕಾಂಶಗಳನ್ನು ಒದಗಿಸಿ ಯಾವ್ಯಾವುದು ಹೇಗೀಗೆ ಇರಬೇಕು ಎನ್ನುವ ಹಾಗಿನ ನಿಯತಿಯನ್ನು ನಿರೂಪಿಸಿ ಲೀಲಾಜಾಲವಾಗಿ ಪೊರೆಯುತ್ತಾ ಬರುತ್ತದೋ ಆ ಮಹಾನ್ ದಿವ್ಯ ಶಕ್ತಿಗೆ ಮೊತ್ತ ಮೊದಲಾಗಿ ಪೊಡಮಡುತ್ತೇನೆ. ಈ ದಿವಸದ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರ ಅಸ್ತಿತ್ವವನ್ನು ಗೌರವ, ಆದರ, ಅಭಿಮಾನಗಳ ಮೂಲಕವಾಗಿ ಅಂಗೀಕರಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಈ ದಿವಸದ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷದರ್ಶಿಗಳಾಗಿ ಇಲ್ಲಿ ನಡೆಯುವ ಕಲಾಪಗಳನ್ನು ಆಲಿಸುತ್ತಾ, ಕಲಾಪಗಳನ್ನು ನೋಡುತ್ತಾ ಸಂಭ್ರಮಿಸಿ ಈ ದಿನವನ್ನು ಸಾರ್ಥಕಪಡಿಸಿಕೊಳ್ಳುವ ಸದಿಚ್ಛೆಯಿಂದ ಬಂದಿರುವ ಎಲ್ಲ ಆಸಕ್ತರಿಗೂ ಕೂಡ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಪ್ರಪಂಚದ ಬಗ್ಗೆ ಒಂದು ಮಾತಿದೆ, ಇದೊಂದು ಬಣ್ಣದ ಬುಗುರಿ ಅಂತ. ಬಣ್ಣ ಎನ್ನುವುದೇ ಪ್ರಧಾನವಾಗಿದ್ದು, ಬಣ್ಣ ಎನ್ನುವುದನ್ನೇ ಆದ್ಯ ಗಮನದಲ್ಲಿಟ್ಟುಕೊಂಡು ಮುಂದಿನ ಶಬ್ದವನ್ನು ಪ್ರಯೋಗ ಮಾಡಲಾಗಿದೆ. ಈ ಬದುಕು, ಈ ಪ್ರಪಂಚ ಒಂದು ಬಣ್ಣದ ಬುಗುರಿ ಅಂತ. ಮತ್ತು ನಾವು ಚಲನಚಿತ್ರಗಳಲ್ಲೂ ಹಾಡನ್ನು ಕೇಳ್ತೇವೆ, ಬಣ್ಣ ಬಣ್ಣ ಬದುಕಿನ ಬಣ್ಣ. ಆ ಬಳಿಕ ನಾವು ಶೈಶವದಲ್ಲೂ ಕೂಡ ಹೆಚ್ಚು ಓಲೈಸಿದ್ದು, ಹೆಚ್ಚು ಒಲುಮೆಯನ್ನು ತೋರಿದ್ದು ಬಣ್ಣದ ಬಗ್ಗೆ. ಬಣ್ಣದ ಬಗ್ಗೆ ಆಕರ್ಷಣೆಗೆ ಒಳಗಾದಷ್ಟು ಬೇರೆ ಯಾವುದರ ಬಗ್ಗೆಯೂ ನಾವು ವಿಶೇಷವಾದಂತಹ ಸೆಳೆತಕ್ಕೆ ಒಳಗಾಗುವುದಿಲ್ಲ. ಹಾಗಾಗಿ ಬಣ್ಣ ಎನ್ನುವುದು ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ. ಬಣ್ಣದ ಮೂಲಕವಾಗಿಯೇ ನಾವು ಒಂದನ್ನು ಗ್ರಹಿಸುತ್ತೇವೆ. ಬಣ್ಣದ ಮೂಲಕವಾಗಿ ಈ ಪ್ರಪಂಚದ ಬಹುತೇಕವಾದಂತಹ ಸೆಳೆತಗಳು, ಆಕರ್ಷಣೆಗಳು, ಪ್ರಲೋಭನೆಗಳು, ಮೋಹಗಳು ಎಲ್ಲವೂ ಸೃಷ್ಟಿಯಾಗುತ್ತದೆ. ಎಲ್ಲಿಯವರೆಗೆ ಬಣ್ಣ ಸದ್ಬಳಕೆ ಆಗಿದೆ ಅಂತ ಹೇಳಿದರೆ, ಈಗ ಬಣ್ಣದ ಚಿಕಿತ್ಸೆಯು ಪ್ರಾರಂಭ ಆಗಿದೆ. ಕೆಲವು ನಿರ್ದಿಷ್ಟವಾದಂಥ ವ್ಯಾಧಿಗಳಿಗೆ ನಿರ್ದಿಷ್ಟವಾದಂಥ ಬಣ್ಣಗಳು, ಕಾಮನ ಬಿಲ್ಲಿನಲ್ಲಿ ಗುರುತಿಸಲ್ಪಡುವ ಬಣ್ಣಗಳು ಬಹಳ ಪರಿಣಾಮಕಾರಿಯಾಗಿ ಚಿಕಿತ್ಸಕ ರೂಪದಲ್ಲಿ ಪ್ರತಿಸ್ಪಂದಿಸ್ತದೆ ಎನ್ನುವಂತಹ ಒಂದು ಮಾಹಿತಿಯು ಅಲ್ಲಲ್ಲಿ ವಿನಿಮಯವಾಗುತ್ತಾ ಇದೆ. ಎಲ್ಲ ಇರಲಿ. ಹಾಗೆಂದು ಬಣ್ಣ ಎನ್ನುವುದು ನಮ್ಮ ಬದುಕಿನಲ್ಲಿ ಪ್ರಧಾನ ಅಂತ ಆಯಿತು. ಬಣ್ಣದ ಮಾಲಿಂಗಜ್ಜ ನಾವೆಲ್ಲ ನೋಡುವ ಕಾಲದಲ್ಲಿ ಅವರು ಅಜ್ಜನಾಗುವ ಪ್ರಾಯಕ್ಕೆ ಬಂದು ಮುಟ್ಟಿದ್ರು, ಭಾಳ ಅಜ್ಜನಾಗಿರಲಿಲ್ಲ. ಆ ಕಾರಣದಿಂದ 1974, 75, 76 ಕಾಲಮಾನದಲ್ಲಿ ಅವರನ್ನು ನೋಡುವಾಗಲೇ ಅವರಿಗೆ ಭಾಳ ಪ್ರಾಯ ಆಗಿತ್ತು. 1917ರಲ್ಲಿ ಜನಿಸಿದಂಥ ಅವರಿಗೆ ನಾನು ಉಲ್ಲೇಖಿಸಿದ ಈ ಸಂದರ್ಭದಲ್ಲಿ ಪ್ರಾಯ ಆದದ್ದು ದೊಡ್ಡ ಸಂಗತಿಯಲ್ಲ. ಆದ ಕಾರಣದಿಂದ ಬಣ್ಣದ ಮಾಲಿಂಗಣ್ಣ ಅಂತ ಕರೆಯುವಷ್ಟು ಸಲುಗೆಯನ್ನು ನಾವು ಹೊಂದಿರಲಿಲ್ಲ. ಶೀನಪ್ಪರೈಗಳು ಮತ್ತೊಬ್ಬ ಮಹಾಭಾಗ, ನಮ್ಮ ಕಡೆಯ ಮಹತ್ತರ ನೈಪುಣ್ಯತೆಯನ್ನು ಹೊಂದಿದ ಕಲಾವಿದ, ಅವರು ಕೂಡ ಮಾಲಿಂಗಜ್ಜ ಅಂತಲೇ ಕರೀತಿದ್ದೇ ಹೊರತು ಸಲುಗೆಯಿಂದ ಮಾಲಿಂಗಣ್ಣ ಅಂತ ಕರೀತದ್ದನ್ನು ನಾನು ಕೇಳಲಿಲ್ಲ. ಹಾಗಾಗಿ ನಾವು ಮಾಲಿಂಗಜ್ಜ ಅಂತ ಗುರುತಿಸುವ ಕಾಲದಲ್ಲೇ ಅಜ್ಜನ ಒಡನಾಟಕ್ಕೆ ಬಂದದ್ದು, ಸಂಪರ್ಕಕ್ಕೆ ಬಂದದ್ದು. ಮಹಾಲಿಂಗ, ಮಾಲಿಂಗ ಅದು ಬಹಳ ಜಾನಪದೀಯವಾದ, ಆತ್ಮೀಯವಾದ, ಹಳ್ಳಿಗಾಡಿನ ಸಂಬೋಧನೆ. ಮಹಾಲಿಂಗ ಮಾಲಿಂಗ ಆಗಿಬಿಡುವುದು ಅದು ಒಂದು ಹೆಸರಿನ ಅಪಭ್ರಂಶವೋ, ಒಂದು ಹೆಸರಿನ ಹೃಸ್ವರೂಪವಾಗಿ ಕಾಣಿಸುವುದಲ್ಲ. ಆತ್ಮೀಯತೆ,
ಮಹಾಲಿಂಗ ಎನ್ನುವುದಕ್ಕಿಂತಲೂ ಏನು ಮಾಲಿಂಗಣ್ಣ, ಏನು ಮಾಲಿಂಗಜ್ಜ ಅಂತ ಕರೆಯುವುದರಲ್ಲಿ ವಿಶೇಷವಾದಂಥ ಒಂದು ಸಂಬಂಧ, ಒಂದು ಆತ್ಮೀಯತೆಯನ್ನು ನಾವು ಕಾಣುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಬಣ್ಣದ ಮಾಲಿಂಗ ಅಂತ ನಾವು ಕರೆಯುವಾಗ ಅಥವಾ ಬಣ್ಣದ ಮಾಲಿಂಗಜ್ಜ ಅಂತ ನಾವು ಕರೆಯುವುದಕ್ಕೆ ಬಯಸಿದಾಗ ಬಣ್ಣದ ಮಾಲಿಂಗ ಹೇಗೆ ಪ್ರಧಾನವೋ ಅದು ಬೆಳೆದು ಮಾಲಿಂಗ ಬಣ್ಣವಾಗಿ ಉಳಿಯಿತು. ಈ ಬಣ್ಣದ ಪರಂಪರೆಯನ್ನು ನಾವು ಯಕ್ಷಗಾನದ ರೂಪದಲ್ಲಿ ನೋಡಿದರೆ ಚಂದ್ರಗಿರಿ ಅಂಬು ಅಂಥವರನ್ನು, ಪಕಳಗುಂಜರನ್ನು ಇತ್ಯಾದಿ ಮಹಾ ಕಲಾವಿದರನ್ನು ನಾವು ಕಾಣ್ತೇವೆ. ಅವರೆಲ್ಲರನ್ನು ಇಲ್ಲಿ ಬಳಸಿಕೊಳ್ಳಿಕ್ಕೆ ನಮಗೆ ಹೊತ್ತಿಲ್ಲ. ಈಗಾಗಲೇ ಕಾರ್ಯದರ್ಶಿಯವರು ಸಮಯ ಬಹಳ ಕಡಿಮೆ ಆಗಿರುವುದನ್ನು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಹಾಗಾಗಿ ಇತರೆ ಬಣ್ಣದ ವೇಷಧಾರಿಗಳನ್ನು ನಾವು ಗಮನಿಸಿದರೆ ಆ ಬಣ್ಣದ ಪರಂಪರೆಗೆ ಒಂದು ಪ್ರತ್ಯೇಕವಾದಂಥ ಅಸ್ತಿತ್ವ ಇದೆ, ಆ ಬಣ್ಣಕ್ಕೆ ಪ್ರತ್ಯೇಕವಾದ ಹೆಗ್ಗಳಿಕೆ ಇದೆ. ಕೆಲವರು ಸೂಕ್ಷ್ಮವಾದ ಕುಸುರಿ ಕೆಲಸ ಮಾಡುವವರು, ಕೆಲವರು ಆ ಕುಸುರಿ ಕೆಲಸದ ನಡುವೆ ಬಣ್ಣವನ್ನು ಬಹಳ ಅಚ್ಚುಕಟ್ಟಾಗಿ ಲೇಪಿಸುವವರು, ಕೆಲವರು ಎದ್ದು ಕಾಣುವ ಚಿಟ್ಟುಗಳನ್ನಿಡುವವರು, ಕೆಲವು ಆಟಿನ ಚುಕ್ಕಿ, ನಾವು ಕ್ಲವರ್ ಚುಟ್ಟಿ ಅಂತ ಹೇಳಿ ಪಾರಂಪರಿಕವಾಗಿ ಯಕ್ಷಗಾನದ ಭಾಷೆಯಲ್ಲಿ ಕರೀತೇವಲ್ಲ, ಆ ಸುಣ್ಣವನ್ನು ಗೆರಟೆಯಲ್ಲಿ ಹಿಟ್ಟಿನೊಂದಿಗೆ ಹದವಾಗಿ ಕಲಸಿ ಆ ಬಳಿಕ ಚುಟ್ಟಿ ಇಡುವಂಥ ಪರಂಪರೆ, ಅದರಲ್ಲಿ ಕೆಲವರು ನಿಸ್ಸೀಮರು. ಕೆಲವರು ಆಯಾಯ ಧಾರಣೆ ಮಾಡಿದ ಪಾತ್ರದ ಸ್ವಭಾವವನ್ನು ತನ್ನ ಬಣ್ಣದ ರೇಖೆಗಳ ಮೂಲಕ, ಚಿತ್ತಾರಗಳ ಮೂಲಕ ಕಾಣಿಸಬಲ್ಲ ನೈಪುಣ್ಯವನ್ನು ಹೊಂದಿದವರು. ನಮ್ಮ ಬಣ್ಣದ ಅಜ್ಜ ಬೆಳೆಸುತ್ತಾ ತನ್ನ ಪರಂಪರೆಯನ್ನು ದಾಟಿಸುತ್ತಾ ತನ್ನ ಮಗನಾದಂಥ ಸುಬ್ರಾಯ ಸಂಪಾಜೆ, ಅರ್ಥಾತ್ ನನ್ನ ಸಹಪಾಠಿನ ಒಟ್ಟಿಗೆ ಶಾಲೆಯಲ್ಲಿ ಓದಿದವರು, ಅಂಥ ಸುಬ್ರಾಯನಿಗೆ ಅದನ್ನು ದಾಟಿಸಿದರು. ತನ್ನ ಹಿರಿಯ ಮಗನಾದಂಥ ರಾಮ ಎನ್ನುವರಿಗೆ ದಾಟಿಸಿದರು. ರಾಮ ಎನ್ನುವರು ಅದ್ಭುತವಾದಂಥ ವಿನ್ಯಾಸದ ಕೋಲು ಕಿರೀಟದ ವೇಷಧಾರಿಗಳಾಗಿದ್ದರು. ಇವತ್ತು ಅವರು ಅಪ್ಪಯ್ಯನ ಆಶಯದಂತೆ ಯಕ್ಷಗಾನ ರಂಗದಲ್ಲಿ ಮುಂದುವರಿದಿದ್ದರೆ ಒಬ್ಬ ಅಭೂತಪೂರ್ವ ಕಿರೀಟ ವೇಷದ ಕಲಾವಿದನನ್ನು ನಾವು ಕಾಣುತ್ತಿದ್ದೆವು. ಯಾಕೆ ಅವರು 2-3 ವರ್ಷದ ತಿರುಗಾಟದ ನಂತರ ಯಕ್ಷಗಾನದಲ್ಲಿ ಆಸಕ್ತಿ ವಹಿಸಲಿಲ್ಲ, ಕೃಷಿ ಮತ್ತು ಇತರೆ ಕಾರ್ಯಗಳಿಗೆ ತಮ್ಮನ್ನು ಸಮರ್ಪಿಸಿಕೊಂಡರು, ಬದುಕು ಕಂಡುಕೊಂಡರು. ಅಜ್ಜ ಬಹುಶಃ ಒತ್ತಾಯವನ್ನು ಮಾಡಿದ್ದಿರಲಾರದು. ಆದರೆ ಸುಬ್ರಾಯ ನನ್ನ ಸಹಪಾಠಿ, ಆತ ಅಜ್ಜನ ಪರಂಪರೆಯನ್ನು, ಅಪ್ಪನ ಪರಂಪರೆಯನ್ನು ಮುಂದುವರಿಸಿ ಬಣ್ಣದ ವೇಷಧಾರಿಯಾಗಿ ಕಟೀಲಿನಲ್ಲಿ ಅನೇಕ ವರ್ಷಗಳವರೆಗೆ ಸೇವೆ ಸಲ್ಲಿಸಿ ವೈಯಕ್ತಿಕವಾದ ಅನಾರೋಗ್ಯದ ಕಾರಣದಿಂದ ಈಗ ನಿವೃತ್ತ ಜೀವನದಲ್ಲಿದ್ದಾರೆ. ಅವರು ಇವತ್ತು ಆತ ಬರಬೇಕಿತ್ತು. ಆದರೆ ನನಗೆ ಬೆಳಗ್ಗೆ ಅವರು ಕರೆ ಮಾಡಿ ಹೇಳಿದರು, ನನಗೆ ಬರಲಿಕ್ಕೆ ಆಗುವುದಿಲ್ಲ ಜಬ್ಬಾರು, ಯಾಕೆಂದರೆ ನನ್ನ ಆರೋಗ್ಯ ಅಷ್ಟು ಚೆಂದ ಇಲ್ಲ. ಸರಿ ಮಹಾರಾಯ, ನೀನು ಬರುವುದು ಬೇಡ, ನಾನು ಅವನಿಗೆ ಸಮಾಧಾನ ಹೇಳಿದ್ದೆ. ಅವರು ವ್ಯವಸ್ಥಾಪನಾ ಸಮಿತಿಯವರಿಗೆ ತಿಳಿಸಿದ್ದಾರೆ, ಈ ಪ್ರತಿಷ್ಠಾನಕ್ಕೂ ಬಹುಶಃ ಅವರು ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬೆಳೆಯುತ್ತಾ ತನ್ನ ವಿಶಿಷ್ಟವಾದಂಥ ಬಣ್ಣದ ಪರಂಪರೆಯನ್ನು ಬೆಳೆಸುತ್ತಾ ಬಣ್ಣದ ಮಾಲಿಂಗ ಹೋಗಿ ಮಾಲಿಂಗ ಬಣ್ಣ ಪರಂಪರೆ ಎನ್ನುವುದನ್ನು ಹುಟ್ಟು ಹಾಕಿದ ಒಬ್ಬ ಅದ್ಭುತ ಪ್ರತಿಭಾಶಾಲಿ ಬಣ್ಣದ ವೇಷಧಾರಿ ಮಾಲಿಂಗಜ್ಜ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಮಾಲಿಂಗಜ್ಜ ನಮ್ಮ ಊರಿನಲ್ಲಿ ಪ್ರಾರಂಭದಲ್ಲಿ ಇದ್ದರು ಅಂತ ಹೇಳುವ ನೆನಪು ನನಗಿಲ್ಲ. ಯಾಕಂದರೆ ಅವರು ನನಗೆ ತಿಳುವಳಿಕೆ ಬಂದ ಹಾಗೆ ಕಲ್ಲುಗುಂಡಿಗೆ ವಲಸೆ ಬಂದವರು. ಅದರ ಮೊದಲು ಅದನ್ನು ಬಿಟ್ಟು ಬೇರೆ ಪ್ರಾಂತ್ಯದಲ್ಲಿ ಬದುಕುತ್ತಿದ್ದವರು. ಅದರ ಬಗ್ಗೆ ನನಗೆ ಹೆಚ್ಚು ತಿಳುವಳಿಕೆ ಇಲ್ಲ. ಈಗ ಓದಿದ್ದನ್ನು ಹೇಳಬಹುದೇ ಹೊರತು ವೈಯಕ್ತಿಕವಾಗಿ ಆ ಬಗ್ಗೆ ನನಗೇನು ತಿಳುವಳಿಕೆ ಇಲ್ಲ. ನಾನು ಸಣ್ಣವನಾಗ 5, 6, 7ನೇ ತರಗತಿಯಲ್ಲೆಲ್ಲ ಓದುತ್ತಿದ್ದ ಕಾಲದ ಆ ನೆನಪುಗಳು ಅಷ್ಟು ಗಟ್ಟಿ ಇಲ್ಲ. ಆದರೆ ಯಾವಾಗ ಬಣ್ಣದ ಮಾಲಿಂಗಜ್ಜ ಸಂಸಾರ ಸಮೇತವಾಗಿ ಬಂದು ಕಲ್ಲುಗುಂಡಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗುಡ್ಡದ ಮೇಲುಭಾಗ ಒಂದು ಪುಟ್ಟ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಶ್ರೀರಾಮಕೃಷ್ಣ ಭಜನಾ ಮಂದಿರದ ಪಕ್ಕದಲ್ಲಿ ನೆಲೆಸುವುದಕ್ಕೆ ತೊಡಗಿದ್ರು, ಅವರ ಮಗ ಸುಬ್ರಾಯ ನನಗೆ ಸಹಪಾಠಿಯಾಗಿ ಒದಗಿದ್ರು. ಆ ಕಾಲದಿಂದ ಈಚೆಗೆ ಅಜ್ಜನ ಜೊತೆಗೆ ಒಂದು ನಿಕಟವಾದ ಸಂಬಂಧ ಕಲ್ಪಿತವಾಯಿತು. ಅಜ್ಜನ ಇನ್ನೊಬ್ಬ ಪುತ್ರ ಕೃಷ್ಣ ಮಾಸ್ಟ್ರು ಅಂತ ನಾವು ಕರೆಯುವುದು, ಭಾಳ ಸರ್ವಾಂಗ ಸುಂದರ ವೇಷಧಾರಿ ಆಗಿದ್ದರು. ಅವರು ಸದ್ಯಕ್ಕೆ ನಮ್ಮ ಜೊತೆಗೆ ಇಲ್ಲ. ಎಲ್ಲಿದ್ದಾರೆ, ಹೇಗಿದ್ದಾರೋ ಎನ್ನುವುದೂ ಗೊತ್ತಿಲ್ಲ. ಅಜ್ಜ ರುಗ್ಣಶಯ್ಯಗೆ ಸೇರುವಾಗ ಅಜ್ಜ ನನ್ನಲ್ಲಿ ಕೇಳುತ್ತಿದ್ದರು. ನನ್ನನ್ನು ಮಲಯಾಳದಲ್ಲಿ ಅವರು ಹೆಚ್ಚು ಮಾತಾಡಿಸೋದು. ಎಂದೆ ಕೃಷ್ಣಂದ ಬಗ್ಗೆ ಅಂದಂಗೆ ನಿಂಗೆ ಅರ್ಞ್ಯೋ ಅಂತ ಕೇಳುತ್ತಿದ್ದರು. ನಾನು ಅಜ್ಜನಿಗೆ ಸುಳ್ಳು ಸಮಾಧಾನ ಹೇಳುತ್ತಿದ್ದೆ. ಅಜ್ಜನಿಗೆ ಅದು ಮಿಥ್ಯೆ ಆದರೂ ಅಜ್ಜನಿಗೆ ಆ ರುಗ್ಣಶಯ್ಯಲ್ಲಿ ಒಂದು ಆಪ್ಯಾಯಮಾನವಾದ ಸುಖ ಕೊಡಲಿ ಅಂತೇಳಿ ಅವರನ್ನು ಬೊಂಬೆಯಲ್ಲಿ ಕಂಡವರಿದ್ದಾರಂತೆ. ಅವರು ಕೆಲವು ದಿವಸಗಳ ಬಳಿಕ ಈಚೆಗೆ ಬರ್ತಾರಂತೆ, ಏನೋ ತುರ್ತು ಕೆಲಸ ಉಂಟು ಅಂತ ನಾನು ಹಾರಿಕೆಯ ಉತ್ತರ ಹೇಳಿ ಸಮಾಧಾನ ಹೇಳುವಾಗ ಆ ಆಜಾನುಬಾಹ ದೇಹ, ಆ ಅನುಭವದ ಮೂಲಕವಾಗಿ ಸುಕ್ಕುಗಟ್ಟಿದ ಆ ಕಾಲದ ಮೈಕಟ್ಟಿನ ಕೆನ್ನೆಯ ದಂಡೆಯ ಮೇಲೆ ಬಾಷ್ಪ ಹರಿಯುವುದನ್ನು ನಾನು ಕಂಡಿದ್ದೇನೆ.
ಎಷ್ಟೋ ಸಲ ಅದನ್ನು ನೋಡಿ ನಾನು ಈಚೆಗೆ ಬಂದು ಕಣ್ಣೀರು ಒರೆಸಿಕೊಂಡಿದ್ದೇನೆ. ಮಾನವ ಸಂವೇದನೆಗಳನ್ನು ಅರ್ಥ ಮಾಡುವ ವ್ಯಾಕರಣ ಆಗ ನನಗೆ ಕರಗತ ಆಗಿತ್ತು. ಈ ಮನುಷ್ಯ ಸಂಬಂಧಗಳನ್ನು ಅರ್ಥ ಮಾಡಲಿಕ್ಕೆ ಕೆಲವರಿಗೆ 80 ವರ್ಷ ಆದರೂ ಆ ವ್ಯಾಕರಣ ಬರುವುದೇ ಇಲ್ಲ. ಸಂಬಂಧಗಳೆಲ್ಲ ಅಪರಿಚಿತ. ನಿನ್ನಿಂದ ಪ್ರಯೋಜನ ಇದ್ದರೆ ಮಾತ್ರ ನನಗೆ ಸಂಬಂಧ. ಆ ಪ್ರಯೋಜನ ಪಡೆದ ಮೇಲೆ ಸಂಬಂಧ ಮತ್ತು ಕಾಟಾಚಾರದ್ದು ಮತ್ತು ವ್ಯಾವಹಾರಿಕವಾದದ್ದು. ಕೆಲವರಿಗೆ 100 ವರ್ಷ ಬದುಕಿದರೂ ಆ ಸಂಬಂಧಗಳ ವ್ಯಾಕರಣವೇ ಅರ್ಥ ಆಗುವುದಿಲ್ಲ. ನನಗೆ ಆ ಪ್ರಾಯದಲ್ಲೇ ಮಾನವನ ಸಂಬಂಧದ ಅಂತಃಕರಣದ ದಟ್ಟವಾದಂಥ ಸಂವೇದನೆಯ ವ್ಯಾಕರಣ ಸಿಕ್ಕಿತ್ತು. ಆ ಕಾರಣದಿಂದ ನನ್ನ ಕಣ್ಣೀರು ಒರೆಸಿಕೊಂಡು ನಾನು ಈಚೆಗೆ ಬರುತ್ತಿದ್ದೆ. ಹಾಗಾಗಿ ಅಜ್ಜನ ಆ ಮಗ ಕೂಡ ಅದ್ಭುತವಾದಂತಹ ನೃತ್ಯಪಟುವಾಗಿದ್ದರು. ಅವರು ನಮಗೆ ಒಂದು ಶಾಲೆಯ ವಾರ್ಷಿಕೋತ್ಸವಕ್ಕೆ ಯಕ್ಷಗಾನ ಮಾಡಿಸುವಾಗ ನಾವು ಶಾಲೆಯಲ್ಲಿ ಮಧ್ಯಾಹ್ನ ಉಪ್ಪಿಟ್ಟು ತಯಾರು ಮಾಡುವ ಅಡಿಗೆ ಕೋಣೆಯಲ್ಲಿ ನಮಗೆ ನೃತ್ಯ ಕಲಿಸ್ತಿದ್ರು. ಸುಬ್ರಾಯನೂ ಜೊತೆಗಿದ್ದ. ನಾನು ಅವರೆಲ್ಲರ ಒತ್ತಾಯಕ್ಕೊಂದು ವೇಷ ಮಾಡಿದ್ದೆ. ಅದು ಬಿಡಿ, ಅದಲ್ಲಿಗೆ ತರಬೇಕಾದ ವಿಷಯ ಎಲ್ಲ ಅಪ್ರಸ್ತುತ. ಹಾಗಾಗಿ ಆ ಪರಂಪರೆಯೇ ಯಕ್ಷಗಾನಕ್ಕಾಗಿ ತಮ್ಮನ್ನು ಮೀಸಲಿರಿಸಿಕೊಂಡ ಕುಟುಂಬ ಅಂತ ಹೇಳುತ್ತಾ ಬಣ್ಣದಜ್ಜ ಅಲ್ಲಿಗೆ ಬಂದ ಮೇಲೆ ನಮಗೆ ಪರಿಚಿತರಾದರು. ಅಜ್ಜನ ಬಗ್ಗೆ ನಮಗೆ ಅಪಾರವಾದಂತಹ ಗೌರವ, ಅಪಾರವಾದಂತಹ ಅಭಿಮಾನ ಇತ್ತು. ಯಾಕಂದರೆ ನಮ್ಮ ಊರಿನಲ್ಲಿ ಅಜ್ಜ ಇದ್ದರು ಎನ್ನುವುದಕ್ಕಿಂತಲೂ ನಾವಿದ್ದ ಊರಿನಲ್ಲಿ ಅಜ್ಜ ಇದ್ದರು ಎನ್ನುವುದನ್ನು ಹೇಳುತ್ತಾ ಅಜ್ಜ ಇದ್ದ ಊರಿನಲ್ಲಿ ನಾವಿದ್ದೆವು ಅಂತ ಹೇಳುವುದಕ್ಕೆ ನಾವು ಭಾಳ ಹೆಮ್ಮೆ ಪಡುತ್ತಿದ್ದಂಥ ಕಾಲ. ಯಾಕಂದರೆ ವಾಸುರೈಗಳಂಥ ಅದ್ಭುತವಾದಂತಹ ಮನಮೋಹಕ ರೂಪದ ದೇವಿ, ಸೀನಪ್ಪರೈಗಳಂಥ ಕೋಲು ಕಿರೀಟದ ಗಂಡುಗಲಿ, ಬಣ್ಣದಜ್ಜನಂತಹ ಅದ್ಭುತವಾದಂತಹ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ ಬಣ್ಣದ ವೇಷಧಾರಿ, ಇವರೆಲ್ಲರ ಊರಿನಲ್ಲಿ ನಾವು ಅವರಿದ್ದ ಊರಿನಲ್ಲಿ ನಾನು ಬದುಕಿದೆ. ನಾನಲ್ಲಿ ಓಡಾಡಿದೆ. ಸಣ್ಣ ಚಡ್ಡಿ ಧರಿಸಿಕೊಂಡು, ಪ್ಯಾಂಟು ಧರಿಸಿಕೊಂಡು ಅಲ್ಲೆಲ್ಲ ಓಡಾಡಿ ಬೆಳೆದೆ ಅಂತ ಹೇಳುವಾಗ ನಮಗೆ ಭಾಳ ಸಮಾಧಾನ ಆಗ್ತದೆ, ಧನ್ಯತೆ ಬರ್ತದೆ. ಅಜ್ಜನನ್ನು ನಾವು ಸಂಪಾಜೆಯ ಕಲ್ಲುಗುಂಡಿಯ ಶಾಲೆಯಲ್ಲಿರುವಾಗ ನಮಗೆ ಸರಿ ಗೊತ್ತಿದೆ, 9:30 ಕೃಷ್ಣ ಬಸ್ಸಿನಲ್ಲಿ ಅಜ್ಜ ಬರ್ತಾರೆ. ಆಗ ಕಾಸರಗೋಡಿನಿಂದ ಮಡಿಕೇರಿಗೆ ಕೃಷ್ಣ ಸರ್ವಿಸ್ ಅಂತ ಒಂದು ಬಸ್ ಇತ್ತು, ಇನ್ನೊಂದು ಬೆಂಗಳೂರು ಎಕ್ಸ್ಪ್ರೆಸ್ ಇತ್ತು. ಭಾಳ ಅಪರೂಪಕ್ಕೆ ಬಸ್ಸುಗಳು ತುಂಬ ಇರಲಿಲ್ಲ. ನಾವು ನಮ್ಮ ಶಾಲೆಯ ಅಂಗಳದಲ್ಲಿ ನಿಂತು ನೋಡಿದರೆ ಸವೇರಪುರ ಕಿರಿಯ ಪುಷ್ಪ ಶಾಲೆ ಕಾಣಿಸ್ತಿತ್ತು. ಅಲ್ಲಿಂದ ಆಚೆಗೆ ಹೋದರೆ ಕೀಲಾರು ಡಾಕ್ಟ್ರ ಮನೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಿತ್ತು. ಅವರೊಬ್ಬ ಮಹಾ ಉದಾತ್ತ ಚರಿತ. ಅವರನ್ನು ಈಗ ಉಲ್ಲೇಖಿಸಲಿಕ್ಕೆ ಇದು ವೇದಿಕೆ ಅಲ್ಲ, ಆದರೆ ಸಾಂದರ್ಭಿಕವಾಗಿ ಉಲ್ಲೇಖಿಸಬೇಕು. ಯಾಕೆಂದರೆ ಮತ್ತೆ ಮರೆತು ಹೋದಿತ್ತು. ಒಮ್ಮೆ ಅಜ್ಜನಿಗೆ ತೀವ್ರವಾದ ಹೊಟ್ಟೆ ನೋವು ಬಂತು. ಅಜ್ಜ ಉಳಿಯುವುದಿಲ್ಲ ಅಂತ ಹೇಳುವಂಥ ಒಂದು ಎಂಥದ್ದು ಅಪಾಯಕಾರಿಯಾದ ಸ್ಥಿತಿ ಬಂತು. ಯಕ್ಷಗಾನಕ್ಕೆ ದೊಡ್ಡ ನಷ್ಟ ಆಗುತ್ತದೆ ಅಂತ ಹೇಳುವಾಗ ಆ ಕಾಲದಲ್ಲೆಲ್ಲ ಚಿಕಿತ್ಸೆ ಸುಲಭ ಅಲ್ಲ. ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯನವರು ಅಜ್ಜನ ಬಗ್ಗೆ ಅಪಾರವಾದಂಥ ಅಭಿಮಾನವುಳ್ಳವರು, ಭಾಳ ಪ್ರೀತಿ ತೋರಿಸುವವರು, ಅಂತಃಕರಣ ಇರುವವರು, ದಯಾಪರತೆ ಉಳ್ಳವರು, ವಿಶಾಲ ಮನಸ್ಕರು ಅಂತ ಹೇಳುವುದು ಎಲ್ಲರಿಗೂ ಗೊತ್ತಿದೆ. ಅವರ ಹೆಸರಿನಲ್ಲಿ ಅವರ ಪ್ರತಿಷ್ಠಾನದ ಕಾರ್ಯಕ್ರಮಗಳು ವರ್ಷಕ್ಕೊಮ್ಮೆ ಕಲ್ಲುಗುಂಡಿಯಲ್ಲಿ ಆಗುವುದು ತಾವು ಬಲ್ಲಿರಿ. ಅಂತಹ ಡಾಕ್ಟರ್ ಗೋಪಾಲಕೃಷ್ಣಯ್ಯನವರು ಅಜ್ಜನನ್ನು ಒತ್ತಾಯಪೂರ್ವಕವಾಗಿ ಮಡಿಕೇರಿಗೆ ಕಳುಹಿಸಿದರು. ಆಗ ಡಾಕ್ಟ್ರನ್ನು ಕಾಣಬೇಕಿದ್ರೆ ಇಂದ್ರನನ್ನು ಅಮರಾವತಿಯಲ್ಲಿ ಕಂಡ ಹಾಗೆ ಮೊದಲೇ ಇಂದ್ರನ ಅನುಮತಿ ಪಡಿಬೇಕು, ಬಂದು ಬರುವವರ ಬರ್ಬೋದು. ಚಕ್ರವರ್ತಿಗೆ ಕಪ್ಪ ಕೊಡಲಿಕ್ಕೆ ಬಂದ ಸಾಮಂತರು ಪಡಿಬಿಡಾರ ಸಮೇತ ಬಂದು 15 ದಿವಸದ ಮೊದಲೆಲ್ಲ ಅಡಿಗೆ ಮಾಡಿ ಅಲ್ಲಿ ಕೂತ ಹಾಗೆ ಡಾಕ್ಟ್ರನ್ನೆಲ್ಲ ಕಾಣುವುದು ಗಗನಕುಸುಮವನ್ನು ಕೈಗಿಡಿದಂಥ ಪ್ರಯತ್ನವೇ. ಆ ಕಾಲದಲ್ಲಿ ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯನವರಿಗೆ ಪ್ರತಿಷ್ಠಿತವಾದ ಹಿನ್ನೆಲೆ ಇದ್ದು ಹೆಸರಿತ್ತು. ಅವರು ಅವರ ಲೆಟರ್ ಹೆಡ್ನಲ್ಲಿ ಅವರ ಶಿರೋನಾಮ ಇರುವಂತಹ ಪತ್ರದಲ್ಲಿ ಪತ್ರ ಕೊಟ್ಟು ಕಳುಹಿಸಿದರು. ಅದನ್ನು ಸ್ವೀಕರಿಸಿದ ವೈದ್ಯರು ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಇವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದರಿಂದ ಅಜ್ಜ ಉಳ್ಕೊಂಡ್ರು. ಅಜ್ಜ ಮತ್ತೆ 1 ವರ್ಷದ ವಿಶ್ರಾಂತಿಯ ಬಳಿಕ ಮತ್ತೆ ತಿರುಗಾಟಕ್ಕೆ ತಮ್ಮನ್ನು ಹಚ್ಚಿಕೊಂಡ್ರು. ಅದನ್ನು ಕೊನೆಯವರೆಗೂ ಹಾರ್ದ ಭಾವದಿಂದ ಕಣ್ಣೀರಿನಿಂದ ಕೆನ್ನೆ ಒದ್ದೆ ಮಾಡಿಕೊಂಡು ಬಹಳ ಪ್ರೀತಿಯಿಂದ ಅಂತಃಕರಣದ ಭಾಷೆಯಲ್ಲಿ ಅವರು ಹೇಳಿಕೊಳ್ತಿದ್ರು. ಅಂತಹ ಅಜ್ಜ ನಮ್ಮ ಕಲ್ಲುಗುಂಡಿಯ ಪರಿಸರದಲ್ಲಿ ಸೇರಿದ ಮೇಲೆ ನಾವು ಅಂಗಳಕ್ಕೆ ಬಂದಾಗ ಅವರ ಆಟ ಮುಗಿಸಿ ಆ ಬಸ್ಸಿನಲ್ಲಿ ಬಂದು ಇಳಿದು ಬರುವ ಸೌಂದರ್ಯವನ್ನು ಕಾಣುವುದೇ ಭಾಳ ಚಂದ. ಅವರನ್ನು ಗಾಂಧಿ ಮಾಲಿಂಗ ಅಂತ ಕರೆಯುವುದು ಕ್ರಮ. ಅವರೆಲ್ಲ ಕದ್ದರಿನ ಉಡುಪನ್ನು ತೊಡುತ್ತಿದ್ದರು. ಅವರ ಆಜಾನುಭಾವು ಶರೀರ, ಇಲ್ಲಿಗೊಂದು ಸಿಕ್ಕಿಸಿದ ಜುಟ್ಟು, ಆ ಬಳಿಕ ಮುಖದಲ್ಲಿ ಕಾಣಿಸುವ ಹಸುಳೆಯ ಮುಗ್ಧ ನಗು, ಯಾರ ಕುರಿತಾಗಿಯೂ ನಂಜುಕಾರದ, ಉರಿಗಾರದ, ಅಸೂಯಕಾರದ, ಮತ್ಸರ ಏನು ಅಂತಲೇ ಗೊತ್ತಿಲ್ಲದ ಅತ್ಯಂತ ಮುಗ್ಧ ಸ್ವಭಾವದ ಅಜ್ಜ ಅಲ್ಲಿಗೆ ನಡ್ಕೊಂಡು ಬರುವಾಗ ಎತ್ತರದಲ್ಲಿ ನಿಂತು ಕೇಪಣ್ಣ ಮಾಸ್ಟ್ರು ಬೊಬ್ಬೆ ಹಾಕ್ತಾರೆ, ಒಳಗೆ ಬನ್ನಿರೋ ಅಂತ. ಜತ್ತಪ್ಪ ಮಾಸ್ಟ್ರು ಅಂತ ಇದ್ದರು. ಅವರು ನಿಮಗೆ
ತೋರಣಗಂಡಿಯವರಿಗೆ ಗೊತ್ತಿದ್ರೆ ಜಯಪ್ರಕಾಶ ಅಂತೇಳಿ ನಿವೃತ್ತಿ ಆದ್ರಲ್ಲ, ಜಯಪ್ರಕಾಶ ಗೌಡರ ತಂದೆ, ನಮಗೆ ಅವರು ಹೆಡ್ ಮಾಸ್ಟ್ರು ಜತ್ತಪ್ಪ ಗೌಡರು, ಅವರು ಯಕ್ಷಗಾನದ ಭಾಗವತರು. ಅವರು ಅಲ್ಲಿಂದ ಬೊಬ್ಬೆ ಹಾಕೋದು, ಕೇಪಣ್ಣ ಮಾಸ್ಟ್ರು ಒಳಗೆ ಬನ್ನಿಂದ. ಆಗ ಜತ್ತಪ್ಪ ಮಾಸ್ಟ್ರು ಹೇಳುವುದು, ಅವರು ಯಕ್ಷಗಾನ ಪ್ರಿಯರಲ್ವಾ, ಅಜ್ಜನಿಗೆ ನಮಸ್ಕಾರ ಮಾಡಲಿಕ್ಕೆ ನಿಂತದ್ದು, ನಮಸ್ಕಾರ ಮಾಡಿ ಮತ್ತೆ ಒಳಗೆ ಬರಲಿ ಅಂತ. ಕೇಪಣ್ಣ ಮಾಸ್ಟ್ರು ಬೊಬ್ಬೆ ಹಾಕೋದು, ಒಳಗೆ ಬನ್ನಿ ಅಂತ. ಅವ್ರು ಹೇಳುವುದು ನಮಸ್ಕಾರ ಮಾಡಿ ಬರಲಿ ಅಂತ. ಹಾಗಾಗಿ ನಮ್ಮೊಳಗೆ ಸ್ಪರ್ಧೆ ಆಗ್ತಿತ್ತು ಅಜ್ಜನಿಗೆ ನಮಸ್ಕಾರ ಮಾಡಲಿಕ್ಕೆ. ಅವರು ನಿಧಾನ ಗತಿಯಲ್ಲಿ ನಡ್ಕೊಂಡು ಬರುವುದು, ಇಬ್ಬರು ನಡ್ಕೊಂಡು ಬರುವುದು. ಶೀನಪ್ಪರ ಈಗಳದು ಬಿಡು ಬೀಸು ನಡಿಗೆ. ಹೇಗೆ ಅವರ ಭಾನುಕೋಪ ತಾಮ್ರಧ್ವಜ ಪ್ರವೇಶ ಮಾಡ್ತದೋ, ಹೇಗೆ ಅವರ ಹಿರಣ್ಯಾಕ್ಷ ಪ್ರವೇಶ ಮಾಡ್ತದೆ ಎದೆಗೊಟ್ಟು, ಅದೇ ರೀತಿ ನಡೆಯುವಾಗ ಬೈರಾಸು ಕುಲುಕಿಸಿಕೊಂಡು ಗತ್ತಿನಲ್ಲೇ ಬರುವುದು ಅವರು. ಅಜ್ಜ ಹಾಗಲ್ಲ, ರಾತ್ರಿ ನಿನ್ನೆ ರುದ್ರಭೀಮ ಇವರೇನಾ ಆದದ್ದು ಎಂದು ನಾವು ವಿಭ್ರಮ ಪಡುವ ಹಾಗೆ ನಡೀಲಿಕ್ಕೆ ಮತ್ತೊಬ್ಬನ ಸಹಕಾರ ಬೇಕು ಅಂತ ಹೇಳುವ ಸ್ಥಿತಿಯಲ್ಲಿ ಬರ್ತಿದ್ರು. ಅಜ್ಜ ಅಶಕ್ತಾಗಿ ಬಿಟ್ಟರು, ಒಂದು ರಾತ್ರಿಯಿಂದ ಅಗಲಿಗೊಂತ ಅನ್ನಿಸ್ತಿತ್ತು. ರಾತ್ರಿಗೆ ಪುನಃ ಅವರು ಕಾಯಕಲ್ಪಕ್ಕೆ ಒಳಗಾಗುತ್ತಿದ್ರು. ಅಂತಹ ಅಜ್ಜನನ್ನು ಕಂಡು ನಾವು ನಮಸ್ಕಾರ ಮಾಡ್ತಿದ್ದೆವು. ಅಜ್ಜ ಎಲ್ಲರಿಗೂ ಪ್ರೀತಿಯಿಂದ ನಮಸ್ಕಾರ ಮಾಡ್ತಿದ್ರು. ಆ ಬಳಿಕ ಅವರು ಮನೆಗೆ ಹೋಗಿ ವಿಶ್ರಾಂತಿ ಪಡೆದು ಮತ್ತೆ ಆಟಕ್ಕೆ ಹೋಗುತ್ತಿದ್ದದ್ದುಂಟು. ಬಹಳ ಕಷ್ಟ ಸಹಿಷ್ಣು ಅಜ್ಜ. ಅಜ್ಜನ ಜೀವನದ ಗಾಥೆಗಳ ಬಹುಮುಖಗಳನ್ನು ನಮಗವರು ಆತ್ಮೀಯವಾಗಿ ವಿವರಿಸ್ತಿದ್ರು. ನನಗವರಿಗೊಂದು ಆತ್ಮವಾದ ಸಂಬಂಧ ಇತ್ತು. ಅವರು ನನ್ನ ಮನೆಗೆ ಬರ್ತಿದ್ರು, ನಮ್ಮೊಳಗೆ ಕೊಡುಪಡೆಯ ವ್ಯವಹಾರಗಳಿತ್ತು. ಅವರ ಕಷ್ಟ ಕಾಲದಲ್ಲಿ ನನ್ನ ಕರ್ತವ್ಯ ಅಂತ ತಿಳಿದು ನಾನು ಸಹಾಯ ಮಾಡಬೇಕಾದ ಪರಿಸ್ಥಿತಿ ಬಂದದ್ದು ಉಂಟು. ಕೆಲವೊಮ್ಮೆ ಅದನ್ನು ಆಚೆಗೆ ಬಿಟ್ಟು ಹೇಳದೆ ಬಿಟ್ಟು ಕೊಟ್ಟದ್ದುಂಟು. ಯಾಕೆಂದರೆ ಅಜ್ಜ ಏನನ್ನು ಕಲಾ ಜಗತ್ತಿಗೆ ಕೊಟ್ಟರೋ, ಆ ಮೂಲಕವಾಗಿ ನಮ್ಮ ಕನ್ನಡ ನಾಡಿನ ಹಿರಿಮೆ ಗರಿಮೆಯನ್ನು ಬೆಳೆಸಿದ್ರೋ, ಆ ಹಿರಿಮೆ ಗರಿಮೆಯನ್ನು ಅವರು ಬೆಳೆಸಿದ ಪ್ರಸಂಗಗಳನ್ನು, ಪ್ರಯೋಗಗಳನ್ನು, ಪ್ರದರ್ಶನಗಳನ್ನು ಕಣ್ಣಾರೆ ಕಂಡು ಅನುಭವಿಸಿದಂಥ ನಾವು ಏನು ಕೊಟ್ಟರು ಕಡಿಮೆ. ಆಗ ನಮಗೂ ದೊಡ್ಡ ಹುಟ್ಟುವಳಿ ಏನು ಇಲ್ಲ ನೋಡಿ. 5 ಒಡ್ಡಿ ಗೇರು ಬೀಜ, 10 ಒಡ್ಡಿ ಗೇರು ಬೀಜ ಏನಾದರೂ ಅಪ್ಪನ ಕಣ್ಣು ತಪ್ಪಿಸಿ ಜೇಬಿನಲ್ಲಿ ಹಾಕಿ ತಂದು ಮಾರಾಟ ಮಾಡಿದರೆ ಏನಾದರೆ 4 ಕಾಸು ಇರುವ ಕಾಲ. ಈಗೆಲ್ಲ ಇದ್ದಿದ್ರೆ ಕಾರು ಮಾಡಿ ಕರೆಸ್ತಿದ್ದೆ, ಅದು ಬೇರೆ ವಿಚಾರ. ಆದರೆ ಆ ಕಾಲದಲ್ಲಿ ನಮಗೆ ಅವಕಾಶ ಇರಲಿಲ್ಲ. ಆದರೂ ಅದೆಲ್ಲ ವ್ಯವಹಾರ ನಮ್ಮೊಳಗಿತ್ತು. ಆಗ ಅಜ್ಜ ಅವರ ಗಾಥೆಗಳನ್ನೆಲ್ಲ ಹೇಳ್ತಿದ್ರು. ಭಾಳ ಕಷ್ಟದ ಜೀವನ ಅವರದು. ತುಂಬು ಕುಟುಂಬ, ಅವರೊಬ್ಬ ದುಡಿಬೇಕು, ಸಿಕ್ಕುತ್ತಿದ್ದ ದುಡ್ಡು ಕಷ್ಟ. ಮನೆಗೆ ಆಗಾಗ ಬರಲಿಕ್ಕೆ ಆಗುವುದಿಲ್ಲ, ಬಸ್ಸುಗಳ ಸಂಚಾರ ಇಲ್ಲ. ಲಾರಿಗಳವರು ಹತ್ತಿಸಿದರೆ ಮನೆಗೆ ಬಂದು ಮುಟ್ಟುವಾಗ 4 ಗಂಟೆ, ಪುನಃ ಸ್ನಾನ ಮಾಡಿ ಆಟಕ್ಕೆ ಹೋಗಬೇಕು. ತಮ್ಮ ವೇಷದ ಸರಂಜಾಮುಗಳನ್ನು ತಾವೇ ಹೊತ್ತುಕೊಂಡು ಹೋಗಬೇಕು. ಆ ಕಾಲದಲ್ಲಿ ಕುರಿಯ ವಿಠಲ ಶಾಸ್ತ್ರಿಗಳ ಮನೆ ಅಂತ ಹೇಳಿದರೆ ಯಕ್ಷಗಾನ ಕಲಾವಿದರಿಗೆ ಮಳೆಗಾಲದಲ್ಲಿ ವಿಶೇಷವಾದಂತಹ ಒಂದು ಸತ್ರ ಇದ್ದ ಹಾಗೆ, ಛತ್ರ ಇದ್ದ ಹಾಗೆ. ಅವರು ಎಷ್ಟು ದಯಾಮಯಿ ಅಂತ ಹೇಳಿದರೆ ವಿಠಲ ಶಾಸ್ತ್ರಿಗಳು ಇಂತಹ ಕಲಾವಿದರನ್ನು ಕರೆದು ಅವರೆಲ್ಲರಿಗೂ ಮನೆಯಲ್ಲಿ ಏನೋ ಕೆಲಸ ಕೊಟ್ಟು, ಆಗ ಇಡೀ ಅಕ್ಕಿಗೂ ಕಷ್ಟ ನೋಡಿ, ಗಂಜಿಗೂ ಕಷ್ಟ. ಒಂದು ಕಾಲದಲ್ಲಿ ನಮಗೆ ಅಕ್ಕಿಯ ಮೇಲೆ ಲೆವಿ ಬಂದ ಕಾಲದಲ್ಲಿ ನನಗೆ ಸರಿ ನೆನಪಿದೆ. ನಾನು ತುಂಬ ಪ್ರಾಯ ಏನಾಗಲಿಲ್ಲ, ನನಗೆ 63 ಹತ್ರ ಆದಷ್ಟೇ. ಆಗ ನಾವು ಬಿದಿರಿನ ಅಕ್ಕಿ ಊಟ ಮಾಡಿದ್ದು ನೆನಪುಂಟು ನನಗೆ. ಆಗ ಅಕ್ಕಿಯೆಲ್ಲ ತರಲಿಕ್ಕೆ ಆಗುವುದಿಲ್ಲ, ಲೆವಿ ಕಂದಾಯ ಮಡಿಕೇರಿಯ ಕಡೆಯಿಂದ ಹಾಕುವುದು. ಆ ಕಾಲದಲ್ಲೆಲ್ಲ ವಿಠಲ ಶಾಸ್ತ್ರಿಗಳು ಮನೆಗೆ ಕರೆದು ಬಹುತೇಕ ಕಲಾವಿದರು ಕೂಡ ಅವರ ಋಣಕ್ಕೆ ಬಿದ್ದವರೇ, ಅವರನ್ನು ಕೃತಜ್ಞತೆಯಿಂದ ನೆನಪಿಸುವವರೇ, ಅವರ ಬಗ್ಗೆ ಧನ್ಯತಾ ಭಾವವನ್ನು ಹೊಂದಿದವರೇ. ಯಾಕೆಂದರೆ ಮನೆಯಲ್ಲಿ ಅವರಿಗೆ ಕಲಿಸಿ ಆಟ, ಕೂಟ, ಮಾತು, ಕತೆ ಇತ್ಯಾದಿ ಕಲಿಸ್ತಾ ಅಲ್ಲಿ ಅವರಿಗೆ ಅನ್ನವನ್ನು ಕೂಡ ಹಾಕುವಂಥ ಛತ್ರವನ್ನು ಹಾಗೆ ತನ್ನ ಮನೆಯನ್ನು ಇಟ್ಟುಕೊಂಡಿದ್ದರು. ಅದು ಈಗ ಗುರಿಯ ಗಣಪಣ್ಣನ ಕಾಲಕ್ಕೂ ಆ ಪರಂಪರೆ ಬೆಳೆದು ಬಂದಿದೆ. ಆತಿಥ್ಯದಲ್ಲಿ ಎತ್ತಿದ ಕೈಯವರದು ಇರಲಿ, ಅದನ್ನೆಲ್ಲ ಅವರು ನೆನಪು ಮಾಡ್ತಿದ್ರು. ತುಂಬ ಕಷ್ಟ. ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುವಾಗ ಹೇರತ್ತಿನ ಮೇಲೆ ತಗೊಂಡು ಹೋಗಬೇಕು. ಅದು ಲೆಕ್ಕಾಚಾರದ ಸಾಮಾನುಗಳು. ಆ ಬಳಿಕ ಕಂದೀಲು ಆಗಿ, ಅದರ ಮೊದಲು ದೊಂದಿ ಆಗಿ, ಆಮೇಲೆ ಗ್ಯಾಸ್ ಲೈಟ್ ಬಂದದ್ದು. ನನಗೆ ದೊಂದಿ ಕಂದೀಲು ನೋಡಿದ ನೆನಪಿಲ್ಲ, ಲಾಟ್ನು ನೋಡಿದ ನೆನಪುಂಟು. ಆದರೆ ಅದು ಪ್ರಧಾನ ಅಲ್ಲ. 5 ಗ್ಯಾಸ್ ಲೈಟಿಗೆ ಒಂದು ಲಾಟ್ನಲ್ಲಿ ನಾನು ಆಟ ನೋಡಿದ್ದೇನೆ, ಚೌಡೇಶ್ವರಿ ಮೇಳದ ಆಟ ನೋಡಿದ್ದೇನೆ. ಆ ಕಾಲದಲ್ಲಿ ನಯನಕುಮಾರರು ತಾನು ಕೆಲಸ ಮಾಡುತ್ತಿದ್ದಂತಹ ಹಿರಣ್ಣಯ್ಯನವರ ನಾಟಕ ತಂಡ ಕಂಪನಿಯನ್ನು ಬಿಟ್ಟು ಅವರ ಸಹೋದರ ಕೊಯ್ನಾಡಿನ ರಬ್ಬರ್ ಎಸ್ಟೇಟಿಗೆ, ಮಲಬಾರ್ ಎಸ್ಟೇಟಿಗೆ ಹೋಗುವ ದಾರಿಯಲ್ಲಿ ಒಂದು ಹೋಟ್ಲು ಮಾಡಿದ್ರು, ಅರ್ಧಚಂದ್ರಾಕೃತಿಯ ದ್ವಾರ ಇರುವಲ್ಲಿ. ಅಲ್ಲಿ ಬಂದು ನಿಂತಿದ್ರು. ಭಾಳ ಸುರಸುಂದರಾಂಗ ನಮ್ಮ ನಯನಕುಮಾರರು. ಆಗ ಇಲ್ಲಿವರೆಗೆ ಇಳಿಸಿದ ಕೂದಲು, ಟೈಟಾದ ಪೈರನ್ನು, ಬಿಗಿಯಾದಂಥ ಜುಬ್ಬ, ಕೈಯಲ್ಲೊಂದು ಅರ್ವ ಕೊರಗಪ್ಪ ಶೆಟ್ಟರು ಪ್ರವೇಶ ಮಾಡುವಾಗ ಕೈಯಲ್ಲೊಂದು ಖರ್ಚೀಫ್ ಹಿಡಿಯುವುದಿಲ್ಲ, ಹಾಗೆ ಬೀಸುವ ಖರ್ಚೀಫು ಈಗ ಇಟ್ಕೊಂಡು ತಿರುಗುತ್ತಿದ್ದ ಕಾಲದಲ್ಲಿ ಬೆರಗಿನಿಂದ ನೋಡ್ತಿದ್ದೆವು ಈ ತುಂಡು ಚಡ್ಡಿ ಹಾಕಿಕೊಂಡ ನಾವು. ಅವರಲ್ಲೇ ನೆಲೆಗೊಳ್ಳುತ್ತಾ ಆಮೇಲೆ ಚೌಡೇಶ್ವರಿ ಮೇಳಕ್ಕೆ ಸೇರಿದ್ರು, ಬೆಳವಣಿಗೊಂದಿದ್ರು. ಆ ಕಾಲದಲ್ಲೆಲ್ಲ ಅಜ್ಜನ ಆಟಗಳು, ಅಜ್ಜ ಕೂಡ ವೇಷಧಾರಿಯಾಗಿ ಭಾಗವಹಿಸಿದ ಆಟಗಳಲ್ಲಿ ಪ್ರಚಲಿತವಾಗಿ ನಡೆಯುತ್ತಿತ್ತು. ಆ ಸಂದರ್ಭಗಳಲ್ಲೆಲ್ಲ ಅಜ್ಜನ ಕಷ್ಟದ ದಿನಗಳನ್ನು ನೆನಪು ಮಾಡಿ ಹೇಳುತ್ತಿದ್ದರು. ಅಜ್ಜನ ವೇಷಗಳ ಬಗ್ಗೆ ನಾನು ಹೇಳುವುದಿಲ್ಲ, ಸುಮ್ಮನೆ ಕಾಲಯಾಪನೆ ಅಷ್ಟೇ. ನೀವು ಈಗ ಆಧುನಿಕವಾದಂಥ ತಂತ್ರಜ್ಞಾನಕ್ಕೆ ಒದಗಿಕೊಂಡ ಹಾಗೆ ಅಂಗೈಯಲ್ಲಿರುವಂಥ ಮೊಬೈಲ್ನ ಒಳಗೆ ಗೂಗಲಲ್ಲಿ ಬಣ್ಣದ ಮಾಲಿಂಗ ಅಂತ ಆಗಿದ್ರೆ ಇಡೀ ಕಥೆ
ಎಳೀತದೆ. ಹಾಗಾಗಿ ಅವರ ಅಜಮುಖಿಯನ್ನೋ ಇತ್ಯಾದಿಯನ್ನೋ ವೃತ್ರಜ್ವಾಲೆಯನ್ನೋ ಅಥವಾ ನಿಮ್ಮ ಸಂಸಪ್ತಕರನ್ನೋ ಅಥವಾ ನಿಮ್ಮ ಬಣ್ಣ ಇದು ಘೋರ ಭೀಮನನ್ನೋ ರುದ್ರ ಭೀಮನನ್ನು ನಾನು ಹೇಳಿ ಸುಮ್ಮನೆ ಸಮಯ ವ್ಯರ್ಥ ಮಾಡುವುದಿಲ್ಲ. ಆದರೆ ಅಜ್ಜನ ಬಣ್ಣಗಾರಿಕೆಯಲ್ಲಿ ನಾವು ಕಂಡುಕೊಂಡಂಥ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಅವರು ಗಂಡು ಬಣ್ಣವನ್ನು ಪುರುಷ ಬಣ್ಣವನ್ನು ಹೆಣ್ಣು ಬಣ್ಣವನ್ನು ಸಮಾನ ಸಾಮರ್ಥ್ಯದಿಂದ ಪ್ರತಿಭೆಯಿಂದ ಮಾಡ್ತಿದ್ರು. ಹೇಗೆ ನಮ್ಮ ಉಳಿದ ಕಲಾವಿದರೆಲ್ಲ ಒಂದೊಂದು ಕಾರಣಕ್ಕಾಗಿ ಪ್ರಧಾನರಾಗಿದೆ. ಈಗ ಪಾತಾಳ ವೆಂಕಟರಮಣ ಭಟ್ರು ಅವರು ಬೇಳೂರು ಹಳೆ ಬೀಡಿಗೆ ಹೋಗಿ ಶಿಲಾಬಾಲಿಕೆಯ ಕೆತ್ತನೆಯ ರೂಪಗಳನ್ನು ನೋಡಿ ಅದರ ಚಿತ್ರವನ್ನು ಬಿಡಿಸಿ ಅದರದ್ದೇ ತುರುಬು ಅದರದ್ದೇ ಆದಂಥ ವೇಷಭೂಷಣಗಳನ್ನು ಅಳವಡಿಸಿ ಅದ್ಭುತ ಸ್ತ್ರೀ ವೇಷವನ್ನು ಮಾಡುತ್ತಿದ್ದ ವಯೋವೃದ್ಧ ಜ್ಞಾನವೃದ್ಧ ತಿಳುವಳಿಕೆಯ ಆಗರ ಈಗಲೂ ಇದ್ದಾರಲ್ಲ. ಅಂದರೆ ನಮಗೊಂದು ಹೆಮ್ಮೆ ಭಾಗ್ಯ ಅದು. ಅವರು ಈಗಲೂ ನಮ್ಮ ಜೊತೆಗಿರುವುದು. ಭಾಳ ಅಶಕ್ತರಾಗಿದ್ದಾರೆ, ನಡಿಲಿಕ್ಕೆ ಸಾಧ್ಯ ಇಲ್ಲದ ಕಷ್ಟದಲ್ಲಿದ್ದಾರೆ. ಅವರು ಕೂಡ ಹಾಗೆ ಅಭ್ಯಾಸ ಮಾಡಿದ್ದು. ಹಾಗೆ ಅಜ್ಜ ತನ್ನ ಪರಂಪರೆಯಿಂದ ಬಂದಂತಹ ಎಲ್ಲ ವೇಷಧಾರಿಕೆಗಳ ಬಣ್ಣಗಾರಿಕೆಗೆ ಸಂಬಂಧಪಟ್ಟ ತಿಳುವಳಿಕೆಯನ್ನು 3 ಸುಬ್ಬರನ್ನು ಅವರು ನೆನಪು ಮಾಡಿಕೊಳ್ಳುತ್ತಿದ್ದರು. ಅವರು ಕಥೆ ಹೇಳುವಾಗ ಸುಬ್ಬತ್ರಯರು, ಕೋಲುಳಿ ಸುಬ್ಬ, ಒತ್ತಕಿವಿ ಸುಬ್ಬ ಮತ್ತು ಗರಳ ಸುಬ್ಬ, ಈ 3 ಈ ಸುಬ್ಬತ್ರಯರ ಮೂಲಕವಾಗಿ ಒಂದು ಕಲೆ ಅವರಿಗೆ ವಾಹಿನಿಯಾಗಿ ಒಂದು ಪರಂಪರೆಯ ಒಂದು ರಕ್ತದ ಹರಿವಾಗಿ ಅವರ ಮೈ ಮೇಲೆ ಸೇರಿಕೊಂಡು ಇಲ್ಲಿಯವರೆಗೆ ಅವರನ್ನು ಬೆಳೆಸಿಕೊಂಡು ಬಂತು ಅಂತ ಅವರು ಹೇಳ್ತಿದ್ರು. ಅವರಿಗೆ ಬಹುತೇಕ ಬಣ್ಣಗಳ ಸೂಕ್ಷ್ಮ ಪ್ರಜ್ಞೆ ಇತ್ತು. ಅವರನ್ನು ಇಟ್ಟುಕೊಂಡು ನಾವು ಕಲ್ಲುಗುಂಡಿಯಲ್ಲಿ ಪ್ರತಿ ಆದಿತ್ಯವಾರ ಒಂದು ತರಗತಿಯಂತೆ ಮಧ್ಯಾಹ್ನ 2ರಿಂದ ಸಂಜೆ 6 ಗಂಟೆವರೆಗೆ ನಾವೊಂದು 6 ತಿಂಗಳವರೆಗೆ ಬಣ್ಣದ ಶಿಬಿರ ಮಾಡಿದೆವು. ಆ ಅಜ್ಜ ಮತ್ತು ಅವರ ಮಗ ನನ್ನ ಸಹಪಾಠಿ ಸುಬ್ರಾಯ ಜೊತೆಗಿದ್ದ. ಆ ಕಾಲದಲ್ಲಿ ಅಜ್ಜ ಮತ್ಸ್ಯವಾನರನ ಒಂದು ಬಣ್ಣವನ್ನು ಬಿಡಿಸ್ತಿದ್ರು. ಬಹುತೇಕ ಮಂದಿಗೆ ಅದು ಗೊತ್ತಿಲ್ಲ. ಅವರ ಪಟ್ಟದ ಶಿಷ್ಯ ಅನಿಸಿಕೊಂಡ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರು ನೀವು ಪ್ರತಿಷ್ಠಾನದಿಂದಲೇ ಅವರಿಗೆ ಸನ್ಮಾನಿಸಿದ್ದೀರಿ. ಅವರು ಅಜ್ಜನಿಗೆ ಚೌಕಿಯಲ್ಲಿ ವೇಷ ಕಟ್ಟುತ್ತಿದ್ದವರು. ಅವರು ನೋಡಿ ಗ್ರಹಿಸಿದವರು, ಅವರ ನೋಡಿ ಅನುಭವಿಸಿದವರು. ಆ ಮೂಲಕ ಅದನ್ನೇ ಪ್ರಸಾದ ರೂಪದಲ್ಲಿ ಪಡೆದದ್ದು. ಮತ್ತು ಅಜ್ಜ ತೆಗೆದು ಗೆಜ್ಜೆ ಕೊಟ್ಟರು ಬೇರೆ ವಿಷಯ. ಹಾಗಾಗಿ ಅಜ್ಜ ಮಾಡಬಲ್ಲ ಎಲ್ಲ ಬಣ್ಣದ ವೇಷಗಳನ್ನು ಈಗಿನ ಶ್ರೀ ಕೋದಂಡರಾಮ ಯಕ್ಷಗಾನ ಮೇಳದಲ್ಲಿ ಬಣ್ಣದ ವೇಷಧಾರಿಯಾಗಿದ್ದಂಥ ಆಗಿರುವಂಥ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರರು ಮಾಡಬಲ್ಲರು. ಅವರು ಅದೇ ಹೆಣ್ಣು ಬಣ್ಣಗಳನ್ನು ಮಾಡಬಲ್ಲರು, ಪುರುಷ ಬಣ್ಣಗಳನ್ನು ಮಾಡಬಲ್ಲರು. 2 ಬಣ್ಣಗಳನ್ನು ಮಾಡಬಲ್ಲ ಅದ್ಭುತವಾದಂಥ ಸಾಮರ್ಥ್ಯ ಅಜ್ಜನಿಗಿತ್ತು. ಅವರು ಇವತ್ತು ಅಜಮುಖಿ ಮಾಡಿದರೆ, ವೃತ್ರಜ್ವಾಲೆ ಮಾಡಿದರೆ, ರತಿ ಕಲ್ಯಾಣದ ಮೇಘಸ್ತನಿಯನ್ನು ಮಾಡಿದರೆ ಅಥವಾ ಶೂರ್ಪಣಕ್ಕಿಯನ್ನು ಮಾಡಿದರೆ, ನಾಳೆ ಪುನಃ ಅವರು ಅದನ್ನು ತಿರುಗಿಸಿ ಸೂರ್ಯವರ್ಮ, ಚಂದ್ರವರ್ಮ, ದ್ರೌಪದಿ ಪ್ರತಾಪದ್ದು ಮಾಡಬೇಕೋ ಅದನ್ನು ಮಾಡುತ್ತಿದ್ದರು. ಸಂಸಪ್ತಕರೋ ಅದನ್ನು ಮಾಡುತ್ತಿದ್ದರು. ಅಥವಾ ನಿಮ್ಮ ಇಲ್ಲಿ ನೋಡಿ ಕರಂಡಕಾಸುರನನ್ನು ಮಾಡುತ್ತಿದ್ದರು, ಜಗಳ ಗ್ರಂಥಿಯನ್ನು ಮಾಡುತ್ತಿದ್ದರು. ನೀವು ಕಾಳಿಂಗನವರ ಹಾಡು ನೆನಪು ಮಾಡಿದರೆ, ಜನನಾಥ ಕೇಳಿಂತು ನವಕೋಟಿ ದೈತ್ಯರನ್ನು ಹನುಮಂತ ತೇರಲಿದ್ದವ ಮೇಲೆ ಹಾಕಿ ಹೊಡೆದು ಕೊಲ್ಲುವುದು, ಮತ್ತೆ ಹೋಗಿ ಕೂತುಕೊಳ್ಳುವುದು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿ. ಅದನ್ನೆಲ್ಲ ಕಂಡು ಕುರುರಾಯ ಸಂತಾಪದಿ. ಆ ಬಳಿಕ ಗೋಡ ನಾರಾಯಣ ಗಿಡದ್ದು, ಚಿಟ್ಟಾಣಿಯವರದ್ದು, ಗೋವಿಂದ ಭಟ್ರ ಕೌರವ ಪ್ರವೇಶ ಮಾಡೋದು. ಅಂದರೆ ನವಕೋಟಿ ದೈತ್ಯರಲ್ಲಿ ಕರಂಡಕಾಸುರ ಮತ್ತು ಜಗಳ ಗ್ರಂಥಿ ಅಂತ 2 ವೇಷ ಉಂಟು ನೋಡಿ. ಅದು 2 ಬಣ್ಣಗಳನ್ನು ಬೆಳಗ್ಗೆ ಕರಂಡಕಾಸುರ ಮಾಡಿ ಪಕ್ಕನೆ ಅದನ್ನು ಅಳಸಿ ಮತ್ತು ಜಗಳ ಗ್ರಂಥಿಯ ಕಲುಷಗಾಮಿನಿಯನ್ನವರು ಮಾಡಬಲ್ಲಂಥ ಚಾಕಚಕ್ಯತೆಯನ್ನು ಹೊಂದಿದ್ದರು. ಅದ್ಭುತವಾದಂಥ ಶಿಸ್ತಿತ್ತು, ಚಂದದ ಪ್ರತಿಭೆ, ಚಂದದ ಪ್ರಕಾಶ ರೂಪುಗೊಳ್ಳುವ ಹಾಗೆ ಬಣ್ಣ ಕಟ್ಟುತ್ತಿದ್ದರು. ಅವರನ್ನು ಎಷ್ಟೋ ಕಮ್ಮಟಗಳಿಗೆ ಕರ್ಕೊಂಡು ಹೋಗದವರಿದ್ದಾರೆ. ಖುಷಿ ಹರಿದಾಸ ಭಟ್ರು ಮತ್ತು ಹೇರಂಜೆಯವರೆಲ್ಲ ಕರ್ಕೊಂಡು ಹೋಗಿ ಅನೇಕ ಬಣ್ಣಗಳ ಮಾತನ್ನು ದಾಖಲೀಕರಣ ಮಾಡಿದ್ದು ಉಂಟು. ಈಗಲೂ ನೀವು ಯೂಟ್ಯೂಬ್ನಲ್ಲಿ ಹುಡುಕಿದ್ರೆ ಅದು ಅವರ ಖಾಸಗಿ ಸೊತ್ತು. ಆದರೂ ಈಗ ಒಂದೊಂದಾಗಿ ಯಾಕೋ ಜನರಿಗೆ ಪ್ರಯೋಜನ ಆಗಲಿ, ಇನ್ನು ಇಲ್ಲಿಟ್ಟು ನೋಡುವಂಥ ಹುಡುಗರಿಲ್ಲ, ಎಲ್ಲ ಮೊಬೈಲಲ್ಲಿ ಅಂತರ್ಗತರಾಗಿ ಹೋಗಿದ್ದಾರೆ. ದ್ವೈತಿಗಳಾದವರು ಮೊಬೈಲ್ನೊಳಗೆ ಅದ್ವೈತ ತತ್ವವಾಗಿ 5 ವರ್ಷದ ಮಗುವಿನಿಂದ ಹಿಡಿದು 50 ವರ್ಷದ ಮುದುಕ 60 ವರ್ಷದ ಮುದುಕನವರೆಗೆ ಮೊಬೈಲ್ನಿಂದ ಹಾಳಾಗಿ ಹೋಗಿದ್ದಾರೆ. ಇನ್ನು ಇದು ನೋಡುವ ಪಂಚಾಯತಿಗೆ ಇಲ್ಲ ಅಂತ ಈಗ ಒಂದೊಂದನ್ನೇ ಸ್ವಾಯತ್ತೆಯನ್ನು, ಕಾಪಿರೈಟನ್ನು ಬಿಟ್ಟುಕೊಟ್ಟು ಒಂದೊಂದನ್ನೇ ಯೂಟ್ಯೂಬಿಗೆ ಬಿಡಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನು ಎಲ್ಲರೂ ನೋಡಲಿ ಅಂತ. ಅದನ್ನು ನೋಡುವವರಿಲ್ಲ. ಅದು ಉಂಟಾ, ಅದನ್ನು ಉಜ್ಜಿ ಬೇರೆ ಹಾಕಿ ಬೇರೆ ರೀಲ್ಸ್ ನೋಡೋದು ಬಿಟ್ಟು ಇದನ್ನು ನೋಡುವುದಿಲ್ಲ ಅವರು. ಇದಿಲ್ವಾ, ಕೂಡಲೇ ಉಜ್ಜಿ ಬೇರೆ ನೋಡಿ ಆಯಿತು, ಬಿಡಿ, ವಿಷಯಾಂತರಕ್ಕೆ ಹೋಗ್ಲಿಕ್ಕಿಲ್ಲ. ಹಾಗಾಗಿ ಅಜ್ಜನ ಎಲ್ಲ ಬಣ್ಣಗಳ ಸಂಗ್ರಹ ಕೂಡ ಅಲ್ಲಿ ಇದೆ. ಅಜ್ಜನ ಬಣ್ಣದ ಮಹತ್ತಿಕೆ ಏನು ಎನ್ನುವುದನ್ನು ನಾವು ತೋರಿಸಿಕೊಡ್ತಾವೆ. ಅಜ್ಜನ ಎಲ್ಲ ಬಣ್ಣಗಳು ಮಗ ಸುಬ್ರಾಯನ ಕೈಯಲ್ಲಿದೆ. ಇತ್ತೀಚೆಗಷ್ಟೇ ನನ್ನ ಗೆಳೆಯ ಸುಬ್ರಾಯನನ್ನು ಒಬ್ಬ ಮಹನೀಯ ಉಡುಪಿಗೆ ಕರ್ಕೊಂಡು ಹೋಗಿ ಆಯ್ದ 30 ವೇಷಗಳನ್ನು ಬಹುದೊಡ್ಡ ಸಂಭಾವನೆ ಕೊಟ್ಟು ಅವರ ಕೈಯಿಂದಲೇ ಬಿಡಿಸಿ ಒಬ್ಬ ಚಿತ್ರಕಾರರನ್ನು ಕರೆಸಿ ಅವರ ಮೂಲಕವಾಗಿ ಅದಕ್ಕೆ ಆಕೃತಿ ಕೊಡಿಸಿ ಒಂದು ಶಿಬಿರ ಮಾಡಿ ಇದಕ್ಕೆ ಕಳುಹಿಸಿದ್ದಾರೆ. ಅವನು ಹೆಮ್ಮೆಯಿಂದ ನನ್ನ ಹತ್ರ ಹೇಳಿಕೊಳ್ತಾನೆ, ಹೀಗೆ ಮಾಡಿದರು ಜಬ್ಬಾರ ನನಗೆ, ಅದು ಭಾಳ ಖುಷಿ ಆಯಿತು ನನಗೆ. ಹಾಗಾಗಿ ಬಣ್ಣದ ಅಜ್ಜನಿಗೆ ಎಲ್ಲ ಬಣ್ಣದ ಮಟ್ಟುಗಳು, ಅದರ
ಪಟ್ಟುಗಳು ಕರಗತವಾಗಿತ್ತು. ಇನ್ನು ವೈಯಕ್ತಿಕವಾಗಿ ಅಜ್ಜ ಭಾಳ ಸರಳ ಜೀವಿ, ಭಾವಜೀವಿ, ಯಾವುದೇ ಲೌಕಿಕ ಮೋಹಗಳಿಗೆ ಒಳಗಾದವರಲ್ಲ. ಹೊಟ್ಟೆ ತುಂಬ ಊಟ ಮಾಡುವುದರಲ್ಲಿ ಬಹಳ ಪ್ರೀತಿ ಅಜ್ಜನಿಗೆ. ಅಜ್ಜನ ಊಟ ಮಾಡುವುದಕ್ಕೆ, ಅಜ್ಜನಾಗಿ ಊಟ ಮಾಡುವುದಕ್ಕೆ ಭಾಗ್ಯ ಬೇಕು. ಅದುವೇ ಅವರನ್ನು ಶತಮಾನದ ಅಂಚಿನವರೆಗೆ ಬದುಕಿಸಿದ್ದು. ಇಲ್ಲದಿದ್ದರೆ ಅವರು ತೀರಿಕೊಂಡದ್ದು ಕೂಡ ನೋಡಿ, 2004ನೇ ಇಸವಿ ಕಟೀಲು ಮೇಳದವರು ನಮ್ಮ ಸಂಪಾಜೆಯಲ್ಲಿ ಶಿರಾಡಿಭೂತ ಆಗುವ ಪತ್ತನಾಜೆಯ ದಿನ ಗೆಜ್ಜೆ ಬಿಚ್ಚುವುದು. ಆ ಬಿಚ್ಚುವ ದಿನವೇ ಅಜ್ಜ ತೀರಿಕೊಂಡಿದ್ದಾರೆ ನೋಡಿ. ಎಷ್ಟು ಕಾಕತಾಳೀಯ, ಎಷ್ಟು ಅದ್ಭುತವಾದಂತಹ ಸಾಮರಸ್ಯ ನೋಡಿ ಅದು. ಆ ದಿನ ಗೆಜ್ಜೆ ಬಿಚ್ಚುವುದು. ಆ ಕಾಲದಲ್ಲಿ ಅವರು ತೀರಿಕೊಂಡರು. ಆ ಅಜ್ಜ ತೀರಿಕೊಳ್ಳುವ ಕಾಲದಲ್ಲಿ ಕೂಡ ಒಂದು ಸಾರ್ಥಕತೆಯನ್ನು ಹೊಂದಿದವರು. ಇಂಥ ಅಜ್ಜನ ಬಗ್ಗೆ ಮಾತಾಡುವಾಗ ನನಗೆ ಯಾವುದನ್ನು ಹೇಳಬೇಕು ಯಾವುದನ್ನು ಬಿಡಬೇಕು ಅಂದರೆ ತಾಕಲಾಟಕ್ಕೆ ಒಳಗಾಗ್ತೇನೆ, ಸಿದ್ಧತೆಯರೆಲ್ಲ ಬಂದು ಹೇಳುವಂಥದ್ದಲ್ಲ. ಸಮಗ್ರವಾಗಿ ನೋಡಿದರೆ ಅಜ್ಜ ಬಹಳ ಮೃದು ಹೃದಯಿ, ಮಗುವಿನ ಮುಗ್ಧತೆ ಹೊಂದಿದವರು, ಮತ್ತೊಬ್ಬರ ಮುಂದೆ ಯಾವ ಕಾರಣಕ್ಕೂ ಕೈ ಚಾಚುವ ಸ್ಥಿತಿಯನ್ನು ತಂದುಕೊಂಡವರಲ್ಲ, ಸ್ವಾಭಿಮಾನಿಯೇ. ಕಷ್ಟ ಇದ್ದರೆ ಭಾಳ ಹತ್ತಿರವಾಗಿ ಕರೆದು ಒಂದು ಕಡೆ ಹೇಳುವರು, ಇದು ಹಿಂಗನೆ ಉಂಡು ಎಂತಂಗೊಂದು ಹಾಕೋಣ ಅಂತೇಳಿ ಹೇಳ್ತಿದ್ರು ಅವರು. ಹೊರತು ಯಾರಿಗೂ ಅರ್ಥ ಆಗುವ ಹಾಗೆ, ಯಾರಿಗೂ ತಿಳಿಯುವ ಹಾಗೆ, ಬಹಿರಂಗದಲ್ಲಿ ಕನಿಕರ ಹುಟ್ಟುವ ಹಾಗೆ, ದಯಾರ್ದ್ರ ಅಂತಃಕರಣದ ನಟನೆ ಮಾಡಿಕೊಂಡು ಬರುವ ಯಾವುದೇ ಸೋಗಲಾಡಿ ಬುದ್ಧಿ ಅಜ್ಜನಿಗಿರಲಿಲ್ಲ. ಮತ್ತು ಅಜ್ಜ ಮೃದು ಹೃದಯಿ ಇದ್ದಷ್ಟು ಕಾಲ ನೆಮ್ಮದಿಯಿಂದ ಬದುಕುವ ಪ್ರಯತ್ನವನ್ನು ಅವರು ಮಾಡಿದರು. ಅವರಿಗೆ ಸಿಕ್ಕಿದಂಥ ಸಂಬಳ ಅಲ್ಪ, ಅವರಿಗೆ ಸಿಕ್ಕಿದಂಥ ವಸ್ತು ಪರಿಕರಗಳು ಸಮ್ಮಾನಗಳು ಕಡಿಮೆ. ಅವರಿಗೆ ನಮ್ಮ ಕನಕಪುರದಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಸನ್ಮಾನ ಆಗಿದೆ. ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಆದ ದಿವಸ ಮರುದಿನ ಅವರು ಹೋಗಬೇಕು ರಾತ್ರಿ ಬಸ್ಸಿಗೆ. ಹಗಲು ಅದು ಪ್ರಕಟಗೊಂಡಾಗ, ಅದು ಘೋಷಣೆ ಆದಾಗ ನಾವು ತಕ್ಷಣ ಒಂದು ಸಭೆ ಮಾಡಿ ಅವರಿಗೆ ಹೋಗಬೇಕಾದಂಥ ವ್ಯವಸ್ಥೆಯನ್ನು ಯಕ್ಷಮಿತ್ರರ ಬಳಗ ಈಗಲೂ ಅವರನ್ನು ನೆನಪಿಸಿಕೊಳ್ಬೇಕು. ಸುಬ್ರಾಯ ಸಂಪಾಜೆ, ಜಯಾನಂದ ಸಂಪಾಜೆ, ದಿವಾಕರ ರೈ, ಆಮೇಲೆ ನಮ್ಮ ವೆಂಕಟೇಶ, ಚಂದ್ರಶೇಖರಾಚಾರ್ಯ, ಉಳಿದವರೆಲ್ಲ ನಮ್ಮ ಬಳಗದವರು ಆಗಲೇ ಸ್ವಲ್ಪ ಮೊತ್ತೆಲ್ಲ ಸಂಗ್ರಹಿಸಿ ಅವರಿಗೆ ಹೋಗುವುದಕ್ಕೆ ವ್ಯವಸ್ಥೆ ಮಾಡಿ ಆ ಕಾಲದಲ್ಲಿ ಕಳುಹಿಸಿಕೊಟ್ಟೆವು. ಅನೇಕ ಮಹತ್ವಪೂರ್ಣವಾದ ಸನ್ಮಾನಗಳಾಗಿದ್ದಾವೆ. ಒಮ್ಮೆ ರಷ್ಯಾದ ಅಧ್ಯಕ್ಷರು ಅವರು ಬಂದಲ್ಲಿ ಇವರ ಯಕ್ಷಗಾನದ ಪ್ರಯೋಗ ಆಗಿದೆ ಅಂತ ನಾವು ಕೇಳುವುದು. ಇವರ ಅಟ್ಟಹಾಸಕ್ಕೆ ಅವರು ಗಡಗಡ ನಡುಗಿ ಹೋಗಿದ್ರಂತೆ. ಆಮೇಲೆ ತಾಷ್ಕೆಂಟಿಗೆ ಕ್ಷಮಿಸಿ ಮೋಸ್ಕೋಕ್ಕೆ ಕರೆದ್ರಂತೆ. ಅಜ್ಜನಿಗೆ ಮತ್ತೆ ಅದು ಹೋಗ್ಲಿಕ್ಕಾಗಲಿಲ್ಲ. ಅವರ ಅಧ್ಯಕ್ಷ ಸ್ಥಾನ ಬದಲಾಗಿರಬೇಕು. ಅವರ ಅಟ್ಟಹಾಸ, ಅವರು ರಾತ್ರಿಗಳನ್ನೆಲ್ಲ ಹಗಲು ಮಾಡಿದ ವೈಭವೋಪೇತವಾದಂಥ ಬಣ್ಣದ ವೇಷದ ಪರಿವೇಶ, ಆ ದಾಪುಗಾಲಿನ ಪ್ರವೇಶದ ಕ್ರಮ, ಅದೆಲ್ಲ ಅಷ್ಟು ಸುಲಭ ಅಲ್ಲ. ಕ್ರಮ ಬಿಟ್ಟು ಹೋಗುವಂಥವ್ರು ಅಜ್ಜ ಅಲ್ಲೇ ಅಲ್ಲ. ನಮ್ಮ ಗಂಗಾಧರ ಬೆಳ್ಳಾರೆ ನನ್ನ ಗೆಳೆಯ ಜೀವಂತ ಇರುವ ಕಾಲದಲ್ಲಿ ನನಗೆ ಆಟ ಮಾಡುವ ಹುಚ್ಚು ಭಾಳ. ಆ ಕಾಲದಲ್ಲಿ ದಕ್ಷಾಧ್ವರ ರುಕ್ಮಿಣಿ ಕಲ್ಯಾಣ ಆಟ ಮಾಡುವಾಗ ಇವರದ್ದು ದಕ್ಷ ಗಂಗಾಧರ ಬೆಳ್ಳಾರದ್ದು, ಇವರದ್ದೇ ವೀರಭದ್ರ. ಅದರಲ್ಲಿ ವೀರಭದ್ರ ಬಂದ ತಕ್ಷಣ ಅವಮಾನ ಆಯಿತು ಅಂತ ಒಂದು ಹೇಳಬೇಕು. ಅದರಲ್ಲಿ ಏನು ವಿಶೇಷ ಇಲ್ಲ, ತಾಳ ಮದ್ದಳೆಯಲ್ಲೆಲ್ಲ ದೊಡ್ಡ ಸಂಗತಿ ಅಲ್ಲ. ಅದು ಕ್ರಮ ಬಿಟ್ಟು ಹೋಗುವಾಗಿಲ್ಲ, ಆಟದ ಶಿಸ್ತು ಬಿಟ್ಟು ಹೋಗುವಾಗಿಲ್ಲ. ಅವಮಾನ ಆಯಿತು ಅಂದರೆ ಅವ್ರು ಎತ್ತುತ್ತಿದ್ದರು. ಯಾರಿಂದ ಅವಮಾನ ಅಂತ ಒಂದು ಪ್ರವೇಶ ಇತ್ತು. ಮತ್ತೆ ಬಾರಣೆಗೆಲ್ಲ ಕ್ರಮ ಉಂಟಲ್ಲ ಮೊದಲು. ಆದರೆ ಗಂಗಾಧರನಿಗೆ ಅದು ಮರ್ತೋಯ್ತು. ಅವನನ್ನು ಗಟ್ಟಿ ಹಿಡಿದು ಹೇಳಿಸಿದ್ರು ಅವನ ಬಾಯಿಂದ ಅವಮಾನ ಆಯಿತು ಅಂತ. ಹೇಳಿದ ಮೇಲೆ ಮತ್ತೆ ಪದ್ಯ ಹೇಳುವ ದಾಸರ ಬೈಲು ಚನ್ಯನಾಯಕರು, ಗಾನಕೋಗಿಲೆ ಅಂತ ಕರೆಯಲ್ಪಟ್ಟವರಲ್ವ, ನಮ್ಮ ಹೆಮ್ಮೆ ಅದು. ನಮ್ಮ ಸುಳ್ಯದ ಕಥೆ ಹೇಳುವಾಗ ನಾನು ರೋಮಾಂಚಿತಗೊಳ್ಳುತ್ತೇನೆ. ದಾಸರ ಬೈಲು ಚನ್ನನಾಯಕರು ನಿಜವಾದ ಅರ್ಥದಲ್ಲಿ ಕಡತೋಕರ ಜೊತೆಗೆ ಆ ಪದ್ಯ ಹೇಳ್ತಾ, ಏನು ಮಾಡುವ ಮರಯ, ನಿನ್ನ ಗಾನ ಕೋಗಿಲೆ ಹೌದು, ಆದರೆ ಕೋಗಿಲೆಯಾಗಿಯೇ ಉಳಿತೀಯೋ ಏನೋ, ಕಾಗೆ ಆಗಿ ಉಳಿದು ಬಿಡ್ತೀಯೋ ಅಂತ ಹೇಳಿದ್ರಂತೆ. ನಿನ್ನ ಗಾನ ಕೋಗಿಲೆ ಹೌದು, ಈ ಪ್ರತಿಷ್ಠೆಯ ಕಣದಲ್ಲಿ ನೀನು ಕಾಗೆ ಆಗಿ ಬಿಡ್ತೀಯೋ ಅಂತ ನನಗೆ ಕಾಣ್ತದೆ ಅಂತ. ಅಂತಹ ಅವರು ಪದ್ಯ ಹೇಳಿದರು ಆ ಕಾಲದಲ್ಲಿ. ಹಾಗಾಗಿ ಅಜ್ಜ ಪರಂಪರೆಯ ಬಗ್ಗೆ ವಿಶೇಷವಾದಂಥ ಅಭಿಮಾನ, ಗೌರವ, ಶ್ರದ್ಧೆ ಉಳ್ಳವರಾಗಿದ್ದರು. ಮತ್ತು ಅಜ್ಜ ಸ್ನೇಹ ಜೀವಿ. ಅಜ್ಜ ಕಮ್ಮಟಗಳಲ್ಲಿ ಭಾಗವಹಿಸ್ತಿದ್ರು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ರು, ಪ್ರೀತಿಯಿಂದ ಮಾತಾಡ್ತಿದ್ರು. ಬರೀ ಚಾಯೆ ಕುಡಿಕ ಅಂತ ಕರೀತಿದ್ರು, ಬರೀ ತುಮ್ಮ ತಿನ್ನ ಅಂತೇಳಿ ತಿಂತಿದ್ರು. ಹೀಗೆಲ್ಲ ಅಜ್ಜನ ಬಗ್ಗೆ ನೆನಪುಗಳೆಲ್ಲ ಭಾಳ ಆತ್ಮೀಯವಾದದ್ದು. ಕೃತಕ ಅಲ್ಲ ಅದು, ಎಲ್ಲೋ ಬರ್ಕೊಂಡು ಬಂದು ಒಂದೊಂದೇ ನೋಡಿ ಹೇಳುವಂಥದ್ದಲ್ಲ. ಅದು ಹೃದಯದ ಸಂಪುಟದಲ್ಲೂ ಚಿತ್ತದ ಭಿತ್ತಿಯಲ್ಲೂ ದಾಖಲಾದಂತಹ ಸೂರ್ಯಚಂದ್ರರಿರುವವರೆಗೆ ರಾಮಾಯಣದ ಬಗ್ಗೆ ಹೇಳುವುದಿಲ್ಲ. ಎಲ್ಲಿವರೆಗೆ ನದಿಗಳಿರ್ತದೋ, ಗುಡ್ಡ ಬೆಟ್ಟಗಳಿರ್ತದೋ, ಹಸಿರು ವನಗಳಿರ್ತಾರೋ, ಆಕಾಶ ಭೂಮಿ ಇರ್ತದೋ, ಅಲ್ಲಿವರೆಗೆ ರಾಮಾಯಣ ಇರ್ತದೆ ಅಂತ ಹೇಗೋ ಅಜ್ಜ ಎನ್ನುವುದರ ಜೊತೆಗೆ ಬಣ್ಣ ಎನ್ನುವುದು ಸೇರಿಕೊಂಡದ್ದರಿಂದ ಬಣ್ಣದ ಮಾಲಿಂಗನ ಬಣ್ಣ ಎನ್ನುವುದು ಕೂಡ ನಮ್ಮ ಹೃದಯದೊಳಗೆ ಉಳಿದು ಹೋದದ್ದು. ಅಂಥ ಅಜ್ಜನನ್ನು ಸಂಸ್ಮರಣೆ ಮಾಡಲಿಕ್ಕೆ ಭಾಳ ವಿಷಯಗಳುಂಟು. ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಚದುರಿ ತುಂಬ ಆಚೆ ಈಚೆಗೆ ಹೋಗಿದೆ. ಹೆಚ್ಚು ತಡ ಮಾಡಲಿಕ್ಕಿಲ್ಲ, ಈಗಾಗಲೇ ತಡ ಆಗಿದೆ, ತುಂಬ ಮಾತಾಡಿಬಿಟ್ಟೆ. ಹಾಗಾಗಿ ಈ ಬಣ್ಣದಜ್ಜನ ಸ್ಮೃತಿಯಾನದಲ್ಲಿ ನನ್ನನ್ನು ಕರೆದು ಈ ರೀತಿಯಾಗಿ 4 ಮಾತುಗಳನ್ನು ಅವರ ಬಗ್ಗೆ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಒಂದು
ಕೃಪಾಳು ಬುದ್ಧಿಗೆ ನಾನು ಶರಣು ನಮಸ್ಕಾರ ಹೇಳ್ತೇನೆ, ಆ ಔದಾರ್ಯಕ್ಕೆ ನಾನು ತಲೆಬಾಗುತ್ತೇನೆ. ಆ ಬಳಿಕ ನಮ್ಮ ಈಶ ವಿದ್ಯಾಲಯದ ಬಗ್ಗೆ ಹೇಳಬೇಕು. ಬಹಳ ಜನಜನಿತವಾದ ಹೆಸರು, ಶಿಕ್ಷಣ ರಂಗದಲ್ಲಿ ಉತ್ಕ್ರಾಂತಿಯನ್ನು ಸಾಧಿಸಿದ್ದು. ನಮ್ಮಿಂದ ಕಲೀಲಿಕ್ಕೆ ಸಾಧ್ಯವೋ, ಯಾಕೆ ಸಾಧ್ಯ ಇಲ್ಲ ಅಂತ ಉತ್ತರ ಕೊಟ್ಟ ಸಂಸ್ಥೆ ಅದು. ನಾನು ಕಲೀಲಿಕ್ಕೆ ಸಮರ್ಥನೋ, ನಾನು ಕಲೀಲಿಕ್ಕೆ ಅರ್ಹನೋ, ನೀನೇ ಪಾತ್ರ ಅಂತೇಳಿ ಬೆನ್ನು ದಡವಿ ನೆತ್ತಿ ದಡವಿ ಬಾ ಕಲಿ ಅಂತೇಳಿ ಕಲಿಸಬಹುದಾದಂಥ ನಿಜವಾದ ಅರ್ಥದ ಈಶ ಸೃಜನಶೀಲತೆ ಉಳ್ಳಂಥ ವಿದ್ಯಾಲಯ ಅದು. ಈಗ ಭಾಳ ಚಂದದ ತನ್ನ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸುವ ಹೊಸ್ತಿಲಲ್ಲಿ ಅದಕ್ಕೆ ಬೇಕಾದ ಆ್ಯಂಬುಲಮನ್ನು ಬಿಡುಗಡೆ ಮಾಡಿದೆ. ಅದನ್ನು ಮಾಡಿದವರು ನಿಮ್ಮ ಅವರ ಸುಪುತ್ರ, ಅದನ್ನು ಅವರ ಸಂಬಂಧದಲ್ಲಿ ಹುಡುಗನನ್ನು ನೋಡಿದ್ದೇನೆ. ಆಗ ನಿಜವಾದ ಅರ್ಥದಲ್ಲಿ ಆ ಅಪ್ಪತನ ಸಾರ್ಥಕ ಆಯಿತು ಆ ಮಗನ ಮೂಲಕ. ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ನಿಜವಾಗಿ ಅವರಲ್ಲಿ ಈಶತ್ವ, ವಶಿತ್ವ, ಪ್ರಾಪ್ತಿ, ಪ್ರಾಕಾಮ್ಯ ಅಂತ ಅಣಿಮಾದಿ ಅಷ್ಟಸಿದ್ಧಿ ಉಂಟಲ್ಲ, ನಿಜವಾದ ಈಶತ್ವ ಅವರಿಗೆ ಒದಗಿ ಬರಲಿ ಅಂತ ಹಾರೈಸ್ತೇನೆ. ಈ ವರ್ಷದ ಎಲ್ಲ 25 ವರ್ಷದ ಕಾರ್ಯಕ್ರಮ ಶೈಕ್ಷಣಿಕವಾದ ರಂಗದಲ್ಲಿ ಹೊಸ ಸಂಚಲನವನ್ನು ಉಂಟು ಮಾಡಲಿ. ಪ್ರಾಯೋಗಿಕವಾಗಿ ನೀವು ಏನನ್ನು ಪ್ರಸ್ತುತಗೊಳಿಸುವುದಕ್ಕೆ ಬಯಸ್ತೀರೋ ಆ ಎಲ್ಲ ಕನಸುಗಳು ಈಡೇರಲಿ ಅಂತ ಹಾರ್ದವಾಗಿ ನಾನು ಹಾರೈಸ್ತೇನೆ. ಬಣ್ಣದ ಅಜ್ಜನನ್ನು ಈಗ ನನಗೆ ಕಾಣುವ ಹಾಗೆ ದೇವೇಂದ್ರನ ಒಡ್ಡೋಲಗ ನಡೀತಾ ಇರ್ಬೋದು. ಬಣ್ಣದ ಅಜ್ಜನ ರೌದ್ರ ಭೀಮ ಪ್ರವೇಶ ಮಾಡಿ ಬರುವುದು ಅಂತ ಕಾಣ್ತದೆ. ನೆಟ್ಲೆ ಅವರು ಚೆಂಡ ಬಾರಿಸ್ತಾರೆ ಏನೋ, ದಿವಾಣರು ಮದ್ದಳಗಿರಬೇಕು, ಬಲಿಪೂರು ಪದ್ಯಕ್ಕಿರಬೇಕು, ಎಲ್ಲ ನೆನಪು ಮಾಡುವಾಗ ಖುಷಿ ಅನ್ನಿಸ್ತದೆ. ಅವರು ದೇವಲೋಕದಲ್ಲಿ ಹಾಯಾಗಿರಲಿ. ಎಲ್ಲರಿಗೂ ನಮಸ್ಕಾರ. ಬಣ್ಣದಜ್ಜನನ್ನು ಬಹಳ ಹತ್ತಿರದಿಂದ ಬಲ್ಲವರಾಗಿದ್ದುಕೊಂಡು ತಮ್ಮ ಅದ್ಭುತವಾದ ವಾಕ್ಚಾತುರ್ಯದ ಮೂಲಕ ನಮ್ಮೆಲ್ಲರನ್ನು ಮಂತ್ರಮುಗ್ಧರನ್ನಾಗಿಸಿ ಅಜ್ಜನ ಬಗ್ಗೆ ಹಲವಾರು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟ ಶ್ರೀಯುತ ಜಬ್ಬರ್ ಸಂಪಾಜೆ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಬಣ್ಣದ ಮಹಾಲಿಂಗ ಯಕ್ಷಸ್ಮೃತಿ ಪುರಸ್ಕಾರ ಪ್ರದಾನ. ತಮ್ಮ ಅದ್ಭುತ ಬಣ್ಣದ ವೇಷಗಾರಿಕೆಯ ಮೂಲಕ ಯಕ್ಷ ಪ್ರೇಮಿಗಳ ಜನಮಾನಸದಲ್ಲಿ ನೆಲೆ ನಿಂತ ಮೇರು ಕಲಾವಿದ ಬಣ್ಣದ ಮಹಾಲಿಂಗರ ಹೆಸರಿನಲ್ಲಿ ನೀಡುತ್ತಿರುವ 4ನೇ ತಿಂಗಳ ಬಣ್ಣದಜ್ಜನ ಸ್ಮೃತಿಯಾನದ ಪ್ರಯುಕ್ತ ಬಣ್ಣದ ಮಹಾಲಿಂಗ ಯಕ್ಷಸ್ಮೃತಿ ಪುರಸ್ಕಾರ ಪ್ರದಾನ. ಈ ಸನ್ಮಾನವನ್ನು ಪಡೆಯಲಿಕ್ಕಿರುವವರು ಶ್ರೀಯುತ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ, ನಾಟ್ಯ ಗುರುಗಳು, ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಯ ಹಲವಾರು ಸಂಸ್ಥೆಗಳಲ್ಲಿ ನಾಟ್ಯ ತರಬೇತಿಯನ್ನು ನೀಡಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ನಾಟ್ಯ ತರಬೇತಿಯನ್ನು ನೀಡಿರುವವರು, ಹವ್ಯಾಸಿ ಯಕ್ಷಗಾನ ಕಲಾವಿದರು ಕೂಡ ಹೌದು. ಶ್ರೀಯುತರಿಗೆ ವೇದಿಕೆಯಲ್ಲಿರುವಂತಹ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿಗಳು ಸೇರಿಕೊಂಡು ಬಣ್ಣದ ಮಹಾಲಿಂಗ ಯಕ್ಷಸ್ಮೃತಿ ಪುರಸ್ಕಾರವನ್ನು ಪ್ರದಾನ ಮಾಡಬೇಕಾಗಿ ಕೇಳಿಕೊಳ್ತಾ ಇದೆ. ಶ್ರೀಯುತ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ಇವರಿಗೆ ನೀಡುತ್ತಿರುವ ಸನ್ಮಾನ ಪತ್ರವನ್ನು ಶ್ರೀಮತಿ ಗೀತಾ ಮೇಡಮ್ ರವರು, ಕನ್ನಡ ಉಪನ್ಯಾಸಕಿ, ಈಶಾ ವಿದ್ಯಾಲಯ ಪುತ್ತೂರು, ತಾವು ವಾಚಿಸಬೇಕಾಗಿ ಕೇಳಿಕೊಳ್ತೇವೆ. ಪುತ್ತೂರಿನ ಹತ್ತೂರಿನ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಗೆ ಮನಸ ಪೊಡಮಡುತ್ತಾ, ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಸೂತ್ರದ ಅಡಿಯಲ್ಲಿ ಈಶಾ ವಿದ್ಯಾಲಯ ನೆಲ್ಲಿಕಟ್ಟೆ ಪುತ್ತೂರು ಕಾರ್ಯಾಚರಿಸ್ತಾ ಇದೆ. ಇದರ ಸಂಭ್ರಮದ ಬೆಳ್ಳಿ ಹಬ್ಬದ ಪ್ರಯುಕ್ತ ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು, ಬಣ್ಣದ ಜನ ಸ್ಮೃತಿಯಾನ 4 ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ನಾಟ್ಯ ಗುರುಗಳು ಇವರಿಗೆ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಸಮರ್ಪಿಸುತ್ತಿರುವಂತಹ ಬಣ್ಣದ ಮಹಾಲಿಂಗ ಯಕ್ಷ ಸ್ಮೃತಿ ಪುರಸ್ಕಾರ. ಲಲಿತ ಕಲೆಗಳ ಸಾಲಿಗೆ ಸೇರುವ ಯಕ್ಷಗಾನವು ಕರಾವಳಿ ಕರ್ನಾಟಕದ ಗಂಡು ಕಲೆ ಎನಿಸಿದೆ. ಇದೊಂದು ಪ್ರಾಚೀನ ಕಲೆಯಾಗಿದ್ದು ಇದರೊಳಗೆ ಸಂಗೀತ, ಸಾಹಿತ್ಯ, ಅಭಿನಯ, ಚಿತ್ರ, ಕುಣಿತ, ವೇಷಭೂಷಣ, ಅಲಂಕಾರ ಹೀಗೆ ಕಲೆಯ ಎಲ್ಲ ಅಂಗಗಳು ಹಾಸುಹೊಕ್ಕಾಗಿರುವುದರಿಂದ ಇದೊಂದು ಸಂಕೀರ್ಣ ಕಲೆಯಾಗಿ ಜನರ ಮನಸ್ಸನ್ನು ಸೂರೆಗೊಳಿಸುವಂತಹ ಶಕ್ತಿ ಯಕ್ಷಗಾನಕ್ಕಿದೆ. ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವಂತಹ ಈಶ ವಿದ್ಯಾಲಯ ನೆಲ್ಲಿಕಟ್ಟೆ ಪುತ್ತೂರು ಮತ್ತು ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು ಇದರ ನೇತೃತ್ವದಲ್ಲಿ ನಡೆಯುವ ಬಣ್ಣದ ಜನ ಸ್ಮೃತಿಯಾನ 4 ಬಣ್ಣದ ಮಹಾಲಿಂಗರ ನೆನಪಿನಲ್ಲೊಂದು ಯಕ್ಷ ಪಯಣ ಕಾರ್ಯಕ್ರಮದಲ್ಲಿ ಬಣ್ಣದ ಮಹಾಲಿಂಗ ಯಕ್ಷ ಸ್ಮೃತಿ ಪುರಸ್ಕಾರವನ್ನು ನೀಡಿ ಗೌರವಿಸಲ್ಪಡುತ್ತಿರುವಂತಹ ನಾಟ್ಯಗುರು ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಾಣಾಜೆ ಗ್ರಾಮದ ಉಡ್ಡಂಗಳ ಎಂಬ ಊರಿನಲ್ಲಿ ದಿವಂಗತ ಶ್ರೀ ಕುಂಜಣ್ಣ ಪೂಜಾರಿ ಮತ್ತು ಶ್ರೀಮತಿ ಕುಸುಮ ದಂಪತಿಗಳ
ಪ್ರಥಮ ಪುತ್ರರಾಗಿ ಜನಿಸಿದರು. ಬಾಲ್ಯಕಾಲದಿಂದಲೇ ಯಕ್ಷಗಾನದಲ್ಲಿ ಅತ್ಯಂತ ಅಭಿರುಚಿಯನ್ನು ಹೊಂದಿರುವ ಇವರು 1988ರಲ್ಲಿ ಯಕ್ಷಗಾನದ ಶ್ರೇಷ್ಠ ಗುರುಗಳಾದಂತಹ ಶ್ರೀ ಸಪ್ಪಣಕೋಡಿ ರಾಮಭಟ್ಟರ ಶಿಷ್ಯರಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ರಂಗ ಪ್ರವೇಶ ಮಾಡಿದರು. ಇವರು ಹೆಚ್ಚಾಗಿ ಕಿರೀಟ ವೇಷಗಳಾದ ದೇವೇಂದ್ರ, ರಕ್ತಬೀಜ, ಅರ್ಜುನ, ಕರ್ಣ, ದಶರಥ ಮುಂತಾದಂತಹ ಪಾತ್ರಗಳನ್ನು ಮಾಡುತ್ತಿದ್ದರು. ಅದರಲ್ಲೂ ದೇವೇಂದ್ರನ ಪಾತ್ರ ಇವರಿಗೆ ಅತ್ಯಂತ ಅಚ್ಚುಮೆಚ್ಚಾಗಿರುವಂತಹ ಪಾತ್ರ. ತನ್ನ ಊರಿನಲ್ಲಿ ಇವರು ದೇವೇಂದ್ರ ಬಾಳಪ್ಪಣ್ಣ ಎಂದೇ ಹೆಸರುವಾಸಿಯಾಗಿರುವವರು. 2005ರಿಂದ ಯಕ್ಷಗುರುಗಳಾಗಿ ಮಕ್ಕಳಲ್ಲಿ ಯಕ್ಷಗಾನದ ಅಭಿರುಚಿಯನ್ನು ಮೂಡಿಸಬೇಕೆಂದು ಸುಮಾರು 20 ವರ್ಷಗಳಿಂದ ಆರ್ಲ ಪದವಿನಲ್ಲಿ ಮಕ್ಕಳಿಗೆ ಉಚಿತವಾಗಿ ಯಕ್ಷಗಾನ ನಾಟ್ಯ ತರಬೇತಿಯನ್ನು ನೀಡುತ್ತಿದ್ದಾರೆ. ಶ್ರೀ ಸುಬ್ರಹ್ಮಣ್ಯ ಯಕ್ಷಗಾನ ಕಲಾ ಸಂಘದ ಆರ್ಲ ಪದವು ಪಾಣಾಜಯ ಉಪಾಧ್ಯಕ್ಷರಾಗಿ, ಕೋಶಾಧಿಕಾರಿಯಾಗಿ, ಕಾರ್ಯದರ್ಶಿಯಾಗಿ, ಪ್ರಸ್ತುತ ಅಧ್ಯಕ್ಷರಾಗಿ ಇವರು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಾ ಧಾರ್ಮಿಕ ಕ್ಷೇತ್ರ ಭಜನಾ ಮಂದಿರ ಶಾರದೋತ್ಸವ ಸಮಿತಿಯಲ್ಲಿ ಸಕ್ರಿಯ ಸೇವೆ, ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಗೌರವಾಧ್ಯಕ್ಷರಾಗಿ ಗುರುತಿಸಿಕೊಂಡಿರುವವರು. ಪ್ರಸ್ತುತವಾಗಿ ಇವರು ವಿವೇಕಾನಂದ ತೆಂಕಿಲ ಪುತ್ತೂರು, ಅಂಬಿಕಾ ವಿದ್ಯಾಲಯ ಬಪ್ಪಳಿಗೆ ಪುತ್ತೂರು, ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ಮಾಣಿ, ಸರಸ್ವತಿ ವಿದ್ಯಾಮಂದಿರ ನರಿಮೊಗರು ಪುರುಷರಕಟ್ಟೆ, ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಪಾಡಿ, ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ, ಶ್ರೀಕೃಷ್ಣ ಭಜನಾ ಮಂದಿರ ಕೌಡಿಚಾರು, ಈಶ ವಿದ್ಯಾಲಯ ನೆಲ್ಲಿಕಟ್ಟೆ ಪುತ್ತೂರು ಮುಂತಾದ ಹಲವಾರು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿಯನ್ನು ನೀಡುತ್ತಿದ್ದಾರೆ. ಇವರು ಈಗಾಗಲೇ ಸುಮಾರು 3,000ಕ್ಕೂ ಅಧಿಕ ವಿದ್ಯಾರ್ಥಿ ವೃಂದವನ್ನು ಹೊಂದಿರುತ್ತಾರೆ. ಧರ್ಮಪತ್ನಿ ಶ್ರೀಮತಿ ಪುಷ್ಪಾವತಿ, ಮಗಳು ಧೃತಿ ಮತ್ತು ಮಗ ಪ್ರಖ್ಯಾತ್ ಇವರೊಂದಿಗೆ ನೆಮ್ಮದಿಯ ಸಂಸಾರ ಜೀವನದೊಂದಿಗೆ ಇನ್ನಷ್ಟು ಕಾಲ ಯಕ್ಷಕಲಾ ಮಾತೆಯ ಸೇವೆ ಮಾಡುವ ಭಾಗ್ಯ ಇವರ ಮುಂದಿನ ಜೀವನದ ಎಲ್ಲ ಕ್ಷೇತ್ರದಲ್ಲಿ ಯಶಸ್ಸು ದೊರೆಯಲಿ ಹಾಗೂ ಹತ್ತೂರ ಒಡೆಯ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ದೇವರು ಇವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಲಿ ಎಂದು ಹಾರೈಸುತ್ತಿರುವಂತಹ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಉಪನ್ಯಾಸಕ ವೃಂದ, ವಿದ್ಯಾರ್ಥಿ ವೃಂದ, ಹಿರಿಯ ವಿದ್ಯಾರ್ಥಿ ವೃಂದ, ಈಶಾ ಶಿಕ್ಷಕ ರಕ್ಷಕ ಸಂಘ, ಆಡಳಿತ ಮಂಡಳಿ, ಈಶ ವಿದ್ಯಾಲಯ ನೆಲ್ಲಿಕಟ್ಟೆ ಪುತ್ತೂರು, ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸರ್ವ ಸದಸ್ಯರು, ಅವಕಾಶಕ್ಕಾಗಿ ವಂದನೆಗಳು. ಅಭಿನಂದನೆಗಳು. ಇನ್ನು ಮುಂದಕ್ಕೆ ಈಶಾ ಬೆಳ್ಳಿ ಹಬ್ಬದ ಲಾಂಛನವನ್ನು ಬಿಡುಗಡೆಗೊಳಿಸಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀಯುತ ನಾರಾಯಣ್ ರೈ ಕುಕ್ಕುವಳ್ಳಿ, ಸಾಹಿತಿಗಳು, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು, ತಾವು ಈ ಎರಡೂ ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ನಮ್ಮೆಲ್ಲರ ಆರಾಧ್ಯ ಮೂರ್ತಿ, ನಮ್ಮನ್ನೆಲ್ಲ ಒಟ್ಟುಗೂಡಿಸುವಂತಹ ಶ್ರೀ ಮಹಾಲಿಂಗೇಶ್ವರನಿಗೆ ತಲೆಬಾಗಿ ನಮಿಸ್ತಾ, ಈ ಒಂದು ಪುಣ್ಯ ಮಣ್ಣಿನಲ್ಲಿ ನಾವೆಲ್ಲ ಸೇರಿರುವಂಥದ್ದು ಒಂದು ಯೋಗ ಸಂಬಂಧ. ಇವತ್ತು ಈಶಾ ವಿದ್ಯಾಲಯ ನೆಲ್ಲಿಕಟ್ಟೆ ಸಂಭ್ರಮದ ಬೆಳ್ಳಿ ಹಬ್ಬದ ಪ್ರಥಮ ಹೆಜ್ಜೆಯನ್ನು ಇಟ್ಟು ಮುಂದೆ ಶತಮಾನದ ಕಡೆಗೆ ಸುವರ್ಣ ವಜ್ರ ಮಹೋತ್ಸವ ಶತಮಾನದ ಕಡೆಗೆ ಸಾಗುವಂತಹ ಒಂದು ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಯ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಬೆಳಿಗ್ಗೆ ಭಾಳಷ್ಟು ಒಳ್ಳೆಯ ಮನಸ್ಸಿನಿಂದ ಈ ದೇವಾಲಯದ ಆಡಳಿತ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀ ಪಂಜುಗುಡ್ಡೆ ಈಶ್ವರ ಭಟ್ ಅವರು ದೀಪ ಪ್ರಜ್ವಲನಗೊಳಿಸಿ ಭಾಳಷ್ಟು ಒಳ್ಳೆಯ ಮಾತುಗಳಿಂದ ಇದಕ್ಕೆ ನಾಂದಿ ಹಾಡಿದ್ದಾರೆ. ನಾವೆಲ್ಲ ಸಾಕ್ಷಿಗಳಾಗಿದ್ದೇವೆ. ಇವತ್ತು ಇನ್ನೊಂದು ಕಾರ್ಯಕ್ರಮ, ನಾವು ಕಲೆ, ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ ಅಂದಾಗ ನಮಗೆ ಹಿರಿಯರ ನೆನಪನ್ನು ನಾವು ಮಾಡಿಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯವಾದಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಶಿಕ್ಷಣ, ಕಲೆ, ಸಾಹಿತ್ಯ, ಸಂಸ್ಕೃತಿಯ ಮೂಲ ಮುಖ್ಯವಾದಂಥ ಬೇರನ್ನು, ಆ ಹಿರಿಯರನ್ನು ನಾವು ಇವತ್ತು ಸ್ಮೃತಿ ಮಾಡಿಕೊಳ್ಳುವಂಥದ್ದು ಮತ್ತು ಅವರನ್ನು ಸಮಾಜಕ್ಕೆ ಪರಿಚಯಿಸುವಂಥದ್ದು. ಅಂದರೆ ಪರಿಚಯ ಬೇಕಾಗಿಲ್ಲ, ಯಾಕೆಂದರೆ ಅವರು ಬೆಳ್ಕೊಂಡು ಬಂದಂತಹ ಹಿರಿಯ ಒಬ್ಬ ಕಲಾವಿದರು ಬಣ್ಣದಜ್ಜ, ಅವರ ಸ್ಮೃತಿಯಾನ ನಮ್ಮ
ಈಗಿನ ಯುವ ಜನತೆಗೆ ಆಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬಣ್ಣದ ಮಹಾಲಿಂಗ ಒಂದು ಯೋಗ ಮಹತ್ವಭಾರನ ಈ ಒಂದು ನೆಲೆಯಲ್ಲಿ ಅವರ ಸ್ಮೃತಿಯಾನ ಮಾಡುವಂಥದ್ದು ಮತ್ತು ಅವರ ಹೆಸರಿನ ಈ ಒಂದು ಬಣ್ಣದ ಮಹಾಲಿಂಗ ಯಕ್ಷ ಸ್ಮೃತಿ ಪುರಸ್ಕಾರವನ್ನು ಕೂಡ ನಮ್ಮ ಊರಿನ ಯುವ ಕಲಾವಿದ ಬಾಲಕೃಷ್ಣ ಪೂಜಾರಿ ಅವರಿಗೆ ನೀಡಿರುವಂಥದ್ದು. ಇದೆಲ್ಲಕ್ಕೆ ನಾವೆಲ್ಲ ಸಾಕ್ಷಿಯಾಗಿರುವ ಸಂದರ್ಭದಲ್ಲಿ ಇವತ್ತು ಬಹಳ ಮುಖ್ಯವಾಗಿ ಯಕ್ಷಗಾನದಲ್ಲಿ ಅರ್ಥಧಾರಿಯಾಗಿ ಕಲಾ ಬಾಂಧವ್ಯವನ್ನು ಮೆರೆಸಿರುವಂತಹ ನಮ್ಮೆಲ್ಲರ ಆತ್ಮೀಯ ಕಲಾವಿದರು ಜಬ್ಬರ್ ಸಮೋ ಅವರು ಬಹಳಷ್ಟು ನಮಗೆಲ್ಲ ಸ್ಫೂರ್ತಿಯಾಗಿ ಮಾತನಾಡಿದರು. ಇಡೀ ಯಕ್ಷ ಆ ಒಂದು ಪಯಣವನ್ನೇ ನಮ್ಮ ಮುಂದೆ ಇಟ್ಟರು. ಬಣ್ಣದ ಜನ ಆ ಬಣ್ಣದ ಬದುಕಿನ ಯಾನವನ್ನು ನಮಗೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮುಖ್ಯವಾಗಿ ಒಂದು ವೇದಿಕೆಯಾಗಿರುವಂಥದ್ದು ಇವತ್ತು ಈಶಾ ವಿದ್ಯಾಲಯ 24ರ ಹರೆಯವನ್ನು ಮುಗಿಸಿ ಇವತ್ತು 25ನೆಯ ಹೆಜ್ಜೆಯನ್ನಿಟ್ಟಿರುವಂತಹ ಈಶಾ ವಿದ್ಯಾಲಯ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೋ ಒಂದು ಕಾರಣದಿಂದ ಮುಂದುವರಿಸಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ನಾವಿದ್ದೇವೆ, ನೀವು ಮುಂದೆ ನಡೀರಿ ಅಂತ ಹೇಳುವ ಒಂದು ರೀತಿಯ ಶಿಕ್ಷಣದ ಆ ಹೆಜ್ಜೆಯ ಧೈರ್ಯವನ್ನು ಕೊಟ್ಟು ದೇವರ ಹೆಸರಿನಲ್ಲಿಯೇ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಡಾಕ್ಟರ್ ಈಶಾ ಗೋಪಾಲಕೃಷ್ಣ ಮತ್ತು ಮೇಡಮ್ ಶಾರದಾ ಮೇಡಮ್ರವರು. ಇವತ್ತು 24 ವರ್ಷ, ಯಾಕೆಂದರೆ ಬದುಕಿನಲ್ಲಿ ವರ್ಷ ಎನ್ನುವಂಥದ್ದು ನಾವು ಗಣನೆ ಮಾಡುವಂಥ ವಿಚಾರ, ಆದರೆ ಆ ಪ್ರತಿ ವರ್ಷದಲ್ಲಿ ಇರುವಂಥದ್ದು ಒಂದು ಹರ್ಷದ ಕ್ಷಣ ಎನ್ನುವಂಥದ್ದು ಮುಖ್ಯ. ಇವತ್ತು ಈ ಕ್ಷಣ ನಾವೆಲ್ಲ ಇಲ್ಲಿ ಸಾಕ್ಷಿಯಾಗಿರುವಂಥದ್ದು. ಈ ಕ್ಷಣಗಳನ್ನೇ ಕಟ್ಟಿಕೊಂಡು ನಾವು ವರ್ಷವನ್ನು ಲೆಕ್ಕ ಮಾಡ್ತೇವೆ ಮತ್ತು ಮುಂದಿನ ಸುವರ್ಣವೋ ಅಮೃತವೋ ಶತಮಾನದ ಕಡೆಗೂ ನಾವು ಸಾಗ್ತೇವೆ. ಆವಾಗ ನಮಗೆಲ್ಲ ಬೇಕಾಗಿರುವಂಥದ್ದು ಏನಂದರೆ ಈ ನೆನಪುಗಳ ಪಯಣ ಅಂತ. ಈ ಒಂದು ಹಿನ್ನೆಲೆಯಲ್ಲಿ ಈಶಾದ ಬಹಳಷ್ಟು ನನಗೆ ಆಕರ್ಷಕವಾಗಿ ಕಾಣುವಂತಹ ಒಂದು ಲಾಂಛನವನ್ನು ಗೋಪಾಲಕೃಷ್ಣ ಮತ್ತು ಶಾರದಾ ಅಮ್ಮನವರ ಸುಪುತ್ರ ಶೀರ್ಷಕೃಷ್ಣ ಅವರು ಬಹಳಷ್ಟು ಅರ್ಥಪೂರ್ಣವಾಗಿ ಸುಂದರವಾಗಿ ಅದನ್ನು ವಿನ್ಯಾಸಗೊಳಿಸಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಆ ಒಂದು ಲಾಂಛನವೇ ಶತಮಾನದ ಕಡೆಗೆ ಹೋಗುವಂತಹ ಎಲ್ಲ ಲಕ್ಷಣವನ್ನು ಒಳಗೊಂಡಂಥ ಲಾಂಛನ ಇವತ್ತು ಬಿಡುಗಡೆಯಾಗಿದೆ. ಮುಖ್ಯವಾಗಿ ಶ್ರೀ ಮಹಾಲಿಂಗೇಶ್ವರನ ಅನುಗ್ರಹ. ಯಾಕೆಂದರೆ ಮಹಾಲಿಂಗೇಶ್ವರ ನಮಗೆ ಕೊಡುವಂತಹ ಒಂದು ಏನು ಮನೋಭಾವನೆ ಇದೆ, ಆ ಭಾವನೆಯ ಎಲ್ಲ ಚಿತ್ರಣ ಆ ಒಂದು ಲಾಂಛನದಲ್ಲಿದೆ. ಇನ್ನೊಂದು ಬಹಳ ಮುಖ್ಯವಾಗಿ ಪ್ರಾರ್ಥಿಸು. ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವ ಮೊದಲು ದೇವರನ್ನು ಪ್ರಾರ್ಥಿಸುವುದು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಆಚಾರ ವಿಚಾರ. ಪ್ರಾರ್ಥನೆಯೊಟ್ಟಿಗೆ ನಾವು ಪ್ರಯತ್ನ ಮಾಡುವಂಥದ್ದು, ಕೆಲಸ ಕಾರ್ಯಗಳನ್ನು ನಾವು ಮಾಡಿ ಆ ಮೂಲಕ ನಾವು ಪ್ರಜ್ವಲಿಸುವಂಥದ್ದು, ಈ ಸಮಾಜಕ್ಕೆ ಈ ಒಂದು ಬೆಳಕನ್ನು ಕೊಡುವಂಥದ್ದು. ಈ ಎಲ್ಲ ಅಂಶ ಇಟ್ಟುಕೊಂಡಿರುವಂತಹ ಲಾಂಛನ ಪ್ರೇ ವರ್ಕ್ ಶೈನ್. ಅಂದರೆ ಪ್ರಾರ್ಥಿಸೋಣ, ಪ್ರಯತ್ನಿಸೋಣ, ಕೆಲಸ ಮಾಡೋಣ ಮತ್ತು ನಾವು ಶೋಭಿಸೋಣ ಅಂತ ಹೇಳುವಂತಹ ಒಂದು ಸಂದೇಶ ಕೊಟ್ಟಿರುವಂತಹ ಲಾಂಛನವನ್ನು ಬಿಡುಗಡೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂತಹ ನನ್ನ ಆತ್ಮೀಯ ಮಿತ್ರರು, ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವಾಗ ಭಾಳಷ್ಟು ಅನ್ಯೋನ್ಯವಾಗಿದ್ದಂಥವರು, ಈಗಲೂ ಕೂಡ ಅದೇ ರೀತಿಯಲ್ಲಿ ಇರುವಂಥವರು ನಾವು. ಈಶಾ ಅವರು ಸಾಧಕರು, ಅವರು ಸಂಶೋಧನೆ ಮಾಡಿ ಡಾಕ್ಟರೇಟನ್ನು ಕೂಡ ಪಡ್ಕೊಂಡು ಆ ಒಂದು ಸಮುದಾಯಕ್ಕೆ ಅವರು ಗೌರವ ತಂದುಕೊಟ್ಟಂಥ ವ್ಯಕ್ತಿ. ಇವತ್ತು ಪುತ್ತೂರಿನಲ್ಲಿ ಈಶಾ ಎನ್ನುವಂಥದ್ದು ಕೇವಲ ಶಿಕ್ಷಣ ಮಾತ್ರ ಅಲ್ಲ, ಸಮಾಜ ಸೇವೆ, ಭಜನಾ ಕಾರ್ಯಕ್ರಮ ನಾವೆಲ್ಲ ಒಂದೇ ಎನ್ನುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತಿರುವಂಥ ಸಂಸ್ಥೆ ಬೆಳಗಬೇಕು ಅಂತ ನಾನು ಆಶಿಸುತ್ತಾ, ನಮ್ಮ ಸರ್ವಶಕ್ತನಾದಂತಹ ಮಹಾಲಿಂಗೇಶ್ವರ ದೇವರು ಸರ್ವ ಶಕ್ತಿಯನ್ನು ಕೂಡ ಆ ಈಶಾ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಉಪನ್ಯಾಸಕ ವರ್ಗದವರು, ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿ ಎಲ್ಲರಿಗೂ ಕೂಡ ಕೊಡಲಿ ಅಂತ ಹಾರೈಸಿ, ಈ ಒಂದು ಸ್ಮೃತಿಯಾನ ಶಿಕ್ಷಣದ್ದು, ಅದೇ ರೀತಿಯಲ್ಲಿ ಕಲೆಯದ್ದು, ಸಂಸ್ಕೃತಿಯದ್ದು ಮುಂದುವರಿಯಲಿ ಅಂತ ಆಶಿಸ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ನಮಸ್ಕಾರ.
ತಮ್ಮ ಸಹಕಾರವನ್ನು ನಾವು ಮುಂದೆಯೂ ಕೂಡ ಬಯಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಸನ್ಮಾನವನ್ನು ಸ್ವೀಕರಿಸಿದಂತಹ ಬಾಲಕೃಷ್ಣ ಪೂಜಾರಿ ಇವರ ಬಗ್ಗೆ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಡಾಕ್ಟರ್ ರಾಜೇಶ್ ಬೆಜ್ಜಂಗಳ, ಸಂಶೋಧನಾ ಪ್ರಾಧ್ಯಾಪಕರು ಮತ್ತು ತರಬೇತುದಾರರು, ಪುತ್ತೂರು. ಆತ್ಮೀಯರೇ, ಈಗಾಗಲೇ ಸಮಯ ತುಂಬ ಮೀರಿ ಹೋಗಿದೆ. ನಮ್ಮ ಒಳಗಿರುವಂಥ ನೀರು ಬೆವರಾಗಿ ಹರಿಯುತ್ತಾ ಇದೆ. ಆದ ಕಾರಣ ಆ ಬೆವರು ಆರುವ ಮುನ್ನ ನನ್ನ ಮಾತುಗಳನ್ನಿಲ್ಲಿ ಮುಗಿಸಬೇಕಾಗಿದೆ. ಬಣ್ಣದ ಮಾಲಿಂಗಜ್ಜನ ಬಗ್ಗೆ ಜಬ್ಬರ್ ಸಮರವರ ಪದಕಾರಂಜಿಯ ಬಳಿಕ ಮತ್ತೆ ಪದಗಳಿಗೆ ಮತ್ತಷ್ಟು ಪುಷ್ಟಿಯನ್ನು ಕೊಡು ಖಂಡಿತವಾಗಿ ಸಾಧ್ಯ ಇಲ್ಲ. ಆದರೂ ಶಬ್ದ ಹನಿಯ ಮೂಲಕವಾಗಿ ಬಾಲಕೃಷ್ಣ ಪೂಜಾರಿಯವರ ಬಗ್ಗೆ ಹೇಳದೇ ಇದ್ದರೆ ಕಾರ್ಯಕ್ರಮಕ್ಕೆ ಅರ್ಥ ಇಲ್ಲ ಎನ್ನುವಂಥ ನಿಟ್ಟಿನಲ್ಲಿ ನಿಮ್ಮೊಂದು ನಿಂತಿದ್ದೇನೆ. ನನ್ನ ಬಹುದೊಡ್ಡ ಕರ್ತವ್ಯವನ್ನು ಗೀತಾ ಟೀಚರ್ ಅವರು ನಿರ್ವಹಿಸಿದ್ದಾರೆ. ಅವರು ಹೇಳುವ ವಿಚಾರವನ್ನು ಮುಟ್ಟದೆ ಅವರು ಹೇಳದ ವಿಚಾರಗಳನ್ನು ಒಂದಷ್ಟು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಂದೆಯೊಟ್ಟಿಗೆ ಯಕ್ಷಗಾನ ನೋಡೋದಕ್ಕೆ ಹೋದಾಗ ಸಂದರ್ಭದಲ್ಲಿ ಆಟವನ್ನು ನೋಡ್ತಾ ನೋಡ್ತಾ ತನಗೆ ಅಂಥ ವೇಷಗಳನ್ನ ಮಾಡಬೇಕು ಎನ್ನುವಂಥ ಆಕಾಂಕ್ಷೆಯಿಂದ ಯಕ್ಷಗಾನ ಕ್ಷೇತ್ರ ಪ್ರವೇಶ ಮಾಡಿದವರು ಬಾಲಕೃಷ್ಣನ. ಕೊನೆಗೆ ತಂದೆಗೆ ಭಾಳ ಆಸಕ್ತಿ ಇತ್ತು ಆಟಕ್ಕೆ ಹೋಗಬೇಕು ಎನ್ನುವಂಥದ್ದು. ಕರ್ಕೊಂಡು ಹೋಗ್ತಾ ಇದ್ರು. ಕೊನೆಗೆ ಇವರ ಮಗನ ಆಸಕ್ತಿ ಎಷ್ಟು ಮೇಲೆ ಹೋಯಿತು ಅಂತಂದರೆ ಮತ್ತೆ ಮಗನಲ್ಲಿ ಹೇಳಿ ತಂದೆ ತಪ್ಪಿಸಿಕೊಂಡು ಆಟಕ್ಕೆ ಹೋಗ್ತಾ ಇದ್ರು ಅಂತ. ಅದಕ್ಕೆ ತಂದೆಯಿಂದ ಹೆಚ್ಚು ಆಸಕ್ತಿ ಮಗನಿಗೆ ಬಂತು. ಆಟ ನೋಡ್ತಾ ನೋಡ್ತಾ ಮುಂದೆ ಒಬ್ಬ ವೇಷಧಾರಿಯಾಗಿ ಬರುವುದಕ್ಕೆ ಆ ಆರಂಭದ ಆಟ ನೋಡುವಿಕೆ ಅವರಿಗೆ ಪ್ರೇರಣೆಯನ್ನು ಕೊಟ್ಟಿದ್ದು ಎಂಬುದು ಅವರು ತನ್ನ ಮಾತಲ್ಲಿ ಹೇಳ್ತಾರೆ. ಆರಂಭದಲ್ಲಿ ಕಾಟುಕೆಯ ಅಲ್ಲಿಯ ಬಣ್ಣದ ಕಾಟುಕೆಯ ಕುಂಜಿರಾಮ ಮಣಿಯಾಣಿಯವರ ಮೂಲಕವಾಗಿ ರಂಗಪ್ರವೇಶವನ್ನು ಮಾಡಿ ಆ ಬಳಿಕ ಸ್ವರ್ಗದಲ್ಲಿ ನಡೀತಿದ್ದಂಥ ಯಕ್ಷಗಾನ ತರಬೇತಿ ಕಾರ್ಯಕ್ರಮವನ್ನು ಅಲ್ಲಿಯ ಗುರುಗಳ ಸಬ್ಬಣ್ಣಕೋಡಿಯವರ ಹತ್ರ ಭೇಟಿಯಾಗಿ ಆರ್ಲ ಪದವಿಗೆ ಗಮನಿಸಿಕೊಳ್ಬೇಕು, ಸ್ವರ್ಗದಲ್ಲಿ ನಡೀತಾ ಇತ್ತು ಯಕ್ಷಗಾನ ಶಿಕ್ಷಣ, ಅದನ್ನು ಆರ್ಲ ಪದವಿಗೆ ತಂದು ತನ್ನ ವೇಷದ ಮೂಲಕವಾಗಿ ಬಾಲಕೃಷ್ಣನ್ ರೈಸಿದ್ದು. ಯಾಕೆಂದ್ರೆ ಮೊದಲೆಲ್ಲ ನಾವು ಆಟಕ್ಕೆ ರೈಸುನೆ ಅಂತ ಹೇಳ್ತೇವೆ, ಪದವನ್ನು ಬಳಸ್ತೇವೆ, ಆಟ ರೈಸನ್ನು ಅಂತೇಳಿ. ಬಾಲಕೃಷ್ಣನ ಆಟ ರೈಸಿದ್ದು ಏನು ಅಂತಂದರೆ ದೇವೇಂದ್ರನ ಮೂಲಕವಾಗಿ. ಸಂಬಂಧ ನೋಡಿ, ಅಲ್ಲಿ ಸ್ವರ್ಗದಲ್ಲಿ ತರಬೇತಿ ಆಗ್ತಾ ಇತ್ತು, ಆರ್ಲ ಪದವಿ ತಂದರು, ಮತ್ತೆ ರೈಸಿದ್ದೇ ದೇವೇಂದ್ರ ಬಾಳಪ್ಪಣ್ಣ ಅಂತ ಹೇಳುವಂಥದ್ದು. ಆದ ಕಾರಣ ಆ ಸ್ವರ್ಗ ಮತ್ತು ತರಬೇತಿಗೆ ಭಾಳ ಒಳ್ಳೆಯ ಸಂಬಂಧ ಉಂಟು ಇಲ್ಲಿ ಅರ್ಥ ಆಯಿತು. ಈಗಾಗಲೇ ಜಬ್ಬರ್ ಸಂಬಂಧದ ವ್ಯಾಕರಣ ಅಂತ ಹೇಳಿದ್ರಲ್ಲ, ಅದು ಇಲ್ಲಿ ಅರ್ಥವತ್ತಾಗ್ತದೆ ನಾವು ಭಾವಿಸ್ತೇವೆ. 20 ವರ್ಷಗಳಿಂದ ಬೇರೆ ಬೇರೆ ಕಡೆ ತರಬೇತಿ ಕೊಡ್ತಾ ಇದ್ದಾರೆ. ಸುಮಾರು 3,000 ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ. ಬಹುಶಃ 2005 ಕಾಲಘಟ್ಟ ಆರಂಭಿಸಿರುವಂಥದ್ದು. 2005 ಒಂದು 10ರವರೆಗೆ 95-10ರವರೆಗೆ ಇರುವಂಥ ಒಂದು ಯಕ್ಷಗಾನದ ಬೆಳವಣಿಗೆ ನೋಡಿದರೆ ಆ ಕಾಲದಲ್ಲಿ ಬಹುಶಃ ಯಕ್ಷಗಾನ ಮುಗಿದೇ ಹೋಯಿತು, ಇನ್ನು ಕಲಾವಿದರು ಇಲ್ಲ ಎನ್ನುವ ಒಂದು ಧಾರಣೆ ಇತ್ತು. ಆಟಕ್ಕೆ ಜನ ಇಲ್ಲ, ಕಲಾವಿದರಿಲ್ಲ, ಕಲಾ ಶಿಕ್ಷಣಗಳು ನಡೆಯುತ್ತಾ ಇಲ್ಲ ಎನ್ನುವ ಕಾಲದಲ್ಲಿ ತರಬೇತಿ ಕೊಡ್ತಾ ಇದ್ರು. ಈ ಬಳಿಕದ ಅದು ಚರಿತ್ರೆಯಾಗಿದೆ. ಈಗಂತೂ ಇನ್ನೂ ಯಾವುದೇ ಆತಂಕಗಳು, ಶತಮಾನಗಳ ಕಾಲ ಯಕ್ಷಗಾನ ಅಂತೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲವನ್ನೋದು ಭಾಳ ಸ್ಪಷ್ಟ ಆಗಿದೆ. ಹಾಗಾಗಿ ಆ ಕಾಲದಲ್ಲಿ ತನ್ನ ಶಿಕ್ಷಣ ಕೊಡ್ತಾ ಬಂದವರು ಬಾಲಕೃಷ್ಣನವರು. ಬೇರೆ ಬೇರೆ ಕಡೆಗಳಲ್ಲಿ ಶಿಕ್ಷಣ ಕೊಡ್ತಾ, ನಾನು ಆಗ ಹೇಳಿ 3,000 ವಿದ್ಯಾರ್ಥಿಗಳು. ಬಹುಶಃ ನಾನೊಬ್ಬ ಅಧ್ಯಾಪಕನಾಗಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರಾಥಮಿಕ, ಹೈಸ್ಕೂಲು, ಪದವಿ, ವಿಶ್ವವಿದ್ಯಾಲಯ, ಡಾಕ್ಟರೇಟ್ ಮಟ್ಟದಲ್ಲಿ ಕಲಿಸಿದ್ರು. ನನ್ನ ಶಿಷ್ಯರು 3,000 ಇದುವರೆಗೆ ಬರಲಿಲ್ಲ. ಆದರೆ ಬಾಲಕೃಷ್ಣನಿಗೆ 3,000 ವಿದ್ಯಾರ್ಥಿಗಳು, ಶಿಷ್ಯವೃಂದ ಸಿಕ್ಕಿದ್ದಾರೆ. ಹಿಂದಿನ ಕಾಲದ ಎಲ್ಲ ಯಕ್ಷಗಾನ ಕಲಾವಿದರ ಹಿನ್ನೆಲೆಯನ್ನು ಗಮನಿಸಿಕೊಂಡ್ರೆ ಹೆಚ್ಚಿನವರು ಕೂಡ ಚಿನ್ನದ ಚಮಚವನ್ನು ಇಟ್ಟುಕೊಂಡು ಹುಟ್ಟಿದವರಲ್ಲ, ಬದುಕಿದವರಲ್ಲ, ಬಾಳಿದವರಲ್ಲ. ಇವರು ಕೂಡ ಅದೇ ವಿಭಾಗಕ್ಕೆ ಸೇರಿದವರು.
ಎಲ್ಲಿವರೆಗೆ ಅಂತಂದರೆ ಇಂದಿನ ಕಾಲದ ಯಕ್ಷ ಕಲಾವಿದರ ವಿದ್ಯಾರ್ಹತೆಯನ್ನು ಗಮನಿಸಿದರೆ ಕೆಲವರು 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, 4, 5, 6, 7 ಅದಕ್ಕಿಂತ ಆಚೆ ದಾಟಿದವರು ಅಲ್ಲ. ಬಹುಶಃ ನಮ್ಮ ಮಾಲಿಂಗಜ್ಜ ಕೂಡ 1ನೇ ಕ್ಲಾಸು, ಸರಿ, ಮಾಲಿಂಗಜ್ಜ ಕಳೆದ 1ನೇ ಕ್ಲಾಸು. ಆದರೆ ಇವತ್ತಿಗೆ ಕೂಡ ಅದನ್ನು ನಾವು ಅವರನ್ನು ಗಮನಿಸ್ತೇವೆ. ಅದಕ್ಕಿಂತ ಮುಂದುವರಿದು ನಾವೆಲ್ಲ ಗಮನಿಸಬೇಕು, ತುಳುವಲ್ಲಿ ಯಕ್ಷಗಾನ ಪ್ರಸಂಗವನ್ನೂ ಕೂಡ ಬರೆದಿರುವಂಥ ನಮ್ಮ ಬಾಲಕೃಷ್ಣಣ್ಣ ಶಾಲೆಗೆ ಹೋಗಲಿಲ್ಲ ಅಂತ ಅವ್ರು ಹೇಳ್ತಾನೆ. ಇನ್ನು ಭಾಳ ಅಭಿಮಾನದಿಂದಲೂ ಬೇಸರದಿಂದಲೂ ಸಂತೋಷದಿಂದ ಹೇಳಿದರು, ಯಾನು ಶಾಲೆಗೆ ಪೋತಿಜಿ ಮಾಸ್ಟ್ರೆ ಅಂತೇಳಿ. ಆದರೆ ಶಾಲೆಗೆ ಹೋಗದಿದ್ರೂ ಕೂಡ ಜ್ಞಾನ ಎನ್ನುವುದನ್ನು ಅರ್ಜಿಸಿಕೊಂಡಿರುವಂಥ ಬಾಲಕೃಷ್ಣಣ್ಣ ಇವತ್ತು 3,000 ಮಕ್ಕಳಿಗೆ ಗುರುವಾಗಿದ್ದಾರೆ. ಅವರನ್ನು ಕಂಡಾಗ 2 ಕೈ ಎತ್ತಿ ನಮಸ್ಕರಿಸುವಂಥ ಅದ್ಭುತವಾದ ಅವಕಾಶ ಸಿಕ್ಕಿರುವಂಥದ್ದು ಅದು ಯಕ್ಷಗಾನದ ಮಹತ್ವ ಎಂಬುದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇವರ ಕೈ ಕೆಳಗೆ ಶಿಕ್ಷಣ ಪಡೆದಿರುವಂಥ 2 ವ್ಯಕ್ತಿಗಳು ಅವರು ದುಬೈಯಲ್ಲಿದ್ದಾರೆ. ಒಬ್ಬರು ಜೀವನ್ ಕ್ರಾಸ್ತ ಮತ್ತು ಚರಣ್ ರಾಜ್. ಜೀವನ್ ಕ್ರಾಸ್ತ ಗಮನಿಸಿಕೊಳ್ಬೇಕು, ಅತ್ಯದ್ಭುತವಾಗಿರುವಂಥ ಮಹಿಷಾಸುರ ವೇಷ ಮಾಡುವವರು. ದುಬೈಯಲ್ಲಿ ಪಟ್ಲದವರ ಯಕ್ಷೋತ್ಸವ ಆಗುವಾಗ ಪ್ರತಿ ವರ್ಷ ಅಲ್ಲಿ ಆ ವೇಷವನ್ನು ಮಾಡ್ತಾರೆ ಅವರು. ಆ ಪ್ರತಿ ವರ್ಷ ವೇಷ ಮಾಡುವ ಸ್ವಲ್ಪ ದಿನಗಳ ಮೊದಲು ತನ್ನ ಗುರುಗಳಿಗೆ ಕರೆ ಮಾಡಿ ದೂರವಾಣಿ ಮೂಲಕವೇ ಗುರುವಿನ ಅನುಗ್ರಹವನ್ನು ಪಡೆದುಕೊಂಡು ಪ್ರತಿ ವರ್ಷ ಯಕ್ಷಗಾನ ಪ್ರವೇಶ ಮಾಡುವಂಥ ಒಂದು ಪದ್ಧತಿ ಆರಂಭಿಸಿದ್ದಾರೆ. ಇದು ಅವರ ಮೇಲ್ಮೆ ಗುಣಕ್ಕಿಂತ ಹೆಚ್ಚಾಗಿ ಗುರುಗಳಿಗೆ ಅವರು ಕೊಟ್ಟಂಥ ಗೌರವ ಮತ್ತು ಇವರು ಶಿಷ್ಯರನ್ನು ನಡೆಸಿಕೊಂಡ ಬೆಳೆಸಿಕೊಂಡ ರೀತಿಗೆ ಒಂದು ಉದಾಹರಣೆ ಆಗ್ತದೆ ಎಂಬುದನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆರ್ಲ ಪದವಿನಲ್ಲಿ ಈಗಲೂ ಕೂಡ ಸುಬ್ರಹ್ಮಣ್ಯ ಯಕ್ಷಗಾನ ಕಲಾ ಸಂಘ ಭಾಳ ಚೆನ್ನಾಗಿ ನಡೆಯುತ್ತಾ ಇದೆ, ನಮಗೆಲ್ಲ ಗೊತ್ತಿದೆ. ಅವರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರ ಮೊದಲು ಬಾಲಸುಬ್ರಹ್ಮಣ್ಯ ಯಕ್ಷಗಾನ ಕಲಾ ಸಂಘ ಎನ್ನುವ ಸಂಘ ಇತ್ತು. ಕಾಲಕ್ರಮದಲ್ಲಿ ಅಂದರೆ ನಾನು ಆಗ ಹೇಳಿದ ಹಾಗೇನೆ ಆಗಿನ ಕಾಲದಲ್ಲಿ ಸ್ವಲ್ಪ ಯಕ್ಷಗಾನ ಕಲಾ ಸಂಘಗಳು ಹಿಂದೆ ಸರಿಯುತ್ತಿರುವ ಸಂದರ್ಭದಲ್ಲಿ ಅದು ಕೂಡ ಹಿಂದೆ ಹೋದಾಗ ಮತ್ತೆ ಒಂದಷ್ಟು ಜನ ಸೇರದನ್ನು ಗಟ್ಟಿಗೊಳಿಸಿದವರು. ಆ ಸಂದರ್ಭದಲ್ಲಿ ಇವರೊಟ್ಟಿಗೆ ಸಹಕರಿಸಿದವರು BK ಮಹಮ್ಮದ್ ಎನ್ನುವಂಥ ವ್ಯಕ್ತಿ. ಅಲ್ಲಿ ಆರ್ಲ ಪದವಿನವರು ಅವರು ವೇಷಧಾರಿಯಾಗಿದ್ದರು, ಪ್ರಸಂಗವನ್ನು ಬರೆದಿದ್ರು. ಮಂತ್ರಿ ಚಂದನೆ ಎನ್ನುವಂಥ ಅತ್ಯಂತ ಪ್ರಸಂಗವನ್ನು ಬರೆದಿದ್ರು. ಖಳನಾಯಕನ ಪಾತ್ರವನ್ನು ಸಮರ್ಥವಾಗಿ ಮಾಡ್ತಾ ಇದ್ರಂತೆ. ಈಗ ಅವರು ಕಾಲಕ್ಕೆ ಸಾಮಾಜಿಕವಾಗಿರುವಂಥ ಬದ್ಧತೆಗಳಿಗೆ ಅದನ್ನು ಎದುರಿಸಲು ಸಾಧ್ಯವಾಗದೆ ಈಗ ಕ್ಷೇತ್ರವನ್ನು ಬಿಟ್ಟು ಬಹುಶಃ ದುಬೈಯಲ್ಲೇನೋ ಇದ್ದಾರೆ ಅಂತ ಅವರ ಮಾತುಗಳಿಂದ ಕೇಳಿ ಬಂತು. ಹಾಗಾಗಿ ಒಬ್ಬ ಹವ್ಯಾಸಿ ಕಲಾವಿದನಾಗಿ ಇದುವರೆಗೆ ಆ ಸಾಮರ್ಥ್ಯ ಉಳಿಸಿಕೊಳ್ಳುವಂಥದ್ದು ಸುಲಭ ಸಾಧ್ಯ ಏನೂ ಅಲ್ಲ ಅಂತ. ಒಬ್ಬ ವೃತ್ತಿಪರ ಕಲಾವಿದನಾಗಿ ಮೇಳದಲ್ಲಿದ್ದುಕೊಂಡು ಒಂದಷ್ಟು ವರ್ಷಗಳಷ್ಟು ಕಾಲ ನಿರಂತರವಾಗಿ ಉದ್ಯೋಗವನ್ನಾಗಿ ಮಾಡಿಕೊಂಡು ಯಕ್ಷಗಾನ ಉದ್ಯೋಗವನ್ನು ಮಾಡಿಕೊಂಡು ಬದುಕಿ ಬೆಳೆದವರ ಕತೆ ಒಂದು ಕಡೆ ಆದರೆ, ಹವ್ಯಾಸಿ ಕಲಾವಿದರಾಗಿಯೇ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಶಿಷ್ಯವರ್ಗವನ್ನು ಸೃಷ್ಟಿಸುತ್ತಾ ಯಕ್ಷಗಾನದಲ್ಲಿ ಇವತ್ತು ಚಟುವಟಿಕೆ ಇರುವಂಥ ವ್ಯಕ್ತಿ ನಮ್ಮ ಬಾಳಪ್ಪಣ್ಣ ಅವರು. ಅದೇ ರೀತಿಯಲ್ಲಿ ಜಬ್ಬರ್ ಸಮರ ನಿಮ್ಗೆ ಗೊತ್ತಿದೆ. ಹವ್ಯಾಸ ರೀತಿಯಲ್ಲಿ ಯಾವುದೇ ಮೇಳಕ್ಕೆ ಏನು ನಾವೀಗಿನ ಸ್ಟಿಕ್ ಆದವರಲ್ಲ, ಯಾವ ಪಂಥಕ್ಕೆ ಸೇರಿದವರಲ್ಲ, ಎಲ್ಲ ಪಂಥವನ್ನು ಬಿಟ್ಟು ತನ್ನದೇ ಪಂಥವನ್ನು ಮುಂದುವರಿಸೋ ಕಾರಣ ಜಬ್ಬರ್ ಸಮ್ ಇವತ್ತು ಕೂಡ ಹೊಳೆಯ ನಕ್ಷತ್ರವಾಗಿ ನಮ್ಮ ಮುಂದೆ ಇದ್ದಾರೆ, ಯಕ್ಷರಂಗದಲ್ಲಿ ಮಿನುಗು ತಾರೆ ಆಗಿದ್ದಾರೆ. ಆದರೆ ಅದನ್ನು ಸಾಧಿಸುವಂಥದ್ದು ಬಹಳ ಕಷ್ಟ ಇವತ್ತಿನ ದಿನಮಾನಗಳಲ್ಲಿ. ಅದು ತಾಳಮದ್ದಳೆ ಆಗಿರ್ಬೋದು, ಬಯಲಾಟಗಳೇ ಆಗಿರ್ಬೋದು. ಪಾತ್ರಧಾರಿ ಬಂದು ಮಾತನಾಡೋ ಯಾವ ಸೈಡಿಗೆ ಮಾತಾಡ್ತಾನೆ, ಯಾವ ಭಾಗ ಮಾತಾಡ್ತಾನೆ ಅನ್ನುವಂಥ ಕೂಡ ಈಗಿನ ಕಾಲಕ್ಕೆ ಪ್ರಸ್ತುತ ಆಗುತ್ತೆ. ಚಪ್ಪಾಳೆಗಳಿಗೆ ಅದು ಮೂಲ ಆಗುತ್ತೆ. ಆ ಎಲ್ಲ ಚಪ್ಪಾಳೆಗಳಿಂದ ಹೊರತು ಚಪ್ಪಾಳೆಯ ಮಧ್ಯೆ ಒಂದು ಸ್ಥಳವನ್ನು ಕಂಡುಕೊಂಡದ 2 ಕಲಾವಿದರು ನಮ್ಮ ವೇದಿಕೆಯಲ್ಲಿ ಇವತ್ತು ಇದ್ದಾರೆ, ನಮಗೆಲ್ಲ ಅಭಿಮಾನದ ಸಂಗತಿ. ಹೀಗಾಗಿ ಒಂದು ವಿಶೇಷವಾದ ವ್ಯಕ್ತಿಯನ್ನು ಇವತ್ತು ಗೌರವಿಸೋದಕ್ಕೆ ಮತ್ತು ಅವರ ಬಗ್ಗೆ ಒಂದಷ್ಟು ಮಾತಾಡಲಿಕ್ಕೆ ನನಗೆ ಇವತ್ತು ಅವಕಾಶ ಆಗಿದೆ. ಪ್ರತಿ ವರ್ಷ ಸುಮಾರು 100 ಮಕ್ಕಳಿಗೆ ಆರ್ಲಪದ ಪರಿಸರದಲ್ಲಿ ಉಚಿತವಾಗಿ ಯಕ್ಷ ಶಿಕ್ಷಣವನ್ನು ಕೊಡ್ತಾ ಬರ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಗಮನಿಸ್ಕೊಳ್ಬೇಕು. ನಾನು ಮೆಲ್ಲ ಕೇಳಿದೆ, ಬಾಳಪ್ಪಣ್ಣ ಇಂಚಿನ ಬೇಲೆ ಮಲ್ಪುವರಿ ಇರು ಅಂತೇಳಿ. ಎಲ್ಲ ಉಚಿತ ಕೊಡ್ಬೋದು ತಾನೇ. ಮನೆಗೆ ಹೋದಾಗ ಹೆಂಡತಿ ಕೇಳ್ತಾಳೆ ಅರಿವು ಉಂಡು ಅಂತ ಹೇಳಿಕೊಂಡು. ಅದಕ್ಕೆ ತನ್ನದೇ ರೀತಿಯಲ್ಲಿ ಕೃಷಿಯೆಲ್ಲ ಮಾಡ್ತಾ ಮಾಡ್ತಾ ಬದುಕ್ತಾ ಇದ್ದಾರೆ. ತುಂಬ ನಾವು ಜೀವನ ಸ್ಟ್ರಗಲ್ ಅಂತ ಹೇಳ್ತೇವಲ್ಲ, ಅದೆಲ್ಲ ಮಾಡಿಕೊಂಡು ಒಂದು ಈಗ ಎಲ್ಲ ಅಲೆಗಳು ಸುನಾಮಿ ಎಲ್ಲ ಕಳೆದು
ಈಗ ಒಂದು ಶಾಂತ ಸಮುದ್ರವಾಗಿ ಮುಂದುವರಿದು ಇನ್ನು ಕೆಲವೇ ತನ್ನ ಕೃಷಿಯಿಂದಾಗಿ ಒಂದೆರಡು ವರ್ಷಗಳಲ್ಲಿ ಅಲ್ಲಿ ಮುತ್ತು ರತ್ನ ಹವಳ ವಜ್ರ ಎಲ್ಲ ಪಡಿಲಿಕ್ಕೆ ತಯಾರಾಗಿದ್ದಾರೆ ಎನ್ನುವ ಒಂದು ಹೊಸ ಒಳ್ಳೆ ವಿಷಯವನ್ನು ಕೂಡ ನನಗೆ ಹೇಳಿ. ಆ ಕಲಾವಿದರ ಬಗ್ಗೆ ಹೇಳಿದೊಂದು ನನಗೆ ತುಂಬ ಬೇಸರ ಆಗುತ್ತೆ. ಯಾಕಂದರೆ ವೇದಿಕೆಯಲ್ಲಿ ದೇವೇಂದ್ರನಾದವ ಮನೆಯಲ್ಲಿ ಹೋಗಿ ಕುಚೇಲನಾಗಿರ್ತಾನೆ. ಆದ ಕಾರಣ ಅದು ಅಲ್ಲ, ಈಗ ಬಹುಶಃ ದೇವೇಂದ್ರನಾಗಿಯೂ ಹಾಗೆಯೇ ತನ್ನ ಜೀವನ ಮುಂದುವರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಾಳಪ್ಪಣ್ಣ ಎನ್ನುವಂಥದ್ದು ಬಹಳ ಮುಖ್ಯ. ಅಂಥ ವಿಶೇಷವಾದ ಈ ವೇದಿಕೆ ಕೂಡ ಅವರಿಗೆ ಅವಕಾಶವನ್ನು ಕೊಟ್ಟಿದೆ. ಮಾತ್ರವಲ್ಲ, ಇಂಥ ಒಂದು ಸಂದರ್ಭದಲ್ಲಿ ಸೂರ್ಯಕುಮಾರ್ ಗೋವಿಂದ ಭಟ್ರ ಅಭಿಮಾನಿಯಾಗಿದ್ದುಕೊಂಡು ಕಿರೀಟ ವೇಷವನ್ನು ಅತ್ಯಂತ ಹೆಚ್ಚು ನೆಚ್ಚಿರುವ ಮತ್ತು ಮೆಚ್ಚಿರುವ, ತನ್ಮೂಲಕವಾಗಿ ಅದನ್ನೇ ಅಳವಡಿಸಿಕೊಂಡಿರುವ ವ್ಯಕ್ತಿ ಕೂಡ ಅವರಾಗಿದ್ದಾರೆ. ಈ ಒಂದು ವೇದಿಕೆ ಎನ್ನುವಂಥದ್ದು ಬಹುಶಃ ವಿಶೇಷ ವೇದಿಕೆ, ನಮಗೆಲ್ಲ ಗೊತ್ತಿದೆ. ನಟರಾಜನ ವೇದಿಕೆ 15 ವರ್ಷಗಳ ಹಿಂದೆ, 15 ವರ್ಷ 2 ತಿಂಗಳು 23 ದಿವಸಗಳ ಹಿಂದೆ, ಅಂದರೆ 17/1/2010 ಇಸವಿಯಲ್ಲಿ ಇದೇ ವೇದಿಕೆಯಲ್ಲಿ ಪುತ್ತೂರಿನಲ್ಲಿ ಮೊದಲ ಬಾರಿಗೆ ಬಣ್ಣದ ವೇಷ ನಾನು ಈ ವೇದಿಕೆಯಲ್ಲಿ ಮಾಡಿದ್ದೇನೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಆತ್ಮೀಯರು ಈಶದವರು. 25 ವರ್ಷ ನಾಳ್ದು ಡಿಸೆಂಬರ್ಗೆ ಆಗಲಿಕ್ಕಿದೆ. ಆಗ್ಲಿಕ್ಕೆ ಕೂಡ ನಾವೀಗ ಒಂದು ತಯಾರಾಗಿದ್ದೇವೆ. ಬಾಲಕೃಷ್ಣನ ನೇತೃತ್ವದಲ್ಲಿ ಒಂದು ಆಟ ಮಾಡಬೇಕು ಅಂತ ಹೇಳುವಂಥದ್ದಲ್ಲಿ ನಾವು ತಯಾರಾಗಿದ್ದೇವೆ. ನಾವು ಹವ್ಯಾಸಿಯೂ ಅಲ್ಲ, ವೃತ್ತಿಪರರೂ ಅಲ್ಲ, ಎಲ್ಲಿ ಸಿಕ್ಕಿದಾಗ ಒಮ್ಮೆ ಗೆಜ್ಜೆ ಕಟ್ಟೋದು ಮಾತ್ರ ಇರುವಂಥದ್ದು. ಹಾಗಾಗಿ ಆ ಸಂಬಂಧದ ವ್ಯಾಕರಣದಿಂದಾಗಿ ನಾನಿಲ್ಲಿ ನಿಂತಿದ್ದೇನೆ. ಕಳೆದ ತಿಂಗಳು ದಾಸಪ್ರಯ್ಯವರಿಗೆ ಗೌರವ ಸಲ್ಲಿಸುವಾಗ ಅಭಿನಂದನಾ ಭಾಷಣ ಮಾಡಿದ್ದು ನಾನೇ. ಆದ ಕಾರಣ ಎಲ್ಲರೂ ಸೇರಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಮೇರೆಡ್ಡೆ ಪಾತ್ರ ಇರಬೇರೆ ಅಂತೇಳಿ. ಅದಕ್ಕೆ 2ನೇ ಅಭಿನಂದನಾ ಭಾಷಣ ನನಗೆ ಸಿಕ್ಕಿದೆ. ಇನ್ನು 3-4 ಸಿಗ್ಬೋದೆನ್ನುವ ಆಶೆಯೊಂದಿಗೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಹೊಂದಿಸ್ತಾ ನಿಲ್ಲಿಸ್ತೇನೆ. ನಮಸ್ಕಾರ. ಅಭಿನಂದನೆಗಳು ಸರ್. ಇನ್ನು ಮುಂದಕ್ಕೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಎಸ್, ಸಂಚಾಲಕರು ಈಶಾ ವಿದ್ಯಾಲಯ ಪುತ್ತೂರು, ತಾವು ಸಂಕ್ಷಿಪ್ತವಾಗಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹರಿ ಓಂ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂದೆ ಇರುವಂಥ ಹಿರಿಯರೇ, ಎಲ್ಲ ಬಂಧುಗಳೇ, ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ, ಅಲ್ಲಿ ಮಹಾಲಿಂಗೇಶ್ವರನ ಸಾನ್ನಿಧ್ಯ, ಇಲ್ಲಿ ಬಣ್ಣದ ಮಹಾಲಿಂಗಜ್ಜನ ಒಂದು ಸ್ಮೃತಿಯಾನ ಕಾರ್ಯಕ್ರಮ. ಇದನ್ನು ಪ್ರಾಯೋಜಿಸುವವರು ಈಶಾ. ಅದು ಕೂಡ ಈಶಾ ಅಂದರೆ ಮಹಾಲಿಂಗೇಶ್ವರನ ಒಂದು ಇನ್ನೊಂದು ಹೆಸರು ಅಂತ. ಈ ಒಂದು ಸಂದರ್ಭದಲ್ಲಿ ಈಶಾ ಸಂಸ್ಥೆಯ ಬೆಳ್ಳಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಜೊತೆಗೆ ಅಜ್ಜನ ನೆನಪನ್ನು ಇಲ್ಲಿ ಒಮ್ಮೆ ಎಲ್ರಿಗೂ ನಾವು ತಿಳಿಸ್ತಾ, ಈಗಾಗಲೇ ಜಬ್ಬರ್ ಸಮೋ ಅವರು ಅಜ್ಜನ ವಿಚಾರಗಳನ್ನು ಹೇಳುವಾಗ ಪ್ರತಿಯೊಬ್ಬರು ಇದನ್ನು ಕೇಳದವರು ಯಾರಿಲ್ಲ. ಯಾಕಂದರೆ ಅಂತಹ ಒಂದು ಕಷ್ಟ ಕಾಲದಲ್ಲಿ ಕೂಡ ಒಂದು ಯಕ್ಷರಂಗದಲ್ಲಿ ಅವರು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ನಿಜವಾಗಿ ಅವರ ಒಂದು ಸ್ವಾಭಿಮಾನ ಮತ್ತು ಅವರ ಒಂದು ಪ್ರಯತ್ನ, ಅವರ ಒಂದು ಗುರಿ, ಅದು ಈಗಿನ ನಮ್ಮ ಈ ಯುವ ಸಮಾಜಕ್ಕೆ ಸಿಗಬೇಕಂತ ವಿಚಾರ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಸನ್ಮಾನಿತರಾಗಿರುವ ಬಾಳಪ್ಪ ಪೂಜಾರಿ ಅವರು, ನಾನು ಕೂಡ ಅವರ ನಮ್ಮ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಕಳೆದ ಮಹಾಲಿಂಗೇಶ್ವರ ಜಾತ್ರಾ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಂದ ಅಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಆಯಿತು. ಭಾಳ ಚೆನ್ನಾಗಿ ಆಗಿದೆ. ಯಾಕಂದರೆ ಗುರುಗಳ ಒಂದು ಆಶೀರ್ವಾದ ಆ ಮಕ್ಕಳ ಮೇಲೆ ಇದೆ. ಅದೇ ರೀತಿ ಆ ಈಗಿನ ಒಂದು ವಿದ್ಯಾರ್ಥಿಗಳಿಗೆ ಯಕ್ಷಗಾನಕ್ಕೆ ಒಂದು ಉತ್ಸಾಹ ಬರಬೇಕಿದ್ರೆ ಇಂತಹ ಕಾರ್ಯಕ್ರಮಗಳು ಆಗಬೇಕು. ನಾನು ಪ್ರಾರಂಭದಲ್ಲಿ ನನ್ನ ಆ ಸಂಸ್ಥೆಯಲ್ಲಿ, ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಒಂದು 10 ವರ್ಷದಿಂದ ಆಡಳಿತ ಮಂಡಳಿ ಸದಸ್ಯನಾಗಿದ್ದೇನೆ. ಪ್ರಾರಂಭದಲ್ಲಿ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಭಾಳ ಕಡಿಮೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ನಾನು ಸೇರ್ತೇನೆ ಅಂತ ವಿದ್ಯಾರ್ಥಿಗಳ ಒಳಗೆ ಒಂದು ಪೈಪೋಟಿ ನಡೀತಾ ಇದೆ. ಯಾಕಂದರೆ ಅದು ಗುರುಗಳ ಮಹಿಮೆ.
ಅಂತಹ ಒಂದು ಸಂತೋಷದಿಂದ ಅವರ ಬಗ್ಗೆ ನಮಗೆ ತುಂಬ ಅಭಿಮಾನ ಆಗ್ತಾ ಇದೆ. ಇಂಥ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಬಣ್ಣದ ಮಹಾಲಿಂಗ ಪ್ರತಿಷ್ಠಾನ ಸಮಿತಿಯವರಿಗೂ, ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ ಈಶಾ ಸಂಸ್ಥೆಯ ಎಲ್ಲರಿಗೂ, ಜೊತೆಗೆ 25ನೇ ವರ್ಷದ ಬೆಳ್ಳಿ ಹಬ್ಬದಲ್ಲಿ ನಮ್ಮ ಎಲ್ಲ ಈಶಾ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಹಕಾರ ಸಹಭಾಗಿತ್ವ ಇರಲಿ ಅಂತ ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಅಭಿನಂದನೆಗಳು ಸರ್. ಇನ್ನು ಮುಂದಕ್ಕೆ ಈಶಾ ವಿದ್ಯಾಲಯದ ಸಂಭ್ರಮದ ಬೆಳ್ಳಿ ಹಬ್ಬದ ಪ್ರಯುಕ್ತ ಪ್ರಾರಂಭದ ಕಾರ್ಯಕ್ರಮವಾಗಿ ಬಣ್ಣದ ಜನ ಸ್ಮೃತಿಯಾನ ಕಾರ್ಯಕ್ರಮವನ್ನು ಆಯೋಜಿಸಿ ನಮಗೆಲ್ಲರಿಗೂ ಕೂಡ ಆದರ್ಶಪ್ರಾಯರಾಗಿರುವಂತಹ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ಗೋಪಾಲಕೃಷ್ಣ ಎಂ ಸಂದರ್ಭೋಚಿತವಾಗಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಗಣ್ಯಾತೀತರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ನಮ್ಮ ಪ್ರೀತಿಯ ಬಂಧುಗಳೇ, 27/4/2001 ಸ್ವಾಮಿ ವಿವೇಕಾನಂದರ ಮಾತಿನಂತೆ ಪ್ರಾರ್ಥಿಸು, ಪರಿಶ್ರಮಿಸು, ಪ್ರಕಾಶಿಸು ಅನ್ನುವಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ಪ್ರಾರಂಭವಾದಂಥ ಸಂಸ್ಥೆ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರದಿಂದ ಇವತ್ತು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಇದೆ. ಅದಕ್ಕೋಸ್ಕರ ಈ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಪ್ರಪ್ರಥಮವಾಗಿ ನಿಮ್ಮೆಲ್ಲರನ್ನೂ ನಾವು ನಮ್ಮ ಸಂಸ್ಥೆ ವತಿಯಿಂದ ಪ್ರೀತಿಪೂರ್ವಕವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಯಾಕಂತೇಳಿದ್ರೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅಲ್ಲಿ ಎಲ್ಲರ ಸಹಕಾರ ಇದೆ. ಸ್ನಾತಕೋತ್ತರ ಪದವೀಧರನಾಗಿ ಗೌರ್ಮೆಂಟ್ ಉದ್ಯೋಗ ಪಡಿಬೇಕಂತ ಆಸೆ ತುಂಬ ಇತ್ತು, ಆದರೆ ಅದು ಕನಸಿನ ಮಾತಾಗಿತ್ತು. ಆದರೆ ಆಗ ನೆನಪಾದ್ದು ನನಗೆ ಫೇಲಾದ ಮಕ್ಕಳಿಗೆ ಏನಾದರೂ ದಾರಿ ತೋರಿಸುವಂಥ ಕೆಲಸ ಮಾಡುವ, ಜೊತೆಗೆ ಹೊಟ್ಟೆಪಾಡಿಗೆ ಒಂದು ಜೀವನದ ದಾರಿ ಕಂಡುಕೊಳ್ಳುವ ಅಂಥೇಳಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಹೋಗಿ ಪಾಠ ಮಾಡಿದ್ದೇನೆ. ಆದರೆ ಅಲ್ಲಿ ಗೌರ್ಮೆಂಟ್ ಶಿಕ್ಷಕರು ಬಂದಾಗ ನಾವು ಮನೆಗೆ ಬರುವ ಪರಿಸ್ಥಿತಿ, ಮತ್ತು ದಾರಿ ಇಲ್ಲ. ಆಗ ನಮಗೆ ಮಾಲಿಂಗೇಶ್ವರ ದೇವರೊಂದು ದಾರಿ ತೋರಿಸಿದರು. ನಾವು ಬಳುವಾರಿನಲ್ಲಿ ಈಗ ಅಲ್ಲಿ ಸ್ನೇಹ ಟೆಕ್ಸ್ಟೈಲ್ಸ್ ಅಂತ ಇದೆ, ಆ ಬಿಲ್ಡಿಂಗಲ್ಲಿ ಪ್ರಪ್ರಥಮವಾಗಿ 3 ಸ್ಟೂಡೆಂಟ್, 1 ಬೆಂಚಿ ಡೆಸ್ಕು. ಅಲ್ಲಿಂದ ನಾವು ಪ್ರಾರಂಭಿಸಿದಂಥ ಸಂಸ್ಥೆ 400 ಮಕ್ಕಳ ಮಟ್ಟಕ್ಕೆ ಬೆಳೆಯಿತು. ಆ ನಂತರ ನಾನು ದೇವರ ಹತ್ರ ಬೇಡ್ತಾ ಇದ್ದೆ, ನಾನು ಏನು ಕೆಲಸ ಮಾಡಲಿಕ್ಕೂ ರೆಡಿ ಇದ್ದೇನೆ, ನನ್ನ ಪತ್ನಿ ಕೂಡ ಸಹಕಾರ ಕೊಡ್ತಾಳೆ, ದಯವಿಟ್ಟು ತಾವೊಂದು ತಮ್ಮ ಹತ್ತಿರವೇ ಒಂದು ಸಂಸ್ಥೆ ಕೊಡಿ ಅಂತೇಳಿ ದೇವರ ಹತ್ರ ಮಾಲಿಂಗೇಶ್ವರ ಹತ್ರ ಬೇಡಿಕೊಂಡಾಗ ನೆಲ್ಲಿಗಟ್ಟೆಯಲ್ಲಿ ನಮಗೆ ಆ ಬಿಲ್ಡಿಂಗ್ 2006ರಲ್ಲಿ ಸಿಕ್ಕಿತು. ಈಗ ಸ್ವಂತ ಕಟ್ಟಡವಾಗಿ 3 ಫ್ಲೋರಿನ ಕಟ್ಟಡದಲ್ಲಿ ನಾವು ಕಂಪ್ಯೂಟರ್, ಟೈಲರಿಂಗ್, DMEd, ಆಮೇಲೆ ಡೈರೆಕ್ಟ್ SLC, PUC, ಸ್ಪೋಕನ್ ಇಂಗ್ಲೀಷ್, ಮೆಹಂದಿ ಕೋರ್ಸ್, ಬ್ಯೂಟಿಷಿಯನ್ ಕೋರ್ಸ್, ಹೀಗೆ ಸಾಕಷ್ಟು ಕೋರ್ಸ್ಗಳು ನಡೆಸ್ತಾ ಇದ್ದೇವೆ. ಈ ತೃಪ್ತಿ ನಮಗಿದೆ. ಜೊತೆಗೆ ಬೆಳ್ಳಿ ಹಬ್ಬವನ್ನು ನಾವು ಆಚರಿಸುವಾಗ ತುಂಬ ನಮ್ಮ ಮಕ್ಕಳೆಲ್ಲ ಹೇಳಿದರು, ಸರ್ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ನಾವೆಲ್ಲ ಮಾಡುವ ಅಂತೇಳಿ. ಆದರೆ ನಾನು ಪ್ರಪ್ರಥಮವಾಗಿ ಹೇಳಿದ್ದೇನೆಂದರೆ, ನಮ್ಮ ಸಂಸ್ಥೆಯಲ್ಲಿ ಒಂದು ಕ್ರಮ ಇದೆ, ಕಲೆ, ಕ್ರೀಡೆ, ಸಾಹಿತ್ಯ, ಸಮಾಜ ಸೇವೆ, ಸಂಸ್ಕಾರ, ಇದಕ್ಕೆ ನಾವು ಪ್ರಥಮ ಆದ್ಯತೆ ಕೊಡ್ತೇವೆ. ಆ ನೆಲೆಯಲ್ಲಿ ನಮಗೆ ಯಕ್ಷಗಾನ ಅತ್ಯಂತ ಅವಶ್ಯವಾದ್ದು. ಯಾಕಂತೇಳಿದ್ರೆ ನಾವು ಕೂಡ ಸ್ಟೂಡೆಂಟ್ ಲೈಫಲ್ಲಿ ಯಕ್ಷಗಾನದಲ್ಲಿ ವೇಷ ಹಾಕಿ ಕುಣಿದವರು, ಚಿಕ್ಕ ಪುಟ್ಟ ವೇಷ ಇರ್ಬೋದು, ಆದರೆ ತುಂಬ ತೃಪ್ತಿ ಇದೆ. ಆ ನೆಲೆಯಲ್ಲಿ ಇವತ್ತು ನಮಗೆ ಇನ್ನೊಂದು, ನಾವು ಸಮಾಜದ ಒಬ್ಬ, ನಮ್ಮ ವಾಣಿಯ ಸಮುದಾಯದ ಒಬ್ಬ ಸದಸ್ಯನಾಗಿ ನಮಗೆ ಬಣ್ಣದಜ್ಜ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ಹೇಳ್ತೇನೆ. ಯಾಕಂತೇಳಿದ್ರೆ ಆ ಹಿರಿಯರ ಒಂದು ಗೌರವ, ಅವರ ಹಾರೈಕೆ, ಅವರ ಆಶೀರ್ವಾದ ನಮಗಿದ್ರೆ ನಾವು ಏನು ಮಾಡ್ಬೋದು ಅನ್ನುವಂಥ ಧೈರ್ಯ ನಮಗಿದೆ. ಜೊತೆಗೆ ನಾವು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಾಗ ನಮಗೆ ಧೈರ್ಯ ಕೊಟ್ಟವರು ವಿವಿಧ ಸಂಘ ಸಂಸ್ಥೆ, ರೋಟ್ರಿ, ಚೈತನ್ಯ ಅಥವಾ ಲಯನೆಸ್ ಅಥವಾ ವಾಣಿಯನ್ ಸಮುದಾಯ ಪುತ್ತೂರು, ಆಮೇಲೆ ಮಂಗಳೂರು, ಆಮೇಲೆ ಪೆರಣೆ ಸಂಘ, ಹೀಗೆ ಬೇರೆ ಬೇರೆ ಸಂಘದವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ಸುದ್ದಿ ಮಾಧ್ಯಮ ಇರ್ಬೋದು, ಪುತ್ತೂರಿನ ಬೇರೆ ಬೇರೆ ಪತ್ರಕರ್ತರು ಇರ್ಬೋದು, ನಮ್ಮ ಗುರುಗಳಿರ್ಬೋದು, ಇವರೆಲ್ಲರ ಸಹಕಾರದಲ್ಲಿ ನಾವು ಸಂಸ್ಥೆಯನ್ನು ಇವತ್ತು 25 ವರ್ಷದವರೆಗೆ ಅದನ್ನು ಕೊಂಡೊಯ್ಯುವಂಥ ಪ್ರಯತ್ನ ಮಾಡಿದ್ದೇವೆ. ಮುಂದಕ್ಕೆ ನಮ್ಮ ಆಲೋಚನೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕಾರ್ಯಕ್ರಮ ದೀಪ ಬೆಳಗಿಸುವುದರ ಮೂಲಕ ಬಣ್ಣದಜ್ಜನ ಕಾರ್ಯಕ್ರಮದ 1ನೇ ಭಾಗ, ಫಸ್ಟ್ ಕಾರ್ಯಕ್ರಮ ಇದಾದರೆ ಡಿಸೆಂಬರ್ 28ಕ್ಕೆ ನಮ್ಮ ಬೆಳ್ಳಿ ಹಬ್ಬದ ಸಂಭ್ರಮದ ಕಾರ್ಯಕ್ರಮ ಜೈನ್ ಭವನದಲ್ಲಿ ಅದು ನಿಗದಿಯಾಗಿದೆ. ಅದಕ್ಕೆ ಮೊದಲಾಗಿ ನಾವು ಸಮಾಜಕ್ಕೆ ಅನುಗುಣವಾಗುವಂತಹ 24 ಕಾರ್ಯಕ್ರಮಗಳನ್ನು ಇನ್ನೂ ಮಾಡಲಿಕ್ಕಿದ್ದೇವೆ. 25ನೇ ಕಾರ್ಯಕ್ರಮ ಗ್ರ್ಯಾಂಡಾಗಿ, ಅದರಲ್ಲಿ ನಾವು ಮಕ್ಕಳಿಗೆ ಬೇರೆ ಬೇರೆ ಸ್ಪರ್ಧೆಗಳಿರ್ಬೋದು, ಬಣ್ಣಗಾರಿಕೆ ಅನ್ನುವಂಥ ತರಬೇತಿ ಇರ್ಬೋದು. ಜೊತೆಗೆ ನಮ್ಮ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಸರ್ ಹೇಳಿದಾಗೆ ನನಗೆ ಯಕ್ಷಗಾನದ ಬಗ್ಗೆ ತುಂಬ ಖುಷಿ ಇತ್ತು. ಸರ್ ಅಲ್ಲಿ ಶಾರದಾದಲ್ಲಿ ಟ್ರೈನಿಂಗ್ ಕೊಡ್ತಿದ್ರು, ಶಾರದಾ ಮಂಟಪದಲ್ಲಿ. ಆಗ ನಾನು ಅವ್ರ ಹತ್ರ ಒಂದು 2-3 ಸಲ ಹೋಗಿ ಕೇಳಿದೆ, ಸರ್ ನಮ್ಮ ಈಶದಲ್ಲಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ. ಈಗ ಅವರೇ ನಮ್ಮಲ್ಲಿ ಬಂದು ಪ್ರಾರಂಭಿಸ್ತಾ ಇದ್ದಾರೆ. ಜೊತೆಗೆ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಕೂಡ ಮಾಡಿದ್ದೇನೆ, ನೆಕ್ಸ್ಟ್ ನಮ್ಮ ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕರು, ನಮ್ಮ ಅಭಿಮಾನಿಗಳು,
ನಮ್ಮ ಈಶದ ಸಮಸ್ತ ಅಭಿಮಾನಿಗಳಿರ್ಬೋದು, ನಮ್ಮ ಸಮುದಾಯ ಬಾಂಧವರು, ನಾವೆಲ್ಲ ಸೇರಿ ಒಂದು ಒಳ್ಳೆಯ ಪ್ರಸಂಗವನ್ನು ನಾವು ಯಕ್ಷಗಾನದ ಮೂಲಕ ಮಾಡಿ ತೋರಿಸುವಂತಹ ಒಂದು ಆಸಕ್ತಿ ಕೂಡ ನಮ್ಮಲ್ಲಿದೆ. ನೀವು ಕೂಡ ಇದರಲ್ಲಿ ಸೇರಿಕೊಳ್ಬೋದು. ಏನೇ ಇರಲಿ, ನಮ್ಮ ಸಂಸ್ಥೆಯ ಯಶಸ್ಸಿನ ಹಿಂದೆ ನಮ್ಮಿಬ್ಬರ ಶ್ರಮ ಮಾತ್ರ ಅಲ್ಲ, ನಾನು ಮತ್ತು ನನ್ನ ಧರ್ಮಪತ್ನಿಯ ಜೊತೆಗೆ ನಮ್ಮ ಸಮುದಾಯ ಬಾಂಧವರು, ನಮ್ಮ ಹಿತೈಷಿಗಳು, ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಪೋಷಕರು, ವಿಶೇಷವಾಗಿ ನಮ್ಮ ಶಿಕ್ಷಕ ಬಂಧುಗಳು ನನಗೆ ಬೆನ್ನೆಲುಬಾಗಿ ಸಹಕರಿಸಿದ್ದಾರೆ. ಅವರೆಲ್ಲರ ಸಹಕಾರ ನಮಗೆ ಸದಾ ಇರಲಿ. ನಮ್ಮ ಸಂಸ್ಥೆಗೆ ನಿಮ್ಮ ಸಹಕಾರ, ಆಶೀರ್ವಾದ ಇರಲಿ ಅಂತೇಳಿ ಮಾಲಿಂಗೇಶ್ವರ ಹತ್ರ ಬೇಡಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಅಭಿನಂದನೆಗಳು ಸರ್. ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಉಪಸ್ಥಿತಿರುವವರು ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನದ ಸಂಚಾಲಕರಾಗಿರುವಂತಹ ಶ್ರೀಯುತ ತಿಮ್ಮಪ್ಪ ಪಾಟಳ್ಳಿ ಪುತ್ತೂರು, ತಾವು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಮುಂಭಾಗದಲ್ಲಿರುವ ಈಶಾಭಿಮಾನಿಗಳೇ ಮತ್ತು ಕಲಾಭಿಮಾನಿಗಳೇ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಈ ಈಶಾ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಈಶಾ ಶಿಕ್ಷಣ ಸಂಸ್ಥೆ ಇದೆ. ಅದರ ಲಾಂಛನ ಉದ್ಘಾಟನೆಯ ಪ್ರಯುಕ್ತ ಇಂದು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದೊಟ್ಟಿಗೆ ಬಣ್ಣದ ಮಾಲಿಂಗ ಸ್ಮೃತಿಯಾನದ ಯಕ್ಷಪಯಣದ 4ನೆಯ ಆವೃತ್ತಿಯನ್ನು ಇಲ್ಲಿ ಅಳವಡಿಸಲಾಗಿದೆ. ಬಣ್ಣದ ಮಾಲಿಂಗ ಯಕ್ಷ ಪ್ರತಿಷ್ಠಾನದ ಬಗ್ಗೆ ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವಾಸ್ತವಿಕವಾಗಿ ಹೇಳಿರುತ್ತಾರೆ. ಹಾಗೆಯೇ ಈಶಾ ಶಿಕ್ಷಣ ಸಂಸ್ಥೆಯು 2001ರಲ್ಲಿ ಪ್ರಾರಂಭವಾಗಿ 2006ರಲ್ಲಿ ಸ್ವಂತ ಕಟ್ಟಡಕ್ಕೆ ಬಂದು ಈಗ 25 ವರ್ಷಕ್ಕೆ ಕಾಲಿಟ್ಟಿದೆ. ಇದರಲ್ಲಿ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಒಬ್ಬ ಹಳೆಯ ವಿದ್ಯಾರ್ಥಿ. ಯಾಕಂದರೆ ಶಿಕ್ಷಣ ಸಂಸ್ಥೆಗೆ 25 ವರ್ಷ, ನನಗೆ 69 ವರ್ಷ. ಅದು ಹೇಗೆ ಕೇಳ್ಬೋದು. ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ಎಲ್ಲ ಅಲ್ಲಿ ಕಂಪ್ಯೂಟರೀಕರಣ ಆಯಿತು. ಆಗ ನಮಗೆ ಕಂಪ್ಯೂಟರ್ ಅನುಭವ ಇರಲಿಲ್ಲ. ಅದರ ಬೇಸಿಕ್ ತರಬೇತಿಯನ್ನು ಈಶಾ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಪಡೆದಿರುತ್ತೇನೆ. ಹಾಗಾಗಿ ನಾನು ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಆಗಿದ್ದೇನೆ. ಈಗಾಗಲೇ ಅವರ ಹತ್ರ ನಾನು ಈಶಾ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರ ಹತ್ರ ಕೇಳಿದೆ, ಎಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮಲ್ಲಿ ವ್ಯಾಸಂಗ ಮಾಡಿರ್ತಾರೆ ಅಂತ. ಅವ್ರು ಹೇಳಿದರು, ಅಂದಾಜು ಒಂದು 12,000 ಇರ್ಬೋದು, ನಾನು ಕರೆಕ್ಟಾಗಿ ಲೆಕ್ಕ ಇಟ್ಕೊಂಡಿಲ್ಲ ಅಂತ. ಈಶಾ ಶಿಕ್ಷಣ ಸಂಸ್ಥೆಯು ಪ್ರಾರಂಭವಾದದ್ದು ಟ್ಯುಟೋರಿಯಲ್ ಅಂತ. ಟ್ಯುಟೋರಿಯಲ್ ಅಂದರೆ ಶಾಲಾ ಕಾಲೇಜುಗಳಲ್ಲಿ ಅನುತ್ತೀರ್ಣರಾದವರನ್ನು ಟ್ಯುಟೋರಿಯಲ್ಲಿ ವ್ಯಾಸಂಗ ಮಾಡುವುದರ ಮೂಲಕ ಮತ್ತೆ ಪರೀಕ್ಷೆಗೆ ಗುರುತುಗೊಳಿಸುವುದು. ಈಗ ಇವರು ಅನಂತರ ಈಗ ನೇರವಾಗಿ ಈಶಾ ಶಿಕ್ಷಣ ಸಂಸ್ಥೆಯ ಮುಖಾಂತರ ಪರೀಕ್ಷೆಗೆ ಕೂತ್ಕೊಳ್ಳುವ ವ್ಯವಸ್ಥೆ ಇದೆ. 12,000 ವಿದ್ಯಾರ್ಥಿಗಳಿಗೆ ಅಂದಾಜು ಇವರು ವಿದ್ಯಾದಾನ ಮಾಡಿದ್ದರು. ಇವತ್ತಿನ ಬೆಳ್ಳಿ ಹಬ್ಬದ ಉದ್ಘಾಟನಾ ಸಮಾರಂಭದಲ್ಲಿ 100 ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಸಹ ಕಾಣದಿರೋದು ಭಾಳ ಶೋಚನೀಯ ಸಂಗತಿ. ಇನ್ನು ಬಣ್ಣದ ಮಾಲಿಂಗ ಯಕ್ಷ ಪ್ರತಿಷ್ಠಾನದ ವಿಷಯಕ್ಕೆ ಬಂದರೆ, ನಾವು 2017ರಲ್ಲಿ ಇಲ್ಲಿ ಬಣ್ಣದ ಮಾಲಿಂಗಜ್ಜನ ಸಂಸ್ಕರಣೆ, ಪ್ರಶಸ್ತಿ ಪ್ರದಾನ ಎಲ್ಲ ಕಾರ್ಯಕ್ರಮವನ್ನು ಪ್ರಥಮವಾಗಿ ಇದೇ ನಟರಾಜ ವೇದಿಕೆಯಲ್ಲಿ ಎಡ್ನೀರು ಶ್ರೀಗಳ ದಿವ್ಯಾಸ್ತೆಯಿಂದ ಉದ್ಘಾಟಿಸಿದ್ದೇವೆ. ಆಗ ಇಲ್ಲಿ ಯಕ್ಷಗಾನದ ಕಾರ್ಯಕ್ರಮಕ್ಕೆ ಮತ್ತು ಉದ್ಘಾಟನಾ ಸಮಾರಂಭಕ್ಕೆ ಇಲ್ಲಿ ಎಲ್ಲೂ ಕೂತ್ಕೊಳ್ಳೋದು ಬಿಟ್ಟು ನಿಂತ್ಕೊಳ್ಳುವಕ್ಕೆ ಸ್ಥಳಾವಕಾಶ ಇರಲಿಲ್ಲ, ಅಷ್ಟು ಜನಸಂಖ್ಯೆ ಸೇರಿತ್ತು. ಇವತ್ತು ಈಗಿನ ಯಕ್ಷ ಸ್ಮೃತಿಯಾನ ಆದರೂ ನಾವು ಅಷ್ಟೊಂದು ಪ್ರಚಾರ ಮಾಡಲಿಲ್ಲ. ಇದರೊಟ್ಟಿಗೆ ಅದಕ್ಕೆ ನಾವು ಅಷ್ಟು ಜನ ಸೇರಿಸುವುದಿಲ್ಲ. ಈ ಸಂಭ್ರಮದ ಒಟ್ಟಿಗೆ ಅದು ಒಳಗೆ ಬಂದದ್ದು. ಆದರೆ ಈಗ ಈಶಾ ಸಂಭ್ರಮದೊಟ್ಟಿಗೆ ಇದು ತುಂಬಿ ತುಳುಕಬೇಕಿತ್ತು. ಯಾಕಂದರೆ ಈಶಾ ಶಿಕ್ಷಣ ಸಂಸ್ಥೆಯವರು ಉದಾರದಾನಿಗಳು. ಯಾಕಂದರೆ ನಾವು 2005ರಲ್ಲಿ ನಾವೊಂದು ವಾಣಿಯ ಸಮುದಾಯ ಸಂಘ ಸ್ಥಾಪನೆ ಆಯಿತು. ಆವತ್ತಿಂದ ಇಂದಿನವರೆಗೆ ನಮ್ಮದು 20ನೇ ವರ್ಷ ಪ್ರಾರಂಭ. ಇಂದಿನವರೆಗೆ ನಮಗೆ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾರಂಭವಾಗ ಅವರು ಬಾಡಿಗೆ ಕಟ್ಟಡದಲ್ಲಿದ್ದರು, ಈಗ ಸ್ವಂತ ಕಟ್ಟಡ. ಇಂದಿನವರೆಗೂ ಎಲ್ಲ ತಿಂಗಳ ಸಭೆ ಮಾಡಲಿಕ್ಕೆ ಮತ್ತು ವಾರ್ಷಿಕ ಬೇಕಾದ ಎಲ್ಲ ಸವಲತ್ತುಗಳನ್ನು ಅವರು ಉದಾರವಾಗಿ ಬಳಸ್ತಾರೆ.
ಯಾವುದೇ ಫಲಾಪೇಕ್ಷೆ ಇಲ್ಲದೆ. ಅದರ ನಂತರ ನಮ್ಮ ಬಣ್ಣದ ಮಹಾಲಿಂಗಜ್ಜನ ಪ್ರತಿಷ್ಠಾನದ ಯಾವುದೇ ಸಭೆಗಳಿದ್ದರೂ ಅದಕ್ಕೂ ಸ್ಥಳಾವಕಾಶವನ್ನು ಒದಗಿಸ್ತಾರೆ. ಅದು ಅಲ್ಲದೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮುದಾಯ ಸಂಘ ಆಗಿದೆ, ಇದರ ಸಭೆ ಸಮಾರಂಭಗಳಿಗೂ ಅವರು ಸ್ಥಳಾವಕಾಶವನ್ನು ಒದಗಿಸ್ತಾರೆ. ಇಷ್ಟೆಲ್ಲ ಅವರು ನಮಗೆ ಉದಾರವಾಗಿ ಕೊಡುವಾಗ ಈ ಬೆಳ್ಳಿ ಹಬ್ಬದ ಸಂಭ್ರಮಕ್ಕೆ ನಮ್ಮ ಸಮುದಾಯದವರೇ 50 ಜನ ಇಲ್ಲ ಅನ್ನೋದು ನಮ್ಮ ಶೋಚನೀಯ ಸಂಗತಿ. ಅದು ನಮ್ಗೆ ಬೇಸರ ಆಗ್ತದೆ ನಮಗೆ. ಯಾಕಂದರೆ ಇಲ್ಲೇ ವೇದಿಕೆಯಲ್ಲಿ ಇದ್ದವರೇ ಕೇಳ್ತಾರೆ, ಅವರು ಇಲ್ವಾ ನಿಮ್ಮ ಸಂಘದವರು ಇಲ್ವಾ ಅಂತ. ಅದಾಗಲಿ ಈಗ ನಡೀತಿರುವ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮವನ್ನು ಬೆಳ್ಳಿ ಹಬ್ಬದ ಸಂಭ್ರಮದೊಟ್ಟಿಗೆ ನಮ್ಮ ಯಕ್ಷ ಸ್ಮೃತಿಯಾನದ 4ನೇ ಆವೃತ್ತಿ ಇದನ್ನು ಬಣ್ಣದ ಸಂಸ್ಕರಣೆಯನ್ನು ಆಯೋಜಿಸಿದ ಈಶಾ ಶಿಕ್ಷಣ ಸಂಸ್ಥೆಯ ಕುಟುಂಬಸ್ಥರಿಗೂ ಎಲ್ಲರಿಗೂ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ಮತ್ತು ನಮ್ಮ ಕಲಾದೇವಿಯು ಕಲಾಮಾತೆಯು ಆಯುರಾರೋಗ್ಯ ಸಕಲೇಶ್ವರವನ್ನು ನೀಡಿ ಹರಸಲಿ ಎಂದು ಆಶಿಸ್ತಾ ಅವಕಾಶ ಹೊಂದಿಸ್ತಾ ಕಾರ್ಯಕ್ರಮ ವಿಧಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ಕಾರ್ಯಕ್ರಮದ ಕೇಂದ್ರ ಬಿಂದು ಅಧ್ಯಕ್ಷೀಯ ಭಾಷಣ ಶ್ರೀ ಗೋಪಾಲಕೃಷ್ಣ ಮಾಸ್ಟರ್ ಪಂಜಿತೊಟ್ಟಿ, ಅಧ್ಯಕ್ಷರು ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇವತ್ತಿನ ಈ ಸಮಾರಂಭದ ಎಲ್ಲ ಗಣ್ಯರೇ ಹಾಗೂ ಸಭಾಂಗಣದ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ಕಲಾಭಿಮಾನಿ ಬಂಧು ಭಗಿನಿಯರೇ, ಎಲ್ಲರಿಗೂ ನಮಸ್ಕಾರ. ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ ಏನು, ಅದರ ಉದ್ದೇಶ ಏನು ಎನ್ನುವುದು ನಮಗೆಲ್ಲರಿಗೂ ಗೊತ್ತಿದೆ. ಇದೇ ಸಭಾಂಗಣದಲ್ಲಿ ತುಂಬಿ ತುಳುಕಿದಂತಹ ಒಂದು ದೊಡ್ಡ ಜನಸ್ತೋಮದ ಕಲಾಭಿಮಾನಿಗಳ ಮಧ್ಯೆ ಪ್ರಥಮ ಕಾರ್ಯಕ್ರಮವನ್ನು ನಾವು ಎಡನೀರು ಮಠಾಧೀಶರಾದಂತಹ ಶ್ರೀಮದ್ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ದಿವ್ಯ ಹಸ್ತದಿಂದ ಅವತ್ತು ನಮಗೆ ಅದಕ್ಕೆ ಚಾಲನೆ ದೊರೆತದ್ದು. ಅದರ ನಂತರ ವಾರ್ಷಿಕವಾಗಿ ನಡೆದಂತಹ ಕಾರ್ಯಕ್ರಮಗಳಲ್ಲಿ ಬಣ್ಣದ ಅಜ್ಜನ ಕುರಿತಾದಂತಹ ಪ್ರಶಸ್ತಿ ಪ್ರದಾನ ಮತ್ತು ಅವರ ಕುರಿತಾದಂತಹ ಸಂಸ್ಮರಣೆಯನ್ನು ಮಾಡುವಂತಹ ಕಾಲದಲ್ಲಿ ಸಂಸ್ಮರಣೆ ಮಾಡಿದವರೆಲ್ಲ ಅಜ್ಜನ ಒಡನಾಡಿಯೋ ಅಜ್ಜನನ್ನು ನೇರವಾಗಿ ಕಂಡವರು ಆಗಿರಲಿಲ್ಲ. ಆದರೆ ಈ ದಿವಸ ಈ ವೇದಿಕೆಯಲ್ಲಿ ನಮ್ಮ ಆತ್ಮೀಯರೂ ಆದಂತಹ ಜಬ್ಬರ್ ಸಮೋ ಅವರು ಬಣ್ಣದ ಅಜ್ಜನನ್ನು ಅಜ್ಜನೆಂದೇ ಕರೆಯುತ್ತಿದ್ದವರಾದರೂ ಕೂಡ ಹೆಚ್ಚು ಒಡನಾಟ ಅವರಲ್ಲಿತ್ತು. ಆದ್ದರಿಂದ ನಮಗೇನು ಒಂದು ಲೈವ್ ಅನುಭವ, ಅಜ್ಜನ ಜೊತೆಗಿದ್ದಂತಹ ಒಂದು ಲೈವ್ ಅನುಭವ ಅಂತ ನಾವು ಹೇಳ್ತೇವೆ, ಅದನ್ನು ನಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಸರ್, ತಮಗೆ ತುಂಬ ತುಂಬ ಪ್ರತಿಷ್ಠಾನದ ವತಿಯಿಂದ ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ. ಅವರು ಮಾತನಾಡ್ತಾ ಇರುವಾಗ ಏನೋ ಕುಳಿತಲ್ಲಿಗೆ ಒಂದು ರೋಮಾಂಚನ ಆಗ್ತಾ ಇತ್ತು. ಕಳೆದ ನಮ್ಮ 3ನೇ ಕಾರ್ಯಕ್ರಮದ ಆ ಸಂದರ್ಭದಲ್ಲಿ ನಮ್ಮ ಪ್ರತಿಷ್ಠಾನದ ಕಾರ್ಯದರ್ಶಿ ಆಗಿದ್ದಂತಹ ನಾರಾಯಣ ಮಾಸ್ಟರ್ ಮಾತನಾಡುವಾಗ ಅವತ್ತು ನಮ್ಮ ಸಭೆಯಲ್ಲಿ ಪ್ರಭಾಕರ್ ಭಟ್ರು ಇದ್ದರು. ಅವರ ಮಾತಿನಲ್ಲಿ ಮಾಸ್ಟರ್ ಮಾತಾಡಿದ ನಂತರ ಅವರು ಮಾತನಾಡುವಾಗ ಹೇಳಿದರು, ಮಾಸ್ಟ್ರಿಗೆ ಏನೋ ಒಂದು ಆವೇಶ ಬಂದಾಗ ಆಗ್ತಾ ಇತ್ತು ಅಂತೇಳಿ. ಅಂದರೆ ಆವೇಶ ಅಂತ ಹೇಳಿದರೆ ಏನು ದರ್ಶನ ಬಂದಿದೆ ಅಂತೇಳಿ ಅಲ್ಲ, ಅಷ್ಟೊಂದು ಅಜ್ಜನ ಮೇಲಿನ ಒಂದು ಅಭಿಮಾನದಿಂದ ಮಾತುಗಳನ್ನಾಡುವಾಗ ಆ ಮಾತುಗಳವರನ್ನು ಎಲ್ಲಿಗೋ ಕೊಂಡೊಯ್ಯುತ್ತಾ ಇತ್ತು. ಅಂತಹ ಅದೇ ಅನುಭವ ನಮಗೆ ಇವತ್ತು ಆದದ್ದು. ಅಜ್ಜನ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ನಾವು ವಾರ್ಷಿಕವಾಗಿ ವರ್ಷದ ಕಾರ್ಯಕ್ರಮ ಅಂತೇಳಿ ಮಾಡ್ತೇವೆ. ಈ ಸ್ಮೃತಿಯಾನ ಈಗ ಮೊನ್ನೆ ತಾನೇ ಆರಂಭಿಸಿದ್ದು ನಾವು. ಅಂತಹ ಒಂದು ಕಾರ್ಯಕ್ರಮದಲ್ಲಿ ಮುಂದೆ ಹಮ್ಮಿಕೊಳ್ಳುವಂತಹ ಕಾರ್ಯಕ್ರಮದಲ್ಲಿ ಒಂದಷ್ಟು ಅಜ್ಜನ ಕುರಿತಾದಂತಹ ವಿಷಯಗಳನ್ನು ತಿಳ್ಕೊಳ್ಳುವ ಹಂಬಲ ನಮಗಿದೆ. ಜಬ್ಬರ್ ಸಮೋ ಅವರಲ್ಲಿ ನಾನು ವಿನಂತಿಸುವುದು, ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ತಮ್ಮ ಉಪಸ್ಥಿತಿ ಅಗತ್ಯವಾಗಿ ಇರಬೇಕು ಸರ್. ಇವತ್ತು ಈ ವೇದಿಕೆಯಲ್ಲಿ ಸ್ಮೃತಿಯಾನದ ಭಾಗವಾಗಿ ಸನ್ಮಾನಿತರಾದವರು ಬಾಲಕೃಷ್ಣ ಪೂಜಾರಿ ಅವರು, ಯಕ್ಷಗಾನ ನಾಟ್ಯ ಗುರುಗಳು. ಅಜ್ಜನ ಹೆಸರಿನಲ್ಲಿ ಸ್ಥಾಪಿತವಾದಂತಹ ಪ್ರತಿಷ್ಠಾನದ ವತಿಯ ಒಂದು ಕಾರ್ಯಕ್ರಮದ ಭಾಗವಾಗಲಿಕ್ಕೆ ಅದರಿಂದ ಒಂದು ಪ್ರಶಸ್ತಿಯನ್ನು ಕೊಡಲಿಕ್ಕೆ, ನಮಗೆ ಅಭಿನಂದನೆಯನ್ನು ಕೊಡಲಿಕ್ಕೆ, ನಮಗೆ ಅವರನ್ನು ಸನ್ಮಾನಿಸುವುದಕ್ಕೆ ನಮಗೆ ಸಾಧ್ಯವಾಗಿದೆ. ತಮಗೂ ಕೂಡ ತಮ್ಮ ಕಲಾ ಜೀವನದಲ್ಲಿ
ಯಕ್ಷಕಲಾ ಮತ್ತು ಪೂರ್ಣವಾದಂತಹ ಅನುಗ್ರಹವನ್ನು ಕೊಡಲಿ. ಜೊತೆಯಲ್ಲಿ ಈ ಈಶಾ ಶಿಕ್ಷಣ ಸಂಸ್ಥೆಯ 25ನೇ ವರ್ಷದ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಆರಂಭ ಅಂತ ಹೇಳಬಹುದು. ಹಲವಾರು 24 ಕಾರ್ಯಕ್ರಮ ಏನು ಉಂಟು ಅಂತ ಹೇಳಿದರು. ಪ್ರಥಮವಾಗಿ ನಮಗೆ ನಮ್ಮ ಪ್ರತಿಷ್ಠಾನದ ಕಾರ್ಯಕ್ರಮವನ್ನು ಅದರ ಒಟ್ಟಿಗೆ ಜೋಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ಏನು ಯಕ್ಷಗಾನ ತಾಳಮದ್ದಲೆ ಕೂಡ ಮುಂದೆ ನಡೆಯಲಿಕ್ಕಿದೆ. ಪುತ್ತೂರಿನ ಒಡೆಯನಾದಂತಹ ಸದಾಶಿವನಲ್ಲಿ ನಮ್ಮ ಪ್ರಾರ್ಥನೆ ಏನು ಅಂತ ಹೇಳಿದರೆ 25 ವರ್ಷದ ಬೆಳ್ಳಿ ಹಬ್ಬ ನಡೆಯುವಂತಹ ಈ ಸಂಸ್ಥೆ ಮುಂದೆ 50ನೇ ವರ್ಷದ ಉತ್ಸವವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಒಂದು ಉತ್ತಮವಾದಂತಹ ಯಕ್ಷಗಾನ ಪ್ರದರ್ಶನವನ್ನು ಬಣ್ಣದ ಅಜ್ಜನ ಹೆಸರಿನಲ್ಲಿ ನೀಡುವಂತಹ ಒಂದು ಅವಕಾಶ ಸಂಸ್ಥೆಗೆ ಸಿಗಲಿ ಎಂಬುದಾಗಿ ಹೇಳುತ್ತಾ ಸಮಯದ ಅಭಾವದಿಂದ ಮಾತನ್ನು ಮುಂದುವರಿಸುವುದಿಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ಪ್ರತಿಷ್ಠಾನದ ಅಧ್ಯಕ್ಷನೆನ್ನುವಂತಹ ನೆಲೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದ ಮಾತಿನಿಂದ ವಿರಮಿಸ್ತೇನೆ. ಯಕ್ಷಗಾನಂ ಗೇಳ್ಗೆ. ಪ್ರತಿಷ್ಠಾನದ ಅಧ್ಯಕ್ಷರ ನೆಲೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಮಾತುಗಳಾಡಿದ ತಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಇನ್ನು ಮುಂದಕ್ಕೆ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಈ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿ ನಿವೃತ್ತ ಯೋಧರು ಅದೇ ರೀತಿಯಲ್ಲಿ ಬಣ್ಣದ ಮಹಾಲಿಂಗ ಸ್ಮೃತಿ ಅಭಿಯಾನದ ಸಂಚಾಲಕರಾಗಿರುವಂತಹ ಶ್ರೀಯುತ ಸುಬ್ಬಪ್ಪ ಪಟ್ಟೆ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಅತಿಥಿ ವರೇಣ್ಯರಿಗೆ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ಗೋಪಾಲಕೃಷ್ಣಗೆ ತಾವು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈಶ ವಿದ್ಯಾಲಯದ ಬೆಳ್ಳಿ ಹಬ್ಬದ ಸಂಭ್ರಮದ ಪ್ರಯುಕ್ತ ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು ಇದರ ಬಣ್ಣದಜ್ಜನ ಸ್ಮೃತಿಯಾನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ಗೋಪಾಲಕೃಷ್ಣ ಮಾಸ್ಟರ್ ಪಂಜತೊಟ್ಟಿ, ಅಧ್ಯಕ್ಷರು ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ, ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಿ ಈಶ ಬೆಳ್ಳಿ ಹಬ್ಬದ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀಯುತ ಈಶ್ವರ್ ಭಟ್ ಪಂಜಿಗುಡ್ಡೆ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಇವರ ಅನುಪಸ್ಥಿತಿಯಲ್ಲಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೇನೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂಥ ಶ್ರೀಯುತ ವಿನಯ್ ಅವರು ಕೂಡ ಇದ್ದರು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈಶಾ ಬೆಳ್ಳಿ ಹಬ್ಬದ ಲಾಂಛನ ಬಿಡುಗಡೆಯನ್ನು ಮಾಡಿದಂತಹ ಶ್ರೀಯುತ ನಾರಾಯಣ ರೈ ಕುಕ್ಕುವಳ್ಳಿ, ಸಾಹಿತಿಗಳು, ರಾಜ್ಯ ಪುರಸ್ಕೃತ ಶಿಕ್ಷಕರು, ಸರ್ ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೇನೆ ಕಾರ್ಯಕ್ರಮದ ಬಣ್ಣದಜ್ಜನ ಸಂಸ್ಮರಣೆಯನ್ನು ಮಾಡಿದಂತಹ ಹಿರಿಯ ಯಕ್ಷಗಾನ ಕಲಾವಿದರು ಹಾಗೂ ಯಕ್ಷಗಾನ ತಾಳಮದ್ದಳೆಯ ವಿಶೇಷ ಓರ್ವ ಕಲಾವಿದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಅಂತಹ ಶ್ರೀಯುತ ಜಬ್ಬಾರ್ ಸಮೋ ಸಂಪಾಜೆ ಸರ್ ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ದಿವಸ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ನಾಟ್ಯ ಗುರುಗಳು ಸರ್ ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಅಭಿನಂದನಾ ಭಾಷಣವನ್ನು ಮಾಡಿದಂತಹ ಶ್ರೀಯುತ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಸಂಶೋಧನಾ ಪ್ರಾಧ್ಯಾಪಕರು ಮತ್ತು ತರಬೇತುದಾರ್ ಸರ್ ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಎಸ್, ಸಂಚಾಲಕರು ಈಶ ವಿದ್ಯಾಲಯ ಸರ್ ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ತಿಮ್ಮಪ್ಪ ಪಾಟಳ್ಳಿ ಪುತ್ತೂರು, ಸಂಚಾಲಕರು ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ ಸರ್ ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದಂತಹ ಈಶ ವಿದ್ಯಾಲಯದ ಪ್ರಾಂಶುಪಾಲರಾದಂತಹ ಶ್ರೀಯುತ ಗೋಪಾಲಕೃಷ್ಣ ಈಶಾ ಇವರಿಗೂ ಕೂಡ ನಮ್ಮ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಛಾಯಾಗ್ರಾಹಕರು, ಪತ್ರಕರ್ತರು, ತಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಅನೇಕ ಕಲಾವಿದರು,
ಕಲಾಭಿಮಾನಿಗಳು ನಮ್ಮ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದೀರಿ. ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮ ಉತ್ತಮವಾಗಬೇಕಾದ್ರೆ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿರಬೇಕು. ಅಂತಹ ಬೆಳಕಿನ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದಂತಹ ಪ್ರೇಮ್ ಸೌಂಡ್ಸ್ ಪುತ್ತೂರು ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದಂತಹ ಶ್ರೀಯುತ ಮಹೇಶ್ ಆಲಂಗಾರು ಹಾಗೂ ಶ್ರೀಮತಿ ಶಾರದಾ ಕೃಷ್ಣ ಇವರಿಗೂ ಕೂಡ ನಮ್ಮ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಇಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ಈ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಆಡಳಿತ ಮಂಡಳಿಯವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ ವಂದನೆಗಳು. ಎಲ್ಲರಿಗೂ ವಂದನಾರ್ಪಣೆಗೆ ಇದ್ದಂಥ ತಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಈ ವೇದಿಕೆಯನ್ನು ಮುಂದೂಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀಕೃಷ್ಣ ಸಂಧಾನ ಎಂಬ ಯಕ್ಷಗಾನ ತಾಳಮದ್ದಲೆ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಆಗಮಿಸಿರುವಂಥ ಎಲ್ಲ ಕಲಾವಿದರಿಗೆ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ಗೋಪಾಲಕೃಷ್ಣ ಇವರು ತಾಂಬೂಲವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇನ್ನು ಮುಂದೆ ಈ ವೇದಿಕೆ ನಡೆಯಲಿರುವ ಯಕ್ಷಗಾನ ತಾಳಮದ್ದಳೆ ಶ್ರೀಕೃಷ್ಣ ಸಂಧಾನ ಹಿಮ್ಮೇಳದಲ್ಲಿ ಭಾಗವತರಾಗಿ ಸಹಕರಿಸಲಿಕ್ಕಿದ್ದಾರೆ ಶ್ರೀಮತಿ ಕಾವ್ಯಶ್ರೀ ಆಜೇರು. ಚೆಂಡೆ ಮತ್ತು ಮದ್ದಳೆ ವಾದಕರಾಗಿ ಶ್ರೀಯುತ ಚಂದ್ರಶೇಖರ ಆಚಾರ್ಯ ಗುರುವಾಯನಕೆರೆ ಹಾಗೂ ಶ್ರೀಯುತ ಶ್ರೀಪತಿ ನಾಯಕ್ ಆಜೇರು. ಮುಮ್ಮೇಳದಲ್ಲಿ ಅರ್ಥಧಾರಿಗಳಾಗಿ ಜಿಲ್ಲೆಯ ಪ್ರಸಿದ್ಧ ಯಕ್ಷಗಾನ ತಾಳಮದ್ದಳೆ ಅರ್ಥಧಾರಿಗಳಾಗಿರುವ ಶ್ರೀಯುತ ರಾಧಾಕೃಷ್ಣ ಕಲ್ಚರ್, ಶ್ರೀಯುತ ಜಬ್ಬರ್ ಸಂಪಾಜೆ, ಶ್ರೀಯುತ ಭಾಸ್ಕರ ಶೆಟ್ಟಿ ಇವರು ಸಹಕರಿಸಲಿಕ್ಕಿದ್ದಾರೆ. ಎಲ್ಲ ಕಲಾವಿದರಿಗೆ ಸಂಸ್ಥೆಯ ಪ್ರಾಂಶುಪಾಲರಾದ ಗೋಪಾಲಕೃಷ್ಣ ಇವರು ತಾಂಬೂಲವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮುಂದೆ ನಡೆಯಲಿಕ್ಕಿರುವಂತಹ ಯಕ್ಷಗಾನ ತಾಳಮದ್ದಳೆ ಶ್ರೀಕೃಷ್ಣ ಸಂಧಾನ ಇದರಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಸಹಕರಿಸಿದ್ದಾರೆ ಶ್ರೀಮತಿ ಕಾವ್ಯಶ್ರೀ ಆಜೇರು. ಚೆಂಡೆ ಮತ್ತು ಮದ್ದಳೆ ವಾದಕರಾಗಿ ಶ್ರೀಯುತ ಚಂದ್ರಶೇಖರ ಆಚಾರ್ಯ ಗುರುವಾಯನಕೆರೆ ಹಾಗೂ ಶ್ರೀಯುತ ಶ್ರೀಪತಿ ನಾಯಕ್ ಅಜೇರು. ಇವರಿಗೆ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಶ್ರೀಮತಿಯವರು ತಾಂಬೂಲವನ್ನು ನೀಡಿ ಗೌರವಿಸ್ತಾ ಇದ್ದಾರೆ.
ಸೇರಿರುವಂತಹ ಎಲ್ಲ ಕಲಾಭಿಮಾನಿಗಳು ಕಾರ್ಯಕ್ರಮದ ಪೂರ್ತಿ ನಮ್ಮ ಜೊತೆಗೆ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಶ್ರೀಕೃಷ್ಣ ಸಂಧಾನ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀಮತಿ ಕಾವ್ಯಶ್ರೀ ಆಜೇರು, ಚೆಂಡೆ ಮತ್ತು ಮದ್ದಳೆ ವಾದಕರಾಗಿ ಶ್ರೀಯುತ ಚಂದ್ರಶೇಖರ ಆಚಾರ್ಯ ಗುರುವಾಯನಕೆರೆ, ಶ್ರೀಯುತ ಶ್ರೀಪತಿ ನಾಯಕ್ ಅಜೇರು, ಮುಮ್ಮೇಳದಲ್ಲಿ ಜಿಲ್ಲೆಯ ಪ್ರಸಿದ್ಧ ಯಕ್ಷಗಾನ ತಾಳಮದ್ದಳೆ ಅರ್ಥಧಾರಿಗಳಾಗಿರುವ ಶ್ರೀಯುತ ರಾಧಾಕೃಷ್ಣ ಕಲ್ಚಾರ್, ಶ್ರೀಯುತ ಜಬ್ಬರ್ ಸಮ ಸಂಪಾಜೆ, ಶ್ರೀಯುತ ಭಾಸ್ಕರ ಶೆಟ್ಟಿ. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಶ್ರೀಕೃಷ್ಣ ಸಂಧಾನ. ಹಲೋ 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 ಹಲ್ ಜೋಶ್ ಆದ ಕೊಡಿ. ಹಲೋ ಹಲೋ ಹಲ್ ಹಲೋ ಸ್ವಲ್ಪ ಗೇನ್ ಕೊಡಿ. ಹಲೋ ಹಲ್ 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 ಹಲೋ ಹಲೋ ಶ್ರೀ ಗುರುಗಣಾಧಿಪತಯೇ ನಮಃ. ಫಾಲಚಂದ್ರಗಂಗಾಧರ ಸಂಜಾತ ಗಣಪ
ಗಂಗಾಧರ ಸಂಜಾತ ಲಂಬೋದರ ಗೌರಿ ಬಾಲವರದ ವಿಘ್ನೇಶ್ವರ ವಿಖ್ಯಾತ ಗಂಗಾಧರ ಸಂಜಾತ ಪಾಲಯ ದುರಿತ ನಿವಾರಯ ಮಧುಪುರದಾಲಯ ಭಿತ್ತಿಯೊಳುದಿಸಿದ ಸೂರ್ಯ ಪಾಲಯ ದುರಿತ ನಿವಾರಯ ಮಧುಪುರದಾಲಯ ಭಿತ್ತಿಯೊಳುದಿಸಿದ ಸೂರ್ಯ ಪಾಲಯ ದುರಿತ ನಿವಾರಯ ಮಧುಪುರದಾಲಯ ಭಿತ್ತಿಯೊಳುದಿಸಿದ ಸೂರ್ಯ ಹಾಲಚಂದ್ರ ಗಂಗಾಧರ ಸಂಜಾತ ಲಂಬೋದರ ಗೌರಿ ಬಾಲವರದ ವಿಘ್ನೇಶ್ವರ ವಿಖ್ಯಾತ ಗಣಪ ಅಬರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದ ಪೂಜಾಸನವಾಣಿಯರ ಪಾದಾಂಬುಜಗೆ ಬೊಡಮಡುತ್ತ ಬರಡಿಬೆ ನೀ ಕಥಾಮೃತವ ತರಲು ಮಣಿಮಯವರು ಥಮೋದಾರುಕೋ ತರಲು ದುರ್ಜನರೆಡೆಗೆ ಪೋಪುದ ಗಣಿತ ಯುಧವ ಸಾತ್ಯಕಿ ತುಂಬಿದೋ ರಥದೊಳು ದುರ್ಜನರೆಡೆಗೆ ಪೋಪುದ ಗಣಿತ ಯುಧವ ಸಾತ್ಯಕಿ ತುಂಬಿದೋ ರಥದೊಳು ಏನು ಮಾಡೋಣ, ನಮ್ಮೊಳಗೆ ಅಭಿಪ್ರಾಯ ಭೇದ ಬಂತು. ಯುದ್ಧದ ವಿಷಯವನ್ನೆತ್ತಿದರೆ ಸಾಕು. ಕೆಲವರು ಹೇಳ್ತಾರೆ ಇವತ್ತು ಈಗಲೇ ಹೋಗಿ ಮೇಲೆ ಬೀಳುವ, ಹೊಡೆದು ಮಲಗಿಸುವ ಅವರನ್ನು. ಕೆಲವರು ಹೇಳ್ತಾರೆ ಇಲ್ಲ, ಯುದ್ಧ ಬೇಡ, ಸಂಧಾನದಿಂದ ಮಾತುಕತೆಯಿಂದ ಇತ್ಯರ್ಥವಾಗುವ ಆಗದ ಸಮಸ್ಯೆ ಏನೂ ಅಲ್ಲ. ಯಾರಾದರೂ ಬುದ್ಧಿವಂತ ಹೋಗಿ ಮಾತನಾಡಿ ಸರಿ ಮಾಡಿ ಬರಲಿ. ಇನ್ನು ಕೆಲವರು ಹೇಳ್ತಾರೆ ಹಾಗಲ್ಲ, ಅದು ರಾಜನೀತಿಗೆ ಸಂಬಂಧಪಟ್ಟ ವಿಷಯ, ಆದ್ರಿಂದ ಯುದ್ಧವೋ ಅಲ್ವೋ ಎಂಬುದನ್ನು ನಾವೇ ನಿರ್ಣಯ ಮಾಡಿ ಮತ್ತೆ ಅವರಿಗೆ ಹೇಳುವ. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಮುಖ, ಒಂದೊಂದು ಅಭಿಪ್ರಾಯ. ನಾವೇನು ಮಾಡೋಣ, ನಮಗೆ ನಿರ್ಣಯ ಮಾಡಲಿಕ್ಕೂ ಇಲ್ಲ, ಹಾಗೆ ಅಂತ ನಿರ್ಣಯದಲ್ಲಿ ಪಾಲ್ಗೊಳ್ಳದೇ ಇರುವುದಕ್ಕೂ ಇಲ್ಲ. ನಮ್ಮ ಹಿರಿಯ ಭಾವ ಧರ್ಮರಾಜ ಹೇಳುವುದು, ನಮಗಿದು ಯಾವುದು ಬೇಡ, ನಾವು ರಾಜ್ಯ ಬಿಟ್ಟು ಕಾಡಿಗೆ ಹೋಗ್ತೇವೆ. ಅವರಿಗೆ ಸುಲಭ ಆಯ್ತಲ್ಲ. ಭೀಮಾದಿಗಳು ಹೇಳ್ತಾರೆ ನಾವು ಹೋರಾಟಕ್ಕೆ ಸಿದ್ಧ, ರಣವನ್ನೇ ಬಲಿದು ಬಾ, ಸಂಧಾನ ಮುರಿದು ಹಾಕು. ಸಹದೇವನಂತವ್ರು ಹೇಳ್ತಾರೆ ಸಂಧಿಯ ಬೆಸುಗೆ ಹಿಡಿಸುವುದು ಕಷ್ಟ, ಹಾಗೆ ಅಂತ ಪ್ರಯತ್ನ ಮಾಡುವುದು. ನಮಗೊಂದು ಇತ್ಯರ್ಥ ಆಗಬೇಕಲ್ಲ. ಮಾತ್ರ ಅಲ್ಲ, ನಮ್ಮ ಪಕ್ಷದಲ್ಲಿ ಇಲ್ಲಿಯವರೆಗೆ ಐಕ್ಯಮತ ಇದ್ದದ್ದು, ಈಗ ಮಾತ್ರ ಬೇರೆ ಬೇರೆ ಅಂತಾದ್ರೆ ವಿರೋಧಿಗಳಿಗೆ ಸಂತೋಷ ಆಗ್ತದೆ.
ಹಾಗಾಗಿ ಇವರನ್ನೆಲ್ಲ ಒಟ್ಟಾಗಿಸಿ ಒಂದೇ ಅಭಿಪ್ರಾಯಕ್ಕೆ ಬರುವಂತೆ ಮಾಡುವಲ್ಲಿ ನಮ್ಮ ಕುತ್ತಿಗೆಗೆ ಬಂತು. ನಮಗೆ ನಿಜವಾಗಿ ಇದೆಲ್ಲ ಬೇಡದ ಕೆಲಸ. ಹಾಗೆ ಅಂತ ನಮ್ಮವರು ಬಿಡ್ಲಿಕ್ಕೆ ಉಪಾಯ ಇಲ್ಲ. ಪಾಂಡವರನ್ನೆಲ್ಲ ಏಕತ್ರ ಒಂದೇ ಅಭಿಪ್ರಾಯವನ್ನು ಹೊಂದುವಂತೆ ಮಾಡಿ ಸಂಧಾನದ ಪ್ರಯತ್ನವನ್ನು ಮಾಡು. ಒಂದು ವೇಳೆ ಸಂಧಾನಕ್ಕೆ ಒಪ್ಪದೇ ಇದ್ರೆ ಕಲಹವನ್ನು ನಿಶ್ಚಯಿಸಿ ಬಾ ಅಂತ ನಮ್ಮ ದೊಡ್ಡ ಭಾವನ ಬಾಯಿಯಿಂದ ದೊಡ್ಡ ಮಾತು ಬಂತು. ಅದನ್ನು ಅಂಗೀಕರಿಸಿ ಪಾಂಡವರನ್ನು ಬೀಳ್ಕೊಟ್ಟು ಹೊರಡು ನಿಲ್ಲುವ ಕಾಲಕ್ಕೆ ಕಾಲಿಗೆ ಬಂದೆರಗಿದವಳು ಪಾಂಚಾಲೆ ದ್ರೌಪದಿ. ನಮಗೆ ಅರ್ಥ ಆಗ್ತದೆ, ಕಾಲಿಗೆ ಬೀಳುವಾಗಲೇ ಅವಳ ಬಿಚ್ಚಿದ ಮುಡಿಯ ಆ ಕೇಶ ರಾಶಿ ನಮಗೆ ಹೇಳ್ತದೆ, ಇದನ್ನು ಯಾವಾಗ ಕಟ್ಟುವುದು ಯಾವಾಗ ಕಟ್ಟುವುದು. ಹೌದಲ್ಲ, ಎಷ್ಟೋ ಕಾಲದಿಂದ ಪಾಂಡವರಿಗಿಂತ ಹೆಚ್ಚು ಕಷ್ಟವನ್ನು ಅನುಭವಿಸಿದ್ದು ಪಂಚ ಪಾಂಡವರ ವಲ್ಲಭೆಯಾದ ನನ್ನ ತಂಗಿ ಕೃಷ್ಣೆ. ಹಾಗಾದ್ರೆ ಅವಳ ಕಷ್ಟಕ್ಕೆ ಯಾವ ಮೌಲ್ಯವೂ ಇಲ್ವೋ? ನೀವೆಲ್ಲ ಕೌರವರ ಜೊತೆಯಲ್ಲಿ ಒಂದೇ ಪಂಕ್ತಿಯಲ್ಲಿ ಊಟ ಮಾಡುವಾಗ ನಾನೊಬ್ಬಳೇ ಬೇರೆ ಕೂತ್ಕೊಳ್ಬೇಕು ಅಂತ ಅವಳು ಕೇಳಿದರೆ ನಾವು ಉತ್ತರ ಕೊಡುವುದು ಹೇಗೆ? ಹಾಗಾಗಿ ಅವಳ ಸಮಾಧಾನಕ್ಕಾಗಿ ಒಂದು ಮಾತು ಹೇಳಿದೆ, ದುಷ್ಟರಾದವರನ್ನು ನಿನ್ನ ಗಂಡಂದಿರ ಮುಖೇನವಾಗಿ ವಧಿಸಿ ನಿನ್ನ ತುರುಬನ್ನು ಅವರ ಕೈಯಿಂದ ಕಟ್ಟುವ ಹಾಗೆ ಮಾಡ್ತೇನೆ, ದೇವಕಿ ವಸುದೇವರ ಆಣೆ ಅಂತ ಅವಳಿಗೊಂದು ವಾಗ್ದಾನವನ್ನು ಕೊಟ್ಟೆ. ಕೆಲವರಿಗೆಲ್ಲ ಪ್ರಶ್ನೆ ಬರ್ತದೆ, ಇವ ಸಂಧಾನಕ್ಕೆ ಹೋಗುವಾಗ ಯುದ್ಧವನ್ನೇ ಮೊದಲೇ ನಿರ್ಣಯ ಮಾಡಿದೆ ಹೇಗೆ? ನಮ್ಮದು ಒತ್ತಾಯವೂ ಅಲ್ಲ, ಮಾಡಬೇಕು ಅಂತ ಹಠವೂ ಅಲ್ಲ. ನಮಗೆ ಗೊತ್ತುಂಟು ಸುಯೋಧನ ಸಂಧಾನಕ್ಕೆ ಒಪ್ಪುವ ಜಾಯಮಾನದವನಲ್ಲ ಅಂತ ಗೊತ್ತುಂಟು. ಒಂದು ವೇಳೆ ಒಪ್ಪಿದ್ರೆ ಆಗ ದ್ರೌಪದಿ ಹೇಳಿದ ಮಾತೇ ನಮಗೆ ಆಧಾರವಾಗ್ತದೆ. ಕಳೆದದ್ದನ್ನೆಲ್ಲ ಮರೆತು ಬಿಡುವಂಥ ಧೃತರಾಷ್ಟ್ರ ಹೇಳಿದನಂತೆ, ಆಗ ದ್ರೌಪದಿಯೂ ಒಪ್ಪಿದ್ಲಂತೆ ಮರೆಯುತ್ತೇನೆ ಅಂತ. ಹಾಗಾಗಿ ಅವಳಿಂದ ಕ್ಷಮೆಯನ್ನಾದರೂ ಕೊಡಿಸೋಣ. ಅಂತೂ ಈ ಸಮಸ್ಯೆ ಒಂದು ಇತ್ಯರ್ಥ ಆದರೆ ಆಮೇಲೆ ನಾವಾದರೂ ನೆಮ್ಮದಿಯಿಂದ ಇರಬಹುದಲ್ಲ ಎಂಬ ಧೋರಣೆಯೊಂದಿಗೆ ಅವಳಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದೇನೆ. ದಾರುಕ ಮಣಿಮೆಯ ವರೂಥವನ್ನು ತಂದಿದ್ದಾನೆ. ಅದರ ತುಂಬ ಸಾತ್ಯಕಿ ವಿಶೇಷವಾದ ಶಸ್ತ್ರಾಸ್ತ್ರಗಳನ್ನೆಲ್ಲ ತುಂಬಿಸಿಯೂ ಇಟ್ಟಿದ್ದಾನೆ. ಕೆಲವರು ನನ್ನನ್ನು ಅನುಸರಿಸುವುದಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ. ಈ ಮುಹೂರ್ತದಲ್ಲಿ ಸತ್ಸಂಕಲ್ಪದೊಂದಿಗೆ ಹಸ್ತಿನಾವತಿಯತ್ತ ಮುಖ ಮಾಡುತ್ತೇನೆ. ಮುರಹರೋ ಬರುವನಾರೋ ಗಣೆಗೆ ತಮ್ಮ ಮದಿರಗೆದು ಮುರಹರೋ ಬರುವನಾರೋ ಗಣೆಗೆ ತಮ್ಮ ಮದಿರಗೆದು ಗುರು ಭೀಷ್ಮ ವರ ಕೃಪಾದಿಗಳು ತರ ಸುವಸ್ತುವ ಕೂಡಿಕೊಂಡಿರಲು ತರ ಸುವಸ್ತುವ ಕೂಡಿಕೊಂಡಿರಲು ಬರುವ ನಚ್ಚುತನೆನು ತಲಿ ಕೌರವೋ ಬರುವ ನಚ್ಚುತನೆನು ತಲಿ ವರದಿವ್ಯ ರಸ ಭರಿತದಡುಗೆಯೋ ಮಾಡಿಸಲ್ ವರದಿವ್ಯ ರಸ ಭರಿತದಡುಗೆಯೋ ಮಾಡಿಸಲು ಮುರಹರೋ ಬರುವನರೋ ಗಣೆಗೆ ತಮ್ಮ ಮಂದಿರಕ್ಕೆ ಆಶ್ಚರ್ಯವೇ ಇದು. ಹಸ್ತಿನಾವತಿಯ ಪುರಪ್ರವೇಶವನ್ನು ಮಾಡ್ತಾ ಇದ್ದ ಹಾಗೆ ಇಲ್ಲಿಯ ವಾತಾವರಣವೆಲ್ಲ ಪಾಕಗಂಧದಿಂದ ತುಂಬಿ ಹೋಗಿದೆ. ಏನಿದರ ಅರ್ಥ? ಪ್ರತಿಯೊಬ್ಬ ರಾಜಪ್ರಮುಖನ ಮನೆಯಲ್ಲಿಯೂ ಸುಗ್ರಾಸವಾದ ಭೋಜನವನ್ನು ಸಿದ್ಧಪಡಿಸಿಟ್ಟಿದ್ದಾರೆ. ಯಾಕಾಗಿ ಮಾಡಿದರು, ಯಾರಿಗಾಗಿ ಮಾಡಿದರು? ಬಹುಶಃ ಹೀಗಿರಬೇಕು ಅಂತ ದುರ್ಯೋಧನನ ಅಂತರಂಗವನ್ನು ಗ್ರಹಿಸುವುದಕ್ಕೆ ಸಾಧ್ಯವಾದ ನನಗೆ ಹೊಳೆಯುತ್ತದೆ. ಮುರಹರಂಬರ್ಪ ನಾರೋಗಣೆಗೆ ತಮ್ಮ ಮಂದಿರಕ್ಕೆ. ಕೆಲವರ ಮನೆಯಲ್ಲಿ ಊಟ ಮಾಡುವುದು ಕಷ್ಟ, ಮಾಡದಿದ್ರು ಕಷ್ಟ. ಮಾಡಿದ್ರೆ ಏನಾಗ್ತದೆ ನೋಡಿ, ಅವನಿಗೆ ಅನ್ನಕ್ಕೆ ಗತಿ ಇಲ್ಲ, ನಮ್ಮಲ್ಲಿಗೆ ಬಂದು ಉಂಡ.
ಮಾಡದಿದ್ರೆ ಏನಾಗ್ತದೆ, ನಮ್ಮಂಥವರವನಿಗೆಲ್ಲ ಬಾರದಷ್ಟು ದೊಡ್ಡವಾಗಿದ್ದಾನೆ ಹೀಗೂ ಹೇಳ್ತಾರೆ. ಆದರೆ ನಾವು ಆಲೋಚನೆ ಮಾಡಬೇಕಾದ್ದೇನನ್ನು, ತಿರಸ್ಕಾರವನ್ನೂ ಪ್ರಕಟಿಸುವ ಹಾಗಿಲ್ಲ. ಹಾಗೆ ಅಂತ ಅವರ ಮನೆಯಲ್ಲಿ ಉಣ್ಣುವುದಕ್ಕೆ ನಮಗೆ ಮನಸ್ಸೂ ಇಲ್ಲ. ಎಷ್ಟಿದ್ರು ನಾನು ಉಣ್ಣುವಾಗ ನನಗೆ ತಲೆಗೆ ಹೋಗದೇ ಇದ್ದಿತ್ತು ಇದು ಪಾಂಡವರದ್ದನ್ನ ಅವ ಎಳೆದಿಟ್ಟದ್ದು ಅಂತ. ಉಂಡು ಸಾರ್ಥಕತೆ ಏನು? ಮಾತ್ರ ಅಲ್ಲ, ಇದೆಲ್ಲ ರಾಜನೀತಿಯ ಒಂದು ತಂತ್ರ ಅಂತಲೂ ನಮಗೆ ಅರ್ಥ ಆಗ್ತದೆ. ಒಂದು ಹೊತ್ತು ಕೃಷ್ಣ ಇಲ್ಲಿ ಉಂಡ್ರೆ ಹಂಗಿಗೊಳಗಾಗ್ತಾನೆ, ಆಗ ಅವನಿಂದ ತಮಗೆ ಬೇಕಾದ್ದನ್ನು ಮಾಡಿಕೊಂಡೇನು ಈ ಧೋರಣೆಯಿಂದಲೇ ವ್ಯವಹರಿಸತಕ್ಕವ ಸುಯೋಧನ. ಆದ ಕಾರಣ ಇದಾವುದನ್ನು ನಾನು ಸ್ವೀಕರಿಸದೆ, ಹಾಗೆಂತ ತಿರಸ್ಕಾರವನ್ನೂ ಮಾಡದೆ, ಯಾರೆಲ್ಲ ರಾಜಪ್ರಮುಖರು ಭೀಷ್ಮಾದಿಗಳಾಗಿ ಸಿದ್ಧರಾಗಿ ನಿಂತಿದ್ದಾರೋ ನಮ್ಮ ಸ್ವಾಗತಕ್ಕೆ, ಅವರನ್ನೆಲ್ಲ ಮಾತನಾಡಿಸ್ತಾ ಯೋಗಕ್ಷೇಮವನ್ನು ವಿಚಾರಿಸ್ತಾ ದುರ್ಯೋಧನನ ಒಬ್ಬನ ಮನೆಯನ್ನು ಬಿಟ್ಟು ಧೃತರಾಷ್ಟ್ರಾದಿಗಳನ್ನೆಲ್ಲ ಪ್ರೀತಿಪೂರ್ವಕವಾಗಿ ವಂದಿಸಿ ಅಭಿವಾದನದಿಂದ ಅವರನ್ನು ಸಮಾಧಾನಪಡಿಸಿ, ಅವರು ತಂದ ಕಾಣಿಕೆಗಳಲ್ಲಿ ಒಂದೋ ಎರಡನ್ನೋ ಹಸ್ತಸ್ಪರ್ಶದಿಂದ ಸ್ವೀಕಾರವನ್ನು ಮಾಡಿ ಮುಂದುವರಿದಾಗ ದಾರುಕಾನನ ಮುಖ ನೋಡಿದ. ಯಾವ ಮನೆಯಲ್ಲಿಯೂ ರಥ ನಿಲ್ಲಬೇಕು ಅಂತ ಹೇಳಲಿಲ್ಲ ಇವ. ಹಾಗಾದರೆ ಎಲ್ಲಿಗೆ? ನನಗೊಂದೇ ಕಾಣುವುದು, ಇವರ ಈ ಯಾವ ವಾಸನೆಯೂ ಇಲ್ಲದ ಒಂದು ಮನೆ ಉಂಟಲ್ಲ, ಅಲ್ಲಿಗೆ ಹೋದ್ರೇನು ಅಂತ ನಿರ್ಣಯ ಮಾಡಿ ದಾರುಕನಿಗೆ ಹೇಳಿದೆ, ನೇರವಾಗಿ ವಿದುರನ ಮನೆಯತ್ತ ನಮ್ಮ ರಥ ಹೋಗಲಿ. ನೋಡಿದು ನೋಡಿದು ಕಣ್ದಣಿ ಚಿನ್ಮಯನ ಮೂರ್ತಿಯೋ ಮಾಡಿದು ನಿಜದ ಸಂಸ್ತುತಿಗಳು ಮಾಡಿದು ನಿಯತ ಸಂಸ್ತುತಿಗಳು ಪಿರಿದುಕೊಂಡಾಡಿದು ತನಗೆ ಲಕ್ಷ್ಮೀ ರಮಣ ದಯವಾದನೆನು ತಲ ವಿದುರನಂದು ಪಾಡಿದು ಗುಣಗಣವ ಬೇಕಾದ ವರಗಳು ಬೇಡಿದು ಮನದುಳಾನದ ಸಾಗರದೊಳ್ವೋಲಾಡಿದಂ ಪಾಡಿದಂ ಗುಣಗಣವ ಬೇಕಾದ ವರಗಳು ಬೇಡಿದು ಮನದೊಳಾನದ ಸಾಗರದೊಳ್ವೋಲಾಡಿದು ಕೈ ಮುಗಿದು ನುದಿರಲು ನೋಡಿದು ಪಾಡಿದು ಪಿರಿದುಕೊಂಡಾಡಿದು ಬೇಡಿದು ಪ್ರಾಮಾಣಿಕತೆ ಅನ್ನುವುದು ಬದುಕಿನ ಮೂಲ ದ್ರವ್ಯವಾಗಬೇಕು ಅನ್ನುವುದನ್ನು ಭದ್ರವಾಗಿ ನಂಬಿದವ ನಾನು. ಹಾಗೆಂದು ನನ್ನಂತಹವರ ಸಂಖ್ಯೆ ಈ ಜಗತ್ತಿನಲ್ಲಿ ಕಡಿಮೆ ಇರಬಹುದು, ಆದರೆ ಬದುಕಿನಲ್ಲಿ ಪ್ರಾಮಾಣಿಕನಾಗಿದ್ದಷ್ಟು ಕಾಲ ಕೆಲವರಾದರೂ ನಮ್ಮನ್ನು ಒಪ್ಪಿಕೊಳ್ಳುತ್ತಾರೆ, ಮಾತ್ರವಲ್ಲ ಅನುಸರಿಸ್ತಾರೆ ಅನ್ನುವ ಭರವಸೆಯಿಂದಲೇ ಪ್ರಾಮಾಣಿಕನಾಗಿಯೇ ಬದುಕಲಿಕ್ಕೆ ಪ್ರಯತ್ನಿಸಿದೆ. ತಿಳಿದವರು ಆಡಿದ ಮಾತುಂಟು, ಕುಡಿದ ಔಷಧಂ ಬಾಯಿಗೆ ನಿಗ್ರಹ ಮಾಡಿ ತಾಳ್ದ ಒಡಲಿಂಗೆ ಸುಖವ ನೀವಂತೆ ಅಂತ. ಕುಡಿಯುವ ಔಷಧ ಸಿಹಿಯಾಗಿರ್ತದೆ ಅಂತ ನಾವು ಯಾವತ್ತೂ ನಿರೀಕ್ಷಿಸುವ ಹಾಗಿಲ್ಲ. ಹಾಗಾಗಿಯೇ ಬದುಕಿನಲ್ಲಿ ಅನುಸರಿಸಬೇಕಾದಂತಹ ಈ ಪ್ರಾಮಾಣಿಕತೆ ಅನ್ನುವುದು ಕೂಡ
ಒಂದಷ್ಟು ಕಹಿಯಾದರೂ ಕೂಡ ಬದುಕಿನ ಸುಲಲಿತತೆಯ ದೃಷ್ಟಿಯಿಂದ ಅದು ಅನಿವಾರ್ಯವೇ ಹೌದು. ಹಾಗಾಗಿಯೇ ಈ ವಿದುರ ಪ್ರಾಮಾಣಿಕತೆಯನ್ನೇ ನಂಬಿ ಬದುಕಿದೆ. ಏನು ಮಾಡೋಣ, ಬಹಳ ಮಂದಿ ಇದನ್ನು ಸ್ವೀಕರಿಸಿದರೂ ನನ್ನನ್ನು ಒಪ್ಪಿಕೊಂಡ್ರು. ಆದರೆ ಕೆಲವು ವರ್ಗ ನನ್ನನ್ನು ಒಪ್ಪಿಕೊಳ್ಳದೇ ಇರುವವರು ಇದ್ದಾರೆ ಅನ್ನುವುದು ಏನು ಬೇಸರಕ್ಕೆ ಕಾರಣವಾದ ವಿಚಾರವೂ ಅಲ್ಲ. ಸುಯೋಧನ ಹಾಗೂ ಅವನ ಒಡನಾಡಿಗಳು, ಅವನನ್ನೇ ಅನುಸರಿಸಿಕೊಂಡಿರುವ ಒಂದು ದುಷ್ಟ ಚತುಷ್ಟಯ, ಇವರ ಪಾಲಿಗೆ ನಾನು ಕೆಟ್ಟವನಾಗಿ ಹೋದೆ. ಹಾಗಾಗಿ ಸದ್ಯ ಹಸ್ತಿನಾವತಿಯ ರಾಜಕೀಯದಿಂದ ಒಂದಷ್ಟು ಅಂತರವನ್ನು ಉಳಿಸಿಕೊಂಡೇ ಬದುಕುವ ಪ್ರಯತ್ನವನ್ನು ಮಾಡಿದೆ. ವಿಚಾರ ಇಷ್ಟೇ, ಬಾಲ್ಯದಲ್ಲಿ ವೇದವ್ಯಾಸರ ಮಂತ್ರದಿಂದ ಹುಟ್ಟುವ ವೇಳೆಗೆ ತೋರಿದ್ದ ಅಪಶಕುನ, ಇದನ್ನು ಕಂಡು ಈ ಪಿಂಡವನ್ನು ಹೊರಕ್ಕೆ ಒಗೆಯುವುದೇ ಸೂಕ್ತ ಅನ್ನೋ ಸಲಹೆಯನ್ನು ಕೊಟ್ಟೆ ನಾನು. ಬಹುಶಃ ಬಹುಕಾಲದ ನಂತರ ಈ ವಿಚಾರ ವಿದುರ ಹೀಗೆ ಹೇಳಿದ ಅನ್ನುವುದು ಸುಯೋಧನನಿಗೆ ತಿಳಿದಿರಬೇಕು. ಹಾಗಾಗಿ ನನ್ನ ಕುರಿತಾದ ಒಂದು ರೀತಿಯ ಈರ್ಷ್ಯೆ ಅಥವಾ ಒಂದು ರೀತಿಯ ದ್ವೇಷ, ಅಸಮಾಧಾನ ಅವನ ಮನಸ್ಸಿನಲ್ಲಿ ಸಹಜವಾಗಿ ಉಳಿದುಕೊಂಡಿತು. ಆ ಬಳಿಕವಾದರೂ ಅಷ್ಟೇ, ತ್ರಿಕರಣ ಶುದ್ಧಿಯಿಂದ ಬದುಕಬೇಕು ಅಂತ ನಂಬಿದ ನಾನು ಯಾವುದನ್ನು ಮನಸ್ಸು ಸ್ವೀಕರಿಸ್ತದೋ ಅದನ್ನೇ ಮಾತಿನ ರೂಪದಲ್ಲಿ ವ್ಯಕ್ತಪಡಿಸಿದೆ, ಅದರಂತೆ ನಡೆದೆ. ಕಾಯೇನ ವಾಚ ಮನಸ. ಈ ತ್ರಿಕರಣ ಶುದ್ಧಿಯನ್ನು ಅನುಸರಿಸಿದ ಪರಿಣಾಮವಾಗಿ ಒಂದು ವರ್ಗಕ್ಕೆ ನಾನು ಕೆಟ್ಟವನಾಗಿ ಉಳಿಬೇಕಾಗಿ ಬಂತು. ಹಾಗೆಂತ ಅದರಿಂದ ನಾನೇನು ಬೇಸರಗೊಂಡವನಲ್ಲ. ಯಾಕಂದ್ರೆ ಬಹಳಷ್ಟು ನಮಗೆ ಬೇಕು ಅನ್ನಿಸುವಾಗ ಕಳೆದುಕೊಂಡಾಗ ದುಃಖ, ಇಲ್ಲ ಒಂದೊಂದನ್ನೇ ನಿರಾಕರಿಸ್ತಾ ಬಂದ ಹಾಗೆ ಕಳೆದು ಹೋಯಿತು ಅನ್ನುವ ಚಿಂತೆ ನಮ್ಮನ್ನು ಬಾಧಿಸುವುದೂ ಇಲ್ಲ. ಅಂತಹ ಒಂದು ಸ್ಥಿರ ಮನಸ್ಕನಾಗಿ ಇದುವರೆಗೂ ಬಾಳಿದೆ. ಆದರೆ ನಿನ್ನೆ ಮೊನ್ನೆ ಬಂದಂತಹ ಹೊಸ ವಿಚಾರ ಅದು ಮಾತ್ರ ನನ್ನ ಮನಸ್ಸಿನಲ್ಲಿ ಕಳವಳವನ್ನು ಸೃಷ್ಟಿಸಿತು, ರಾತ್ರಿಯ ನಿದ್ರೆಯನ್ನು ದೂರ ಮಾಡಿತು. ಮೊನ್ನೆ ಸಂಜೆಯ ಉಪಪ್ಲವ್ಯಕ್ಕೆ ಹೋಗಿದ್ದನಂತೆ. ಕೌರವ ಪಾಂಡವರ ಈ ವ್ಯಾಜ್ಯವನ್ನು ಇತ್ಯರ್ಥಪಡಿಸುವುದಕ್ಕಾಗಿ ಇಟ್ಟ ಒಂದು ಹೆಜ್ಜೆ ಅಷ್ಟೇ ಅದು. ಆದರೆ ಹಿಂದಿರುಗಿ ಬಂದಂತಹ ಸಂಜಯ ಬಂದು ಹೇಳಿದಂತಹ ಮಾತು ಅದು ನನ್ನ ಕಿವಿಗೂ ಮುಟ್ಟಿದಾಗ ಮನಸ್ಸು ಗೊಂದಲದ ಗೂಡಾಗಿ ಹೋಯಿತು. ಯುದ್ಧವೋ ಅಲ್ಲ ಸಂಧಾನವೋ ಅನ್ನುವುದನ್ನು ನಿಶ್ಚಯಿಸುವುದಕ್ಕೆ ಲಕ್ಷ್ಮೀರಮಣ ಬರ್ತಾನೆ, ಜಗತ್ತಿನ ಒಡೆಯವ. ಅಂತಹ ಕೃಷ್ಣ ಹಸ್ತಿನಾವತಿಯ ಸಭೆಗೆ ಬರ್ತಾನೆ ಅನ್ನುವಾಗ ಅವನ ದರ್ಶನ ಭಾಗ್ಯ ಹಸ್ತಿನಾವತಿಯ ಪ್ರತಿಯೊಬ್ಬರಿಗೂ ದೊರೆಯುತ್ತದೆ. ಅಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆ ಕೆಟ್ಟವರಿಗೂ ಕೃಷ್ಣ ದರ್ಶನ ಸಾಧ್ಯವಾಗುತ್ತದೆ. ಆದರೆ ಬುದ್ಧಿ ತಿಳಿದಂದಿನಿಂದ ಶ್ರೀಹರಿಯನ್ನೇ ಆರಾಧಿಸ್ತಾ ಬಂದಂತಹ ಈ ವಿದುರ ಕೃಷ್ಣ ದರ್ಶನದಿಂದ ವಂಚಿತನಾಗಿ ಹೋದನಲ್ಲ. ಈ ಗೊಂದಲದಿಂದ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆಯುವ ಹಾಗಾಯಿತು. ಹಲವು ದಿನಗಳ ಪ್ರಯಾಣದಿಂದ ನಿನ್ನೆ ಪುರವನ್ನು ಪ್ರವೇಶಿಸಿದ್ದಾನಂತೆ. ಹಾಗಿದ್ರೆ ಇನ್ನೇನವ ಹಸ್ತಿನಾವತಿಯ ಸಭೆಗೆ ಹೋಗುತ್ತಾನೆ, ಕಾಣುವ ಭಾಗ್ಯ ಈ ವಿದುರನಿಗೆ ಇಲ್ಲದೆ ಹೋಯಿತು. ದೂರದಿಂದಲಾದರೂ ಆತ ಸಾಗುವ ಆ ರಥದ ಗಾಲಿಗಳೆಬ್ಬಿಸಿದ ಧೂಳನ್ನಾದರೂ ಕಂಡು ಸಂಭ್ರಮ ಪಟ್ಟೇನು, ಅಲ್ಲ ಭಾಗ್ಯವನ್ನು ಪಡೆದೇನು. ಆ ರಥಾಗ್ರವನ್ನು ಕಂಡಾದರೂ ನನ್ನ ಬಾಳನ್ನು, ನನ್ನ ಭವಿಷ್ಯವನ್ನು ಹಸನಾಗಿಸಿಕೊಂಡೇನು ಅನ್ನೋ ನಿರೀಕ್ಷೆಯಲ್ಲಿ ಆ ದಾರಿಯ ಕಡೆಗೇ ನಾನು ನೋಡ್ತಾ ನಿಂತವ. ಏನು ಆ ಕಡೆಗೆ ಹೋಗಬೇಕಾದ ರಥ ಈ ಕಡೆಗೆ ಬರುವ ಹಾಗೆ ಕಾಣುತ್ತಾ ಇದೆ. ಇದು ಕನಸೋ ನನಸೋ ಅನ್ನುವ ಭ್ರಮೆಯಲ್ಲಿ ಮುಳುಗಿದ ನನ್ನನ್ನೇ ನಾನು ಮತ್ತೊಮ್ಮೆ ಎಚ್ಚರಿಸಿಕೊಂಡು ನೋಡ್ತೇನೆ, ಇಲ್ಲ ರಥ ಈ ಕಡೆಗೆ ಬರ್ತಾ ಇದೆ ಏನು ಸಮೀಪಕ್ಕೆ ಬಂತು. ಹೋ ಆ ರಥವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲೊಂದು ದಿವ್ಯ ಪ್ರಭೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಹಾಗಿದ್ರೆ ಅದರಲ್ಲಿ ನನ್ನ ಆರಾಧ್ಯ ಮೂರ್ತಿ ಉಪಸ್ಥಿತನಿದ್ದಾನೆ ಅನ್ನುವುದು ಸ್ಪಷ್ಟವೇ ಹೌದಲ್ಲ. ಬಂದಂತಹ ರಥ ನನ್ನ ಮನೆಯ ಅಂಗಳವನ್ನೇ ತಲುಪಿದೆ. ಅಲ್ಲಿಂದ ಇಳೀತಾ ಇರುವವ ಆ ಶ್ರೀಕೃಷ್ಣ ಪರಮಾತ್ಮನೇ ಅಲ್ವೇ. ಹಾಗಾಗಿ ಮನೆಗೆ ಪ್ರದಕ್ಷಿಣೆ ಬರುವುದೋ ಅಲ್ಲ ಈ ಶ್ರೀಹರಿಗೆ ಪ್ರದಕ್ಷಿಣೆ ಬರುವುದೋ ಒಟ್ಟು ಗೊಂದಲದ ಗೂಡಾಗಿ ಹೋಯಿತು ನನ್ನ ಬದುಕು. ಅಂತೂ ಮನಸ್ಸನ್ನು ಸ್ಥಿಮಿತಕ್ಕೆ ತಂದುಕೊಂಡಿದ್ದೇನೆ. ಪರಮಾತ್ಮ ಕೃಷ್ಣ, ವಿದುರ, ಕೃಷ್ಣ ನಿನ್ನ ಪಾದಗಳಿಗೆ ಎರಗಿದ್ದೇನೆ. ಆಯ್ತು, ನೀನೇ ರಕ್ಷಿಸಬೇಕು ದೇವರೇ. ಆಯ್ತು. ಬಹುಶಃ ಇದು ಇನ್ನೂ ಮುಂದುವರಿಬಹುದಿತ್ತು ಸ್ವಾಮಿ. ಆದ್ರೆ ಬಂದವ ನೀನೇ ಅನ್ನುವುದು ತೀರ್ಮಾನ ಆದ ಬಳಿಕ ಇನ್ನೇನಿದ್ರು ನೀನು ಮುಂದುವರಿಸಬೇಕು ಅಂತ ತಟಸ್ಥನಾಗ್ತಾ ಇದ್ದೆ. ಮುಂದುವರಿಸಬೇಕು ಅಂತ ನನಗೂ ಉಂಟು. ನೀನು ಹೀಗೆ ಹಾಡಿ ಕುಣಿದು ಮಾಡುವಾಗ ನನಗೂ ಕುಣಿದು ಬಿಡೋಣ ಅಂತ ಕಾಣುತ್ತದೆ. ಅಲ್ಲ, ಏನು ಮಾಡ್ತಾ ಇದ್ದೇನೆ ಅಂತ ನನಗೆ ಪ್ರಜ್ಞೆ ಇಲ್ಲ ದೇವರೇ. ಒಳ್ಳೆ ಹಾಡುವವರಿದ್ರೆ ಕೂತವನಿಗೂ ಕುಣಿಯುವ ಅಂತ ಕಾಣುವುದಿಲ್ಲ. ಹೌದು ಹೌದು ಹೌದು, ನನಗೂ ಕಾಣುತ್ತದೆ. ಮತ್ತೆ ಮೊದಲೇ ನನ್ನನ್ನು ನಿನ್ನಂತಹ ಭಕ್ತರೆಲ್ಲ ಹೇಳಿದ್ದಾರೆ, ಮಲಗಿ ಪರಮಾದರದಿ ಪಾಡಲು ಅಲ್ಲ. ಹೌದು.
ಹಾಗೆ ಅಂತ ಕುಣಿಯುವ ಅಂತ ಕಂಡ್ರು ಹ. ಸಾಧ್ಯ ಆಗುವುದಿಲ್ವೋ ಅಂತ ಕಾಣ್ತದೆ. ಯಾಕೆಂದ್ರೆ ಅದಕ್ಕಿಂತ ಹೆಚ್ಚು ನಾನೇ ಕುಣಿದ ಆಯ್ತಲ್ಲ ಸ್ವಾಮಿ. ಅದಲ್ಲ ವಿಷಯ. ಮತ್ತೆ ನೀ ಕುಣಿದದ್ದು ಯಾಕಾಗಿ? ಹ. ಭಕ್ತಿಯ ಪ್ರಕಟಣೆ ಅಲ್ಲ. ಹೌದು ಹೌದು ಹೌದು. ನಿನ್ನ ಭಕ್ತಿಗೆ ಮೆಚ್ಚಿದೆನು, ಹೌದಯ್ಯ. ನಿನ್ನ ಭಕ್ತಿಗೆ ಮೆಚ್ಚಿದೆನು, ಎನಗಿನ್ನು ತೀರದು ನಿನ್ನ ಪೊಗಳಲು, ಎನಗಿನ್ನು ತೀರದು ನಿನ್ನ ಪೊಗಳಲು, ಅನ್ನಪಾನಗಳಿಲ್ಲದೆ ಬಳಲಿರ್ಪೆ ತಾನದ, ನಿನ್ನ ಭಕ್ತಿಗೆ ಮೆಚ್ಚಿದೆನು. ವಿದುರ, ಕೃಷ್ಣ, ಭಕ್ತಿಯನ್ನು ಕಾಣಿಸಬೇಕು ಅಂತ ಅನೇಕ ಮಂದಿ ಪ್ರಕಟಣೆಗೆ ಹೊರಡುತ್ತಾರೆ, ಪ್ರದರ್ಶನ ಮಾಡ್ತಾರೆ. ಆದ್ರೆ ಎಷ್ಟೋ ಸಲ ನಿನ್ನಂಥವರು ನಿಜವಾದ ಭಕ್ತರು ಅದನ್ನು ಮುಚ್ಚಿಟ್ಟೇ ವ್ಯವಹರಿಸಿದರೂ ನಮ್ಮಂಥವರಿಗೆ ಕಾಣುತ್ತದೆ. ಅಂದ್ರೆ ನೈಜವಾದ ಭಕ್ತಿ ಎಂಬುದು ಅಭಿವ್ಯಕ್ತವಾಗುವುದು, ಅದನ್ನು ಮಾಡುವುದಲ್ಲ. ನಿನ್ನ ಭಕ್ತಿಗೆ ಮೆಚ್ಚಿದೆನು. ಈಗ ನನಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಸ್ವಾಮಿ. ತಡ್ಕೊಳ್ಬೇಕಾದ್ದಲ್ವೋ, ಅದೆಲ್ಲ ಹೊರಗೆ ಬರಬೇಕು. ಹೊರಗೆ ಬಂದ್ರೆ ಮಾತ್ರ ಒಳಗೆ ಬರಿದಾಗ್ತದೆ. ಯಾವುದು ಬರಿದಾಗಿ ಉಂಟೋ ಅದರಲ್ಲಿ ನಮಗೆ ಬೇಕಾದದ್ದನ್ನು ತುಂಬಿಸುವುದಕ್ಕಾಗ್ತದೆ. ಅದು ಹೌದು. ಮೊದಲೇ ಏನೋ ತುಂಬಿಟ್ಟದ್ದಕ್ಕೆ ಮತ್ತೆ ಏನನ್ನು ತುಂಬಿಸಿದ ದ್ರವ್ಯವೂ ಹಾಳಾಗ್ತದೆ, ಮೊದಲಿದ್ದದ್ದು ಕೆಡ್ತದೆ. ಹಾಗಾಗಿ ಒಮ್ಮೆ ಹೊರಗೆ ಬರಲಿ ಅಂತ ನಾನು ಸುಮ್ಮನೆ ಇದ್ದದ್ದು. ನೀನು ಕುಣಿತಿ, ಹಾಡ್ತಿ, ನನ್ನ ಕುರಿತಾಗಿ ಸ್ತೋತ್ರಾದಿಗಳನ್ನೆಲ್ಲ ಮಾಡ್ತಾ ನನ್ನ ರಥಕ್ಕೆ ಪ್ರದಕ್ಷಿಣೆಯನ್ನು ಬರ್ತಿ. ಹೌದು. ದೇವರು ಅಂತಂದ್ರೆ ಏನಯ್ಯ? ಭಕ್ತನ ದೃಷ್ಟಿಕೋನದಲ್ಲಿ ರೂಪುಗೊಳ್ಳುವುದಲ್ಲೋ, ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಹೌದು. ನೀನು ಗೋಪಾಲನೆಂದೋ ಗೋಪಾಲಕೃಷ್ಣನೆಂದೋ ನನ್ನನ್ನು ನೋಡಿದರೆ ನಾನು ಅದೇ ಆಗ್ತೇನೆ. ನೀನು ಈಶನೆಂದು ನೋಡಿದರೆ ನಾನು ಅದೇ ಆಗ್ತೇನೆ. ಅಲ್ಲ ಪರಾತ್ಪರವಾದ ಬ್ರಹ್ಮ ಅಂತ ನೋಡಿದರೆ ನಾನು ಅದು ಆದೇನು. ಆದ್ರೆ ನನಗಿರುವುದೇನು ಗೊತ್ತಾ? ಸದ್ಯ ನಿಮ್ಮಂಥವರೆಲ್ಲ ವಸುದೇವ ದೇವಕಿಯರ ಮಗನಾಗಿ ನನ್ನನ್ನು ನೋಡ್ತೀರಿ ಅಲ್ವಾ? ನಿಮ್ಮ ಹಾಗೆ ಕಣ್ಣು, ಮೂಗು, ಕಿವಿ, ಕೈ, ಕಾಲು ಎಲ್ಲ ಉಂಟು, ಕಾಣುತ್ತದೆ. ಹೌದು. ನನಗೊಂದು ಹೊಟ್ಟೆಯೂ ಉಂಟಲ್ಲ. ಹೊಟ್ಟೆ ಇದ್ದವರಿಗೆಲ್ಲ ಅದನ್ನು ತುಂಬಿಸುವ ಯೋಚನೆಯೂ ಇರ್ತದಲ್ಲ. ಕಣ್ಣು, ಕಿವಿ, ಮೂಗು, ಕೈ, ಕಾಲುಗಳಿದ್ದವರಿಗೆ ಹೊಟ್ಟೆಯೂ ಇರಬೇಕು ಅಲ್ವಾ? ಹೌದು. ಏನು ಮಾಡೋಣ, ನನಗೆ ಹೊಟ್ಟೆ ಉಂಟು ಮತ್ತು ಹೊಟ್ಟೆ ಹೇಳ್ತದೆ ನಾನು ಇದ್ದೇನೆ ಅಂತ ಹೇಳ್ತಾ ಉಂಟು. ಓಹೋ. ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೇನಾದ್ರೂ ಹೊಗಳುವುದಕ್ಕೋ ಕುಣಿಯುವುದಕ್ಕೋ ಶಕ್ತಿ ಸಾಕಾಗುವುದಿಲ್ಲ ಎಂಬಲ್ಲಿ ಅನ್ನ ಪಾನಗಳಿಲ್ಲದೆ ಬಳಲಿರ್ಪೆ ತಾನು. ನೀನು ಮತ್ತೆ ಏನಯ್ಯ, ಬಹುದೂರದಿಂದ ಬಂದಿದ್ದಾನೆ. ವಿದುರನ ಮನೆಯಲ್ಲಿ ಏನಾದ್ರೂ ಸಿಕ್ಕೀತು ಎಂಬ ನಿರೀಕ್ಷೆಯಿಂದ ನಾನು ಇಲ್ಲಿವರೆಗೆ ಬಂದ್ರೆ ನಿನ್ನ ರಥ ನಿಲ್ಲಿಸಲಿಕ್ಕೂ ನಿನ್ನ ಅಂಗಳದಲ್ಲಿ ಜಾಗ ಇಲ್ಲ ಅಂತ ಮಾಡ್ತಿ. ಈಗ ನನಗೆ ಹಸಿವಾದಕ್ಕೊಂದು ಪರಿಹಾರ ಬೇಡುವ? ಗೃಹಸ್ಥ ಅಲ್ವೋ ನೀನು? ಹೌದು. ಮನೆ ಎದುರೇ ಕುಣಿಯುವುದಾ? ಸ್ವಾಮಿ, ನೀನು ಇಷ್ಟು ನನ್ನ ಬಗ್ಗೆ ಹೇಳಿದ್ದಿ, ನಿನ್ನ ಬಗ್ಗೆ ನೀನು ಆಡಿದ್ದಿ ಅಂತ ಆಗುವಾಗ ಧನ್ಯ ಆದೆ ಸ್ವಾಮಿ. ನಾನು ಧನ್ಯನಾದೆನು ದೇವ, ಚಿತ್ತವಿಸೆನ್ನುತ್ತ ಕರೆದೊಯ್ದು ಭವನಕ್ಕೆ. ಹೀಗೆ ಬರಬೇಕು ದೇವರೇ. ಚಿತ್ತವಿಸೆನ್ನುತ್ತ ಕರೆದೊಯ್ದು ಭವನಕ್ಕೆ, ಬಣ್ಣಿಸುವ ಡಚ್ಚುತನ ಮಹಿಮೆಗಳರಿಗರಿದ ಧನ್ಯನಾದೆನು ದೇವ. ಕೃಷ್ಣ, ಹೊಟ್ಟೆಯ ಹಸಿವನ್ನು ನೀನು ಹೇಳಿದ ಕ್ಷಣ ನಾನು ಧನ್ಯನಾದೆ ಅಂತ ಹೇಳಿದ್ದಲ್ಲ, ತಪ್ಪು ತಿಳ್ಕೊಳ್ಬೇಡ ಸ್ವಾಮಿ. ಇಲ್ಲಪ್ಪ, ಮನೆಗೆ ಬಂದವರು ಹಸಿವಾಯ್ತು ಅಂತಂದ್ರೆ ಮನೆ ಯಜಮಾನ ಹೇಳ್ಬೇಕಾದ್ದೆ ಅದನ್ನಂತೆ. ಯಾಕಂದ್ರೆ ಧನ್ಯನಾದೆ. ಹೌದು. ಯಾಕೆ ಹಸಿವಾದಾಗ ನಮ್ಮ ಮನೆ ನೆನಪಾಗ್ತದಲ್ಲ? ಇಲ್ಲ, ಅಲ್ಲಿ ತಿಂದು ಬಂದೆ, ನನ್ನ ಹೊಟ್ಟೆ ತುಂಬಿದೆ ಅನ್ನುವಾಗ ಗೃಹಸ್ಥನಾದವನಿಗೆ ಸಮಾಧಾನ ಆಗುವುದಿಲ್ಲ. ಹಸಿದು ಬಂದವನನ್ನು ಕಂಡಾಗಲೇ ಗೃಹಸ್ಥನಾದವನಿಗೆ ಸಂತೋಷ. ಹೌದು ಪ್ರಭು. ಅಂತೂ ಬಹುದೂರದಿಂದ ಬಂದಂತಹ ನೀನು ಆಯಾಸಗೊಂಡಿದ್ದೇನೆ ಅನ್ನುವುದು ಲೌಕಿಕ ದೃಷ್ಟಿಯಿಂದ ಸರಿ ಇರಬಹುದು. ನನಗೂ ಒಂದು ಹೊಟ್ಟೆ ಇದೆ, ಹೊಟ್ಟೆ ತಾಳ ಹಾಕ್ತಾ ಇದೆ ಅನ್ನುವುದು ಲೌಕಿಕನ ದೃಷ್ಟಿಯಿಂದ ಸರಿ ಇರಬಹುದು. ಆದ್ರೆ ಕೃಷ್ಣ, ನಾವು ನನ್ನಂತಹ ಭಕ್ತರು ಕೃಷ್ಣನನ್ನು ಮಾನವನಾಗಿ ಕಂಡ್ರು ಅದನ್ನು ಮೀರಿದ ಒಂದು ಆಧ್ಯಾತ್ಮದ ನೆಲೆಯಲ್ಲೂ ನಾವು ಕಾಣ್ತೇವೆ ಸ್ವಾಮಿ.
ಅದು ನಮ್ಮ ಭಕ್ತಿಯ ಭಾವಕ್ಕೆ ಸಂಬಂಧಪಟ್ಟ ವಿಚಾರ. ಸರಿಯೇ ಕೃಷ್ಣ, ದೂರದಿಂದ ಬಂದಂತಹ ನಿನ್ನನ್ನು ಕೇವಲ ಸ್ತುತಿಸುವುದರ ಮೂಲಕ ಅಂಗಳದಲ್ಲೇ ನಿಲ್ಲಿಸಿದ್ದು ಒಂದು ರೀತಿಯಲ್ಲಿ ಅಪಚಾರ ಹೌದು. ಹಾಗಲ್ಲ, ಕೆಲವರೆಲ್ಲ ಮಾತಿನಿಂದಲೇ ಹೊಟ್ಟೆ ತುಂಬಿಸಿ ಬಿಡ್ತಾರೆ. ಆದರೆ ನಿನ್ನನ್ನು ಹಾಗೇ ಕಂಡವ ಅಲ್ಲ ನಾನು. ಆದರೆ ನನ್ನ ಮನೆಯ ಅಂಗಳಕ್ಕೆ ನೀನು ಬಂದಾಗ ನಾನು ಇಷ್ಟೂ ಸಂಭ್ರಮಿಸುವುದಕ್ಕೆ ಕಾರಣ ಏನು ಗೊತ್ತಾ? ಕೆಲವೊಮ್ಮೆ ನಮ್ಮ ನಿರೀಕ್ಷೆಗಳು ತುಂಬಾ ಇರ್ತದೆ, ಆದ್ರೆ ಅವೆಲ್ಲವೂ ಕೈಗೂಡುತ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೃಷ್ಣ ನಮ್ಮ ಮನೆಗೆ ಬರಬೇಕು ಅನ್ನುವ ನಿರೀಕ್ಷೆ, ಹಂಬಲ ಈ ವಿದುರನಲ್ಲಿ ಬಹಳಷ್ಟು ಇದ್ದದ್ದೇ. ಆದ್ರೆ ನೀನು ಬರ್ತೀ ಅನ್ನುವ ಭರವಸೆ ಇರಲಿಲ್ಲ ಸ್ವಾಮಿ. ಯಾವಾಗ ನನ್ನ ನಿರೀಕ್ಷೆಯೇ ಅಲ್ಲಿ ಕೈಗೂಡಿತೋ ಆಗ ನಾನು ಇಷ್ಟು ಸಂಭ್ರಮಿಸುವುದು ಸಹಜವೇ ಅಲ್ವ. ಹಾಗಾಗಿ ಮೊದಲೇ ಉಳಿದವರಿಂದೆಲ್ಲ ಒಂದು ನಿರಾಕರಣೆಗೆ ಒಳಗಾದವನಿಗೆ ದೊಡ್ಡವರೆಲ್ಲ ನಮ್ಮಲ್ಲಿಗೆ ಯಾಕೆ ಬರ್ತಾರೆ ಅಂತಲೇ ಕಾಣುವುದು. ಹೌದು, ಯಾಕೆ ಅವರು ಹೋಗುವ ಮನೆಗಳು ಬೇರೆ ಉಂಟಲ್ಲ. ಹೌದು, ದೇವರು ದೊಡ್ಡವಲ್ವ, ಈ ದೇವರು ಆ ದೊಡ್ಡವರ ಹಾಗೆ ಮಾಡಿ ಅನ್ನುವಂತ ಖಂಡಿತು. ಹಾಗಾದ್ರೆ ಸಮಾಜದಿಂದ ಯಾರು ತುಳಿಯಲ್ಪಟ್ಟಿದ್ದಾರೋ ಅಂಥವರನ್ನು ಎತ್ತುವುದು ನನ್ನ ಧರ್ಮ ಅನ್ನುವುದನ್ನು ನೀನು ಚೆನ್ನಾಗಿ ತಿಳಿದಿದ್ದೀ ಅನ್ನುವುದು ಸ್ಪಷ್ಟ ಅಲ್ಲ. ಸ್ಪಷ್ಟ ಏನು, ನಿನ್ನ ಬದುಕಿನಲ್ಲಿ ಅದನ್ನು ನಡೆದು ತೋರಿಸಿದವ ನೀನು. ಹಾಗಾಗಿ ನನ್ನ ಮನೆ ಬಾಗಿಲಿಗೆ ಬಂದಾಗ ಒಂದಷ್ಟು ಅತಿರೇಕ ಅಂತ ಉಳಿದವರಿಗೆ ಕಾಣಿಸಿದ್ರು ನಿನ್ನನ್ನು ಭಕ್ತಿ ಭಾವದಿಂದ ನಾನು ಅರ್ಚಿಸಿದ್ದೇನೆ. ಆದ್ರೆ ಆ ಕ್ಷಣದಲ್ಲೇ ನೀನು ನನ್ನನ್ನು ಎಚ್ಚರಿಸಿದ್ದಿ. ನಾನು ಗೃಹಸ್ಥ, ನನಗೆ ಅತಿರೇಕ ಅಂತ ಕಾಣಲಿಲ್ಲ, ಮೆಚ್ಚುವ ಅಂತ ಕಾಣ್ತದೆ. ಆದ್ರೆ ಮೆಚ್ಚಲಿಕ್ಕೆ ಶಕ್ತಿ ಸಾಕಾಗುವುದಿಲ್ಲ. ಅಯ್ಯ, ನಿನ್ನನ್ನು ಈ ಮನೆಯ ಅಂಗಳದಲ್ಲೇ ನಿಲ್ಲಿಸುವುದು ನನ್ನ ಗೃಹಸ್ಥ ಧರ್ಮ ಅಲ್ಲ ಅನ್ನುವುದನ್ನು ನೀನು ಎಚ್ಚರಿಸಿದ್ದಿ. ನೀನದನ್ನು ಹೇಳ್ತೀ ಹೊರತು ಒಳಗೆ ಕರೆಯುವ ಆಲೋಚನೆ ಇಲ್ಲಲ್ಲ ಸ್ವಾಮಿ. ಯಾರೋ ಹೇಳಿದ್ರಂತೆ ಬನ್ನಿ ಇನ್ನೊಂದು ಸಲ ಅಂತ ಅಂಗಳದಲ್ಲಿ. ಸ್ವಾಮಿ, ಅಂಗಳಕ್ಕೆ ಬಂದಾಗಲೇ ಧನ್ಯನಾದೆ ಅಂತ ಹೇಳಿದವ, ಇನ್ನು ಮನೆಯ ಒಳಗೆ ಕರೆದುಕೊಂಡು ಹೋಗಿ ಇನ್ನಷ್ಟು ಧನ್ಯತೆಯನ್ನು ಪಡಿಬೇಕು ಅನ್ನುವ ಹಂಬಲ ಇರ್ತದೋ ಇಲ್ವೋ? ಅದಕ್ಕೊಂದು ದೊಡ್ಡ ಶಬ್ದ ಹುಡುಕುವ ನಾವು. ಹಾಗಾಗಿ ಇದು ನಿನ್ನ ಕೈಗಳನ್ನು ಹಿಡಿದಿದ್ದೆ. ಒಳ್ಳೇದು ಸ್ವಾಮಿ, ಹೀಗೆ ಬರಬೇಕು. ಬಂದೆ, ಮನೆಯ ಒಳಗೆ ಬಂದಿದ್ದೇವೆ. ಆದೀತು. ನೋಡಿದ್ಯೋ? ನೋಡಿದೆ. ಇಲ್ಲಿ ಕುಳಿತುಕೊಳ್ಬೇಕು. ಮಗುಳೆ ಪುರುಷೋತ್ತಮನ ಸುಪ್ಪತ್ತಿಗೆಯ ಏರಿಸಿ ಸಿರಿಪದಾಂಬುಜಯುಗಳ ವಂಚಿಸಿ ನಮಿಸಿ ಬೇಳೆನು ನಗುತ್ತ ತನ್ನಯ ಸತಿಯೋಳು ತೋಚದುದ ಕೃಷ್ಣ. ವಿದುರ, ಹಸ್ತಿನಾವತಿಯ ರಾಜಕೀಯದಲ್ಲಿ ಉನ್ನತವಾದ ಸ್ಥಾನವೇ ನನಗೆ ಈಗಲೂ ಉಂಟು ಸ್ವಾಮಿ. ಹಾಗಾಗಿ ನಾನು ಬಡವ ಅನ್ನುವ ಭಾವ ನನ್ನಲ್ಲಿ ಖಂಡಿತ ಇಲ್ಲ. ಆದ್ರೆ ಇರುವ ಸಿರಿವಂತಿಕೆಯನ್ನು ಬಳಸುವ ಮನಸ್ಸಿಲ್ಲದೆ ಮಂತ್ರಿಗಳು ಬಡವರಾದಾರ ಅಲ್ವಾ? ಹಾಗಿದ್ದು ಈ ಬಡತನವೇ ನನಗೆ ಸಾಕು ಅನ್ನುವ ಸ್ಥಿತಿಯಲ್ಲಿ ನಾನು ಬದುಕಿದವ ಇಲ್ಲಿಯವರೆಗೆ. ಯಾಕಂದ್ರೆ ಯಾವುದು ನಮ್ಮ ಹಳೆ ಮಂತ್ರಿ. ಹೌದು, ಯಾಕಂದ್ರೆ ಮನಸ್ಸಿಗೆ ಯಾವುದು ನಮಗೆ ಪಥ್ಯವಾಗುವುದಿಲ್ವೋ ಹಿತವಾಗುವುದಿಲ್ವೋ ಅದನ್ನು ನಿರಾಕರಿಸಿದ ಬದುಕುವುದರಲ್ಲೇ ಒಂದು ಸಂತೋಷ. ಒಳ್ಳೆಯದು. ಸದ್ಯದ ಹಸ್ತಿನಾವತಿಯ ರಾಜಕೀಯವನ್ನು ಗಮನಿಸಿದ್ರೆ ಅಲ್ಲಿಂದ ಏನು ಬಳುವಳಿಯಾಗಿ ಬಂತೋ ಅದನ್ನು ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸುವುದೇ ಒಳ್ಳೆಯದು ಅನ್ನುವ ತೀರ್ಮಾನದಲ್ಲಿದ್ದೇನೆ. ಆದರೂ ಇದು ಅರಮನೆಯೇ ಸ್ವಾಮಿ, ಮಂತ್ರಿ ವಿದುರನ ಅರಮನೆ ಇದು. ಈ ಅರಮನೆಯ ಒಳಕ್ಕೆ ನಿನ್ನನ್ನು ಕರೆತಂದಿದ್ದೇನೆ. ಕೃಷ್ಣ, ನೀ ಕೈ ಹಿಡ್ಕೊಂಡದ್ದು ಒಳ್ಳೇದಾಯ್ತು. ಕಾಲು ಹಿಡ್ಕೊಳ್ತಿದ್ರೆ ಬರ್ಲಿಕ್ಕೆ ಹೋಗ್ತಿರ್ಲಿ. ಹೌದು, ಆ ತೊಡಕ ಆಗಬಾರದು ಅಂತಲೇ ನಿನ್ನ ಕೈಗಳನ್ನೇ ಕಾಲು ಅಂತ ತಿಳಿದು ನಾನು ಒಳಗೆ ಕರೆದುಕೊಂಡು ಬಂದೆ. ಸ್ವಾಮಿ, ಅಲ್ಲಿ ನೋಡು, ಇದುವೇ ನಮ್ಮ ಪಾಲಿಗೆ ಸುಪ್ಪತ್ತಿಗೆ. ಇದ್ದದರಲ್ಲಿ ಒಳ್ಳೇದಂದ್ರೆ ಇದುವೇ ನಮ್ಮಲ್ಲಿ. ಹಾಗಾಗಿ ಇದರ ಮೇಲೆ ನಿನ್ನನ್ನು ಕುಳ್ಳಿರಿಸಿದ್ದೇನೆ. ಜೊತೆಗೆ ಕೃಷ್ಣ, ನಾನು ಗೃಹಸ್ಥ ಅಂತ ನಿನಗೆ ಗೊತ್ತುಂಟಲ್ಲ. ಕಾಲು ಕೆಳಗೆ ಹಾಕಿ ಕೂತ್ಕೊಳ್ಬೇಕೋ? ಸ್ವಲ್ಪ ಕೆಳಗೆ ಹಾಕಿ ಕುಳಿತುಕೊಳ್ಬೇಕು ಸ್ವಾಮಿ. ಯಾಕಂದ್ರೆ ಈಗಲೇ ನನ್ನನ್ನು ಗೃಹಸ್ಥ ಅಂತ ನೀನು ಗುರುತಿಸಿದ್ದಿ. ಹೌದು. ಹಾಗಾಗಿಯೇ
ನಾನು ಕೂಗಿ ಹೇಳಿದ್ದು ಎಮಗೆ ಶ್ರೀರಮಣ ದಯವಾದ. ಈ ಶಬ್ದ ಕೇಳಿದಾಕ್ಷಣ ನೋಡಿದ್ದೆ ಎಷ್ಟು ಸಂಭ್ರಮದಿಂದ ಅವಳು ಓಡಿ ಬಂದಿದ್ದಾಳೆ. ಹೌದಲ್ಲ, ನನ್ನ ಕೈ ಹಿಡಿದ ಮಡದಿ ಪಾರಸ. ನಿನಗೆ ಸರಿಯಾದ ಹೆಂಡತಿ. ಸರಿಯಾದ ಹೆಂಡತಿಯೇ. ಯಾಕಂದ್ರೆ ಬರೇ ಗಂಡನ ಸುಖದಲ್ಲಿ ಮಾತ್ರ ಪಾಲು ಕೇಳುವವಳು ನಿಜವಾದ ಹೆಂಡತಿಯೇ ಅಲ್ಲ, ಯಾರು ಕಷ್ಟದಲ್ಲಿಯೂ ಪಾಲುಗಾರಳಾಗ್ತಾಳೆ ಅವಳು ನಿಜವಾದ ಹೆಂಡತಿ. ಅದಕ್ಕೆಲ್ಲ ದೇವರು ಬಂದ ಎಂಬಾಗ ಹೆಂಡತಿಯನ್ನು ಕರಿಬೇಕು ಅಂತ ನಿನಗೆ ಹೊಳಿಬೇಕಾದ್ರೆ ಅವಳು ಅಷ್ಟು ಪ್ರಬಲವಾದ ಯೋಗ್ಯತೆ ಇದ್ದವಳು ಅಂತ ಅರ್ಥ. ಹೌದು, ಒಂದು ಹಾಗೆ. ಇನ್ನೊಂದು, ಉಳಿದವರೆಲ್ಲ ಬಂದಾಗ ಅವಳು ಅಷ್ಟಾಗಿ ಒಳಗೆ ಬರುವುದಿಲ್ಲ ಸ್ವಾಮಿ, ಒಳಗೆ ಇರ್ತಾಳೆ. ಆದ್ರೆ ಯಾವಾಗ ಶ್ರೀರಮಣ ದಯವಾದ ಅಂತ ಹೇಳಿದೆ ಆಗ ಓಡೋಡಿ ಬಂದಿದ್ದಾಳೆ. ಕೃಷ್ಣ ಸದ್ಯ ನನ್ನ ಮುಖ ನೋಡ್ಲಿಕ್ಕಾದ್ರೂ ನಾಚಿಕೆ ಇಲ್ಲದೆ ಬಂದ್ಲಲ್ಲ. ಯಾಕೆಂದ್ರೆ ನಿನ್ನ ಮುಖವನ್ನು ನೋಡುವಾಗ ನಾಚಿಕೆ ಇಟ್ಟುಕೊಂಡು ಪ್ರಯೋಜನ ಉಂಟ ಸ್ವಾಮಿ? ಅಲ್ಲ, ನಾ ಹುಟ್ಟಿದ ಊರಿನಲ್ಲಿ ಯಾರು ನನ್ನ ಮುಖ ನೋಡ್ಲಿಕ್ಕೆ ನಾಚುತ್ತಿದ್ರು. ಹಾಗಲ್ಲ, ನಾನು ಕೇಳಿದ ಹಾಗೆ ಯಾರು ನಾಚಿಕೆ ಇಲ್ಲದೆ ನಿನ್ನ ಮುಖ ನೋಡ್ತಿದ್ರು. ಅದಾಮೇಲೆ ಹಾಗಾಗಿ ನಿನ್ನನ್ನು ನೋಡುವುದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಅನ್ನುವುದನ್ನು ಸ್ಪಷ್ಟ ತಿಳಿದ ನನ್ನ ಮಡದಿ ನೋಡ ಸಂಭ್ರಮದಿಂದ ಓಡಿ ಬಂದಿದ್ದಾಳೆ. ಒಳ್ಳೇದು ಒಳ್ಳೇದು. ಕೃಷ್ಣ ಕಾಲು ಕೆಳಗೆ ಹಾಕಿ ಕೂತದ್ದು ನಮ್ಮ ಭಾಗ್ಯ ಸ್ವಾಮಿ. ಹೇಳಿದ ಮೇಲೆ ನಿನ್ನ ಸುಪ್ಪತ್ತಿಗೆ ನೀನ್ ಹೇಳಿದಾಗೆ ಕೂತ್ಕೊಳ್ಬೇಕು. ಗಂಡ ಹೆಂಡತಿ ಹೌದು, ಇಬ್ಬರೂ ಸೇರಿ ನಿನ್ನ ಪಾದವನ್ನು ಪೂಜಿಸಿ ಒಂದು ತೀರ್ಥವನ್ನು ಪ್ರೋಕ್ಷಿಸಿಕೊಂಡು ಆಮೇಲೆ ಕೃಷ್ಣ ಪ್ರಾಮಾಣಿಕವಾಗಿ ಹೇಳ್ತೇನೆ ಸ್ವಾಮಿ, ಬದುಕು ಬೇಕು ಬೇಕು ಅನ್ನಿಸಿದ ಕಾಲ ಒಂದಿತ್ತು. ಆದ್ರೆ ಈಗ ಸಾಕು 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 ಅನ್ನಿಸುವ ಕಾಲದ ಹತ್ರ ಬಂದು ನಿಂತಿದ್ದೇವೆ. ಹಾಗಾಗಿ ಕೃಷ್ಣ ಎಷ್ಟು ಕಾಲ ಉಳಿಸ್ತೀಯೋ ಸ್ವಾಮಿ, ಆದಷ್ಟು ಬೇಗ ಒಮ್ಮೆ ನಿನ್ನ ಪಾದ ಸೇರುವ ಹಾಗೆ ಮಾಡಿಬಿಡು. ಸಣ್ಣ ಪ್ರಾಯದಲ್ಲೇ ಬದುಕು ಸಾಕು ಸಾಕು ಅಂತಾಗಿ ತಲೆ ಹಣ್ಣಾದ ಮೇಲೆ ಬೇಕು ಬೇಕು ಅಂತ ಆಗುವುದಕ್ಕಿಂತ ಸಣ್ಣ ಪ್ರಾಯದಲ್ಲಿ ಬೇಕು ಬೇಕು ಅಂತ ಇದ್ದು ಸಹಜ ಆಗುವಾಗ ಸಾಕು ಸಾಕು ಅಂತ ಆಗಬೇಕಾದ್ದೇ ಧರ್ಮ. ಆ ಸ್ಥಿತಿಯಲ್ಲಿ ನಾವೀಗ ಇದ್ದೇವೆ. ನೀನು ಅಷ್ಟೇ ಹೇಳಿದ್ದಲ್ಲ ಅಂತ ನನಗೂ ಅರ್ಥ ಆಗ್ತದೆ. ಆದ್ರೆ ಒಂದುಂಟು, ಏನು? ಯಾವಾಗ ಇದು ಸಾಕು ಅಂತ ಪೂರ್ಣ ಪ್ರಮಾಣದಲ್ಲಿ ತೀರ್ಮಾನಿಸುವ ಹಕ್ಕು ನಮಗಿಲ್ಲ ನೋಡು, ಆ ಹಕ್ಕಿರುವುದು ನಿನಗೆ. ಅದು ಸರಿ. ಹಾಗಾಗಿ ನಿನ್ನ ಪಾದಗಳ ಮೇಲೆ ಎರಗಿ ಬೇಡಿಕೊಳ್ಳುವುದು ಸ್ವಾಮಿ, ನಿನಗೆ ಸಾಕು ಅಂತ ಅದೀತಯ್ಯ, ನನಗೂ ಸಾಕು ಅಂತ ಆಗಬೇಡುವ. ನನಗೆ ಈಗಲೂ ಬೇಕು ಅಂತಲೇ ಉಂಟಲ್ಲ. ನಿನಗೂ ಬೇಕುಗಳುಂಟ? ಮತ್ತೆ ಅರ್ಥ ಆಗ್ಲಿಲ್ಲ. ನಿನ್ನ ಮನೆಗೆ ಬಂದದ್ದು ಯಾಕೆ? ನಾನು ಯಾಕೆ ಹಸಿವೆ ಆಗ್ತದಂತಲ್ಲ. ಓಹೋ ಹೋ, ಆಗ ಹೇಳಿದ್ದು ಈಗ ನೆನಪಾಯ್ತು ನನಗೆ. ಕೃಷ್ಣ ನನಗೆ ತೋರ್ತದೆ ಈಗ ಈ ಕ್ಷಣದಲ್ಲಿ ನೀನು ಹಸ್ತಿನಾವತಿಗೆ ಬಂದವ ಅಲ್ಲ, ಬಹಳ ದಿನಗಳ ಪ್ರಯಾಣ, ಅಲ್ಲಲ್ಲಿ ತಂಗಿ ಬಂದವರು ನೀವು. ಎಲ್ಲೆಲ್ಲಿ ನೀವು ತಂಗಿದ್ದೀರೋ ಅಲ್ಲಲ್ಲಿ ಬಿಡಾರದ ವ್ಯವಸ್ಥೆ, ಊಟದ ವ್ಯವಸ್ಥೆ ನೀವೇ ಮಾಡಿಕೊಂಡು ಬಂದವರು. ಈಗ ನೀನು ಮಾತನಾಡುವಾಗ, ನೀನು ಕೇಳುವಾಗ 4 ದಿನ ಊಟ ಮಾಡದವರ ಹಾಗೆ ಮಾತಾಡ್ತೀಯಲ್ಲ ಸ್ವಾಮಿ. ದೇವರ ಹಸಿವು ಹಸಿವು ಹಸಿವು, ದೇವರ ಹಸಿವಲ್ವಾ? ಹಾಗೆ ಹಾಗೆ ಕೃಷ್ಣ, ತಡ ಆದದ್ದು ಹೌದು, ಆದ್ರೆ ತಡ ಆದ್ರೂ ಆ ಪ್ರಜ್ಞೆ ನನಗುಂಟು. ಬಂದ ದೇವರಿಗೆ ಏನಾದ್ರೂ ಕೊಡಬೇಕು, ಕೊಡುವುದೇನನ್ನು, ನಮ್ಮಲ್ಲಿ ಏನು ಉತ್ಕೃಷ್ಟವಾದದ್ದಿದೆ ಅದನ್ನು ಕೊಡಬೇಕು ಅನ್ನುವ ತೀರ್ಮಾನ. ಅದು ಸರಿಯೇ ಕೃಷ್ಣ. ನಮ್ಮ ಮನೆಯಲ್ಲಿ ಇರುವ ಸಿರಿ ಸಂಪದವನ್ನು ನಿರಾಕರಿಸ್ತಾ ಬದುಕಿದಂತಹ ನಮಗೆ ಉಳಿದುಕೊಂಡದ್ದು ಸ್ವಲ್ಪ, ಆದ್ರೆ ನಿತ್ಯ ದೇವರಿಗೆ ಅರ್ಪಿಸುವುದಕ್ಕೆ ಒಂದು ವಸ್ತು ಏನದು ಯಾವತ್ತೂ ಕೊರತೆಯಾಗುವುದಿಲ್ಲ ಸ್ವಾಮಿ. ಒಂದಷ್ಟು ಹಾಲು. ಇದು ಸ್ವರ್ಣ ಕುಂಭ. ಸ್ವರ್ಣ ಕುಂಭದೊಳೈದೆ ಕ್ಷೀರವ ಚಿನ್ಮಯಗೆ ಸಮರ್ಪಿಸಲು ಸಮರ್ಪಿಸಲು ಕಾರುಣ್ಯವಾರಿಧಿ ಸೇವಿಸಿದ ಪರಿಪೂರ್ಣ ಸತಸದಲ್ಲಿ, ಕಾರುಣ್ಯವಾರಿಧಿ ಸೇವಿಸಿದ ಪರಿಪೂರ್ಣ ಸತಸದಲ್ಲಿ ಶರಧಿ ಶಯನ
ಶಯನ ಸ್ವರ್ಣ ಕುಭದೊಡೈದ ಕ್ಷೀರವ ಚಿನ್ಮಯಗೆ ಸಮರ್ಪಿಸಲು ಕೃಷ್ಣ, ನಿನ್ನನ್ನು ತೃಪ್ತಿಪಡಿಸುವುದಕ್ಕೆ, ನಿನ್ನ ಬೇಕುಗಳನ್ನು ಪೂರೈಸುವುದಕ್ಕೆ ಬಹಳ ಕಷ್ಟ ಇದೆ ಅನ್ನುವುದನ್ನು ನಾನು ತಿಳಿದವ, ಅಷ್ಟೇ ಸುಲಭವೂ ಇದೆ ಅನ್ನುವುದನ್ನು ತಿಳಿದವ ನಾನು. ತಿಳಿದವರು ಹೇಳಿದ್ದುಂಟು, ಕೃಷ್ಣನನ್ನು ಅರ್ಚಿಸುವುದಕ್ಕೆ ಅಲ್ಲ, ಅವನ ಪ್ರೀತಿಯನ್ನು ಸಂಪಾದಿಸುವುದಕ್ಕೆ, ಅವನ ಹಸಿವನ್ನು ನೀಗುವುದಕ್ಕೆ ಒಕ್ಕುಡಿತೆ ಜಲ ಮೇಣೊಂದು ತುಳಸಿಯ ದಳ, ಇಷ್ಟನ್ನು ಏಕಭಾವದಿಂದ ಒಂದೇ ಭಾವದಿಂದ ಕೊಟ್ರೆ ಆತ ತೃಪ್ತನಾಗ್ತಾನೆ ಅಂತ ಯಾರೋ ಕೇಳಿದ್ದು ನಾನು. ಅದು ಬೇರೆ ಏನು ಇಲ್ಲದವ ಕೊಟ್ರೆ ಮಾತ್ರ. ತುಂಬಾ ಮನೆಯಲ್ಲಿ ಇಟ್ಟುಕೊಂಡವ ಒಂದೆಲೆ ಶ್ರೀ ತುಳಸಿ ಬಿಂದು ಗಂಗೋದಕ ಸಾಕಾಗುವುದಿಲ್ಲ. ಹಾಗಾಗಿ ಮನೆಯಲ್ಲಿ ಏನೂ ಇಲ್ಲ ಅನ್ನುವುದನ್ನು ತಿಳಿದಾಗ ಇದ್ದದನ್ನು ಕೊಟ್ಟಿದ್ದಾನೆ ಅನ್ನುವುದರಿಂದ ನೀನು ತೃಪ್ತನಾಗ್ತೀಯ ಅನ್ನೋ ಭರವಸೆ ನನಗುಂಟು ಸ್ವಾಮಿ. ಹೌದು. ಈಗ ಇಷ್ಟಕ್ಕೂ ನಮಗೂ ಅಷ್ಟೇ ಅಲ್ಲ, ಇಷ್ಟಕ್ಕೂ ನಮ್ಮ ಮನೆಯಲ್ಲಿ ಏನೇ ಬಡತನ ಇರಬಹುದು, ಬಡತನ ಅಂದ್ರೆ ಬಡತನ ಅಲ್ಲ, ನಾವು ಆರೋಪಿಸಿಕೊಂಡ ಬಡತನ. ಸರಿ. ಆದ್ರೆ ದೇವರಿಗಿರಿಸುವುದಕ್ಕೆ ಒಂದಷ್ಟು ಹಾಲು ಅದು ನಿತ್ಯ ನಮ್ಮ ಮನೆಯಲ್ಲಿ ಇರುತ್ತದೆ ಸ್ವಾಮಿ. ಹಾಗಾಗಿ ದೇವರ ಕೋಣೆಯಲ್ಲಿ ಇರಿಸಿದ ಸ್ವರ್ಣ ಕುಂಭದಲ್ಲಿ ಇರಿಸಿದ ಹಾಲು ಅದು ಪೂರ್ಣ ತುಂಬಿದೆ ಅಂತ ನನಗೆ ಭರವಸೆ ಇಲ್ಲ, ಅಂತೂ ಅದರಲ್ಲಿ ಸ್ವಲ್ಪ ಇದೆ, ಅದನ್ನೇ ತಂದಿದ್ದೇನೆ. ಯಾಕೆ ಮನೆಗೆ ದೇವರು ಬಂದಿದ್ದಾನೆ ಅಂತ ಇದುವರೆಗೆ ಕಾಣದ ದೇವರನ್ನು ಅರ್ಚಿಸಿದ್ದು ನಾನು, ಈಗ ಕಣ್ಣಾರೆ ಆ ದೇವರು ಬಂದಿದ್ದಾನೆ ಅಂತ ಆಗುವಾಗ ಅದನ್ನು ದೇವರ ಕೋಣೆಯಲ್ಲಿ ಇಟ್ಟೇನು ಪ್ರಯೋಜನ, ದೇವರಿಗೆ ಅರ್ಪಿಸಿ ಬಿಡುವುದಲ್ವ. ಹಾಗಾಗಿ ಆ ಸ್ವರ್ಣ ಕುಂಭದ ಕ್ಷೀರವನ್ನು ತಂದಿದ್ದೇನೆ ಮಡದಿ ಸಹಿತನಾಗಿ, ಇದೋ ನಿನಗೆ ಅರ್ಪಿಸ್ತಾ ಇದ್ದೇನೆ. ಆದರೆ ಒಂದು ನಿನ್ನಲ್ಲಿ ವಿನಂತಿ ಉಂಟು ಸ್ವಾಮಿ, ಏನು? ಇಷ್ಟರಲ್ಲಿ ನೀನು ತೃಪ್ತನಾಗಬೇಕು. ಇದು ಸ್ವರ್ಣ ಕುಂಭ. ಹೌದು. ಈ ಸ್ವರ್ಣದ ಬಗ್ಗೆ ಮೋಹ ಉಂಟ ನಿನಗೆ? ಅಂದ್ರೆ ದೇವರಿಗೆ ಅದೇ ಬೇಕು ಅಂತ ಇರಿಸಿಲ್ಲ, ನಿನಗೆ ಬೇಕು ಎಂಬ ಮೋಹ ಉಂಟ? ಬೇಡಪ್ಪ, ಬೇಡ ಬೇಡ, ಇಲ್ವಲ್ಲ? ಅದೇನಿದ್ರು ದೇವರಿಗೆ. ಹಾಗಿದ್ರೆ ನಾನು ಸ್ವೀಕರಿಸಲ? ಓಹೋ, ಕುಡುತೆಯೋದರ ಪಾಲಿನಲ್ಲಿ ಹಸಿ ಬಡಗಿತ ಕ್ಷೀರಾಭಿಷಯನಗೆ ದೃಢವ ತೋರಿಸಲಾಗಿದೆ ತುವ ಕೆಡಹಿದನು ಕಟವಾಯಲಿ ಚದದ ಪ್ರಾಪಂಚಿಕವಾದ ದೃಷ್ಟಿಗೆ ಒಳಗೇನುಂಟು ಅಂತ ತಿಳಿಯುವುದು ಕಷ್ಟ, ಹೊರಗೇನು ಎಂಬುದನ್ನೇ ಪ್ರಾಪಂಚಿಕರಾದವರು ನೋಡ್ತಾರೆ. ಹೌದು ಹೌದು. ಆದ್ರಿಂದ ಸ್ವರ್ಣಕುಂಭ ಬಹುಮೌಲ್ಯ ಉಳ್ಳದ್ದು ಆ ದೃಷ್ಟಿಕೋನದಿಂದ ನೋಡುವವರಿದ್ದಾರೆ. ಇನ್ನೂ ಬಹು ವಿರಳವಾಗಿ ಕೆಲವರು ಮಾತ್ರ ಒಳಗೇನುಂಟು ಎನ್ನುವುದಕ್ಕೆ ಮೌಲ್ಯವನ್ನು ಕೊಡ್ತಾರಲ್ಲದೆ ಹೊರಗಿನ ಆವರಣಕ್ಕಲ್ಲ. ಹೌದು, ಆಂತರ್ಯವನ್ನು ಕೆದಕುತ್ತಾರೆ. ಕೇಳಿದ್ದ ಅದನ್ನು. ಹೊರಗಿನ ಆವರಣಕ್ಕೆ ನೀನು ಕೊಡುವ ಮೌಲ್ಯ ಎಷ್ಟು, ಅಂತರಂಗದ ಸತ್ವಕ್ಕೆ ಕೊಡುವ ಮೌಲ್ಯ ಎಷ್ಟು? ಒಂದು ವೇಳೆ ನಿನ್ನ ದೃಷ್ಟಿಯಿಂದ ನೀನರ್ಪಿಸಿದ ಕ್ಷೀರಕ್ಕೆ ಮೌಲ್ಯ ಅಂತ ಆದ್ರೆ ಅದು ಅಮೃತವಾಗ್ತದೆ. ಇಲ್ಲ ಸ್ವರ್ಣ ಕುಂಭಕ್ಕೆ ಮೌಲ್ಯ ಅಂತಾದ್ರೆ ಆಗ ದೈಹಿಕವಾದ ಈತಿಬಾಧೆಗಳಿಗ ಅಲ್ಲ ಅಪೇಕ್ಷೆಗಳಿಗ ಮನಸ್ಸು ಕೊಡುವವ ಅಂತ ಆಗ್ತದೆ. ಅದು ಕೇವಲ ಹಾಲಾಗಿ ಉಳಿತದೆ. ಹಾಗಾದ್ರೆ ಆವರಣ ಮುಖ್ಯ ಅಲ್ಲ, ಹೂರಣವೇ ಪ್ರಧಾನ ಅಂತ ನೀ ತಿಳಿಯೋದು ಅಂತಾದ್ರೆ ನೀನು ಕೊಟ್ಟ ಹಾಲಲ್ಲ ನೀರಾದ್ರೂ ಅದು ಅಮೃತವೇ ಆದೀತು ಎಂಬ ನಿರೀಕ್ಷೆ ನನಗುಂಟು. ಹಾಗಾಗಿ ಇದನ್ನು ನಾ ಕುಡಿಯಬೇಕು. ಹೌದು. ಎಷ್ಟು ಕುಡಿಬಹುದು ಒಬ್ಬ ಎಷ್ಟು ಕುಡಿಬಹುದು? ತುಂಬಾ ಹಸಿದವ ತುಂಬಾ ಕುಡಿಬಹುದು ಸ್ವಾಮಿ. ಹೌದು, ಅದು ಇನ್ನೊಬ್ಬನಿಗೆ ತುಂಬಾ ಆಗಬೇಕು ಅಂತ ಇಲ್ಲಲ್ಲ ಅಲ್ವಾ? ಹೌದು. ಇನ್ನೊಬ್ಬನಿಗೆ ಬಹಳ ಕಡಿಮೆ ಅಂತ ಕಂಡೀತು, ಇಷ್ಟೇ. ಇನ್ನು ಕೆಲವರಿಗೆ ಅಷ್ಟೋ ಅಂತ ಕಂಡೀತು. ಹೌದು. ಹಾಗಾದ್ರೆ ಇದರಲ್ಲಿ ನಿರ್ಣಯ ಏನು? ಅವರವರ ಕುಡಿತೆಯ ಪ್ರಮಾಣ ಎಷ್ಟು? ಒಕ್ಕುಡಿತೆ. ಹೌದು. ಒಕ್ಕುಡಿತೆ ಪಾಲಿನಲ್ಲಿ ನನ್ನ ಹಸಿವು ನೀಗುತ್ತದೆ ಅಂತ ಆದ್ರೆ ನನಗಷ್ಟೇ ಸಾಕಾಗೋದಿಲ್ವಾ? ಸಾಕು ಅಂತ ಆದ್ರೆ ಅದು ಗೊತ್ತಾಗೋದು ಹೇಗೆ? ಸ್ವಲ್ಪ ಉಳಿಸಬೇಕು. ಕೊಟ್ಟದ್ದನ್ನೆಲ್ಲ ಬರಿದು ಮಾಡಿದ್ರೆ ಇವನಿಗೆ ಬಹುಶಃ ಇನ್ನೂ ತೃಪ್ತಿ ಆಗ್ಲಿಲ್ವೇನೋ ಅಂತ ಮನೆಯ ಗೃಹಸ್ಥ ಅಸಮಾಧಾನಕ್ಕೆ ಒಳಗಾಗುತ್ತಾನೆ. ಸ್ವಲ್ಪ ಉಳಿಸಿದ್ರೆ ಇವನಿಗೆ ಇದರಿಂದ ತೃಪ್ತಿಯಾಗಿದೆ ಅನ್ನೋ ಸಮಾಧಾನ ಅವನಿಗೂ ಆಗ್ತದೆ. ಆದ್ರಿಂದ ನನ್ನ ತೃಪ್ತಿಯನ್ನು ತೋರಿಸುವುದಕ್ಕಾಗಿ ಇದೋ 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 ಕಡೆವಾಯಿಯಿಂದ ಒಂದು ತೊಟ್ಟು ಹಾಲು.
ಕೃಷ್ಣ, ಏನಯ್ಯ ಇದು? ಎಲ್ಲ ಹೇಳ್ತಾ ಇದ್ದಾರೆ ಹಾಲಿನ ಹೊಳೆಯೇ ಹರಿದು ಹೋಗ್ತಾ ಇದೆ ಅಂತ. ಇಲ್ಲಿಂದ ಹೊರಡುವಾಗ ಅದು ಹೊಳೆಯಾಗಿರ್ಲಿಲ್ಲ, ಹ, ತೊರೆಯಾಗಿಯ? ಹೌದು. ಅಲ್ಲ, ಒಂದು ಬಿಂದಾಗಿಯೋ ಇದ್ದದ್ದು. ಹಸ್ತಿನಾವತಿಯನ್ನೆಲ್ಲ ತುಂಬಿದಂತೆ. ಹೌದಂತೆ, ತುಂಬಿತಾಪುರವೆಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಕೆಲವರು ಹೇಳಿದ್ರು ವಿದುರನ ಮನೆಯಿಂದ ಹಾಲು ಹರಿದು ಬಂದು ಹಸ್ತಿನಾವತಿಯ ಪುರವನ್ನೆಲ್ಲ ತುಂಬಿತು. ಬಲರೇ ವಿದುರ ಸ್ವಾಮಿ, ಒಂದು ಸಮಾಧಾನ. ಅದು ವಿದುರನ ಅರಮನೆಯಿಂದ ಹರಿಯಿತು ಅನ್ನುವುದಕ್ಕಿಂತಲೂ ಹಸ್ತಿನಾವತಿಯಲ್ಲಿ ವಿಷವೇ ಹರಿಯುತ್ತಾ ಇದೆ ಅಂತ ತೀರ್ಮಾನಿಸಿದವರಿಗೆ ಇನ್ನಾದರೂ ಹಾಲು ಹರಿಯುವ ಸಂದೇಶ ಹೋಯ್ತೋ ಇಲ್ಲೋ? ನಮಗದು ಮುಖ್ಯ ಅಲ್ಲ. ಹಸ್ತಿನಾವತಿಯಲ್ಲಿ ಹಾಲಾದ್ರೂ ಹರಿಯಲಿ, ವಿಷವಾದ್ರೂ ಹರಿಯಲಿ, ಎಲ್ಲಿಂದ ಬಂತು ಅಂತಲೇ ನಾವು ನೋಡುವವರು. ಆದ್ರಿಂದ ವಿದುರನ ಮನೆಯಿಂದ ಬಂತು, ನಮಗೆ ಸಮಾಧಾನ ಆಯ್ತಲ್ಲ. ನಾನು ಬಂದ ಮನೆಯಲ್ಲಿ ವಿಷ ಇಲ್ಲ, ಇರುವುದು ಹಾಲು ಅಂತ ಸಮಾಧಾನ ಆಯ್ತಲ್ಲ, ನಿನಗೂ ಸಂತೋಷ ಆಯ್ತಲ್ಲ. ಈ ಸಂದೇಶ ಅಲ್ಲಿಗೆ ಮುಟ್ಲಿ ಅನ್ನುವುದೇ ಆಶಯ ಸ್ವಾಮಿ. ಮುಟ್ಟಿಸಬೇಕು ವಿದುರ, ಮುಟ್ಟಿಸಬೇಕು. ಹಾಲು ಹರಿಯುವ ಮನೆಯಲ್ಲಿ ಬಂದಿದ್ದೇನೆ, ಇನ್ನು ವಿಷವೇ ಸ್ರವಿಸುವ ಮನೆಯನ್ನು ಒಮ್ಮೆ ನೋಡ್ಬೇಕಲ್ಲ ನನಗೂ. ಹೌದಲ್ಲ, ಸಂಧಾನದ ಉದ್ದೇಶಕ್ಕೆ ಬಂದಿದ್ದೇನೆ, ಸುಯೋಧನನ್ನು ಮಾತನಾಡಿಸಬೇಕಾಗಿದೆ. ಹಾಗೆ ಅಂತ ಇದ್ದಕ್ಕಿದ್ದ ಹಾಗೆ ಒಳಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಒಂದು ಸಲ ನನ್ನವನಾಗಿ ಹಸ್ತಿನಾವತಿ ಅರಮನೆಗೆ ಹೋಗಿ ಸಮಯ ಉಂಟು ಕೃಷ್ಣನಿಗೆ ದರ್ಶನ ಕೊಡುವುದಕ್ಕೆ ಅಂತ ಕೇಳಿ ಉತ್ತರವನ್ನು ಪಡೆದು ಬರ್ತೀಯ? ಕೃಷ್ಣ, ಹಸ್ತಿನಾವತಿಯ ರಾಜಕೀಯದಿಂದ ಸ್ವಲ್ಪ ಅಂತರವನ್ನೇ ಉಳಿಸಿ ಇದುವರೆಗೆ ಬದುಕಿದವ ನಾನು. ಮಾತ್ರ ಅಲ್ಲ, ಈ ಅಂತರವನ್ನು ಕಿರಿದು ಮಾಡಬೇಕು ಅನ್ನುವ ಬಯಕೆಯೂ ನನಗೆ ಇರಲಿಲ್ಲ. ಆದರೆ ಯಾವಾಗ ಶ್ರೀರಮಣ ದಯವಾದ ಶ್ರೀಕೃಷ್ಣನೇ ಇಲ್ಲಿಗೆ ಬಂದು ಹಾಲಿನ ಹೊಳೆಯನ್ನೇ ಹರಿಸಿದ, ಆ ಮೂಲಕ ವಿಷವನ್ನು ಅಮೃತವಾಗಿಸುವ ಉಜ್ಜುಗದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ ಅನ್ನುವ ಸಂದೇಶವನ್ನು ಆ ತುಂಬಿದ ಸಭೆಯಲ್ಲಿ ನೀನು ಮಾಡುತ್ತಿ ಅಂತ ಆದ್ರೆ ಇದಕ್ಕೊಂದು ಅವಕಾಶವನ್ನು ಕೇಳಿ ಬರುವುದು, ಅದಕ್ಕಾಗಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದು ಹೆಮ್ಮೆ ಅಂತ ಭಾವಿಸ್ತೇನೆ. ಬೇರೆ ರಾಜಕೀಯ ಮಾತಾಡಬೇಡ, ನಿನ್ನ ಅವಕಾಶ ಉಂಟು ಅಂತ ಕೇಳಿ ಬಾ ಸಾಕು. ಸ್ವಾಮಿ, ನಿನ್ನ ಆಜ್ಞೆ ಅಂತ ತಿಳಿದು ಈ ಕಾರ್ಯವನ್ನು ನಡೆಸಿ ಬರುತ್ತೇನೆ. ಹಸ್ತಿನಾವತಿಯ ಕಡೆಗೆ ಹೋಗಿ ಬರುತ್ತೇನೆ. ಸಿರಿ मेरे बस भेगे ये बे मेरे बस भेगे बे सुरपन सफिया युद्ध से तू ಪರಿಪೂರ್ಣವಾಗಿದೆ ಸುಯೋಧನನ ಸಭೆ ಅಂತ ನಾನು ನಂಬುತ್ತೇನೆ. ಅರಸುವುದಕ್ಕಿಲ್ಲ, ಕೇಳುವುದಕ್ಕಿಲ್ಲ, ಎಲ್ಲಿ ಏನುಂಟು, ಹೇಗುಂಟು, ಯಾರಲ್ಲಿ ಉಂಟು ಅಂತ ಯಾರಿಗೂ ಕೇಳುವಂತಹ ಸ್ಥಿತಿ ಬರಕೂಡದು. ಮತ್ತೊಬ್ಬರಲ್ಲಿ ಕೇಳಿ ಅದನ್ನು ಇಷ್ಟು ಕೊಡಿ ಎನ್ನುವ ಹಾಗೆ ದಯೆಯಿಂದಲೋ ವಿಶೇಷವಾದ ರೀತಿಯಿಂದಲೋ ಒಬ್ಬನಲ್ಲಿ ಅಭ್ಯರ್ಥನೆ ಮಾಡುವಂತ ಸ್ಥಿತಿಯೂ ಬರಕೂಡದು. ಇದು ಎರಡೂ ಇಲ್ಲದ ಪರಿಪೂರ್ಣ ಸಭೆ ಆಗಿರಬೇಕು ಅಂತ ನನ್ನ ಕನಸಿದ್ದದ್ದು. ಯಾಕಂದರೆ ಪೂರ್ವದ ಸಭೆಗಳು ನನ್ನ ನೆನಪಿನಲ್ಲಿ ಇಲ್ಲ ಅಂತಲ್ಲ. ದ್ಯೂತ ಮಂಟಪ ಅದು ಒಂದು ಸಭೆ ಅಲ್ವೋ, ದ್ಯೂತ ಸಭೆ ಅಲ್ವೋ, ಆ ಸಭೆಯಲ್ಲೂ ಒಂದು ಭಿನ್ನ ಅಭಿಪ್ರಾಯ ಬಂದಿತ್ತು. ನಾವೆಲ್ಲ ಒಕ್ಕೊರಳಿನಿಂದ ಒಂದನ್ನೇ ಪ್ರತಿಪಾದಿಸಿದ್ರು, ನಾವೆಲ್ಲ ಒಂದೇ ಅಭಿಪ್ರಾಯಕ್ಕೆ ಕಟ್ಟು ಬಿದ್ದರು. ಮಧ್ಯಂತರದಲ್ಲಿ ನನ್ನ ತಮ್ಮನಾದಂಥ ವಿಕರ್ಣ ಭಿನ್ನಮತೀಯನಾಗಿ ಕಾಣಿಸಿಕೊಂಡಿದ್ದ. ಅವ ಅಭಿಪ್ರಾಯವನ್ನು ಪ್ರತ್ಯೇಕವಾಗಿ ಆಡಿದ. ಅದು ಪಾಂಡವರಿಗೆ ಒಂದು ಸೌಹಾರ್ದದ ಭಾವ, ಅದರ ಪರಿವೇಶವನ್ನು ತೊಡಿಸುವ ಹಾಗೆಯೂ ಇತ್ತು. ಆ ಕಾರಣದಿಂದಲೇ ಈಗ ನಾನು ಏರ್ಪಡಿಸಿದ ಸಭೆಯಲ್ಲಿ ಯಾರಾದರೂ ಭಿನ್ನ ಅಭಿಪ್ರಾಯಗಳನ್ನು ಮಂಡಿಸುವ ಹಾಗಿದ್ರೆ, ನನ್ನ ಧೋರಣೆಗೆ ವಿರೋಧವಾಗುವ ಹಾಗೆ ವ್ಯವಹರಿಸುವುದಿದ್ರೆ ಅವರು ಈಗಲೇ ಸಭೆಯನ್ನು ಬಿಟ್ಟು ಹೋಗಬಹುದು ಅಂತ ನಾನು ಸೂಚಿಸ್ತೇನೆ. ಇದು ಕಟ್ಟಪ್ಪಣೆ ಎನ್ನುವುದಕ್ಕಿಂತಲೂ ಐಕ್ಯತೆಯ ಭಾವದಿಂದ ಸಮೂಹವನ್ನು ಒಗ್ಗೂಡಿಸಿದ
ಸುಯೋಧನನ ಧೃತಿಗಡದ ನಿಲುಮೆ ಎನ್ನುವುದರ ಸಂಕೇತ ಅಂತ ಉಳಿದವರು ಅರ್ಥ ಮಾಡಬೇಕು. ಇನ್ನು ಅರಸುವ ಅಗತ್ಯ ಆದರೂ ಏನುಂಟು? ಇನ್ನು ಯಾರಲ್ಲಾದರೂ ಕೇಳುವಂತ ಅನಿವಾರ್ಯ ಯಾಕೆ ಬರ್ತದೆ? ಎಷ್ಟೋ ಕಾಲದಿಂದ ಬೆಳೆದು ಬಂದಂತಹ ಕೌರವ ಪಾಂಡವರ ನಡುವಿನ ವೈಷಮ್ಯ ಅದು ಬೆಳೆಯುತ್ತಾ ಹೆಮ್ಮರವಾಗಿ ಈ ಕಾಲದಲ್ಲಿ ವಿಶಾಲವಾದಂತಹ ವ್ಯಾಜದ ಟಿಸಿಲುಗಳನ್ನು ಚಾಚಿ ನಿಂತಿದೆ. ಹಾಗಾಗುವಾಗ ಟಿಸಿಲುಗಳನ್ನು ಕಡಿಯಬೇಕು. ಹಾಗೆಂದು ಕೌರವನ ಛಲದ ವೃಕ್ಷದ ಟಿಸಿಲುಗಳನ್ನು ಕಡೆಯುವುದು ಮೂರ್ಖತನದ ಕೆಲಸ ಅಂತ ಕೃಷ್ಣನಿಗೂ ಪಾಂಡವರಿಗೂ ಗೊತ್ತಿದೆ. ಯಾಕೆಂದರೆ ಕಡಿದಷ್ಟು ಚಿಗುರಬಹುದಾದ ಗುಣ ಅದಕ್ಕುಂಟು. ಯಾವ ಕಾರಣಕ್ಕೂ ಆ ಮರಕ್ಕೆ ಯಾವ ರೋಗ ಬಾಧೆಗಳು ಬಂದರೂ ಮತ್ತೆ ತನ್ನನ್ನು ತಾನು ಸ್ಥಿರವಾಗಿ ನಿಲ್ಲಿಸಿಕೊಳ್ಳುವ ಯೋಗ್ಯತೆ ಯೋಗ ಇರುವ ಬೇರುಗಳು ಅದರ ಮೂಲದಲ್ಲಿ ಉಂಟು ಅಂತ ಉಳಿದವರಿಗೆ ಗೊತ್ತುಂಟು. ಆದ ಕಾರಣದಿಂದ ಟೊಂಗೆಗಳನ್ನು ಕತ್ತರಿಸಿ ಪ್ರಯೋಜನ ಇಲ್ಲ. ಹಾಗಾದರೆ ಇರುವುದು ಮೂಲ ಸಮೇತ, ಮೂಲ ಅಂದ್ರೆ ಬೇರೆ ಅಲ್ವೋ, ಎಲ್ಲ ವ್ಯಾಜಕ್ಕೆ ಬೇರಾಗಿರುವಂತಹ ಪಾಂಡವರ ಕುರಿತಾದಂತಹ ಕೌರವನ ವೈಷಮ್ಯದ ನಿಲುಮೆ, ಅದನ್ನೇ ತುಂಡು ಮಾಡಬೇಕು ಅಂತ ಕೃಷ್ಣ ಏನಾದರೂ ಬಯಸುವುದಾದರೆ, ಧರ್ಮರಾಜ ಹಾಗೆ ಹೇಳಿ ಕಳುಹಿಸುವುದಾದರೆ, ಯಾವ ಕಾರಣಕ್ಕೂ ಅವ ಅರಸುವುದು ಬೇಡ, ಮತ್ತೊಬ್ಬರಲ್ಲಿ ಕೇಳುವುದು ಬೇಡ. ಟಾಟಾ ಡಾಢಾಣ ನೇರವಾಗಿ ಪ್ರಸಂಗವನ್ನು ಮುಗಿಸಿ ಬಿಡ್ಲಿ. ಈ ಧೃತಿಯಿಂದ ಗಟ್ಟಿಯಾದ ನಿಲುಮೆಯಿಂದಲೇ ಸಭೆಯನ್ನು ಏರ್ಪಡಿಸಿದ್ದೇನೆ. ಪಾಂಡವರ ಕುರಿತಾದಂತಹ ನನ್ನ ನೇತ್ಯಾತ್ಮಕವಾದ ನಿಲುಮೆ, ಹಾಗೆಂದು ಪಾಂಡವರು ಗುಪ್ಪಿತದಲ್ಲಿ ನನ್ನ ಕುರಿತಾಗಿ ಇಟ್ಟುಕೊಂಡಿರುವಂತಹ ನೇತ್ಯಾತ್ಮಕವಾದ ಧೋರಣೆ ಅದು ಸ್ಫೋಟಗೊಂಡು ಒಂದು ನಿಶ್ಚಿತವಾದ ಅಭಿಪ್ರಾಯವಾಗಿ ಸಭೆಯಲ್ಲಿ ಮೊಳಗಲಿ ಕೇಳಲಿ ಅಂತ ನನ್ನ ಆಶಯ. ಆದ ಕಾರಣದಿಂದಲೇ ಅತ್ಯಂತ ವೈಭವದ ಸಭೆಯನ್ನು ಇವತ್ತು ನಿರ್ಣಯ ಮಾಡಿದ್ದೇನೆ. ಈ ಕಾಲದಲ್ಲಿ ಸಂಧಾನದ ವಿಚಾರವೇ ಗಟ್ಟಿ ಎನ್ನುವ ಹಾಗಿನ ಕೂಗು ಅಲ್ಲಲ್ಲಿ ಕೇಳಿಸ್ತದೆ. ಹಾಗೆಂದು ಸಮರ ಬೇಕು ಅಂತ ನಮ್ಮ ತುಡಿತ. ಸಮರದ ಮೂಲಕವಾಗಿಯೇ ಈ ವಿವಾದ ವ್ಯಾಜ ಬಗೆಹರಿಯಲಿ. ಯಾಕಂದ್ರೆ ಎಷ್ಟೋ ಕಾಲದಿಂದ ಏಕನಾಯಕತ್ವದ ಪ್ರಶ್ನೆ ಬಾಧಿತವಾಗಿಯೇ ಉಳಿಯಿತಲ್ಲ ಚಂದ್ರವಂಶದಲ್ಲಿ. ಶಾಂತನು ಪ್ರಭುವಿನವರೆಗೆ ಅದು ಯಾವ ಕಾರಣಕ್ಕೂ ಬಾಧಿತವಾಗಿರಲಿಲ್ಲ. ಆ ಬಳಿಕ ಎರಡು ತಲೆಯ ಸಂತಾನ ಬೆಳೆದಾಗ ಈಗ ಯಾರು ಹಕ್ಕುದಾರರು? ಚಂದ್ರವಂಶ ಅಕಳಂಕಿತವಾಗಿ ಉಳಿಬೇಕು ಅಂತಾದರೆ, ವಿಶಿಷ್ಟವಾದಂತಹ ಆ ಹಿನ್ನೆಲೆಯನ್ನು ಹೊಂದಿದಂತಹ ಇದು ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ಒಂದೇ ಪಾಂಡವರು, ತಪ್ಪಿದರೆ ಕೌರವಾದಿಗಳು ಇದನ್ನು ಸುಸ್ಥಿರತೆಯಿಂದ ಆಳಲಿ ಎನ್ನುವುದೇ ನನ್ನ ಅಂಬೋಣ. ಆದ ಕಾರಣದಿಂದ ಸಂಗ್ರಾಮ ಬಿಟ್ಟರೆ ಸಂಧಾನಕ್ಕೆ ನಾನು ಒಪ್ಪುವವನಲ್ಲ. ಇದನ್ನು ಈಗಾಗಲೇ ನನ್ನ ಆತ್ಮೀಯರಿಗೆ ಶ್ರುತಪಡಿಸಿದ್ದೇನೆ. ಮೊನ್ನೆ ಸಂಜಯನ ದ್ವಾರ ನಮಗೆ ಸಂದೇಶ ಬಂತಲ್ಲ, ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನ ಇದ್ದಾಗ. ಹಾಗಾದರೆ ನಿನ್ನೆಯ ದಿನ ಇಲ್ಲಿಗೆ ವಿಜಯಂಗೈಸಿರುವಂತಹ ಕೃಷ್ಣ ಮತ್ತವನು ಕೂಡಿಕೊಂಡು ಬಂದಿರುವಂತಹ ಪರಿವಾರ ಈಗಾಗಲೇ ನಮ್ಮ ಈ ಸರಹದ್ದನ್ನು ಪ್ರವೇಶ ಮಾಡಿ ನಮ್ಮ ಆ ಅರಮನೆಯ ಆವರಣವನ್ನು ಹೊಕ್ಕು ನನ್ನ ಜೊತೆಗೆ ಅಗತ್ಯ ಇದ್ದರೆ ಮಾತುಕತೆಗೆ ಸಿದ್ಧವಾಗಿದೆ ಅಂತ ಅರ್ಥ. ಇನ್ನು ನಾನಾದರೂ ಅರಸುವುದೋ ಕೇಳುವುದೋ ಉಳಿದವರ ಅಭಿಪ್ರಾಯವೋ ಸಂಗ್ರಹಿಸುವುದೋ ಅಪ್ರಸ್ತುತವೇ, ಅದಕ್ಕೆ ಮೌಲ್ಯವೂ ಇಲ್ಲ ಅಂತ ನಾನು ಬಲ್ಲೆ. ಹಾಗಾದರೆ ವೈಭವಪೇತವಾದಂಥ ಸಭೆಯಲ್ಲಿ ನೆರೆದಿರುವವರೆಲ್ಲರ ಸಮಕ್ಷದಲ್ಲಿ ಈ ವ್ಯಾಜ ಅನೇಕ ಕಾಲದ ವ್ಯಾಧಿಗ್ರಸ್ತ ಸ್ಥಿತಿ ಅಂತ ಕರೆಯಲ್ಪಟ್ಟಂತಹ ನಮ್ಮೊಳಗಿನ ದಳ್ಳುರಿ ಒಮ್ಮೆ ಸ್ಫೋಟಗೊಂಡು ಮುಗಿದು ಹೋಗಲಿ ಅಂತ ನಾನು ಭಾವಿಸಿದ್ದೇನೆ. ಆ ಕಾರಣದಿಂದ ನರಳಿ ಸಾಯುವುದಕ್ಕಿಂತ ಅನಾಯಾಸೇನ ಮರಣಂ ಅಂತ ವಯೋವೃದ್ಧರು ಹೇಳುವುದಿಲ್ವೋ, ವಿನಾ ದೈನ್ಯೇನ ಜೀವನಂ, ಅದರ ಹಾಗೆ ಇಲ್ಲಿಯವರೆಗೆ ನಾನು ಬದುಕಿದ್ದೇನೆ. ತಪ್ಪು ಮಾಡುವವನು ಸುಯೋಧನ, ಅನ್ಯಾಯ ಎಸಗುವವನು ದುರ್ಯೋಧನ, ನೈತಿಕತೆಯಿಂದ ಜಾರಿ ಹೋದವನು ಈ ಧಾರ್ತರಾಷ್ಟ್ರ ಅಂತ ಹೇಳುವ ಹೆಗ್ಗಳಿಕೆಗೆ ಯಾವ ಕಾರಣಕ್ಕೂ ನಾಚಿಕೆಯಿಂದ ನಾನು ತಲೆ ತಗ್ಗಿಸಲಿಲ್ಲಲ್ಲ. ಪಾಂಡವರಿಗೆ ಕಿರುಕುಳ ಕೊಟ್ಟದ್ದು, ಅವರ ನಾಶಕ್ಕಾಗಿ ಟೊಂಕ ಕಟ್ಟಿದ್ದು, ಅದಕ್ಕೆ ಬೇಕಾದ ಉಪ ಪ್ರಕ್ರಿಯೆಗಳಲ್ಲಿ ತಲ್ಲೀನನಾದದ್ದು, ಅದನ್ನು ಎಲ್ಲಿಯೂ ನಾನು ನಿರಾಕರಣೆ ಮಾಡಲಿಲ್ಲಲ್ಲ. ಜಗದ ನ್ಯಾಯಾಲಯದ ಮುಂದೆಯೂ ಎದೆ ಸೆಟಸಿ ಹೇಳಿದ್ದೇನಲ್ಲ, ಒಂದೇ ಉಳಿಯುತ್ತೇನೆ, ಇಲ್ಲದಿದ್ದರೆ ಸಾಯ್ತೇನೆ, ವಜ್ರಗಂಬದ ಹಾಗೆ ಉಳಿದೇನು ಅಂತ ಹೇಳುವ ಧೋರಣೆಯನ್ನು ನಾನು ಹೊಂದಿದವನಿದ್ದೇನೆ. ಆದ ಕಾರಣದಿಂದ ಈ ಸಭೆ ವೈಭವಪೇತವಾಗಿರಬೇಕು. ಎಲ್ಲಿಯವರೆಗೆ ದೇವೇಂದ್ರನ ಅಮರಾವತಿಯ ಸುಧರ್ಮ ಸಭೆ ಎನ್ನುವುದೊಂದು ಪ್ರಖ್ಯಾತಿಯನ್ನು ಹೊಂದಿದೆ ಅಲ್ಲ, 3 ಲೋಕದಲ್ಲಿ ಅದನ್ನು ಮೀರಿದ ಸಭೆ ಇಲ್ಲ ಅಂತ ಪ್ರತೀತಿ ನಾನಂತೂ ಕಾಣಲಿಲ್ಲ. ಸಂಧಾನಕಾರನಾಗಿ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವ ಕೃಷ್ಣ ಅಲ್ಲಿಗೆ ಹೋಗಿದ್ದಾನೆ, ಕಂಡಿದ್ದಾನೆ ಅಂತ ನಾವು ಕೇಳ್ತೇವೆ. ಅಲ್ಲಿಯೇ ನನ್ನ ಕಂಡನೋ, ಕಂಡ ಮೇಲೆ ಅಲ್ಲಿನ ಇರವನ್ನು ಹೇಗೆ ವ್ಯಾಖ್ಯಾನಿಸಿದನೋ ಆ ಪರಿಭಾಷೆಗೆ ವ್ಯಾಕರಣಕ್ಕೆ ದಕ್ಕದ ವಿಸ್ತೃತವಾದ ಆಯಾಮವನ್ನು ನನ್ನ ಸಭೆ ಪಡೆದುಕೊಳ್ಳಲಿ. ಅದಕ್ಕಾಗಿ ಸುರಪನ ಸಭೆಯನ್ನು ನಿಂದಿಸಿತು ಎನ್ನುವ ಹಾಗಿನ
ಹೇಳಿಕೆ ಬರುವ ಹಾಗಿನ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಎತ್ತರವಾದಂತಹ ಅಲಂಕೃತವಾದಂತಹ ಸಭಾ ಮಂಟಪ, ಉನ್ನತವಾದ ಆಸನದಲ್ಲಿ ಹಿರಿಯರು ಉಪವಿಷ್ಟರಾಗಿದ್ದಾರೆ. ಅದರ ಕೆಳಗಿನ ಭಾಗದಲ್ಲಿ ನಾನು ಮಂಡಿಸಿದ್ದೇನೆ. ಪ್ರಭುವಾದಂತಹ ಧೃತರಾಷ್ಟ್ರರು ಉನ್ನತವಾದಂತಹ ಆಸನದಲ್ಲಿ ವಿರಾಜಮಾನರಾಗಿದ್ದಾರೆ. ನನಗಾಗಿ ಮೈಯ ಬೆವರೇನು ರಕ್ತವನ್ನೇ ಚೆಲ್ಲಬಲ್ಲ ಆತ್ಮೀಯರಾದಂಥ ಕೊಡುಗೈ ದಾತಾರರಾದ ಸ್ನೇಹ ಸಜ್ಜನಿಕೆ ಉಳ್ಳ ಹಿತೈಷಿಗಳು ಜೊತೆಗಿದ್ದಾರೆ. ತಮ್ಮಂದಿರ ಗಡನ ಮತ್ತೊಂದು ಭಾಗದಲ್ಲುಂಟು. ಕರ್ಣನೋ ಶಕುನಿಯೋ ಅಥವಾ ಜಯದ್ರಥನೋ ಮೊದಲಾದ ನನ್ನ ಅಚ್ಚುಮೆಚ್ಚಿನ ಸಂಗಾತಿಗಳು ಜೊತೆಗೆ ಇದ್ದಾರೆ. ಇನ್ನು ಇದರ ಬಗ್ಗೆ ನಾನು ಯೋಚಿಸುವುದಕ್ಕಿಲ್ಲ. ಆದರೆ ಒಂದುಂಟು, ಯಾರಾದರೂ ಅಭಿಪ್ರಾಯ ವ್ಯತ್ಯಾಸ ಇದ್ದರೆ ಅದನ್ನು ಈಗಲೇ ಹೇಳಿಬಿಡಬಹುದೇ ಹೊರತು ಮತ್ತೇನಾದರೂ ಹೇಳುವುದಿದ್ರೆ ಅದರ ಕುರಿತಾಗಿ ಬರಬಹುದಾದ ಅಪಾಯಕ್ಕೆ ಅವರೇ ತಲೆ ಕೊಡಬೇಕಾಗಿ ಬಂದಿತ್ತು. ಮುಖ್ಯವಾಗಿ ನನ್ನ ತಮ್ಮಂದಿರ ಬಗ್ಗೆ ಆಡುವುದು. ತುಂಬಿದ ಸಭೆಯಲ್ಲಿ ಅವ ಆಡಿದನಲ್ಲ ವಿಕರ್ಣ ಇಲ್ಲೇ ಇದ್ದಾನೆ, ಈಗ ಪಕ್ಕದಲ್ಲೇ ಕುಳಿತಿದ್ದಾನೆ. ಅವನಿಗಾದರೂ ಇದು ಕೇಳಿ ಅವನಿಗಿದು ಆಸ್ಥೆಯ ಸಂಗತಿ ಅಂತ ಅರ್ಥ ಆದರೆ ಸಾಕು. ಇವತ್ತು ನನ್ನ ನಿರ್ದೇಶನ ಮೀರಿ ಏನು ನಡೆಯುವ ಹಾಗಿಲ್ಲ. ಬರಬಹುದಾದಂತಹ ಶ್ರೀಕೃಷ್ಣನ ಸ್ವಾಗತಕ್ಕೆ ಮಾಡಿದ ಏರ್ಪಾಟು, ಆ ಏರ್ಪಾಟಿನ ಕುರಿತಾಗಿ ಅವನ ಮುಖ ಮುರಿತ, ಆ ಮುರಿತಗೊಂಡಂತಹ ಮುಖ ಭಾವದಿಂದ ಬರಬಹುದಾದಂತಹ ಸಮರ್ಥನೆ, ಅದು ಸಭೆಯಲ್ಲೇ ಈ ಹೊತ್ತು ಅನಾವರಣವಾಗಲಿ ಅಂತ ಹೇಳೋ ನಿರೀಕ್ಷೆಯು ನಮಗುಂಟು. ಅದಕ್ಕಾಗಿ ಎಲ್ಲವನ್ನೂ ಉತ್ತರ ರೂಪದಲ್ಲಿ ಪಡೆಯುವುದಕ್ಕೆ ಸಾಧ್ಯವಾಗುವ ಈ ಸಭೆ ಹೀಗೆ ಉಳಿಬೇಕು ಅಂತ ಆದರೆ ನನ್ನ ಆಜ್ಞೆ ಮೀರಿ ಏನು ನಡೆಯಕೂಡದು. ಆದ್ದರಿಂದ ಈಗ ನಾನು ಅವನನ್ನು ಕರೆಸಬೇಕಲ್ಲ. ನಿನ್ನೆಯ ದಿವಸ ಇಲ್ಲಿಗೆ ಆಗಮಿಸಿದ ಕೃಷ್ಣ ವಿದುರನ ಮನೆಯಲ್ಲಿ ತಂಗಿದ್ದಾನೆ ಅಂತ ನಾವು ಕೇಳ್ತೇವೆ. ಈಗಲೂ ಚಿಕ್ಕಪ್ಪ ಅಂತ ಕರೀಲಿಕ್ಕೆ ನಮಗೆ ನಾಚಿಕೆ ಇಲ್ಲ. ನಮ್ಮ ಬಾಯಿಯಿಂದ ಚಿಕ್ಕಪ್ಪ ಅಂತ ಕರೆಯಿಸಿಕೊಳ್ಳುವಂಥ ನಿಷ್ಠೆಯನ್ನು, ಪ್ರಾಮಾಣಿಕವಾದ ಕಾಳಜಿಯನ್ನು, ನಮ್ಮ ಜೊತೆಗೆ ಬಾಂಧವ್ಯವನ್ನು ಅವ ಹೊಂದಿದ್ದಾನೋ ಅಂತ ಪ್ರಶ್ನೆ. ಅದು ಸಭೆಯಲ್ಲೊಮ್ಮೆ ಅನಾವರಣಗೊಳ್ಳಿ. ಯಾಕೆಂದರೆ ಯಾರು ನಮ್ಮ ಜೊತೆಗೆ ಇದ್ದೂ ಇಲ್ಲದ ಹಾಗಿರ್ತಾರೋ, ಇಲ್ಲದ ಹಾಗಿದ್ದು ಇದ್ದವರ ಹಾಗೆ ಪ್ರೀತಿಯಿಂದ ಬರ್ತಾರೋ ಅವರ ನಡುವಿನ ವ್ಯತ್ಯಾಸ ಎಲ್ಲರಿಗೂ ಗೊತ್ತಾಗಿ ಬಿಡಲಿ. ಆದ ಕಾರಣದಿಂದ ದೂತನನ್ನು ಕರೆದಿದ್ದೇನೆ. ನಿನ್ನೆಯ ದಿವಸ ಅವ ವಿದುರನ ದ್ವಾರ ಕೇಳಿಸಿದ್ದಾನೆ. ಸಂಜೆಯ ವೇಳೆಗೆ ಬಂದಂಥ ವಿದುರ ಹೇಗೆ ಸಭೆಯನ್ನು ಪ್ರವೇಶ ಮಾಡಿ 4 ಮಾತುಗಳನ್ನು ಆಡುವುದಕ್ಕುಂಟು ಆಡಬಹುದೇ? ಸಂಜೆಯ ವೇಳೆಗೆ ಯಾರಾದರೂ ಮತ್ತೆ ಓಲಗ ಕೊಡಲಿಕ್ಕೆ ಉಂಟೋ? ಒಂದು ಓಲಗವನ್ನು 8 ಭಾಗಗಳಾಗಿ ವಿಭಜಿಸಿದಾಗ 8ನೇ ಕಾಲದ ಓಲಗದ ಮೇಲೆ ಮತ್ತೆ ಓಲಗ ಕೊಡ್ಲಿಕ್ಕಿಲ್ಲಲ್ಲ. ಅತ್ಯಂತ ಭಯಾನಕವಾದ ಪರಿಸ್ಥಿತಿ ಬಂದ್ರೆ, ಒಂದು ದೇಶದ ಮೇಲೆ ಗಂಡಾಂತರಕಾರಿಯಾದಂಥ ಛಾಯೆ ಮುಸುಕಿದ್ರೆ ಪಕ್ಕನೇ ಮಂತ್ರಿಮಂಡಲವನ್ನು ಕರೆದು ರಾತ್ರಿ ಸಭೆ ಮಾಡಬಹುದು ಅಂತ ಲೆಕ್ಕ. ಹಾಗೆಂದು ನಾವು ರಾವಣನ ಪಕ್ಷದವರಲ್ವಲ್ಲ. ನಮಗೇನು ರಾತ್ರಿ ಸಭೆ ಮಾಡಿ ಮಂತ್ರಿಮಂಡಲದ ಒಪ್ಪಿಗೆ ಪಡೆದುಕೊಂಡು ಅದನ್ನು ಪ್ರಾತಃ ಕಾಲದವರೆಗೆ ಲೋಕದಲ್ಲಿ ಪ್ರಚಾರ ಮಾಡಬೇಕೆಂಬ ಹಠ ಏನು ಇಲ್ವಲ್ಲ. ನಾವು ಹಗಲಿನಲ್ಲೇ ಅದನ್ನು ಏನಾದರೂ ಮಾಡಿ ಅಂತ ಹೇಳೋ ಧೈರ್ಯ ಉಂಟು. ಆದ್ದರಿಂದ ಈ ಹಗಲಿನಲ್ಲೇ ಅವ ಬರಲಿ. ಅದಕ್ಕಾಗಿ ವಿದುರನ ಮೂಲಕ ನಾನು ಸಂದೇಶ ಕೊಟ್ಟಿದ್ದೇನೆ. ಗೋಪ ನಂದನಗೆ ಇಂದು ಹೆಣ್ಮೊಳೆಯನ್ನು ಕಜ್ಜ, ಬರುವುದಿದ್ರೆ ನಾಳೆ ಬರಲಿ, 4 ಮಾತಾಡ್ಲಿ. ಈಗ ದೂತನನ್ನು ಕರೆದಿದ್ದೇನೆ. ನೇರವಾಗಿ ವಿದುರನ ಮನೆಗೆ ಹೋಗಪ್ಪ. ಅಲ್ಲಿರಬಹುದಾದಂತಹ ವಿದುರನಿಗೆ ಕೇಳುವ ಹಾಗೆ ಕೃಷ್ಣನಿಗೆ ಹೇಳಪ್ಪ. ಹೇಳಿ ಜನಪದ ಆಜ್ಞೆ ಆಗಿದೆ, ಸಭೆಗೆ ಹೋಗಬೇಕಂತೆ ಅಂತ ಸೂಚಿಸು ಅಂತ ಹೇಳಿದ್ದೇನೆ. ನೋಡೋಣ, ಕೃಷ್ಣನ ನಿರೀಕ್ಷೆಯಲ್ಲಿರ್ತೇನೆ. ಗುರು ಭೀಷ್ಮರ ಸುರರಿಗೆ ಕೈ ಮುಗಿದು ಮೃದು ತರದ ತಪೋಧನರ ನಿರದೆ ಸತ್ಕರಿಸಲು, ತಪೋಧನರ ನಿರದೆ ಸತ್ಕರಿಸಲು ಅಚ್ಯುತ ನುಡಿಸಿದೋ ಕಪಟ ಹೃದಯನ ವಿಲಾಸದ್ಯುದ. ಗುರು ಭೀಷ್ಮರ ಸುರಾರಿಗೆ ರಗಿ ವಿದುರ, ಕೃಷ್ಣ, ಹೇಳಿಕೆಯೂ ಬಂತು. ನಾವು ಹೊರಟು ಆಸ್ಥಾನ ಮಂಟಪವನ್ನು ಸೇರಿದ್ದು ಆಯಿತು. ಹೌದು. ಪ್ರವೇಶ ಮಾಡಿದರೆ ಏನು ವೈಭವ, ಏನು ಶ್ರೀಮಂತಿಕೆ. ಅತ್ಯಂತ ಶ್ರೇಷ್ಠವಾದ ರತ್ನಗಳನ್ನೆಲ್ಲ ಚೆಲ್ಲಿ ನೋಡುವಾಗ ಒಮ್ಮೊಮ್ಮೆ ಕಾಣುತ್ತದೆ. ಇದು ಬಂದವನ ಗೌರವಕ್ಕಾಗಿ ಮಾಡಿದ್ದ ಅಲ್ಲ ನಮ್ಮಲ್ಲಿ ಉಂಟು ಅಂತ ತೋರಿಸಲಿಕ್ಕೆ ಮಾಡಿದ್ದ? ಅರ್ಥ ಆಗುವುದಿಲ್ಲ ಸ್ವಾಮಿ. ತುಂಬಾ ಇದ್ದವರಿಗೆ ಹಾಗೂ ಒಂದು ಪ್ರವೃತ್ತಿ ಇರ್ತದಲ್ಲ, ಬಂದವ ಯಾರೇ ಆಗಲಿ ನಮ್ಮಲ್ಲಿ ಇಷ್ಟುಂಟು ತೋರಿಸುವ ಚಟ ಅಲ್ವಾ? ಹೌದು. ಇನ್ನು ಕೆಲವರಿಗೆ ಹಾಗಲ್ಲ, ನಮ್ಮಲ್ಲಿ ಏನೂ ಇಲ್ಲ ಆದ್ರೆ ಬಂದವ ದೊಡ್ಡವ, ಆದ್ರಿಂದ ಇನ್ನೊಬ್ಬರಿಂದ ತಕೊಂಡು ಬಂದಾದ್ರೂ ಇಟ್ಟುಕೊಳ್ಳೋಣ. ಹೌದು, ಗೌರವ. ಹಿರಿಯರಾದ ಆಚಾರ್ಯ ಭೀಷ್ಮರ, ದ್ರೋಣರ ಮುಂತಾದವರೆಲ್ಲ ಬಂದು ಹಸ್ತಸ್ಪರ್ಶವನ್ನು ಮಾಡಿ ಯೋಗ್ಯವಾದ ಆಸನವನ್ನು ಕೊಟ್ಟು ನನ್ನನ್ನು ಕುಳ್ಳಿರಿಸಿದರು. ನಿನಗೆ ಹೇಗೂ ಮೊದಲೇ ಕೂತುಕೊಳ್ಳುವ ಜಾಗ ಅಂತಲೇ ಉಂಟಲ್ಲ,
ಆದರೆ ಅದು ಇವತ್ತು ನನ್ನ ಪಕ್ಕದಲ್ಲಿಯೇ ಉಂಟು ಅಂತ ನನಗೊಂದು ಸಮಾಧಾನ. ಆದರೆ ಸಭಾನಾಯಕನಾಗಿ ಎತ್ತರದ ಪೀಠದಲ್ಲಿ ಕುಳಿತ ಸುಯೋಧನ ಮುಖವನ್ನು ತಿರುಗಿಸಿದ್ದಾನೆ. ನಮ್ಮತ್ತ ನೋಡುವುದಿಲ್ಲ. ಒಂದು ರೀತಿಯ ಉಪೇಕ್ಷೆ. ಕೊಲ್ಲುವವನಿಗೆ ಸಾಯುವವನ ಸಂಕಟ ಹೇಗೆ ಅರ್ಥ ಆಗ್ತದೆ? ಪೆಟ್ಟು ಕೊಡುವವನಿಗೆ ತಿನ್ನುವವನ ನೋವು ಹೇಗೆ ಅರ್ಥ ಆಗ್ತದೆ? ಹೊಟ್ಟೆ ತುಂಬಿದವನಿಗೆ ಹಸಿವಿನ ಪ್ರಮಾಣ ಗೊತ್ತಾದೀತೆ ಇಲ್ಲ. ಅದು ಗೊತ್ತಾಗಬೇಕು ಅಂತ ಆದ್ರೆ ಕೊಲ್ಲುವವನನ್ನು ಕೊಲ್ಲುವವ ಇನ್ನೊಬ್ಬ ಬರಬೇಕು, ಹೊಡೆಯುವವನಿಗೆ ಹೊಡೆಯುವ ಇನ್ನೊಬ್ಬ ಬರಬೇಕು. ಇಲ್ಲ, ಇವನಿಗೆ ಒಂದು ಹೊತ್ತು ಊಟ ಸಿಕ್ಕದೇ ಇರಬೇಕು. ಆಗ ಅರ್ಥ ಆಗ್ತದೆ. ನಮಗೆ ಮಾನಾಪಮಾನಗಳು ದೊಡ್ಡ ವಿಷಯವಲ್ಲ. ಹಾಗೆ ಅಂತ ಹಿರಿಯರೇ ಆಧರಿಸಿದ ಕಾರಣ ಇದನ್ನು ಅವಮಾನ ಅಂತ ತಿಳಿಯುವುದಕ್ಕೂ ಇಲ್ಲ. ಬಂದ ಕಾರ್ಯ ಸಾಧನೆ ಆಗಬೇಕಾದ್ರೆ ನಮಗೆ ಮುಖ್ಯ ಹೌದಲ್ವ? ಆದ್ರಿಂದ ಇದನ್ನು ದೊಡ್ಡ ವಿಷಯ ಅಂತ ಮಾತಾಡೋದು ಬೇಡ. ಅವ ಯಾಕೆ ಮೌನವಾಗಿದ್ದಾನೆ ಅಂತ ತಿಳಿಯುವುದಕ್ಕಾಗಿ ಮಾತಾಡಿಸ್ಲ. ಓಹೋ, ಅರಸ ಅರಸ ಮುನಿದಿಹೇ ಏಕೆ ನಾನಲಿ ನನ್ನಲ್ಲಿ ಕರುಣವಿಲ್ಲವೇ ನಿನಗೆ? ಸತಿಯರ ತೆರದಿ ಮಂಡೆಯ ತಕ್ಕಿಸದೆ ಕಣ್ತೆರೆದು ನೋಡೈ. ಸತಿಯರ ತೆರದಿ ಮಂಡೆಯ ತಕ್ಕಿಸದೆ ಕಣ್ತೆರೆದು ನೋಡೈ. ಅರಸ ಅರಸ ಸುಯೋಧನ, ವಸುದೇವ ಪುತ್ರನಾದ ಕೃಷ್ಣ, ನಾನು ನಿನ್ನ ಸಮ್ಮುಖದಲ್ಲಿದ್ದೇನೆ. ಅನಿರೀಕ್ಷಿತವಾಗಿ ಬಂದದ್ದಲ್ಲ, ಅಪೇಕ್ಷೆ ಇಲ್ಲದೆ ಬಂದದ್ದು ಅಲ್ಲ. ಹೇಳೈ ಭೂಪ, ಕೃಷ್ಣನ ಅರಸನ ಅನುಜ್ಞೆಯಾಯಿತು, ಹೇಳೈ ಕೃಷ್ಣ ಅಂತ ನಿನ್ನ ದೂತ ಹೇಳಿದಾಗ ಅದನ್ನು ಅಂಗೀಕರಿಸಿಯೇ ಬಂದಿದ್ದೇನೆ ಅಂತಂದ್ರೆ ಅರ್ಥವೇನು? ನಿನಗೆ ನಾನು ಬರುವುದು ತಿಳಿದಿದೆ, ನಿನ್ನ ಅನುಮತಿ ಉಂಟು ಅಂತ ತಾನೆ. ಹಾಗೆ ಬಂದಾಗಲಾದರೂ ಮಾತನಾಡಬೇಕಾದದ್ದು ಆತಿಥೇಯನಾಗಿ ನಿನಗೂ ಒಂದು ಧರ್ಮ ಹೌದಲ್ಲ. ಮುಖ ತಿರುಗಿಸಿ ಕುಳಿತಿದ್ದೀಯೆ, ಪಕ್ಕನೆ ನೋಡಿದ್ರೆ ಸಿಟ್ಟ. ಅರಸ ಮುನಿದಿಹೆ ಏಕೆ ತನ್ನಲ್ಲಿ? ನನ್ನ ಮೇಲೆ ಸಿಟ್ಟ ಹೌದು ಅಂತಾದ್ರೆ ಕಾರಣ ಏನು ಅಂತ ಬೇಕಲ್ಲ. ನನ್ನ ಯಾವ ಚರ್ಯೆಯಿಂದ ನಿನ್ನ ಅಸಮಾಧಾನ ಹುಟ್ಟಿದೆ? ಅಲ್ಲ, ನಿನ್ನಲ್ಲಿಯೇ ನಿನಗೆ ಅಸಮಾಧಾನವ. ಕೆಲವು ಸಲ ಹಾಗಾಗ್ತದೆ, ಎಣಿಸಿದ್ದನ್ನು ಮಾಡ್ಲಿಕ್ಕೆ ಆಗದೆ ಹೋದಾಗ, ಅಥವಾ ಎಣಿಸಿದ್ದನ್ನು ಮಾಡುವಾಗ ಎಣಿಸಿದಂತೆ ಆಗದೆ ಹೋದಾಗ ಏನೋ ಅಸಮಾಧಾನ ಹುಟ್ಟಿ ಹೋಗ್ತದೆ. ನಿಮ್ಮೊಳಗಿನ ಕಾರಣವೇ ನಿನ್ನ ಮನಸ್ಸಿಗೆ ಹಿನ್ನೆಲೆಯೋ ಅಲ್ಲ ನನ್ನ ಮೇಲೆ ಆಕ್ಷೇಪವೋ ಗೊತ್ತಿಲ್ಲ. ಅಂತೂ ಮಾತನಾಡಿಸೆ ಎನ್ನುವ ಭಾವದಿಂದ ನೀನು ಕೂತಿದ್ದೀಯೆ. ಕೆಲವು ಸಲ ಹೀಗೂ ಆಗ್ತದೆ. ಸ್ತ್ರೀತ್ವಕ್ಕೆ ಸಹಜವಾದ ಒಂದು ಲಜ್ಜಾಭಾವವು ಹೆಣ್ಣೊಬ್ಬಳು ಸಭೆಯನ್ನು ಪ್ರವೇಶ ಮಾಡುವಾಗ ತಲೆ ತಗ್ಗಿಸುವಂತೆ ಮಾಡ್ತದೆ. ಅಂಥದ್ದೇನಾದರೂ ಲಜ್ಜೆಯ ಭಾವದಿಂದ ತಲೆ ತಗ್ಗಿಸಿ ಕುಳಿತಿದ್ದೀಯೋ? ಅರ್ಥ ಆಗಲಿಲ್ಲ. ಸಭೆಗೆ ಬಂದ ನಾನು ಎಷ್ಟು ಹೊತ್ತು ಅಂತ ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ? ನೀನು ಮಾತನಾಡ್ತಿ. ಆದ್ದರಿಂದ ನನ್ನ ಕುರಿತಾಗಿ ಒಂದು ಕರುಣೆಯನ್ನಾದರೂ ತೋರಿ ಒಂದು ನಾಲ್ಕು ಮಾತಾಡಬಾರದೆ? ಸಿಟ್ಟು ಬರಿಸುವುದಕ್ಕಲ್ವ ನನಗೆ ಮಾತುಗಳೇಕೆ ನೋಡಿದ ಗುಣಗಳೆಲ್ಲ. ಕೃಷ್ಣ, ನಿನ್ನ ಆಗಮನದ ಕುರಿತಾಗಿ ನಿರೀಕ್ಷೆಗಳಿತ್ತು ನಮಗೆ. ನಿನ್ನ ಆಗಮನದ ಬಳಿಕ ಏನನ್ನು ಮಾಡಬೇಕು ಎನ್ನುವ ನಿರ್ಧಾರಗಳು ನಮ್ಮಲ್ಲಿತ್ತು. ಈ ಕಾಲಕ್ಕಾಗುವಾಗ ಆ ನಿರೀಕ್ಷೆ ಮತ್ತು ನಿರ್ಧಾರ ನಾವು ಮಾಡಿಕೊಂಡದ್ದು ಸರಿಯಾಗಲಿಲ್ವೋ ಎನ್ನುವ ಸಂಶಯ ಬರುವ ಹಾಗೆ ನೀನು ವರ್ತಿಸುವುದಕ್ಕೆ ತೊಡಗಿದೆ. ಹೌದೇ?
ನಿನ್ನ ಕುರಿತಾದಂತಹ ಹೆಗ್ಗಳಿಕೆಯ ಮಾತುಗಳು ನಮ್ಮ ಕಿವಿಗಳಿಗೆ ಬೀಳಲಿಲ್ಲ ಅಂತ ತಿಳಿಬೇಡ. ದೇವ ಬಂದನು, ತನ್ನ ನೆನವರ ಕಾವ ಬಂದನು ಎನ್ನುವ ಹಾಗೆ ನಿನ್ನ ಪ್ರವೇಶವನ್ನು ಅನೇಕರು ವೈಭವೀಕರಿಸ್ತಾರೆ. ಹಾಗಾಗುವಾಗ ನಿನ್ನ ಪ್ರವೇಶದಿಂದ ಬಿಸಿ ಬಿಸಿಯಾಗಿರುವ ಸೆಕೆ ಭಾವವನ್ನು ಕೊಡುವ, ಮೈ ಇಡೀ ಬೆವರಿಂದ ತೊಯ್ದು ಹೋಗುವಂತಹ ವಾತಾವರಣ ಕೂಡ ತಿಳಿಯಾಗಬೇಕಿತ್ತು, ಆಹ್ಲಾದಕರವಾದ ಸ್ಥಿತಿಗೆ ಬರಬೇಕಿತ್ತು. ಒಂದು ವಿಶಿಷ್ಟವಾದಂತಹ ಚಂದ್ರಿಕೆಯ ತಂಪು ಅಲ್ಲಿ ಹದವಾಗಿ ಪಸರಿಸಬೇಕಿತ್ತು. ಆದರೆ ಇಲ್ಲಿಗೆ ನೀನು ಪ್ರವೇಶ ಮಾಡುವಾಗ ಉಳಿದವರಿಗೆ ಬಂದ ಅನುಭವ ನನಗೂ ತಾಗುವ ಹಾಗಿನ ಯಾವುದೇ ನಿರೀಕ್ಷೆ ನಿನಗಿದ್ದ ಹಾಗಿಲ್ಲ. ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದೆಯೋ ಎನ್ನುವುದೂ ನನಗೆ ಅರ್ಥ ಆಗಲಿಲ್ಲ. ಒಂದೋ ಸರಿಯಾಗಿ ತಿಳಿಬೇಕು, ಇಲ್ಲದೆ ಹೋದರೆ ತಿಳಿಯದ ಅಜ್ಞಾನಿಯಾಗಿ ಉಳಿಬೇಕು. ಆಚೆಗೆ ತಿಳಿಬೇಕೆಂಬ ಕುತೂಹಲ, ತಿಳಿಯದೇ ಇದ್ದ ನಿರಾಶೆ, ಎರಡರ ನಡುವೆ ಕೋಪ ಎನ್ನುವುದು ಪ್ರಖರವಾಗಿ ಉಕ್ಕಿ ಬರದೆ ಇನ್ನೇನಾದೀತು ಹೇಳು. ಈಗ ಕೋಪವನ್ನು ನಾನು ತಳೆದದ್ದು, ಇಲ್ಲಿಯವರೆಗೆ ತಾಳಿಕೊಂಡಿದ್ದೆ. ಏನು ಮಾಡೋಣ, ನೀನಿಲ್ಲಿಗೆ ಪ್ರವೇಶ ಮಾಡುವಾಗ ನಮ್ಮ ಆಸ್ಥಾನದ ಮಹಾಮಂತ್ರಿ ಚಂದ್ರವಂಶಕ್ಕೆ ವಿಶೇಷವಾದಂತಹ ಕಾಣಿಕೆ ಕೊಟ್ಟ ಅಂತ ಉಳಿದವರು ವೈಭವೀಕರಿಸುವ ವಿದುರನ ಜೊತೆಗಾಗಿ ಪ್ರವೇಶ ಮಾಡಿದ್ದಿ. ಬಂದವರಿಗೆ ನಿನ್ನವನಿಗೆ ಏನಿಗೂ ಸತ್ಕಾರಕ್ಕೂ ಕೊರತೆ ಆಗ್ಲಿಲ್ಲಲ್ಲ. ಗುರು ಭೀಷ್ಮ ಅಸುರಾರಿಗೆ ಎರಗಿ ಮೃದುತರವಾದ ಆಸನವನ್ನು ಕೊಡ್ಲಿಲ್ವೋ? ಅದೇನು ಅವರ ಮನೆಯಿಂದ ತಂದು ಕೊಟ್ಟದ್ದಲ್ಲ. ನನ್ನ ಸಭಾಭವನದಲ್ಲಿ ವ್ಯವಸ್ಥೆ ಮಾಡಲ್ಪಟ್ಟಂತ ಆಸನಗಳ ಸಮೂಹದಿಂದ ಬೇಕಾದುದನ್ನು ಆಯ್ದು ನಿನಗೆ ಕೊಟ್ಟರು, ಅದನ್ನು ನೀನು ಅಲಂಕರಿಸಿದೆ. ನೀನು ಅದನ್ನು ಅಲಂಕರಿಸಲೇಬೇಕು. ನಿನಗಾಗಿಯೇ ಮೀಸಲಿರಿಸಿದುದನ್ನು ಅನ್ಯರು ಆಕ್ರಮಿಸುವುದಕ್ಕೆ ನಾನು ಬಯಸುವುದಿಲ್ಲ, ಅದನ್ನು ನಾನು ತಡೆದುಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ನಿನಗಾಗಿಯೇ ಈ ಸಭೆ, ನಿನಗಾಗಿಯೇ ಹಸ್ತಿನಾವತಿ ಸಾಲಂಕೃತವಾದಂತಹ ಅಲಂಕಾರಗೊಂಡ ಸ್ಥಿತಿ, ನಿನಗಾಗಿಯೇ ಬೇರೆ ಎಲ್ಲ ಅಪ್ಪಟ ಪ್ರೀತಿಯ ವ್ಯವಸ್ಥೆಗಳು, ಇದೆಲ್ಲವೂ ಇದ್ದಾಗ ಇಲ್ಲಿಗೆ ನೀನು ತಂಗಾಳಿ ಬೀಸಿದ ಹಾಗೆ, ಮೈಗೆ ತೀಡುವ ಶೀತಲ ಜಲದ ಹಾಗೆ ಒಂದು ಒಳ್ಳೆಯ ಅನುಭವವನ್ನು ಕೊಡುವುದಕ್ಕೆ ಬದಲಾಗಿ ನನ್ನನ್ನು ಘಾಸಿಗೊಳಿಸಿದ, ಸಿಟ್ಟುಗೊಳ್ಳುವ ಹಾಗೆ ಮಾಡಿದೆ. ಗುಣಗಳನ್ನೆಲ್ಲ ಕಾಣುವುದು ಅಂತ ಇಲ್ಲ, ಗುಣಗಳನ್ನೆಲ್ಲವನ್ನು ವಾಚಿಕವಾದ ಮಾತಿನಿಂದ ಅವನ ವರ್ತನಾಕ್ರಮದಿಂದ ಅಭಿಪ್ರಾಯವಾಗಿ ಅಧ್ಯಯನ ಮಾಡುವುದು ಕ್ರಮ. ಆದರೆ ನಿನ್ನ ಗುಣಗಳನ್ನು ನಾನು ಕಂಡನಲ್ಲ. ಪ್ರವೇಶ ಮಾಡುವಾಗ ಒಂದು ವೈಖರಿ, ಆ ಬಳಿಕ ನನ್ನನ್ನು ಮುಖಾಮುಖಿ ಆಗುವ ಹೊತ್ತಿನಲ್ಲಿ ಮತ್ತೊಂದು ರೀತಿಯದ್ದಾದಂತಹ ವರ್ತನೆ, ಈ ಕಾಲಕ್ಕಾಗುವಾಗ ಒಂದು ಛೇಡನೆ ಕಾಣಿಸ್ತದೆ. ಸತಿಯರಾಗಿ ನಾನು ತಲೆ ತಗ್ಗಿಸಿದ್ದು ನಿನಗೆ ಕಾಣಿಸ್ತದೆ. ನಿನ್ನ ಬಗ್ಗೆ ಮುನಿಸಿಕೊಂಡ ಹಾಗೂ ನೀನು ಅಭಿಪ್ರಾಯ ಮಾಡುತ್ತಿ. ನನ್ನೊಳಗೆ ಕೊತನೆ ಕುದಿಯುವ ಕೋಪದ ಜೊತೆಗೆ ನಾನು ಮಲಗಿದ್ದೇನೆನ್ನುವ ಅನಿಸಿಕೆಯು ನಿನಗೆ ಬರ್ತದೆ. ನಿನ್ನ ಭಾವನೆಗಳಿಗೆ, ನಿನ್ನ ಯೋಚನೆಗಳಿಗೆ ನಾನು ಹೊಣೆಯಲ್ಲ. ಆದರೆ ಅಂಗಿಕವಾಗಿ, ವಾಚಿಕವಾಗಿಯೂ ನೀನು ಅಭಿವ್ಯಕ್ತಿಸುವಾಗ ಸಭೆ ಮಧ್ಯೆ ಇರುವ ನನ್ನನ್ನು ಯಾವ ರೀತಿಯದು ತಾಕುತ್ತದೆ ಎನ್ನುವುದರ ಮೇಲೆ ನಾನು ನಿನಗೆ ಪ್ರತಿಕ್ರಿಯಿಸಬೇಕಾದದ್ದು. ಇಲ್ಲಿಯವರೆಗೆ ತಳೆದ ಕೋಪ ಈಗ ನಾನು ಹೊರಗೆ ಬಂದಿದೆ. ನಿನ್ನ ಗುಣಗಳನ್ನೆಲ್ಲ ನೋಡಿದೆ. ಏನು ಕಾರಣಕ್ಕೆ ಕೋಪ ಅಂತ ಹೇಳಿಬಿಡ್ಲಿ ನಿನಗೆ? ನಾವು ಮನೆಯೊಳು ನಿನಗೆ ನಾವು ಮನೆಯೊಳಗೆ ಮರವಾಗದಿರೇ ಗಂಗಾ ತನುಜ ಗುರುಕೃಪರಾಲಯದಿ ಭೋಜನವನ್ನುಳ್ಳಿದು. ಊಟ ಅನಿವಾರ್ಯವೋ, ಊಟ ಅವಶ್ಯಕವೋ, ಊಟ ಇಲ್ಲದೆಯೂ ಬದುಕಲಾಗದು. ಈ ಕುರಿತಾಗಿ ಅನೇಕ ಸ್ತರಗಳ ಶೋಧ ಆಗಿದ್ದಾವೆ. ಊಟ ಇಲ್ಲದೆ ಕೇವಲ ಗಾಳಿಯನ್ನು ಸೇವಿಸಿ ಬದುಕುವ ತಪೋಧನರ ಬಗ್ಗೆಯೂ ನಾವು ಕೇಳಿದ್ದೇವೆ. ನಮ್ಮ ಪರಂಪರೆಯಲ್ಲಿ ಆಗಿ ಹೋದಂತಹ ಪೂರ್ವಸೂರಿಗಳು ಇದ್ದಾರೆ. ಹಾಗಾಗಿ ಹೊರಗೆಲ್ಲೂ ಸಾಕ್ಷ್ಯವನ್ನು, ನೆಪವನ್ನು ಹುಡುಕಬೇಕಾದ ಅಗತ್ಯ ಇಲ್ಲ. ಸರಿಯಾದಂತಹ ಸಾಕ್ಷ್ಯ ಕಣ್ಣ ಮುಂದೆ ಉಂಟಲ್ಲ. ಆದರೆ ಊಟ ಎನ್ನುವುದನ್ನು ಅಪ್ರಧಾನ ಅಂತ ಯಾರು ಹೇಳಲಿಲ್ಲ. ಊಟ ಎನ್ನುವುದು ಕೇವಲ ಕರುಳ ಎಡೆಯಲ್ಲಿ ಸಿಕ್ಕಿದಂತಹ ಆ ಹಸಿವಿನ ತುಣುಕುಗಳನ್ನು ತೆಗೆದು ಹೊರಗೆ ಹಾಕುವುದಕ್ಕೆ ಶಕ್ತ ಅಂತ ಸೀಮಿತಗೊಳಿಸಲ್ಪಡಲಿಲ್ಲ. ಆಹಾರ ಸೇವನೆ ಮಾಡುವುದರಲ್ಲಿ ಔದಾರ್ಯ ಸೇರಿಕೊಳ್ಳುತ್ತದೆ, ಪ್ರೀತಿ ಸೇರಿಕೊಳ್ಳುತ್ತದೆ, ಸೌಜನ್ಯ ಸೇರಿಕೊಳ್ಳುತ್ತದೆ, ಆತ್ಮೀಯವಾದ ಬಾಂಧವ್ಯದ ನೆಲೆಗಳು ಕಾಣಿಸಿಕೊಳ್ಳುತ್ತವೆ. ನೆಂಟರು ಬರುತ್ತಾರೆ, ಎಂತಹ ಅದ್ಭುತವಾದ ರಸಗಳನ್ನು ಸಿದ್ಧ ಮಾಡುವುದಿಲ್ಲ. ನೆಂಟರು ಬರುವುದಕ್ಕೆ ಒಂದು ವಾರ ಮೊದಲೇ ಹೇಳುವಾಗ ಆ ಒಂದು ವಾರವು ನಾವು ಅಹರ್ನಿಶಿ ವಿಶೇಷವಾದಂತಹ ವಸ್ತುಗಳನ್ನು ಒಟ್ಟು ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತೇವೆ. ಬಂದಂತ ನೆಂಟರು ಉಂಡು ಒಂದಿನಿತು ಲೋಪ ಹೇಳದೆ ನಾವು ಸವಿದಂತ ಆಹಾರದ ಕುರಿತಾಗಿ ಬಳಿರೇ ಭೇಷ್, ಇದೊಂದು ಷಡ್ರಸೋಪೇತವಾದ ಭೋಜನ ಎಂದು ಮೆಚ್ಚಿ ಹೋಗಲಿ ಎನ್ನುವ ಹಾಗೆ ಭಾವಿಸ್ತಾರೆ. ಹಾಗೆಂದು ಮನೆಯ ಒಳಗೆ ಯಾರು ಬಾರದಿದ್ರು ಷಡ್ರಸದ
ರಸದ ಭೋಜನ ಮಾಡುವುದಿಲ್ಲ ಅಂತ ಇಲ್ಲಲ್ಲ. ಮೊನ್ನೆ ನಿನ್ನ ದ್ವಾರಕೆಗೆ ಬರುವಾಗ ಪರಮ ಷಡು ರಸದ ಭೋಜನವ ಮುಂಜಿಸಿ ಅಲ್ವೋ ನೀನು ಮಲಗಿದ್ದು. ಏನು ಅತಿಥಿಗಳು ಬರ್ತಾರಂತಲೋ ಅಲ್ಲ, ಉಳಿದವರಿಗೆ ವಿಶೇಷವಾದಂತಹ ಚಪ್ಪರದ ಕೆಳಗೆ ಅನ್ನ ಕೊಡ್ತೇನೆ ಅಂತ ಹೇಳುವಂತ ಧ್ಯೇಯದಿಂದಲೋ ನಿಮ್ಮ ಮನೆಯಲ್ಲಿ ಹಾಗೊಂದು ಊಟ ಉಂಟಲ್ಲ. ಹಾಗಾದರೆ ಊಟ ಎನ್ನುವುದನ್ನು ಏರ್ಪಾಟು ಮಾಡುವುದು, ಕೊಡುವುದಕ್ಕೆ ಬಯಸುವುದು ವೈಯಕ್ತಿಕವಾಗಿ ಗೃಹಸ್ಥನಾದವನ ಕರ್ತವ್ಯ ಧರ್ಮ ಅಂತ ಆದರೆ, ಈಗ ನನ್ನದು ಹಾಗೆ ಅಲ್ವೋ. ನಿನಗೆ ನಮ್ಮರ ಮನೆಯೊಳು ಆರೋಗಣೆಗೆ ಮನವಾಗದಿರೆ ಆ ಕುಶಸ್ಥಲದಿಂದ ತೊಡಗಿ ಹಸ್ತಿನಾವತಿಯ ದಿವ್ಯ ಹೆಬ್ಬಾಗಿನವರೆಗೆ ಕಟ್ಟಲ್ಪಟ್ಟಂತಹ ತಡಿರು ತೋರಣಗಳ ಮಧ್ಯದಲ್ಲಿ ಅರವಟ್ಟಿಗೆಗಳಲ್ಲಿ ನಿನಗೆ ಬಹು ವಿಧದಂತಹ ಸತ್ಕಾರಕ್ಕೆ ಏರ್ಪಾಟಾಯಿತು. ಅನ್ನಕ್ಕೆ ಬೇಕಾದಂತಹ ಕೊರತೆ ನಿನಗೆ ತಟ್ಟಕೂಡದು, ಬಂದವರಿಗೆ ರಸಗವಳದ ಕೊರತೆ ಬಾಧಿಸಕೂಡದು. ಅದಕ್ಕಾಗಿ ಎಲ್ಲರ ಮನೆಯಲ್ಲೂ ವಿಶೇಷವಾದಂತಹ ಭೋಜನವನ್ನು ಸಿದ್ಧಗೊಳಿಸಲಾಯಿತು. ನೀನು ಎಲ್ಲರ ಮನೆಗಳನ್ನು ಹೊಕ್ಕೆ ಸತ್ಕರುಣದಿಂದ ಅವರ ಕುಶಲಗಳನ್ನು ವಿಚಾರಿಸಿದೆ. ಆಮೇಲೆ ನನ್ನ ಅಪ್ಪ ಕೊಟ್ಟಂತಹ ಮುತ್ತು ರತ್ನಗಳಲ್ಲಿ ಒಂದನ್ನು ಪಾರಿತೋಷಕವೋ ಕೊಡುಗೆಯೋ ಸ್ಮರಣೀಯವಾದಂತಹ ನೆನಪೋ ಎನ್ನುವ ಹಾಗೆ ಸ್ವೀಕಾರ ಮಾಡಿದೆ. ಕೌರವನ ಆಲಯವನ್ನು ಉಳಿದು ಆಗಲಿ ನಿನಗೆ ನಮ್ಮ ಅರಮನೆಗಳ ಒಳಗೆ ಆರೋಗಣೆಗೆ ಮನವಾಗದೆ ಇರೆ ಅದನ್ನು ಒಪ್ಪಿದೆ ನಾನು ಆ ವ್ಯವಹಾರದಿಂದ. ಬೇರೆಯವರ ಮನೆಯಲ್ಲಿ ಉಣ್ಣಬಹುದಾಗಿತ್ತಲ್ಲ. ಏನು ಭೀಷ್ಮಾಚಾರ್ಯರಲ್ಲಿ ಅಟ್ಟದ್ದರಲ್ಲಿ ನಿನಗೇನಾದರೂ ವಿಪರೀತವಾದದ್ದನ್ನು ಕೊಡುತ್ತಾರೆ ಅಂತ ತಿಳಿದೆಯೋ? ಗುರುಗಳಾದಂತಹ ದ್ರೋಣರು ನಿನ್ನ ಕುರಿತಾದ ಎಂತಹ ಗೌರವದ ಸಜ್ಜನಿಕೆಯ ಭಾವ ಹೊಂದಿದ್ದಾರೆ. ಅಶ್ವತ್ಥಾಮರಿಗೆ ನಿನ್ನ ಬಗ್ಗೆ ವಿಶೇಷವಾದ ಪ್ರೀತಿ, ತಾತ್ವಿಕವಾದಂತಹ ನೆಲೆಯಿಂದ ಪಾಂಡದ್ವೇಷದ ಕಾರಣದಿಂದ ಪ್ರತ್ಯೇಕ ದಾರಿ ಹಿಡಿದ ಕರ್ಣ ನಿನ್ನ ಬಗ್ಗೆ ಅಭಿಮಾನಧನನೆ ಆಗಿದ್ದಾನೆ. ದುಶ್ಯಾಸನನ ತಮ್ಮ ಆ ಕಾಲದಲ್ಲಿ ಸ್ತ್ರೀಯು ವಸ್ತ್ರಾಪಹಾರಕ್ಕೆ ತೊಡಗಿದಾಗ ನೀನು ಅಕ್ಷಯಾಂಬರವನ್ನು ಕೊಟ್ಟು ಅವನ ಕೈ ಸೋಲುವಾಗೆ ಮಾಡಿದೆ. ಆದರೆ ಅವ ಈಗ ಅದನ್ನು ನೆನಪಿಟ್ಟುಕೊಳ್ಳಿಲ್ಲ. ಅವನ ಅದ್ಭುತವಾದಂತಹ ಅರಮನೆಯನ್ನು ನಿನಗಾಗಿ ತೆರವುಗೊಳಿಸಿದ್ದಾನೆ, ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ನಿನಗೆ ನಮ್ಮ ಅರಮನೆಯಳು ಆರೋಗಣಗೆ ಮನವಾಗದಿರೆ ಮಗುಳೆ ಗಂಗಾತನಯರ ಮನೆಯನ್ನು ಹೊಗದೆ ಗುರುಗಳಾದ ಮನೆಯನ್ನು ಸೇರದೆ ನೀನು ಯಾವ ಕಾರಣಕ್ಕೂ ಉಣ್ಣುವುದಿಲ್ಲ ಅಂತ ಹೇಳುವಂತ ವ್ಯವಸ್ಥೆಯಲ್ಲಿ ಬೆನ್ನು ತಿರುಗಿಸಿ ನಿಂತೇ ಅಲ್ಲ. ಆದರೆ ನನಗೆ ಅರ್ಥ ಆಗ್ತದೆ ನಿನ್ನ ಊಟದ ರಾಜಕಾರಣ. ಸುರಾಸುರರು ಸೇರಿ ಆ ಪಾಲ್ಗಡಲನ್ನು ಮತಿಸುವಾಗ ಅಮೃತ ಬರುವ ಮೊದಲು ಹಾಲಾಹಲ ಬಂದದ್ದು ಹೌದಲ್ಲ, ಹಾಲಾಹಲ ಅಮೃತ ಬರುವುದರ ದ್ಯೋತಕ ಹೌದಲ್ಲ. ಇಲ್ಲಿಗೆ ಬಂದು ನಮ್ಮ ಮನಸ್ಸಿಗೆ ಹುಳಿ ಹಿಂಡಿ ಅಲ್ಲಿದ್ದಂತಹ ಸ್ವಚ್ಛತೆಯ ವಿಶೇಷವಾದ ಸ್ವರೂಪವನ್ನು ಹಾಳು ಮಾಡಿ ಹಾಲಾಗಿಸಿ ನೀನು ಕಟವಾಯಿಯಿಂದ ಚೆಲ್ಲಿ ಹರಿಯಿಸಿದ್ಯಲ್ಲ, ಅದು ಕೃತಕ ಹಾಲಿನ ಒಳೆ, ನಿಜವಾದ ಹಾಲಿನ ಒಳೆ ಅಲ್ಲ. ಕೆಚ್ಚಲಿನಿಂದ ಕರೆದಂತಹ ನೀನು ಗೋಕುಲದ ಗುಡ್ಡಗಾಡುಗಳಲ್ಲಿ ದನಗಳಿಂದ ಕರೆದ ಹಾಲಿನ ಹಾಗಲ್ಲ. ನೀನು ತಾತ್ಕಾಲಿಕವಾಗಿ ನನ್ನನ್ನು ನೀನು ಭ್ರಾಂತನನ್ನಾಗಿಸುವುದಕ್ಕಾಗಿ ಹೊರಗೆ ಚೆಲ್ಲಿದ ಹಾಲು. ಹಾಗಾದರೆ ಇದು ಬಿಟ್ಟು ನೀನು ಉಪವಾಸ ಕೂತಿದ್ರೆ ಆಕ್ಷೇಪ ಇರಲಿಲ್ಲ. ಆದರೆ ಒಂದು ಮನೆಯಲ್ಲಿ ನೀನು ಊಟ ಮಾಡಿದ್ದಿ, ಮಗುಳೆ ತೊತ್ತಿನ ಪಗರ ಬರೆಯಲು ಮಗಳ ತೊತ್ತಿನ ಮಗನ ಮನೆಯಲ್ಲಿ ಸಗದೆ ನೆವದಲ್ಲಿ ಹಸಿವ ನೀರಿಗೆ ಬಗೆಗಳೆಲ್ಲ ಪಾಂಡವರು ನೀ ನಗಡು ಏನಾಗೆ. ಪಾಂಡವರಿಗೂ ಕೌರವರಿಗೂ ವಿರೋಧ. ಒಬ್ಬರ ನೆರಳನ್ನು ಮತ್ತೊಬ್ಬರು ಕಾಣುವುದಕ್ಕೆ ಬಯಸುವುದಿಲ್ಲ. ಒಬ್ಬರು ಒಂದು ದಾರಿಯಲ್ಲಿ ನಡೆದರೆ ಆ ದಾರಿಯನ್ನು ಕೌರವನು ತೊಳೆದು ಶುಚೀಕರಣಗೊಳಿಸಿ 4 ದಿನ ಬಿಟ್ಟು 5ನೇ ದಿನ ಹೋಗುವವನು. ಅವರೇನಾದರೂ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ರೆ ಅಲ್ಲೇ ಸ್ನಾನ ಮಾಡುವಂತ ಇರಾದೆಯನ್ನೇ ತೋರದವನು. ಪಾಂಡವ ಕೌರವರ ಹೆಸರು ಹೇಳಿ ಏನಾದರೂ ಅಕ್ಕಿ ಹಾಕಿದ್ರೆ ಅನ್ನವೇ ಇರುವುದಿಲ್ಲ ಎನ್ನುವಷ್ಟು ದ್ವೇಷದ ಪ್ರಸೀತಿ. ಹಾಗಾದರೆ ಅಂತಹ ನೀನು ಇದನ್ನೆಲ್ಲಂತಹ ತಿಳಿದ ಒತ್ತಿನಲ್ಲೂ ನಿನ್ನ ವ್ಯವಹಾರ ಧರ್ಮದ ಮೂಲಕವಾಗಿ ನನ್ನನ್ನು ಛೇಡಿಸುವುದಕ್ಕೆ ಪ್ರಚೋದಿಸುವುದಕ್ಕೆ ಹೊರಟೆ. ಮಗುಳೆ ತೊತ್ತಿನ ಮಗನ ಮನೆಯಲ್ಲಿ ಸೊಗಸಿನಲ್ಲಿ ನೀನು ಊಟವನ್ನು ಮಾಡಿದೆ. ಊಟವನ್ನು ಮಾಡುವಾಗ ಯಾವ ಪ್ರಮಾಣದಲ್ಲಿ ಯಾವ ಅನ್ನವನ್ನು ತಿಂದಿದ್ದಿ ಅಂತ ಮುಖ್ಯ ಅಲ್ಲ. ನೀನು ಹಿಟ್ಟನ್ನೇ ತಿಂದೆಯೋ, ಹಿಟ್ಟಿನಿಂದ ತಯಾರಿಸಿದ್ದನ್ನು ತಿಂದೆಯೋ, ಅಲ್ಲ ಅನ್ಯ ವಸ್ತುಗಳನ್ನು ಭುಂಜಿಸಿದೆಯೋ, ಅದಲ್ಲ ನಮಗೆ ಲಕ್ಷ್ಯ. ಆದರೆ ನೀನು ಮಾಡಿದ್ದು ಹಾಲು ಕುಡಿದ ಮೇಲೂ ಹಾಲನ್ನು ಕಟವಾಯಿಯಲ್ಲಿ ಚೆಲ್ಲಿ ಹಾಲಾಹಲ ನನ್ನ ಹೊಟ್ಟೆಯ ಒಳಗುಂಟು ಕೌರವ ದ್ವೇಷ ಉಂಟು ಅಂತ ಹೇಳುವಂತಹ ಸಂದೇಶ ಕೊಟ್ಟಿದ್ಯಲ್ಲ ಕೃತಕವಾಗಿ. ಹಾಗಾದರೆ ತಾತ್ಕಾಲಿಕವಾಗಿ ಪಾಂಡವರನ್ನು ಅಗಡುಗಳು ಅಂತ ಹೇಳುವಂತ ಯಾದಿಯಿಂದ ಹೊರಗೆ ಹಾಕಿದ್ದೇನೆ, ವ್ಯಾಪ್ತಿಯಿಂದ ಆಚೆಗಿಟ್ಟಿದ್ದೇನೆ. ನೀನೇ ನನ್ನ ವಿರೋಧಿ. ನೀನು ಹೋಗಿ ಊಟ ಮಾಡಿದ ಅಥವಾ ಹಾಲು ಕುಡಿದು ಡರ್ರೆಂದು ತೇಗಿದ ಆ ಬಳಿಕ ಹೆಚ್ಚಾಗಿ ಹೊರಗೆ ವಮಿಸಿದ ಹಾಲು, ಆ ಹಾಲು ಯಾರ ಮನೆಯದ್ದು ಅಂತ ನಮಗೆ ಗೊತ್ತಿಲ್ವೋ? ಏನು ದೇವಲೋಕದಿಂದ ತರಿಸಿದ್ದ, ವರ್ಣಲೋಕದಿಂದ ತರಿಸಿದ್ದ, ಕಾಮಧೇನುವಿನ ಕೆಚ್ಚಲಿನಿಂದ ಗೋವರ್ಧನ ಗಿರಿಯಲ್ಲಿ ನಿನಗೆ ಗೋವಿಂದರಾಜ ಪಟ್ಟಾಭಿಷೇಕ ಆಗುವಾಗ ದೇವೇಂದ್ರ ಕೊಟ್ಟನಲ್ಲ, ಅಲ್ಲಿಂದ ಬಂದ ಹಾಲು ಅಲ್ವಲ್ಲ. ಹಾಗಾದರೆ ಅದನ್ನು ಕೊಟ್ಟವ ಯಾರು ಅಂತ ನಮಗೆ ಗೊತ್ತುಂಟು. ನಿಮ್ಮೊಳಗೆ ವರ ಸಮ್ಮಿಳಿತ
ಲೇಸೈ ಹೇಗೂ ನೀನು ಗೋವಳಿಗ, ಇಲ್ಲಿಗೆ ಬಂದು ಸೇರಿದವನು ತೊತ್ತಿನ ಮಗ, ದಾಸಿ ಪುತ್ರ, ಅವನನ್ನು ನಾವು ಕರೆಯುವುದು ಹೇಗೆ ಅಂತ ಹೇಳಿ ಕೊನೆಗೆ ಹೇಳ್ತೇನೆ. ನಿಮ್ಮೊಳಗೆ ವರ ಸಮ್ಮಿಳಿತ ಲೇಸೈ, ನೀವು ಪರಸ್ಪರ ಐಕ್ಯತಾ ಭಾವದಿಂದ ಸಂಧಿಯನ್ನು ಕೂಡಿಸಿಕೊಂಡು ಒಟ್ಟಿಗಿದ್ರೆ ಅದು ಅಪರೂಪವೋ ಎನ್ನುವಲ್ಲ. ಹೇಳಿ ಕೇಳಿ ಊಟ ಮಾಡಲಿಕ್ಕೆ ಭೀಷ್ಮರ ಮನೆಯಲ್ಲಿ ನಿನಗೆ ಯೋಗ ಬರಲಿಲ್ಲ, ದ್ರೋಣಾದಿಗಳ ಮನೆಯಿಂದ ವಿರಹಿತನಾದೆ, ಕೌರವರನ್ನಂತೂ ಧಿಕ್ಕರಿಸಿದೆ, ಕೊನೆಗೂ ನೀನು ಹುಡುಕಿದ್ದು ಕುಲಹೀನನ ಮನೆಯನ್ನಲ್ಲೋ. ದಕ್ಷಿಣಳು ಊರಿಗೆ ತರುತ್ತವು ಆದಾಗ ನಿಂಬಲು ಗರ್ಜಿಸು ತಿಂತೆಂದನು ಕುರುಜನ ಫಲ ನೋಡನಾಗ ಸುಯೋಧನ ಸುಯೋಧನ, ನಾವು ಯಾವುದೋ ಕೃತಯುಗದಲ್ಲಿಯೋ ತ್ರೇತೆಯಲ್ಲಿಯೋ ಇದ್ದೇವೆ ಅನ್ನುವುದ ಭ್ರಮೆಯಿಂದ ನೀನಿದ್ದಿ ಅನ್ನುವುದು ಸ್ಪಷ್ಟ. ಆದ್ರೆ ನಾವು ದ್ವಾಪರದಲ್ಲಿ ಬದುಕುತ್ತಾ ಇದ್ದೇವೆ. ಯಾಕಂದ್ರೆ ಯುಗಗಳು ಕಳೆದ ಬಳಿಕ ಹೇಗೆ ಕಾಲಾಂತರದಲ್ಲಿ ಮೌಲ್ಯಗಳು ಅಧಪತನದ ಕಡೆಗೆ ಸಾಗುತ್ತವೆ ಅನ್ನೋ ಪ್ರಜ್ಞೆಯನ್ನು ನೀನು ಉಳಿಸಿಕೊಳ್ಳಬೇಕಿತ್ತು. ಸತ್ಯ ಹೇಳಬೇಕು, ಈ ದ್ವಾಪರದಲ್ಲಿ ಜಾತಿಯ ಬಗ್ಗೆಯಾಗಲಿ ಹುಟ್ಟಿನ ಬಗ್ಗೆಯಾಗಲಿ ಅಭಿಮಾನದಿಂದ ಮಾತನಾಡಿಕೊಳ್ಳುವ ಮೌಲ್ಯವನ್ನು ನಾವು ಕಳೆದುಕೊಂಡವರೇ. ಒಂದೊಮ್ಮೆಗೆ ಅದನ್ನೇ ಮುಖ್ಯವೆಂದು ತಿಳಿದು ಮಾತನಾಡಿದ್ರೆ ನಾವು ಮೇಲೆ ನೋಡಿ ಉಗುಳಿದ ಹಾಗೆ ಆಗ್ತದೆ, ಅದು ನಮ್ಮ ಮುಖದ ಮೇಲೆ ಆ ಎಂಜಲು ಬಿದ್ದ ಹಾಗೆ ಆಗ್ತದೆ. ಹಾಗಾಗಿ ಕುಲವಿಹೀನನು ವಿದುರ ಅಂತ ನೀನು ಹೇಳಿದ್ದೀಯಲ್ಲ, ಇದೇನನ್ನು ಸೂಚಿಸ್ತದೆ ಗೊತ್ತೋ? ನಮ್ಮ ಬಗ್ಗೆ ಇರುವಂಥ ಕೆಟ್ಟದ್ದನ್ನು ಮರೆಮಾಚಿ ಇನ್ನೊಬ್ಬನ ಕೆಟ್ಟದ್ದನ್ನು ಬೃಹತ್ತಾಗಿ ಪ್ರಕಟಿಸುವ ಮನೋಭಾವ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತಾ ಇದೆ. ಹಾಗಾಗಿ ನಿನಗೊಂದು ಎಚ್ಚರಿಕೆಯ ಮಾತು ಹೇಳ್ತೇನೆ. ಕುಲದ ಕುರಿತಾಗಲಿ ಜಾತಿಯ ಕುರಿತಾಗಲಿ ಬಹಳಷ್ಟು ಅಬ್ಬರದ ಮಾತುಗಳನ್ನು ಎತ್ತರದ ಧ್ವನಿಯಲ್ಲಿ ಆಡುವುದನ್ನು ನಿಲ್ಲಿಸಿದರೆ ಬಹುಶಃ ಈ ಕಾಲಕ್ಕೆ ಅದು ಪ್ರಸ್ತುತವಾದೀತು. ಈಗ ನನಗೆ ಇರುವಂತ ಚಿಂತೆ ಅದಲ್ಲ. ಕುಲವಿಹೀನ ಎಂಬುದಾಗಿ ನನ್ನನ್ನು ಛೇಡಿಸಿದ್ರೂ ದೊಡ್ಡ ಅಪಮಾನ ಅಲ್ಲ. ಆದ್ರೆ ನೀನು ಆಡಿದ್ಯಾರನ್ನು? ಶ್ರೀಹರಿಯ ಕುರಿತಾಗಿ ಆಡಿದ್ಯಲ್ಲ ನೀನು. ಚಿನ್ಮಯ ಮೂರ್ತಿ ಮಗನು ನಿನ್ನ ತೊಡೆಯಾಗದ ಹಿಂದಲಿ ವಾಯು ಪಿಂಡ ಮುರಿಯುವ ತಕ್ಷಣದಲ್ಲಿ. ಅಯ್ಯ, ನಮ್ಮ ಕುರಿತಾಗಿ ಯಾರು ಯಾವ ಭಾವವನ್ನು ಹೊಂದಿದ್ದಾರೆ ಅನ್ನುವುದು ಮುಖ್ಯವೇ ಅಲ್ಲ. ಯಾರು ಯೋಗ್ಯತಾವಂತರಿದ್ದಾರೆ ಅವರು ನಮ್ಮ ಕುರಿತಾಗಿ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಆ ಕುರಿತು ನಾವು ಚಿಂತಿಸಬೇಕಾದ್ದು. ಈಗ ನನ್ನ ಕುರಿತಾಗಿ ಕುಲವಿಹೀನನು ವಿದುರ ಎಂಬುದಾಗಿ ನೀನು ಆಡಿದ್ರಲ್ಲಿ ನನಗೇನು ಪಶ್ಚಾತ್ತಾಪ ಇಲ್ಲ. ಯಾಕೆಂದ್ರೆ ಅದನ್ನು ಒಪ್ಪಿಕೊಳ್ಳುವವರು ಬಹಳ ಮಂದಿ ಇಲ್ಲ ಅನ್ನುವುದನ್ನು ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಆದ್ರೆ ಶ್ರೀಹರಿಯ ಕುರಿತಾಗಿ ನೀನಾಡಿದ ಮಾತುಗಳುಂಟಲ್ಲ, ನಿನ್ನೆಯ ದಿನ ಅವಕಾಶ ಇದೆಯೋ ಎಂಬುದಾಗಿ ಕೇಳುವುದಕ್ಕೆ ನಾನು ಬಂದಾಗ ಶ್ರೀಹರಿಯ ಕುರಿತಾಗಿ ನೀನಾಡಿದ ಮಾತುಗಳಿಂದಲೇ ನಾನು ಮನಸ್ಕನಾಗಿದ್ದೆ. ನೀನು ಆಡಿದ್ದೇನು? ಗೋವಳನಿಗೆ ಎಮ್ಮೊಳು ಇಂದೇನು ಕಜ್ಜ. ಹಾಗಿದ್ರೆ ಬಂದಂತಹ ಶ್ರೀಹರಿ ಲೋಕವೇ ಒಪ್ಪುವ ದೇವರು ನಿನ್ನ ಪಾಲಿಗೆ ಕೇವಲ ಗೋವಳನಾಗಿ ಕಾಣಿಸಿಕೊಂಡ. ಅದು ನಿನ್ನ ಯೋಗ್ಯತೆಯನ್ನು ಸೂಚಿಸ್ತದೆಯೇ ಹೊರತು ಶ್ರೀಹರಿಯ ಯೋಗ್ಯತೆಯನ್ನಲ್ಲ. ಆ ಶ್ರೀಹರಿ ನಾನೇನು ಅನ್ನುವುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾನೆ. ಒಟ್ಟಿನಲ್ಲಿ ನಿನ್ನ ಈ ಸ್ವಭಾವ, ನಿನ್ನ ಈ ವರ್ತನೆ, ನಿನ್ನ ಮಾತುಗಳು ಇದೆಲ್ಲ ಏನನ್ನು ಸೂಚಿಸ್ತದೆ ಅಂದ್ರೆ ಸರಿದಾರಿಗೆ ಬರುವ ಪ್ರಯತ್ನ ಎಷ್ಟೇ ನಾವು ಮಾಡಿದ್ರು ನೀನು ಸರಿದಾರಿಯಲ್ಲಿ ಬರುವವನಲ್ಲ. ಯಾಕೆಂದ್ರೆ ಕವಲು ದಾರಿಯಲ್ಲಿ ಬಹುದೂರ ನೀನು ಸಾಗಿ ಬಂದಾಗಿದೆ ಅನ್ನುವುದು ಸ್ಪಷ್ಟವೇ ಆಗಿದೆ. ಹಾಗಾಗಿ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ, ಇನ್ನು ನಿನಗೆ ಉಳಿಗಾಲ ಇಲ್ಲ.
ಹಸಿವೆ ಈಗಲೇ. ಸುಯೋಧನ, ಒಮ್ಮೆ ಅಡಿ ಜಾರಿ ಯಾರು ಬಿದ್ದನೋ ಆಮೇಲೆ ಪ್ರತಿ ಹೆಜ್ಜೆಯನ್ನು ಅವ ಎಚ್ಚರಿಕೆಯಿಂದ ಇಡಬೇಕಾಗ್ತದೆ. ನಿನ್ನ ಬದುಕನ್ನೊಮ್ಮೆ ಹಿನ್ನೆಲೆಯನ್ನು ನೀನು ಸೂಕ್ಷ್ಮವಾಗಿ ಗಮನಿಸಿದರೆ ನೀನು ಇತರರಿಂದ ಒಳ್ಳೆಯದನ್ನು ಪಡೆದದಕ್ಕಿಂತ ಹೆಚ್ಚು ಶಾಪವನ್ನೋ ಮತ್ತೊಂದನ್ನೋ ಪಡೆದದ್ದೇ ಹೆಚ್ಚು. ಹಾಗಾಗಿ ಮುಂದಿನ ನಿನ್ನ ನಡೆ ಅದು ಹೆಚ್ಚು ಜಾಗೃತ ಸ್ಥಿತಿಯಲ್ಲಿ ಇರಬೇಕು. ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾದ್ದು ನಿನಗೆ ಅನಿವಾರ್ಯ. ಒಮ್ಮೆ ನೆನಪಿಸಿಕೊ, ಅನೇಕ ರೀತಿಯ ಶಾಪಗಳಿಗೆ ನೀನು ಒಳಗಾಗಿದ್ದಿ. ಅದರಲ್ಲಿ ಮುಖ್ಯವಾದ ಮೈತ್ರೇಯರ ಶಾಪ. ಯಾಕಂದ್ರೆ ಭೀಮಸೇನ ನಿನ್ನ ತೊಡೆಯನ್ನು ಮುರಿಯುತ್ತೇನೆ ಅನ್ನುವ ಆ ಸಂದರ್ಭದಲ್ಲಿ ನಿನ್ನನ್ನು ಕಾಪಾಡಬೇಕು ಅನ್ನುವ ದೃಷ್ಟಿಯಿಂದ ಇದು ಪ್ರದರ್ಶನಕ್ಕೆ ತಂದದ್ದಲ್ಲ. ಬಂಧುಗಳ ಮಧ್ಯೆ ನಡೆಯುವ ವ್ಯವಹಾರದಲ್ಲಿ ಆಯುಧಗಳು ವ್ಯರ್ಥ, ಆಯುಧಗಳು ನಿರಾಕರಣೆಗೆ ಒಳಗಾಗಬೇಕು ಅನ್ನುವ ಸತ್ಯ ನಿನಗೆ ತಿಳಿಯಲಿ ಅನ್ನುವ ದೃಷ್ಟಿಯಿಂದ ಇದನ್ನು ಧರಿಸಿ ಬಂದದ್ದು ನಾನು. ಆದ್ರೆ ನೀನು ಇನ್ನೂ ಆ ಮೌಢ್ಯದಲ್ಲೇ ಮುಳುಗಿದ್ದಿ. ನಾನು ಕುಲಹೀನನಾಗಿ ಕಾಣುತ್ತೇನೆ, ಕೃಷ್ಣ ಗೋವಳನಾಗಿ ಕಾಣುತ್ತಾನೆ, ನೀನು ನಡೆದ ಒಂದೊಂದು ಹೆಜ್ಜೆಯು ಸರಿ ಎಂಬುದಾಗಿಯೇ ನೀನು ತರ್ಕಿಸುವ ಹಾಗುಂಟು. ಆದ್ರೆ ಇನ್ನು ನೀನು ಸರಿದಾರಿಗೆ ಬರುವುದಿಲ್ಲ ಅಂತ ಆದ್ರೆ ನಾವು ಕೈಗೊಂಡ ಯಾವುದೇ ನಿರ್ಣಯ ಫಲಪ್ರದ ಆಗುವುದಿಲ್ಲ ಅನ್ನುವುದೇ ಸ್ಪಷ್ಟ. ಕದನದಿ ತಲೆಗಾಯುವೆನೆನ್ನುತ್ತ ಯುದ್ಧದ ಸಂದರ್ಭದಲ್ಲಿ ಒಂದೊಮ್ಮೆಗೆ ಯುದ್ಧ ನಡೆದ್ರೆ ಆ ಸಂದರ್ಭದಲ್ಲಿ ನಿನ್ನನ್ನು ರಕ್ಷಿಸುವುದಕ್ಕಾಗಿ ಇದು ಬೇಕು ಅಂತ ಇದನ್ನು ಇದುವರೆಗೆ ಧರಿಸಿದವ. ಆದ್ರೆ ನೀನು ಯುದ್ಧವನ್ನೇ ಬಯಸ್ತಿ. ಯಾವುದು ಅನಗತ್ಯ ಸಂಭವಿಸಬೇಕೋ ಅಥವಾ ಆ ಸಂಭವಿಸಬಾರದನ್ನು ಸಂಭವಿಸಲೇಬೇಕಾದ ಸ್ಥಿತಿಗೆ ನೀನು ತಳ್ಳುತ್ತಾ ಇದ್ದಿ ಅಂತ ಆದ್ರೆ ನನ್ನ ಕೈಯಲ್ಲಿ ಈ ಬಿಲ್ಲು ಇನ್ನು ಪ್ರಯೋಜನಕ್ಕಿಲ್ಲ ಅನ್ನುವುದು ಸ್ಪಷ್ಟವೇ. ಹಾಗಾಗಿ ನಿನ್ನನ್ನು ತಿದ್ದುವ ಕಾರ್ಯ ಇನ್ನು ನಡೆಯುವಂಥದ್ದಲ್ಲ ಅನ್ನುವುದನ್ನು ಸ್ಪಷ್ಟವಾಗಿ ತಿಳಿದ ಕಾರಣ ಈ ಬಿಲ್ಲನ್ನು ಮುರಿದು ಇಲ್ಲಿ ಬಿಸಾಡಿದೆ. ಘನ ಸದ್ದಿನೊಂದಿಗೆ ಬಿಲ್ಲು ಮುರಿದಿದೆ. ನನ್ನ ಆಶಾ ಗೋಪುರವೇ ಕಳಚಿ ಬಿದ್ದ ಹಾಗುಂಟು. ನಿನಗಿದು ಹವ್ಯಾಸವೋ ಅಭ್ಯಾಸವೋ? ಪ್ರತಿಕ್ರಿಯೆಯಾಗಿ ನಿನ್ನ ಮುಖದಲ್ಲಿ ನಗೆ ಕಾಣಿಸ್ತದೆ. ಏನು ಕೃಷ್ಣ ಇದು? ನಾನು ಇರುವುದೇ ಹಾಗಲ್ವ? ಧನುಜರಿ ನಗುತ್ತ ಧನುಜರಿ ನಗುತ್ತ ರಾಯರ ಮನೆಗಳಲ್ಲಿ ಗೋಪಾಲರಾರೋ ಗಣಿಗೆ ಯೋಗ್ಯತರಲ್ಲ. ರಾಯರ ಮನೆಗಳಲ್ಲಿ ಗೋಪಾಲರಾರೋ ಗಣಿಗೆ ಯೋಗ್ಯತರಲ್ಲ. ಮಗುಳ ಪಾಂಡುತನಯರಿಗೆ ಘನ ವಿರೋಧಿಗಳೈಸೆ ನೀವು. ಮಗುಳ ಪಾಂಡುತನಯರಿಗೆ ಘನ ವಿರೋಧಿಗಳೈಸೆ ನೀವ್ಯಾರೋ. ಅನಿ ಬರಲಿ ಬಂಧುತ್ವವಾದುದು ಅನಿ ಬರಲಿ ಬಂಧುತ್ವವಾದುದು ತನಗೆ. ಕೇಳೈ ಪೇಳ್ವೆನ ಬದೊಲವ ನಿನಗೆದಾಗ ಧನುಜರೆ ನಗುತ್ತ ನಿನಗೆ ನಮ್ಮರ ಮನೆಯೊಳಾರೋಗಣೆಗೆ ಮನವಾಗದೆ ಮಗುಳೆ ತೊತ್ತಿನ ಮಗನ ಮನೆಯಲ್ಲಿ. ಎರಡು ಆಕ್ಷೇಪ. ಅಂದ್ರೆ ನಿನ್ನಲ್ಲಿ ಯಾಕೆ ಉಣ್ಲಿಲ್ಲ, ಇನ್ನೊಂದು ವಿದುರನಲ್ಲಿ ಯಾಕೆ ಉಂಡೆ. ರೂಢಿಯು ಶಾಸ್ತ್ರವು ಸಂಬಂಧವು ಏನನ್ನು ನಮಗೆ ಪ್ರಚೋದಿಸ್ತದೋ ಅದಕ್ಕೆ ಅನುಗುಣವಾಗಿ ವ್ಯವಹರಿಸಬೇಕಾದ ನಮಗೆ ಧರ್ಮ ಅಲ್ವೇ? ಅಂತೆಯೇ ನಾನು ಮಾಡಿದೆ. ಮತ್ತೆ ಇನ್ನೊಂದುಂಟು, ಹಸ್ತಿನಾವತಿ ಎಲ್ಲ ಮನೆಗಳಲ್ಲಿಯೂ ಭೋಜನ ಉಂಟು ಅಂತಾದ್ರೆ ವಿದುರನ ಮನೆಯಲ್ಲೂ ಇದ್ದೀತು ಅಂತ ತರ್ಕಿಸಿದ್ರೆ ತಪ್ಪಲ್ಲ. ಅದೌದು. ಅಥವಾ ವಿದುರನ ಮನೆಯದುನಲ್ಲಿ ಹೊರಗಿನವರಿಗೆ ಪ್ರವೇಶ ಇಲ್ಲ ಅಂತ ನಿಷೇಧವೂ ಇದ್ದ ಹಾಗಿಲ್ಲ. ಹಾಗೆಂದು ಅಲ್ಲಿಗೆ ಹೋಗುವಾಗ ಬರೀ ಹಾಲು ಮಾತ್ರ ಉಂಟು ಅಂತ ಗೊತ್ತಾದಾಗ ಪಾಯಸದ ಊಟ ಬಿಡುವುದು ಯಾಕೆ ಅಂತ ಈಚೆಗೆ ಬರುವ ಅವಕಾಶವೂ ಉಂಟು.
ಹೌದು, ಅಲ್ಲಿಗೆ ಹೋದ ಮೇಲೆ ಹಿಂದೆ ಬಂದ್ರೆ ಅವನಿಗೇನಾದೀತು ಅಂತ ಆಲೋಚನೆ ಅಯ್ಯೋ, ಮಾಡಬೇಕು. ನೀನು ಎಷ್ಟು ಸಲ ಹೋದಲ್ಲಿಂದ ಹಾಗೇ ಬರಲಿಲ್ಲ, ಹೋಗುವಾಗ ಹೋದ ಮೇಲೆ ತಕೊಂಡೂ ಬರಲಿಲ್ಲ. ಹೌದು, ಆದ ಕಾರಣ ನಾನು ಹೋಗುವುದು ಬರುವುದು ತಕೊಳ್ಳುವುದು ಬಿಡುವುದು ಪ್ರಶ್ನೆಯೇ ಅಲ್ಲ. ಹಾಗೆಂದು ಹರಿಸಿದ ಹಾಲು ಅದರ ಮೂಲಕ ನಮಗೇನಾದರೂ ಪಾಲು ಉಂಟು ಅಂತ ನೀನು ಕೊಡ್ಲಿಲ್ಲ, ವ್ಯರ್ಥವಾಗಿ ಹರಿದು ಹೋಯ್ತಲ್ಲ. ಹಸ್ತಿನಾವತಿ ಅರಮನೆಯಿಂದ ಯಾರೂ ತಂಬಿಗೆ ತರಲಿಲ್ಲ, ಇಲ್ಲದಿದ್ರೆ ಕೊಡ್ತಿದ್ರು ಏನು. ಅಂತೂ ಹಾಲು ಹರಿದ ಜಾಗದಲ್ಲಿ ನಾಳೆ ನೀರು ಹಾಕಿ ತೊಳೆಯದೆ ಹೋದ್ರೆ 4 ದಿನ ಊರು ಬಿಡಬೇಕಾದೀತು. ಅದೇ ಹೇಳಲಿಕ್ಕೆ ಬರುವುದಿಲ್ಲ, ನಾಳೆಗೆ ಆಗುವಾಗ ಅದು ಇಲ್ಲದೆಯೂ ಇರಬಹುದು. ಹುಲಿ ಹೋದಲ್ಲಿ ಹುಳಿ ಉಂಟು ಅಂತ ಅರ್ಥ ಅಲ್ಲ, ಹುಳಿ ಇದ್ದಲ್ಲಿ ಹುಲಿ ಉಂಟು ಅಂತ ಅರ್ಥ ಅಲ್ಲ, ಹುಲಿಗೂ ಸಂಬಂಧ ಉಂಟು ಅಂತ. ಮತ್ತೆ ಕೆಲವು ಸಲ ನೆಲದ ಗುಣವೂ ಇರ್ತದೆ, ಹಾಕಿದ್ದು ಹಾಳಾಗುವುದಕ್ಕೋ ಒಳ್ಳೇದಾಗುವುದಕ್ಕೋ. ಬೀಜ ಬಿತ್ತಿದಾಗಲ್ಲ ಅಂತೂ ಬಿಲ್ಲು ಮುರಿಯಿತು, ಬಿಲ್ಲು ಮುರಿಯಿತು, ನಿನ್ನ ಗಲ್ಲದಲ್ಲಿ ನೆಗೆ ಮಾಸಿ ಹೋಗಲಿಲ್ಲ. ಇಲ್ಲ, ಯಾಕೆ ನನಗೆ ನಷ್ಟ ಆಗಲಿಲ್ಲ, ನನಗೆ ನಷ್ಟ ಆಯ್ತು ಅಂತ ಕಾಣುವುದಿಲ್ಲ. ನನಗೆ ದೊಡ್ಡ ಲಾಭ ಆಗುವುದರಲ್ಲಿ ಒಂದು ಪಾಲು ಹೋಯಿತು, ಇನ್ನೊಂದು ಕಡೆ ಬಂಡವಾಳ ಹೂಡಿಯನ್ನು ನನಗೆ ಸಿಕ್ಕಿತು. ಅದು ದೊಡ್ಡದಲ್ಲ, ಆದ ಕಾರಣವೇ ಆಪತ್ತೇನು ಇಲ್ಲ ಅಂದ ಮೇಲೆ ನಗುವುದು ಸಹಜವೇ ಅಲ್ವ. ಶಾಸ್ತ್ರದಿಂದ ಒಂದು ಮಾತುಂಟು, ಅದೆಂತದ್ದು ಹೇಳುವ. ದೂತನಾದವ ತನ್ನ ಕಾರ್ಯ ಪೂರ್ಣಗೊಳಿಸಿದ ಮೇಲೆ ಉಣ್ಣಬೇಕು. ಸರಿ. ಮತ್ತೆ ದ್ವೇಷ ಇದ್ದಾಗ ಕೊಡಲೂಬಾರದು ಉಣ್ಣಲೂಬಾರದು ಅಂತಲೂ ಶಾಸ್ತ್ರ ಹೇಳುತ್ತದೆ. ದ್ವಿಷದನ್ನು ನಾನು ನೀನು ನೇರ ದ್ವೇಷಗಳಲ್ಲದೆ ಹೋದ್ರು ಬೀಗರಲ್ವ ಸಂಬಂಧದಲ್ಲಿ ಪಾಂಡುತನಯರಿಗೆ ಅಲ್ವಾ ನಿಮಿತ್ತದಿಂದ ನಿನಗೆ ವಿರೋಧ, ನಮಗವರು ಬಂದು ನೀನು ಅವರ ಮೇಲೆ ಹೊರಗಿದ್ದಿ ಎನ್ನುವ ಕಾರಣಕ್ಕಾಗಿ ಅವರಿಗಾಗದ್ದೆಲ್ಲ ನಿನಗೂ ಆಗುವುದಿಲ್ಲ. ಮತ್ತೆ ನೀನೇ ಹೇಳಿದ್ದಲ್ವ, ಹರಿಯ ನೀ ಪಾಂಡವರ ಪಕ್ಷವೇ ಹೊರತು ನಮ್ಮೊಳಗ ನಿರ್ಣಯ ಮಾಡಿದ ಮೇಲೆ ನಾವು ಅದನ್ನು ನಿರಾಕರಿಸಲಿಕ್ಕುಂಟ. ಮತ್ತೆ ಇನ್ನೊಂದು ಏನು ರೂಢಿ, ಗೋಪಾಲಕರು ನಾವು ಭೂಪರ ಮನೆಗಳಲ್ಲಿ ಆರೋಗಣೆಗೆ ಯೋಗ್ಯರೇ, ಇದನ್ನು ನಾವು ಆಲೋಚನೆ ಮಾಡಬೇಡ. ನೀವು ಔದಾರ್ಯದಿಂದ ಕರೀತೀರಿ, ಬನ್ನಿ ಬನ್ನಿ ನಮ್ಮ ಮನೆ ಬಾಗಿಲು ಎಲ್ರಿಗೂ ತೆರೆದಿದೆ, ಇದು ಪ್ರಶ್ನೆಗೊಂದು ಉತ್ತರ. ಆದ್ರೆ ಬರ್ಬೇಕಾದ ಆಲೋಚನೆ ಮಾಡಬೇಡ. ಈಗ ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡುವುದಾದ್ರು ನಾಳೆ ಬೇರೆಯವರ ಮನಸ್ಸಿನಲ್ಲಿ ಪ್ರಶ್ನೆ ಮೂಡುವುದು ಬೇಡ ಅನ್ನೋದಕ್ಕೂ ಉತ್ತರ ಆಗುವುದು. ಬಹು ಉತ್ತರ ಉಂಟು, ಪ್ರಶ್ನೆ ಒಂದೇ ಆದರೂ ಒಂದು ಸಮಾನ ಸ್ಕಂಧತೆ ಇಲ್ಲದೆ ನಾವು ಉಣುತ್ತೇವೆ ಅಂತ ನಿಮ್ಮಲ್ಲಿಗೆ ಬರುವ ಹಾಗಿಲ್ಲ. ಪಾಂಡವರು ನಮ್ಮ ಬಂಧುಗಳು, ನಿಮಗೆ ವೈರಿಗಳಾದ್ರಿಂದ ದ್ವಿಷದನ್ನು ನಮಗೆ ಸ್ವೀಕಾರ್ಯವಲ್ಲ. ಮಾತ್ರ ಅಲ್ಲ, ವಿದುರ ನಮಗೆ ಆದರಣೀಯನಾಗುವುದಕ್ಕಿನ್ನೊಂದು ಕಾರಣ ಉಂಟು. ಯಾವುದು? ಪಾಂಡವರು ಅವನನ್ನು ಆಶ್ರಯಿಸಿದ್ದಾರೆ. ಪಾಂಡವರ ತಾಯಿ ನನ್ನ ಅತ್ತೆ ಕುಂತಿ ಅಲ್ಲಿದ್ದಾಳೆ, ಸರಿ ಸರಿ, ಅವಳನ್ನು ಕಂಡು ಮಾತನಾಡುವ ಅಪೇಕ್ಷೆಯಿಂದ ನಾ ಅಲ್ಲಿಗೆ ಹೋದವ. ಈ ಭೋಜನ ರಾಜಕೀಯ ಅಂತ ನಿನ್ನೆ ಹೇಳಿದ್ರು, ನಮಗದರಲ್ಲಿ ರಾಜಕೀಯ ಕಾಣೋದಿಲ್ಲ. ಕೆಲವೊಮ್ಮೆ ರಾಜಕಾರಣ ಪ್ರಾರಂಭವಾದಾಗ ನಮ್ಮೊಳಗೆ ಐಕ್ಯತೆ ಉಂಟು ಅಂತ ಘೋಷಣೆ ಮಾಡುವಾಗಲೂ ಭೋಜನ ಕೂಟ ಮಾಡ್ತಾರೆ. ಹೌದು, ಆದ್ರೆ ರಾಜಕಾರಣವೇ ಭೋಜನ ಆಗುವುದು ಉಂಟಲ್ಲ. ಹಾಗೆಂದು ಭೋಜನ ಕೂಟದಿಂದ ಬಹುಜನ ಕೂಟವನ್ನು ಬೇರ್ಪಡಿಸುವುದಕ್ಕೂ ಬರ್ತದೆ. ಅಲ್ಲ, ಊಟದಿಂದ ಬೇರೆ ಆಗ್ಲಿಕ್ಕೂ ಬರ್ತದೆ, ಒಟ್ಟಿಗಾಗ್ಲಿಕ್ಕೂ ಬರ್ತದೆ. ಆಗಲಿ, ಇನ್ನು ಊಟವೇ ನಮ್ಮ ವೈಷಮ್ಯಕ್ಕೋ ಪ್ರೀತಿಗೋ ಬೇರಾಗುವುದು ಬೇಡ, ಏನಾದ್ರೂ ಒಳಗುಂಟು ಒಟ್ಟಿಗೆ ಊಟ ಮಾಡುವ ಎಂಬ ಸಂದೇಶ ಉಂಟು ಭವಿಷ್ಯದಲ್ಲಿ ಪಾಂಡವರಿಂದ. ಹಾಗಾದ್ರೆ ಹೇಗೆ, ಒಳಗೇನಾದ್ರೂ ಒಲ ಉಂಟು? ಇಲ್ಲದೆ ಉಂಟ, ನೋಡಮ್ಮ ಹೇಳಿಬಿಟ್ರೆ ಆದರ ಪಾಂಡು ಸುತರು ಜೂಜಿನಲ್ಲಿ ಮೇದಿನಿಯ ನುರೆ ಸೋತರು, ಆದಿಯಲ್ಲಿ ನಿನಗೆ ಬೇಡ ಆ ಭಾಷೆ ಸರಿಯಾದು ದೀವರೆಗೆ ಸಿದ್ಧ. ಆದರ ಪಾಂಡು ಸುತರು ಅಯ್ಯ, ದಾಯಾದಿಗಳೇ ಆದರೂ ಪಾಂಡವರನ್ನು ಸಹೋದರರು ಎಂಬ ಗ್ರಹಿಕೆಯಿಂದ ನೀವು ಅಂಗೀಕರಿಸಿದ್ದೀರಿ ಎಂಬುದು ಪೂರ್ವ ಸಿದ್ಧವಾದದ್ದು. ಇಂದ್ರಪ್ರಸ್ಥವನ್ನು ಹಂಚಿಕೊಡುವ ಕಾಲಕ್ಕೆ ನಿಮ್ಮೊಳಗಿನ ಸಂಬಂಧ ಏನು ಅನ್ನುವುದು ಲೋಕಕ್ಕೂ ಶ್ರುತಪಟ್ಟಿದೆ. ನೀವು ಅದನ್ನು ಅಂಗೀಕರಿಸಿದ್ದೀರಿ ಎಂಬುದರಿಂದ ಪಾಂಡು ಸುತರು ನಿನ್ನವರು ಅಂತ ನಾವು ಭಾವಿಸಿದ್ದೇವೆ. ನೀವು ಅದನ್ನು ಒಪ್ಪಿದ್ದೀರಿ. ಏನೋ ನಿಮ್ಮೊಳಗೊಂದು ದ್ಯೂತ ನಿಮಿತ್ತವಾಗಿ ಒಂದು ಪಣ, ಆ ಪಣವನ್ನು ಸೋತವರು ಅರಣ್ಯವಾಸ ಮಾಡಬೇಕಾದ ಅನಿವಾರ್ಯ ಒದಗಿ ಬಂತು. ಪಾಂಡವರು ಸೋತ ಕಾರಣ 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕಾದ ಪ್ರಮೇಯ ಒದಗಿ ಬಂತು. ಇಲ್ಲಿಯವರೆಗೆ ಅವರದನ್ನು ಪೂರ್ಣ ಮಾಡಿದ್ದಾರೆ ಎಂಬುದನ್ನು ನೀವು ಅಂಗೀಕರಿಸಿದ್ದೀರಿ ಅಂತ ನಾವು ಭಾವಿಸ್ತೇವೆ. ಯಾಕಂದ್ರೆ ನೀವು ಶತಾನಂದನ ಮೂಲಕವೋ ಸಂಜಯನ ಮೂಲಕವೋ ಸಂದೇಶವನ್ನು ಕಳುಹುವಲ್ಲಿ ಪಾಂಡವರ ವನವಾಸವು ಅಜ್ಞಾತವಾಸವು ಪೂರ್ಣವಾಗದ ಕಾರಣ ಎಂಬ ನಿಬಂಧನೆಯೇನೂ ಇಲ್ಲದೆ ಇದ್ದದ್ರಿಂದ ನೀವು ಅದನ್ನು ಒಪ್ಪಿದ್ದೀರಿ ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಅವರು ಆಡಿದ ಮಾತನ್ನು ಅವರು ನಡೆಸಿಕೊಟ್ಟಿದ್ದಾರೆ. ಈ ದ್ಯೂತ ಆಡುವಾಗ ಉಭಯತ್ರ ಒಂದು ಒಪ್ಪಂದ ಅಂತ ಇರ್ತದೆ. ಸೋತವರು ಹೀಗೆ, ಗೆದ್ದವರು ಹೇಗೆ. ಗೆದ್ದವರು ಸೋತವರ ವಶದಲ್ಲಿರುವ ರಾಜ್ಯವನ್ನು ಒಂದು ನ್ಯಾಸಭೂತವಾದ ಸ್ವರೂಪದಿಂದ ತಮ್ಮ ವಶದಲ್ಲಿಟ್ಟು ನೋಡಿಕೊಳ್ತಾರೆ ಎಂಬುದು ಸುರಕ್ಷಿತವಾಗಿ ನೋಡಿಕೊಳ್ಳಿ ಅಲ್ವಾ. ಈಗ ಪಾಂಡವರ ಮಾತನ್ನು
ಪೂರೈಸಿ ಬಂದಾಗ ಇಟ್ಟುಕೊಂಡು ಅವನು ಕೊಡಬೇಕಾದದ್ದು ಒಂದು ಬದ್ಧತೆ ಅಲ್ವ, ಅಪೇಕ್ಷಣೀಯವೇ ಅಲ್ವಾ? ಹಾಗೆ ನೀವು ನಿಮ್ಮ ಮಾತನ್ನು ನಡೆಸಿಕೊಳ್ಳಬೇಕಾದ ಪ್ರಮೇಯ ಉಂಟು ಎಂಬುದನ್ನು ನೆನಪಿಸಿ ಪಾಂಡವರದ್ದನ್ನು ಹೊಂದುವುದಕ್ಕೆ ಅವರು ಸನ್ನದ್ಧರಾಗಿ ಇದಕ್ಕೊಂದು ನಿಮ್ಮಿಂದ ಒಪ್ಪಿಗೆಯ ಮುದ್ರೆ ಪಡೆಯುವುದಕ್ಕಾಗಿಯೇ ನನ್ನನ್ನು ಕಳುಹಿಕೊಟ್ಟಿದ್ದಾರೆ. ಪೂರ್ವದ ಶರ್ತಗಳೆಲ್ಲ ಈಡೇರಿಸಲ್ಪಟ್ಟಿದ್ದಾವೆ. ನಾವು ಸೋತಿದ್ರು ಕಾಡಿಗೆ ಹೋಗಬೇಕಿತ್ತು ಅಲ್ವಾ? ಸೋತ ಪಾಂಡವರು ಹೋಗಿದ್ದಾರೆ. ಅಲ್ಲಿಯವರೆಗೆ ಒಂದು ಹಂತದ ಕಥೆ ಆಯ್ತು. ಇನ್ನೇನಾದರೂ ಉಂಟೋ? ಉಂಟಲ್ಲ. ಇನ್ನಾದರೂ ಎಂತ ಮನಕಷಾಯ ಇಲ್ವಾ? ಇನ್ನಾದರವರು ಬರುವುದು ನಿಮ್ಮೊಡನೆ ಮುನ್ನಿನ ತೀರ್ಪೆವುದು. ಜನರೆಲ್ಲಿಗೆ ಸಾಧಿಗೆ ಕಳುಹಿದರು ಮನ್ನಿಸೈ ಕರುಣದೊಳಗೆ. ಇನ್ನಾದರವರು ಬರುವುದು ನಮ್ಮೊಳಗೆ ವಿಭೇದವನ್ನುಂಟು ಮಾಡಬೇಕಾದ ಯಾವ ಪ್ರಮೇಯವೂ ಇಲ್ಲದೆ ಇದ್ದಾಗ ಪೂರ್ವ ಸ್ಥಿತಿಯೊಂದನ್ನು ತಾವು ಹೊಂದುತ್ತೇವೆ ಅಂತ ಅವರು ಬಯಸಿದರೆ ಅದು ಸಹಜ ಮತ್ತು ನಿಷೇಧ್ಯವಲ್ಲ. ಆದೀತು. ಆ ಕಾರಣಕ್ಕಾಗಿ ಇನ್ನಾದರೂ ನಾವು ಮೊದಲಿನ ಹಾಗೆ ಇರೋಣ. ಯಾಕಂದ್ರೆ 12 ವರ್ಷ ಒಟ್ಟಿಗೆ ಇರ್ಲಿಕ್ಕೆ ಆಗ್ಲಿಲ್ಲ, ಅಜ್ಞಾತದಲ್ಲಿ ಕಾಣಿಸಿಕೊಳ್ಳುವುದಕ್ಕೂ ಇಲ್ಲ. ಮನಕಷಾಯಕ್ಕೆ ಕಾರಣವಾದದ್ದು ನಿವಾರಣೆಯಾಗಿದೆ. ಹಾಗಾದರೆ ಈ ಮರ ಅಲುಗಾಡಿಸಿ ಬೀಳಿಸಿದ್ದೋ, ವಿಷ ಕೊಟ್ಟೋ, ಕೈಕಾಲು ಕಟ್ಟಿಯೋ ಹೊಂಡಕ್ಕೆ ಹಾಕಿದ್ದೋ ಅದರ ಮಧ್ಯದ ದಿನಗಳು. ಅದೆಲ್ಲ ಇತ್ಯರ್ಥ ಆದ ಮೇಲೆ ಇಂದ್ರಪ್ರಸ್ಥಕ್ಕೆ ನೀವು ಹೋಗ್ಲಿಲ್ವ? ರಾಜಸೂಯಕ್ಕೆ ಕಾಲದಲ್ಲಿ ಇದ್ದ ಹಾಗೆ ಅಲ್ಲಿ ಹೇಗಿದ್ರ ಒಂದೇ ಮನೆಯವರು ಅಣ್ಣ ತಮ್ಮಂದಿರು ಹೇಗಿರ್ಲಿಕ್ಕೆ ಆಗ್ತದೆ ಎಂಬ ಆದರ್ಶವನ್ನು ತೋರಿಸುವವರು ಹಾಗೆ ನೀವು ಜೊತೆಯಾಗಿಯೇ ಇದ್ದವರು. ಲೋಕದ ಅನೇಕ ಮಂದಿ ಆಹ್ವಾನಿತರು ಬಂದು ಸಂಭ್ರಮಿಸಿಯೂ ಇದ್ರು. ಪಾಂಡವರು ಕೌರವರು ಒಟ್ಟಾಗಿದ್ದಾರಲ್ಲ, ನಾವು ಸಂತೋಷ ಪಟ್ಟಿದ್ದೇವೆ ಬಂಧುಗಳಾಗಿ. ಆ ಕಾರಣದಿಂದ ಮುನ್ನಿನಂತೆ ಇರುವುದಕ್ಕಾದೀತು ಎನ್ನುವ ಕಾಣಿಕೆಯಿಂದ ಸರಿ ನನ್ನನ್ನು ಸಂಧಾನದ ಉದ್ದೇಶಕ್ಕಾಗಿ ಕಳುಹಿಕೊಟ್ಟಿದ್ದಾರೆ. ಈಗ ನೀವು ಮಾಡಬೇಕಾದ್ದೇನು? ಅವರ ವಶದಲ್ಲಿರತಕ್ಕಂತಹ ಅರ್ಧ ಭೂಭಾಗ ಏನುಂಟೋ ಅದನ್ನು ಅವರು ಹೊಂದುವುದಕ್ಕೆ ಅನುಕೂಲ ಮಾಡಿ ಕೊಡ್ಬೇಕಾದ. ನೀನು ಹೇಳಿದ್ದು ನನಗೆ ಅರ್ಥ ಆಯ್ತು. ಏನು ಅವತ್ತಿನ ಹಳೆ ಯಾವುದಕ್ಕೂ ರಾಜಸೂಯಾಧ್ವರದ ಸಂದರ್ಭದಲ್ಲಿ ನಾನು ಪಾಂಡವರ ಜೊತೆಗೆ ಕೈ ಸೇರಿಸಿ ಅಧ್ವರದ ಯಶಸ್ಸಿಗೆ ಸಂಪೂರ್ಣ ಸಹಕರಿಸುವಾಗ ಯಾವ ಆತ್ಮೀಯತೆ ಇತ್ತು, ಯಾವ ವಿಶೇಷವಾದಂತ ನಲುಮೆ ಇತ್ತು, ಅದೇ ಜೀವನದ ಪುನಃಸ್ಥಾಪನ ನಿನ್ನ ಉದ್ದೇಶ. ಮೊನ್ನೆ ದ್ವಾರವತಿಗೂ ಬಂದಾಗಲೂ ನೀನು ಆಡಿದ್ದಿ. ಇಳೆಗಾಗಿ ಪಾರ್ಥಿವ ಪಂಥಕೋಸುಗ ನಾವು ಹೋರಾಟ ಮಾಡುತ್ತೇವೆ, ಉಭಯರಿಗೆ ನೀನು ಸಹಾಯ ಮಾಡುವಾಗ ಯಾರಿಗಿದು ಶಾಶ್ವತ ಅಂತ ನೀನು ಕೇಳಿದ್ದುಂಟು. ನಿನ್ನ ಧೋರಣೆಯನ್ನು ನಾನು ಲಘು ಎಂದೋ, ಯಾವ ಕಾರಣಕ್ಕೂ ಪಕ್ಕಕ್ಕಿರಿಸಬೇಕಾದ ದುರ್ಬಲವಾದ ಅಂತಲೋ, ಯಾವ ಕಾರಣಕ್ಕೂ ಗಣಿಸುವುದಕ್ಕೆ ಸ್ವತಂತ್ರನಲ್ಲ, ಅಧಿಕಾರಸ್ಥನಲ್ಲ, ಹಾಗೆ ಮಾಡುವುದು ನನಗೆ ಭೂಷಣ ಅಲ್ಲ. ಯಾಕಂದ್ರೆ ನೀನು ಸ್ಪಷ್ಟೋಕ್ತಿಯನ್ನು ಹೇಳಿದ್ದಿ. ಈಗ ಅದಾದ ಮೇಲೆ ಈಗ ರಾಜಸೂಯಾಧ್ವರದ ಕಾಲದಲ್ಲಿ ನಾವು ಐಕ್ಯ ಮತದಿಂದ ಇದ್ದೇವೆ ಅಂತ ನೀವು ಆಡುವಾಗ ನಮ್ಮೊಳಗೆ ಮಾನಸಿಕವಾದಂತಹ ಕ್ಲೇಶ ಏರ್ಪಟ್ಟದ್ದು, ಮಾನಸಿಕವಾದಂತಹ ಸಮತೆಯ ಭಾವ ವಿಘಟನೆಗೊಂಡದ್ದು ಅದೇ ವೇದಿಕೆಯಲ್ಲಿ ಅಲ್ವ ಕೃಷ್ಣ? ಪಾಂಡವರ ಕುರಿತಾಗಿ ಒಲುಮೆ ನನಗುಂಟು ಅಂತ ತಿಳಿದ ಅವರು ರಾಜ ಧನಾಗಾರವನ್ನು ನಿರ್ವಹಿಸುವ ಹೊಣೆ ನನಗೆ ಕೊಟ್ಟಾಗ ನಾನು ಜಾರಿ ಬಿದ್ದ ಹೊತ್ತಿನಲ್ಲಿ ಯಾಜ್ಞಸೇನ ಅಣಕವಾಡಿದ್ಲಲ್ಲ, ಅವಳ ಅಪಹಾಸ್ಯದ ಬಿರು ನುಡಿಗಳು ಅಥವಾ ಬಿರು ನುಡಿಗಳನ್ನು ಸರಿಗಟ್ಟಬಲ್ಲ ನಗುವ ಕಟಕಿಯಾಗಿ ವ್ಯಂಗ್ಯವಾಗಿ ನನ್ನನ್ನು ಇರಿದ ಕಾಲದಲ್ಲಿ ನಾನು ಬುಸುಗುಡುತ್ತಾ ಹುತ್ತದಿಂದ ಹೊರಬಂದ ಹಾವಿನ ಹಾಗೆ ಈಚೆಗೆ ಬಂದವ. ಹಾಗಾದರೆ ಎಲ್ಲಿ ಯಾವುದು ಸಾಮರಸ್ಯದ ಸಂಕೇತವಾಗಿತ್ತು ಎನ್ನುವುದಕ್ಕೆ ನೀನು ಉದಾಹರಣೆಯಾಗಿ ಒಂದು ವೇದಿಕೆಯನ್ನು ಸೂಚಿಸ್ತೀಯೋ, ಆ ವೇದಿಕೆಯಿಂದಲೇ ನಮ್ಮ ದ್ವೇಷ ಟಿಸಿಲೊಡೆದದ್ದು ಆವಿರ್ಭವಿಸಿದ್ದು ಎನ್ನುವುದನ್ನು ನಾನು ಪ್ರತಿಪಾದಿಸ್ತೇನೆ. ಆ ಕಾಲದಲ್ಲಿ ಯಾಜ್ಞಸೇನಿಯ ಜೊತೆಗೆ ಬೆಳೆದಂತ ಮನಕ್ಲೇಶ ಹೆಚ್ಚಾಗಿ ದ್ಯೂತ ಮಂಟಪದಲ್ಲಿ ಕೈಮೀರಿದ ಪ್ರಸಂಗ ಒಂದು ದುಶ್ಯಾಸನದಿಂದ ನಡೆದು ಹೋಯಿತು. ಆ ಕಾಲದಲ್ಲಿ ಎಲ್ಲವೂ ವಿಪರೀತಕ್ಕೆ ಎಡೆಮಾಡಿಕೊಡುವಂತಹ ದುರ್ಘಟ್ಟಗಳು ಪ್ರಾಪ್ತಿಸುವ ಭವಿಷ್ಯ ಕಂಡಾಗ ಧೃತರಾಷ್ಟ್ರ ಪ್ರಭುಗಳು ನಮ್ಮಯ್ಯ ಎಲ್ಲವನ್ನು ಪಾಂಡವರಿಗೆ ಮರಳಿಸಿಕೊಟ್ರು. ಸ್ವೀಕರಿಸಿದಂತಹ ಪಾಂಡವರು ಸಂತುಷ್ಟಿಯನ್ನು ಹೊಂದಿದ್ರು. ಆ ಬಳಿಕ ದ್ರೌಪದಿ ಹೇಳಿದ್ಲು, ಮರೆದನಾಗಲೇ ಮಾವ ವಿಗಡ ವಿಧಿ ಎಚ್ಚರಿಸಿದರೆ ಹರಿಭಕ್ತಿ ಪಾರಮ್ಯದಲ್ಲಿ ಹರಿದುದಮ್ಮೆಯ ದುಷ್ಪ್ರಾರಬ್ಧ ಕರ್ಮ ಫಲವು. ಹಾಗಾದ್ರೆ ಎಲ್ಲವನ್ನು ಮರೆತಿದ್ದಾಳಂತೆ ನಾವು ಭಾವಿಸುವುದು. ಆದರೆ ಕೃಷ್ಣ ಈಗಲೂ ನಮ್ಮ ಕುರಿತಾಗಿ ವಿಶೇಷವಾದ ಪ್ರತೀಕಾರದ ವಾಂಛೆ ಪಾಂಡವರಲ್ಲಿ ದಟ್ಟವಾಗಿ ತಳ ಊರಿದೆ ಅಂತ ಅರ್ಥವಾಗುವ ವಾರ್ತೆಗಳು ನಮಗುಂಟು. ಸಂಜಯನ ದ್ವಾರ ನಾನು ಮಾತುಕತೆಗೆ ಕಳುಹಿಸಿದಾಗ ಅಲ್ಲಿಂದ ಬಂದಂತ ಯೋಗಕ್ಷೇಮದ ವಿಚಾರಣೆ ಹಾಗೆ ಇದ್ದದ್ದಲ್ವೋ? ಕೌರವನ ತೊಡೆಗಳಿಗೆ ಕ್ಷೇಮವೋ ಅಥವಾ ಕರ್ಣನ ಬೆನ್ನ ಮೇಲೆ ಚಿತ್ರಸೇನ ಕಟ್ಟಿದ ನೇಣಿನ ಗುರುತು ಹೋಗಿದೆಯೋ? ಹೇಗೆ ದುಶ್ಯಾಸನನ ಹಲ್ಲುಗಳೆಲ್ಲ ಬಾಚಣಿಕೆ ಮಾಡಲಿಕ್ಕೆ ಯೋಗ ಸ್ಥಿತಿಯಲ್ಲಿ ಉಂಟೋ
ಆ ಬಳಿಕ ನೀನೇ ಒಂದು ಮಾತು ಹೇಳಿದ್ದಿ, ಪುಣ್ಯ ಇದ್ದರೆ ಅನಿಬರು ಯುದ್ಧದಿಂದ ಧಾರ್ಮಿಕ ಮುಖದಲ್ಲಿ ಪಡೆಯುತ್ತಾರೆ. ಹೀಗೆಲ್ಲ ಹೇಳುವಾಗ ನಿಮ್ಮ ನಿಮ್ಮ ಮನ ಕಷಾಯವನ್ನು ಕ್ಲೇಶವನ್ನು ವಾಚಿಕವಾಗಿ ಅಭಿವ್ಯಕ್ತಿಸಿದುದನ್ನೇ ನನ್ನ ಮುಂದೆ ಅರುಹಿದ ಹೊತ್ತಿನಲ್ಲಿ ಸಂಜಯನನ್ನು ನೂಕಿರೋ ಸಂಜಯನನ್ನು ಅಂತ ನಾನು ಕಳುಹಿಸಿದ್ದೇನೆ. ಹಾಗಾಗಿ ವಿದುರ ಬಿಲ್ಲು ಮುರಿದು ಹೋಗುವುದೋ, ನನ್ನ ಸಭೆಯಿಂದ ಆಚೆಗೆ ಬೆನ್ನು ಕೊಟ್ಟು ಆ ಸಭೆಯನ್ನು ತ್ಯಾಗ ಮಾಡುವುದೋ ನಮಗೇನು ಹೊಸತಲ್ಲ. ಸಂಜಯನನ್ನೇ ನೂಕಿರೋ ಅಂತ ಹೇಳಿದವ ನಾನು, ನಾನೇ ಕಳುಹಿಸಿದ್ದಲ್ವ, ನಾನು ನೂಕಿ ಅಂತ ಹೇಳಬಹುದು. ಹಾಗಾದ್ರೆ ನಾನು ನಿಷ್ಠುರನಾಗುವಲ್ಲಿ ನಿಷ್ಠುರಿಯೇ. ಆದರೆ ಇರುವ ತಾತ್ಪರ್ಯ ಏನು? ನನ್ನ ಕುರಿತಾಗಿ ಪಾಂಡವರಿಗೆ ಇನ್ನೂ ಹೊಟ್ಟೆಯೊಳಗೆ ವಿರೋಧ ಇಲ್ಲ ಅಂತ ಆದರೆ ಪ್ರೀತಿಯಿಂದ ಸಂದೇಶ ಕಳುಹಿಸಬೇಡ. ಒಂದು ಹೂವಿನ ಮಾಲೆ ನಿನ್ನ ಜೊತೆಗೆ ಬರಬೇಡ, 4 ಕಾಡಿನ ಹಣ್ಣುಗಳು ಬರಬೇಡ, 4 ಜೇನಿನ ಹುಟ್ಟಾದರೂ ಬರಬೇಡ. ಅದು ಯಾವುದು ಪ್ರೀತಿಯ ದ್ಯೋತಕವಾಗಿ ಪ್ರಚೋದನಾತ್ಮಕವಾಗಿ ನನಗೆ ಕಾಣಿಸುವುದಿಲ್ಲ. ಅದರ ಬದಲಿಗೆ ನೀನು ಮತ್ತೆ ರಾಜಸೂಯಾಧ್ವರದ ಮಂಟಪದ ಅವಮಾನದ ವ್ಯವಹಾರವನ್ನೇ ಉದ್ದೇಶಪೂರ್ವಕವಾಗಿ ನೀವಲ್ಲಿ ಪ್ರೀತಿಯಿಂದ ಇದ್ದೀರಿಂದ ಎತ್ತಿ ತೋರಿಸುವ ಹಾಗೆ ಕಾಣುತ್ತದೆ. ಆದರೆ ಈಗ ನೀನು ಹೇಳಬೇಕು, ನನ್ನ ತೊಡೆ ಇನ್ನೂ ಭೀಮಸೇನನ ಗದೆಯ ತುದಿಯಲ್ಲಿ ಉಂಟು, ಇನ್ನೂ ಭೀಮಸೇನ ವ್ಯಾಘ್ರನ ಹಾಗೆ ನಖದಿಂದ ಹರಿಯಬಹುದಾದ ಹೊಟ್ಟೆಯ ಸೀಳು ನೋಟ ದುಶ್ಯಾಸನನ ಹೊಟ್ಟೆಯ ಪ್ರದೇಶ ಅವನ ಕಣ್ಣುಗಳಲ್ಲಿ ಉಂಟು, ಇನ್ನೂ ನನ್ನ ಪ್ರೀತಿಯ ಮಿತ್ರನಾದ ಕರ್ಣನ ತಲೆಗೆ ಲೆಕ್ಕ ಹಾಕುತ್ತಾ ಇದ್ದಾನೋ ಎಷ್ಟು ಬೆಲೆ ಅಂತ ಅರ್ಜುನ, ಅಥವಾ ಜಯದ್ರಥಾದಿಗಳನ್ನು ಕೊಲ್ಲುವ ಪ್ರತಿಜ್ಞೆಯೋ ಶಕುನಿಯಾದಿಗಳನ್ನು ಕೊಲ್ಲುವ ಪ್ರತಿಜ್ಞೆಯೋ, ಇದನ್ನೆಲ್ಲ ಉಡಿಯಲ್ಲಿಟ್ಟುಕೊಂಡು ಸಿಂಗಾರಕ್ಕೆ ಹಳೆಯ ಗೆರಸೆ ತಂದು ಗಾಳಿ ಬೀಸಿದ್ರೆ ಒಪ್ಪಲಿಕ್ಕೆ ಬರ್ತದ? ನನ್ನ ಅಪರಾಧಗಳನ್ನೇನು ಮಾಡ್ತೀನಿ? ಅಯ್ಯ, ನಿನ್ನ ತೊಡೆಯ ಕ್ಷೇಮ, ದುಶ್ಯಾಸನನ ಕರುಳಿನ ಕ್ಷೇಮ, ಕರ್ಣನ ಕೊರಳಿನ ಕ್ಷೇಮ ಭೀಮಸೇನನ ಗದೆಯ ತುದಿಯಲ್ಲಿರುವುದಲ್ಲ, ಅದು ನಿನ್ನ ನಾಲಿಗೆಯ ತುದಿಯಲ್ಲಿ. ಯಾಕಂದ್ರೆ ಯಾವುದನ್ನು ನೀನು ಅವಮಾನವೆಂದೋ ಪ್ರತಿಜ್ಞೆ ಎಂದೋ ಭಾವಿಸ್ತೀಯೋ ಅದನ್ನೆಲ್ಲ ಮಾಡಿದವನು ಧರ್ಮರಾಯನಲ್ಲ, ಅವನ ತಮ್ಮಂದಿರು. ಆ ಪ್ರತಿಜ್ಞೆಯನ್ನು ಈಡೇರಿಸುವುದಕ್ಕೊಂದು ಅವಧಿಯನ್ನು ನಿರ್ಣಯ ಮಾಡಿದ್ದಾರೆ, ಮುಂದೆ ಸಂಭವಿಸಬಹುದಾದ ಯುದ್ಧದಲ್ಲಿ ಅಲ್ವಾ. ಭೀಮಸೇನನ ಪ್ರತಿಜ್ಞೆಯ ವ್ಯಾಪ್ತಿಯೇ ಅದು. ಮುಂದೆ ಯುದ್ಧ ಸಂಭವಿಸಿದರೆ ಇಷ್ಟನ್ನು ಮಾಡ್ತೇವೆ. ಈಗ ಯುದ್ಧ ಆಗ್ತದೆ ಇಲ್ಲ ಎಂಬುದರ ಮೇಲೆ ಅವರ ಪ್ರತಿಜ್ಞೆಯ ಪೂರ್ಣತೆಯು ಅಪೂರ್ಣತೆಯು ನಿರ್ಣಯಿಸಲ್ಪಡುತ್ತದೆ. ಯುದ್ಧ ಒಂದು ಸಂಭವಿಸುವುದಿಲ್ಲ ಅಂತಾದ್ರೆ ಪಾಂಡವರಿಗೆ ಅವರ ಪ್ರತಿಜ್ಞೆಯನ್ನು ಪೂರೈಸುವ ಪ್ರಮೇಯವೇ ಒದಗಿ ಬರುವುದು. ವಿದುರ ಕ್ರಾಂತದರ್ಶಿ ಅಂತ ಹೆಗ್ಗಳಿಕೆ ಪಡೆದವನಲ್ಲ, ಆದರೆ ಅವನ ಹುಟ್ಟಿನ ಹಿನ್ನೆಲೆಯಲ್ಲಿ ವಿಶಿಷ್ಟವಾದ ಬೀಜಾವಾಪನದ ಹಿನ್ನೆಲೆ ಇದ್ದುದರಿಂದ ಅವನಿಗೊಂದು ಭವಿಷ್ಯವನ್ನು ಕಾಣುವ ಯೋಗ ಉಂಟು ಅಂತ, ಶಕ್ತಿ ಉಂಟು ಅಂತ ತಿಳಿದಿದ್ದೇವೆ. ಅವ ಹೇಳ್ತಾನೆ, ಕದನದಲ್ಲಿ ನಿನ್ನ ತೊಡೆಯನ್ನು ಅವನ ಗದೆಯಿಂದ ಉಳಿಸುವುದಕ್ಕೆ ಬಿಲ್ಲು ಹಿಡ್ಕೊಂಡೆ. ಹಾಗಾದ್ರೆ ಅಂತವ ಹೇಳಿದ್ದು ಸುಳ್ಳಾಗ್ಲಿಕ್ಕಿಲ್ಲ, ಯುದ್ಧ ನಡೆದೇ ಬಿಡ್ತದ ಅಂತ. ಈಗ ಬಿಲ್ಲು ಮುರಿದ ಮೇಲೆ ಏನು ನಿರ್ಣಯ? ಕದನ ಆಗ್ತದೆ ಅಂತಲೋ ಇಲ್ಲ ಅಂತಲ್ಲ. ಅಲ್ಲ, ಕದನದಲ್ಲಿ ಕಾಯುವುದಕ್ಕಾಗಿ ಇಟ್ಟ ಬಿಲ್ಲು ಅದನ್ನು ಮುರಿದಿದ್ದ. ಅಲ್ಲ, ಇನ್ನು ಮುರಿಲಿ, ಯುದ್ಧ ನಡೀತದೆ, ದೊಡ್ಡ ಮುರಿಲಿ ಅಂತ ಅರ್ಥವ? ಹಾಗಾಗುವುದಿಲ್ಲ. ಯಾಕಾಗುವುದಿಲ್ಲ? ಕದನದಲ್ಲಿ ಆಗ್ಲಿಕ್ಕೆ ಇರುವುದಲ್ವಾ. ಈ ಕದನ ಆಗ್ತದೋ ಇಲ್ವೋ? ಕದನ ಆಗ್ತದೋ ಇಲ್ವೋ? ಈಗ ನೀ ಮಾಡಿದ ಪಾಂಡವರ ವಿರೋಧವಾದ ವಿಷಯಗಳಾಗಲಿ ಅಥವಾ ಪಾಂಡವರಿಂದ ನೀನು ಹೇಳಿದಂತೆ ಆದ ನಿನ್ನ ನೋವುಗಳಾಗಲಿ, ಇದೆಲ್ಲವೂ ಸಹೋದರರ ಒಳಗೆ ನಡೆದದ್ದು, ಮನೆಯೊಳಗಿನ ಪ್ರಕರಣ ಅಂತ ನಾವು ಭಾವಿಸಿದ್ರೆ ಸುಲಭದಿಂದ ಇತ್ಯರ್ಥ ಮಾಡುವುದಕ್ಕಾಗ್ತದೆ. ನಾನು ಅವತ್ತೇ ಹೇಳಿದೆ, ಮರಳಿ ಹರಿಹಂಚಾದರೆಂಬ ಅಪಕೀರ್ತಿ ಬಹುದು. ಒಮ್ಮೆ ಒಟ್ಟಾಗಿರುವುದಕ್ಕೆ ಅನುಕೂಲ ಉಂಟು. ನಾವೆಲ್ಲ ಸಂಬಂಧವನ್ನು ಸಾಹೋದರ್ಯದಿಂದ ಕಾಣುತ್ತಾ ಜೊತೆಯಾಗಿ ಇರೋಣ ಎಂಬ ಸಂದೇಶವನ್ನು ಧರ್ಮರಾಯ ಕಳುಹಿ ಕೊಟ್ಟ. ಈಗ ಭೀಮ ಹೇಳಿದ, ಅರ್ಜುನ ಹೇಳಿದ, ನಕುಲ ಸಹದೇವ ಹೇಳಿದ, ಪ್ರಶ್ನೆಯೇ ಅಲ್ಲ. ಯಾಕೆ? ಅವರೆಲ್ಲರ ಕಡು ವಿರೋಧವ ನಿಲ್ಲಿಸಿ ಸಂಜಯಗೆಂದ ನಾಳಿನಲ್ಲಿ ಅಲ್ಲಿ ಅವನ ಮಾತು ನಡೆಯುತ್ತದೆ ಹೊರತು ಭೀಮಾದಿಗಳ ಮಾತು ನಡೆಯುವುದಲ್ಲ. ಧರ್ಮರಾಯ ಏನು ಹೇಳ್ತಾನೆ ಅದು ಪಾಂಡವರ ಮುಖ ಕೆಡಿಸದಿರಿ ಕಾರ್ಯಗಳು ಅಂತ ಹೇಳುವುದು ಸ್ಥಾಯಿ ಗುಣ ಮುಂದಿರ್ಬೋದು, ಅದನ್ನು ಸಾಧಿಸುವುದಕ್ಕೆ ನನ್ನನ್ನು ಕಳುಹಿ ಕಟ್ಟೋದು. ಆದ್ರಿಂದ ಅವರದ್ದಾದ ಅರ್ಧ ಭಾಗದ ರಾಜ್ಯವನ್ನು ಹಿಂದೆ ಕೊಟ್ಟೆ ಅಂತ ಆದ್ರೆ ಅಲ್ಲಿಗೆ ಈ ಪ್ರಕರಣದಲ್ಲಿ ದ್ವೇಷದ ಕಾರಣ ಇಲ್ಲ, ಯುದ್ಧ ಸಂಭವ ಇಲ್ಲ. ನಿಮಗಿಬ್ಬರಿಗೂ ಉಳಿಯಬಹುದಾದ ಹಾರ್ದಿಕವಾದ್ದು ಮಾತ್ರ ರಾಜ್ಯ ಕೊಡಬೇಕು. ಹೌದು. ಸಹವಾಸವೇನು ಕಡೆಗೆ ನಮ್ಮೊಳಳು ಕಿಹರಯ್ಯ ಸಂಧಾನಗೆ ಸಮಾನ ಮನಸ್ಕರು ವ್ಯಸನದಲ್ಲಿ ಶಕ್ಯತೆಯನ್ನು ಹೊಂದುತ್ತಾರೆ. ನೀನು ತಿಳಿಯದವನಲ್ವಲ್ಲ ಕರ್ಣ. ಅವನ ಹೊಟ್ಟೆಯೊಳಗೆ ಮಿಸುಕಾಡುವಂತ ವ್ಯಂಗ್ಯದ ವಿಶಿಷ್ಟವಾದ ಗಹ ಗಹ ಶಬ್ದ ನೋಡು. ನನಗೂ ಧರ್ಮರಾಜನಿಗೂ ಹೇಗೆ ತುಲ್ಯ, ಹೇಗೆ ಸಮಾನತೆ. ಅವ ಪರಮ ಕರುಣಾ ಸಿಂಧು, ತಣ್ಣೀರನ್ನಾದರೂ ತಣಿಸಿ ಕುಡಿಯುವವನು, ವಿಶಾಲಾಂತಕರಣವನ್ನು ಹೊಂದಿದವನು, ಐಕ್ಯತಾ ಭಾವದ ಪ್ರತಿಪಾದಕ, ಸಮತೆ ಸೌಹಾರ್ದತೆ ಭ್ರಾತೃತ್ವ ಇತ್ಯಾದಿ ಅವನಲ್ಲೇ ಇರುವುದು. ನಾನು
ಹಠಮಾರಿ, ಪಿಸುಣ, ಜಗಳಗಂಟಿ, ತಂಟಲು ಮಾರಿ ಬೇರೆಯವರನ್ನು ಮುಗಿಸುವುದಕ್ಕೆ ಬದುಕನ್ನು ಮೀಸಲಿರಿಸಿದವನು, ವಿರೋಧಿಗಳನ್ನು ಏನು ಸ್ವಂತ ಸಂಬಂಧದವರನ್ನು ಕೊಲ್ಲಿಕ್ಕೂ ವಿಷ ಹಾಕುವವ, ಕೈಕಾಲು ಕಟ್ಟಿ ಪ್ರಮಾಣ ಕೊಟ್ಟು ತೀರ್ಥಕ್ಕೆ ಹಾಕುವವ, ನನಗೂ ಅವನಿಗೂ ಉತ್ತರ ದಕ್ಷಿಣ ಧ್ರುವಕ್ಕೂ ಹೊಂದಾಣಿಕೆ ಆಗ್ಲಿಕ್ಕುಂಟು. ದ್ರಾವಿಡರು ಆರ್ಯರು ಎಲ್ಲಾದರೂ ಹೊಂದಾಗ್ಲಿಕ್ಕುಂಟು. ಹಾಗಾದ್ರೆ ವಿಂಧ್ಯ ಪರ್ವತದ ಆಚೆಗಿರುವವರಿಗೆ ಈಚೆಗೂ ಹೊಂದಾಣಿಕೆ ಆಗ್ಲಿಕ್ಕಿಲ್ಲ. ಇವ ಹೇಳಿ ಅವನು ವಸುದೈವ ಕುಟುಂಬಕಂ ಮಾಗದನಿಗೆ ತಲೆ ಬಿಸಿ ಬರೆಸಿದ್ದಾನಂತೆ. ಆ ಮಧ್ಯರಾತ್ರಿಯಲ್ಲಿ ಆ 3 ಕೋಟೆಗಳನ್ನು ಹಾರಿ ಅಲ್ಲಿರುವಂತಹ ಹೂಮಾಲೆಯನ್ನು ಕುತ್ತಿಗೆಗೆ ಹಾಕಿಕೊಂಡು ಗಂಧಮಾಲ್ಯಾದಿಗಳನ್ನು ಧರಿಸಿ ಅಲ್ಲಿಗೆ ಚಾಂಬೂಲ ಚರ್ವಣ ಮಾಡಿಕೊಂಡು ಹೋಗಿ ಆ ಮುದುಕ ಪ್ರಾಯದವನಿಗೆ ಭ್ರಮೆ ಹುಟ್ಟಿಸಿ ಇದು ಬ್ರಾಹ್ಮಣರು ಹೌದೋ ಅಲ್ವೋ ಅಂತ ತಲೆ ಬಿಸಿಯಾಗಿ ಇದ್ದರೂ ವೃತ ಸ್ನಾತಕರೋ ಸ್ನಾತಕ ವೃತರೋ ಅಥವಾ ಎರಡೂ ಹೌದೋ ಈಗೆಲ್ಲ ಅವರನ್ನು ಗಾಬರಿ ಬೀಳಿಸಿ ಕೊನೆಗೆ ಇವ ಭೀಮನಿಂದ ಕೊಲ್ಲಿಸಿದವ. ನಮಗೆ ಗೊತ್ತಿಲ್ವ ಇವನದ್ದು? ಇವನ್ ನನ್ನನ್ನು ಅಡ್ಡ ಹಾಕ್ಲಿಕ್ಕೆ ಪ್ರಯತ್ನ ಮಾಡುವುದು. ಈಗ ನಾನು ಕುಡಿದದ್ದು 7 ಕಡಲಿನ ನೀರು ಅಲ್ಲದೆ ಹೋದರು ಹಸ್ತಿನಾವತಿಯ ಪುರಾತನವಾದ ಬಾವಿಯ ನೀರು ಹೌದಲ್ಲ. ಇನ್ನೂ ನನ್ನ ದೇಹದಲ್ಲಿ ಹಾಗೆ ಇರುವುದರಿಂದಲೇ ಎಷ್ಟು ಬೆವರಿದ್ರು ನನಗೆ ಆಯಾಸ ಆಗುವುದಿಲ್ಲ. ಬೇರೆಯವರಾದ್ರೆ ಇಷ್ಟು ಬೆವರಾದ್ರೆ ತಲೆ ತಿರುಗಿ ಬೀಳಬೇಕಿತ್ತು. ನಾನಾಗಿ ಈ ಪ್ರಾಯದಲ್ಲಿ ಉಳಿದಿದ್ದೇನೆ. ಬಿಟ್ಟು ಬಿಡೋಣ. ಹಾಗಾದರೆ ಅಹಹ ಕೇಳಿದೆಯ ಕರ್ಣ, ಸಮಾನ ಸ್ಕಂದತೆ ಬರುವುದಕ್ಕೆ ಸಾಧ್ಯ ಇಲ್ಲದ ಗುಣಗಳ ನಿಧಿ, ಕೆಟ್ಟ ನಿಧಿಗಳ ಮೂಲ ಅಂತ ಹೇಳಿಸಿಕೊಂಡ ಸುಯೋಧನ 2 ಒಂದಾಗುವುದಕ್ಕೆ ಹೇಗೆ ಸಾಧ್ಯ? ಹಾಗಾದರೆ ಜೂಜಿನಾಟದಲ್ಲಿ ಸೋತದ್ದಲ್ವೋ? ಧರ್ಮರಾಯನಿಗೊಂದು ಕೀಳರಿಮೆ ಬರುವುದಿಲ್ವೋ? ಇನ್ನು ಹೇಗಪ್ಪ ನಾವು ಹಾಗೆ ಹೀಗೆ ಮಾಡಿ ಹೊಂದಾಣಿಕೆ ಮಾಡದ ಬದುಕುವುದು ಅಂತ ಪ್ರಶ್ನೆ ಬರುವುದಿಲ್ವೋ? ಆದ ಕಾರಣದಿಂದಲೇ ಈಗೊಂದು ಬುದ್ಧಿವಂತಿಕೆ ಮಾಡಿದ್ದಾನೆ. ಯುದ್ಧ ಮಾಡಲಿಕ್ಕೆ ಹೆದರಿಕೆ ಆಗಿದೆ. ಈ ಅಟ್ಟಿರುವರು ಈ ಚೋರಣ ಅಂತ ನಾನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಇನ್ನೇನು ಯುದ್ಧದಲ್ಲಿ ಪಡಿಲಿಕ್ಕೆ ಆಗುವುದಿಲ್ಲ. ಸಾಮದಲ್ಲಿ ನಾನು ಕೊಡುವವನಲ್ಲ. ಯಾವುದಾದರೂ ಮಧ್ಯವರ್ತಿಯನ್ನು ಏರ್ಪಾಟು ಮಾಡಿ ಕೊಡ್ತೀಯಾ ಇಲ್ವೋ ಕೊಡ್ತೋ ಇಲ್ವೋ ಅಂತ ಹೆದರಿಸಿದ್ರು ನಾನು ಕೊಡುವವನಲ್ಲ. ಅದಕ್ಕಾಗಿ ಬುದ್ಧಿವಂತಿಕೆ ಎಲ್ಲ ಮದ್ದು ಪ್ರಯೋಗ ಮಾಡಿದ ಮೇಲೆ ಈ ಹೊಟ್ಟೆಗೆ ಕೈ ವಿಷ ಹಾಕಿದವರಿಗೆ ಕಕ್ಕಿಸುವುದಕ್ಕೆ ಹಸಿರು ಮದ್ದು ಕೊಡುವುದಿಲ್ವೋ? ಈಗ ಹಸಿರು ಮದ್ದು ಹಿಡ್ಕೊಂಡು ಬಂದದ್ದು ಇವನ ಮನೆ ಅಂಗಳದಲ್ಲಿ ನಾನು ಹಾಲು ಕಕ್ಕಿದ್ದಾನೆ ಅಂತ ನಾನು ಕಕ್ಕಲಿಕ್ಕುಂಟು. ಆದ ಕಾರಣದಿಂದ ಒಂದು ಉತ್ತರ ಜಾಣ್ಮೆಯಿಂದ ಕೊಡುವ. ಓಯ್ ಕೃಷ್ಣ, ಈಗ ಖಂಡಿತವಾಗಿ ನೀನು ಹೇಳಿದ ಹಾಗೆ ಧರ್ಮರಾಯ ಅಂತ ಹೇಳುವವನು ಸರ್ವ ಸದ್ಗುಣಗಳ ತವರು ಮನೆ, ನಿಜವಾಗಿಯೂ ಕರುಣಾ ಸಮುದ್ರ. ಅಂತವನನ್ನು ಅಣ್ಣನನ್ನಾಗಿ ಪಡೆದನೋ ತಮ್ಮನನ್ನಾಗಿ ಪಡೆದನೋ ಇನ್ನೂ ನನ್ನ ಪಂಚಾಂಗದಲ್ಲಿ ಸರಿ ಲೆಕ್ಕ ಸಿಕ್ಕಲಿಲ್ಲ. ಇರ್ಲಿ, ಅಂತೂ ಸಹೋದರ ಭಾವ ಉಂಟಲ್ಲ, ಅಂತವನ ಬಗ್ಗೆ ವಿಶೇಷ ಅಭಿಮಾನ. ನಾಳೆ ಧರ್ಮರಾಜ ಬೆಳಗ್ಗೆ ಬರಲಿ, ನನ್ನ ಮುಂದೆ ನಿಲ್ಲಿ, ಆ ಬಳಿಕ ಕೈಕಟ್ಟಿ ನಿಂತು ಕೆಟ್ಟನೆಂದು ಮುಂದೆ ಘೋಷಣೆ ಮಾಡಲಿ. ನಾನು ಆ ದೇವರೇ ಅಲ್ಲ ದೇವರಿಗೆ ಹತ್ತಿದ ಧರ್ಮರಾಜನನ್ನು ಪೊರೆಯದ ಹೋದರೆ ಸುಯೋಧನ ಅಲ್ಲ ಶ್ರೇಷ್ಠತನದಿಂದ ಪೊರೀತೇನೆ ಬರಲಿ. ಅವ ಧರ್ಮರಾಯ ದೀನತೆಯಿಂದ ನಿನ್ನಲ್ಲಿ ಯಾಚಿಸ್ತಾನೆ ಅಂತ ತಿಳ್ಕೊಂಡ್ಯ? ಏನಯ್ಯ? ಪಡಬಿಗೋ ಸುಗ ಬಳಗ ಸಹಿತಲಿ, ಪೊಡವಿಗೋ ಸುಗ ಬಳಗ ಸಹಿತಲಿ, ನಡೆಯಬೇಡ ಕೃತಾಂತನಲ್ಲಿಗೆ, ಕೊಡು ಕುಶಸ್ಥಳ ವರವೃಕ ಸ್ಥಳ ವಾರಣಾವತಿಯ, ಕೊಡು ಕುಶಸ್ಥಳ ವರವೃಕ ಸ್ಥಳ ವಾರಣಾವತಿಯ, ಬಿಡು ಬಿಡಲವೋ ಆವತಿ ನಗರವ, ಬಿಡು ಬಿಡಲವೋ ಆವತಿ ನಗರವ, ಒಡನೆ ಶಕ್ರ ಪ್ರಸ್ಥವನು ಸಹ ತಡೆಯದೆ ಧರ್ಮ ಜಗೆ ಸಾಮದೊಡೆಂದ ಅಸುರಾರಿ, ಪೊಡವಿ ಕೂಸುಗ ಬಡಗ ಸಹಿತನಿ, ನಡೆಯಬೇಡ ಕೃತಾಂತನಲ್ಲಿಗೆ. ಹುಚ್ಚು ಹಂಬಲ ನಿನ್ನದು. ಪಾಂಡವರಿಗೆ ಕೊಡತಕ್ಕದ್ದನ್ನು ಕೊಡದೇ ಇರುವುದಕ್ಕೆ ಪಾಂಡವರು ದೀನಸ್ಥಿತಿಯಲ್ಲಿರಬೇಕು ಅಂತ ಒಂದು ಕಾರಣವನ್ನು ಮುಂದೊಡ್ಡುತ್ತೀಯಲ್ಲ. ತಮಗೆ ಬದುಕಿಗೆ ಏನೋ ಬೇಕು, ನಿತ್ಯದ ಜೀವನೋಪಾಯಕ್ಕೆ ಸುಯೋಧನ ಅನುಕೂಲವನ್ನು ಕಲ್ಪಿಸಲಿ ಅಂತ ಯಾಚಿಸ್ತಾ ಇರುವುದಲ್ಲ ಅವರು.
ತಾವು ಪಾಂಡವರಾಗಿರುವುದರಿಂದ ಅವರ ಪಾಲಿನದ್ದೇನುಂಟು ಅದು ನಿನ್ನ ವಶದಲ್ಲಿರುವುದನ್ನು ನಿನ್ನ ಕೊಡತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೊಟ್ಟಲ್ಲಿಗೆ ವಿರೋಧವನ್ನು ಬಿಡುತ್ತೇವೆ ಎಂಬುದು ಅವರ ಕೊಡುಗೆ. ಆದರೆ ನೀನು ಅದನ್ನು ಯಾವುದನ್ನು ಗಣಿಸದೆ ಅವರು ಅಂಜಿದ್ದಾರೆ, ನನ್ನಲ್ಲಿ ಬಂದು ಬೇಡಿದ್ರೆ ಕೊಟ್ಟೆ ಎನ್ನುವಂತ ಆಡ್ತಿ ಅಂತ ಆದರೆ ನಿನ್ನ ಕುರಿತು ನನಗೆ ಭ್ರಾಮಕವಾದ ಕೆಲವು ಕಲ್ಪನೆಗಳುಂಟು ಅಂತ ನಾನು ತಿಳಿಯಬೇಕಾಗ್ತದೆ. ಪಾಂಡವರೆದುರು ನಿನ್ನದನ್ನು ನಡೆದೀತೇನಯ್ಯ? ಇಷ್ಟರವರೆಗೆ ನಡೆದದ್ದುಂಟ? ಎಲ್ಲಿಯೂ ಪಾಂಡವರನ್ನು ಗೆದ್ದಿದ್ದೇನೆ ಅಂತ ಮೀಸೆಯ ಮೇಲೆ ಕೈ ಹಾಕುವುದಕ್ಕೆ ಅವಕಾಶವೇ ನಿನಗೆ ಬರಲಿಲ್ಲ. ತೊಡಗಿದ ಎಲ್ಲ ಯುದ್ಧಗಳಲ್ಲಿ ಸೋತಿದ್ದಿ. ಅಂತಹ ನೀನು ಪಾಂಡವರನ್ನು ನಾನು ಗೆಲ್ಲುತ್ತೇನೆ, ಇದೆಲ್ಲ ನಿನ್ನವರನ್ನು ಭ್ರಮೆಗೊಳಿಸುವುದಕ್ಕೆ ನೀನು ಹೇಳಬೇಕೇ ಹೊರತು ಯಥಾರ್ಥವನ್ನು ಗ್ರಹಿಸಿದ ಹಿರಿಯರಿಗೆ ಅನ್ವಯವಾಗತಕ್ಕದ್ದಲ್ಲ. ಪದೇ 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 ಪಾಂಡವರ ವಿನಾಶಕ್ಕಾಗಿ ಪ್ರಯತ್ನ ಮಾಡಿದೆ, ಅದು ಯಾವುದರಲ್ಲಿ ನೀನು ಯಶಸ್ಸನ್ನು ಗಳಿಸಲಿಲ್ಲ ಎಂಬುದನ್ನು ತಿಳಿ. ಪಾಂಡವರು ಕೃತ್ರಿಮವಾದ ದ್ಯೂತ ಅಂತ ತಿಳಿದು ಆಡಿ ಅದನ್ನು ಒಪ್ಪಿದ್ರು ಅಂದರೆ ಅವರ ಸಜ್ಜನಿಕೆ ಅದು. ಒಂದು ವೇಳೆ ಅಲ್ಲಿಯೇ ವಿರೋಧಿಸ್ತಿದ್ರೆ, ದ್ರೌಪದಿಯ ಸೀರೆಯ ಸೆರಗಿಗೆ ಕೈಯಿಕ್ಕುವ ಮೊದಲೇ ನಿಮ್ಮನ್ನು ಹೊಡೆದು ಮಲಗಿಸ್ತಿದ್ರೆ ಅಪರಾಧ ಅಂತ ಹೇಳುವುದಕ್ಕೆ ಇರಲಿಲ್ಲ. ಆದರೆ ನೀನು ಅದನ್ನು ಯಾವುದನ್ನು ಗಣಿಸಲಿಲ್ಲ. ಅವರ ಔದಾರ್ಯದಿಂದ ನೀನು ಉಳಿದಿದ್ದಿ ಅನ್ನೋದನ್ನು ತಿಳಿಯಲಿಲ್ಲ. ಕೇವಲ ಅವಮಾನಿಸಬೇಕು ಎನ್ನುವ ಧೋರಣೆ ಇಲ್ಲ, ರಾಜ್ಯ ಕಾಮವೇ ನಿನಗೆ ಪ್ರಧಾನವಾಗಿ ಕಾಣುತ್ತದೆ. ಸುಯೋಧನ ಅರ್ಧ ರಾಜ್ಯವನ್ನು ಕೊಡುವುದಕ್ಕೆ ಮನಸ್ಸಿಲ್ಲ ಅಂತಾದ್ರೆ, ಆದರೆ ಅವರಲ್ಲಿ ಯಾವುದನ್ನು ಪಡೆಯುವ ಹಕ್ಕುಂಟೋ ಒಂದಿಷ್ಟನ್ನು ಅವರೇ ಬಿಟ್ಟು ಕೊಡ್ತಾರೆ. ಬಿಡ್ತಾರ? ಹೌದಪ್ಪ. ನೋಡಿ ಯಾವುದೆಲ್ಲ ಕೇಳು. 5 ಗ್ರಾಮಗಳು ಕೊಡು, ಕೃಷ್ಣಸ್ಥಳ, ವರವರುಕ ಸ್ಥಳ, ವಾರಣಾವತವ, ಬಿಡುಬಿಡಲವು, ಆವಂತಿ ನಗರವನೊಡನೆ ಶಕ್ರಪ್ರಸ್ಥವನು. ಈ 5 ಗ್ರಾಮಗಳನ್ನು ನಿನ್ನ ಪಾಂಡವರಿಗೆ ಕೊಟ್ಟೆ ಅಂತ ಆದ್ರೆ ನಿನ್ನ ಕುರಿತಾದ ಯಾವ ವಿರೋಧವನ್ನು ಅವರು ಆಲೋಚಿಸುವುದಿಲ್ಲ. ಪೂರ್ತಿ ಬಿಡುವುದಿಲ್ಲ. ಪೂರ್ತಿ ಬಿಡುವುದಕ್ಕಾಗುವುದಿಲ್ಲ, ಯಾಕಂದ್ರೆ ಅದು ಸಂಕೇತವಾಗಿ ಆದ್ರೆ ಅವರಿಗೆ ಸಿಗಬೇಕಾದ್ದು. ಪಾಂಡವ ವಂಚಕ ಎಲ್ಲವನ್ನು ಬಿಡ್ತೇವೆ ಅಂತ ಹೇಳಿದ್ರು ನಿನಗಂದಿತ್ತು, ಆದ್ರೆ ಅವರಿಗೆ ಬಿಡ್ಲಿಕ್ಕೆ ಉಪಾಯ ಇಲ್ಲ. ನಿನ್ನ ಮೇಲೆ ಎಷ್ಟೇ ಪ್ರೀತಿ ಇದ್ದರೂ 5 ಗ್ರಾಮಗಳನ್ನಾದರೂ ನೀವು ಕೊಡಲೇಬೇಕಾಗ್ತದೆ. ಇಷ್ಟು ಕೊಟ್ಟೆ ಅಂತಾದರೆ ಯುದ್ಧ ಇಲ್ಲ, ವಿನಾಕಾರಣ ಯಾಕೆ ಸಾವಿನ ಮನೆಯ ಬಾಗಿಲನ್ನು ನಿನ್ನವರೊಂದಿಗೆ ತಟ್ಟುತ್ತಿ? ಇಷ್ಟೂ ಮಂದಿಯನ್ನು ನೀ ಕರೆದೊಯ್ಯುತ್ತಾ ಇರುವುದು ಈ ಭೂಮಿಯ ಲೋಭಕ್ಕಾಗಿ ಕೃತಾಂತನಲ್ಲಿಗೆ. ಅವನು ಕೃತಾಂತ ಮಾಡಿದ್ದಕ್ಕೆಲ್ಲ ಅಂತವನ್ನು ತಂದು ಕೊಡತಕ್ಕವನು. ಆದ್ರಿಂದ ಬೇಡ, ಹಠ ಮಾಡಬೇಡ, ಪಾಂಡವರ ಪಾಲನದನ್ನು ಬಿಟ್ಟುಕೊಡ. ಈಗ ಆ 5 ಗ್ರಾಮವನ್ನು ಕೊಡುವಾಗಲೂ ಅಲ್ಲಿ ಇಟ್ಟಿದ್ದೇನೆ 5 ಗ್ರಾಮ. ಹೋರಾಟ ಮಾಡುವ, ಹೋರಾಟದ ಬಳಿಗೆ ತಕೊಳ್ಳಿ ಅಂತ ಹೇಳಲಿಕ್ಕಿಲ್ಲಲ್ಲ. ಯಾವುದರ ಮೂಲಕ ಕೊಡಬೇಕು? ಸಂಧಾನ, ಸಾಮದೊಳು ಹೇಳುವ ಸುರಾರಿಯಲ್ವ? ಹೌದು. ನೀ ಬೇಡಿದ 5 ಗ್ರಾಮವ ನುಡಿದು ಪೆಟ್ಟ ತಿನ್ನದವಳು ನೀನು ಬೇಡಿದ 5 ಗ್ರಾಮದಿ ಒಂದನಾದರನ್ನು ಕೊಡುವನಲ್ಲ ಸಾಮದಿ, ಒಂದನಾದರನ್ನು ಕೊಡುವನಲ್ಲ ಅಲ್ಲ ಸಾಮದಿ. ಶತಾನಂದರಿಗೆ ಉತ್ತರ ಕೊಟ್ಟಿದ್ದೇನೆ, ಕತ್ತಿಯ ನೆತ್ತಿಯ ಮೇಲೆ ರಾಜ್ಯವನ್ನಿಟ್ಟಿದ್ದೇನೆ. ಪಾಂಡವರು ಅಸಮವೀರರು ಹೌದಾದರೆ ಪ್ರಪಂಚದಲ್ಲಿ ಸ್ಥಾಪಿತ ಕ್ಷತ್ರಿಯರಲ್ಲಿ ಮುಂಚೂಣಿಯಲ್ಲಿರುವವರು ಹೌದಾದರೆ ನನ್ನ ಜೊತೆಗೆ ಹೋರಾಟ ಮಾಡಿ ಪಡೆಯಲಿ. ಆಗಲೇ ನಿಮಗೆ ಅರ್ಥ ಆಗಬೇಕಿತ್ತು. ನಮಗಿದ್ದ ಶರ್ತ ಹೇಗೆ? ಸೋತವರಿಗೆ 12 ವರ್ಷದ ವನದೊಳಗೆ ಇರವು, ಅಜ್ಞಾತ 1 ವರ್ಷ, 14ರಲ್ಲಿ ಮರಳಿ ಹೋಗುವುದು ಪತ್ತನವ. ಬುದ್ಧಿವಂತಿಕೆ ತೋರಿಸ್ಲಿಕ್ಕೆ ಆಡಿದ್ದಲ್ಲ ನೆನಪಿಸಿದ್ದು ಉದ್ದೇಶಪೂರ್ವಕವಾಗಿ. ಹಾಗಾದರೆ ಈ ಶರ್ತದ ಒಳಗೆ ಸೇರದ ಒಂದು ಹೊಸ ವ್ಯಾಖ್ಯೆ ಎನ್ನೋ ವಿಷಯವನ್ನು ಸುಯೋಧನ ತುಂಬಿದ್ದಾನೆ ಅಂತ ಆದರೆ ಇವ ಯುದ್ಧಕ್ಕೆ ಸಿದ್ಧಬದ್ಧ ಅಂತ ನಿಮಗೆ ಅರ್ಥ ಆಗಬೇಕಿತ್ತು. ಆಗ್ಲಿ ಒಂದು ನಾಟಕ ಆಡ್ತೀರಿ ಸಂಧಾನದ್ದು, ಅರ್ಥ ಆಗುತ್ತದೆ ನನಗೆ. ಸಾಧಕ ಶ್ರೇಷ್ಠ ಎನಿಸಿಕೊಂಡ ದೃಪದ ಒಂದು ಕಡೆಯಲ್ಲಿ ಪಾಂಡವರಿಗೆ ವಿಶೇಷವಾಗಿ ಹೆಣ್ಣು ಕೊಟ್ಟು ಮಾಮನ ಸ್ಥಾನದಲ್ಲಿ ನಿಂತು ಪರೀತಾನೆ, ಮತ್ತೊಂದು ಕಡೆಯಲ್ಲಿ ನಾಟ್ಯವನ್ನು ಕಲಿಸಿದ ಮೂಲಕವಾಗಿ ಉಪಕಾರದ ಹೊರೆಯನ್ನು ಹೊರಿಸಿದ ಮತ್ಸ್ಯನರೇಶನಾದಂತಹ ವಿರಾಟನಲ್ಲಿ ಅಜ್ಞಾತವಾಸ ಕಾಲದಲ್ಲಿ ತಾನು ಸೇವೆಗೈದ ಒಂದು ಕಾರಣಕ್ಕಾಗಿ ಮಗಳನ್ನೇ ಕೊಡ್ತೇನೆ ಅಂತ ಹೇಳುವ ಕೊಡುಗೆಯನ್ನು ಅರ್ಜುನ ನಿರಾಕರಿಸಿದಾಗ ಅವನ ಮಗನಾದ ಅಭಿಮನ್ಯುವಿಗೆ ಮದುವೆ ಮಾಡಿಸಿ ಪರಿಣಯದ ನೆವದಲ್ಲಿ ಬಂದಂತ ಹರಿ ಎನ್ನುವ ಎಲ್ಲರಿಗೆ ಪ್ರಸಂಗವನ್ನು ನೀವು ಬೆಳೆಸ್ತೀರಿ. ಹಾಗಾದ್ರೆ ನಾವು ಹೆದರ್ತೇವೆ. ಕೃಷ್ಣ ಬುಡದಲ್ಲಿದ್ದಾನೆ ವಿರಾಟ, ತುದಿಯಲ್ಲಿದ್ದಾನೆ ದೃಪದ, ಮಧ್ಯದಲ್ಲಿ ಮಮ ಪ್ರಾಣಾಹಿ ಅಂತ ಕಾವಲು ಪಡೆಯ ಮುಖ್ಯಸ್ಥನಾಗಿ ನೀನಿದ್ದಿ. ಹೇಗೂ ಪ್ರಾಣಗಳಾಗಿ ನಿನ್ನೊಳಗೆ ಮನೆ ಮಾಡಿಕೊಂಡಿದ್ದಾರೆ ಬ್ರಹ್ಮಾಂಡ ಬಾಂಡೋದರನಾದ
ನಿನ್ನೊಳಗೆ ಮನೆ ಮಾಡಿದವರಿಗೆ ಲೌಕಿಕವಾಗಿ ಚಾವಣಿ ಹಾಕಿದ ಅಂಗೈ ಅಗಲದ ಜಾಗದ ಮೇಲೆ ಸ್ಥಿರತೆಯ ಹೆಸರುಳ್ಳಂತಹ ಒಂದು ಮನೆಯ ಇದೆಲ್ಲ ನಾಟಕ ಅಂತ ನಮಗೆ ಅರ್ಥ ಆಗುತ್ತದೆ. ನಮ್ಮನ್ನೊಮ್ಮೆ ಮಿಡಿದು ನೋಡುವುದು ಹೇಗೆ ಇವರನ್ನು ಅಳತೆ ಮಾಡಬಹುದಾ ಏನು? ಈಗ ನಾನು 5 ಗ್ರಾಮಗಳನ್ನು ಕೊಡುವಾಗ ಅದರ ಸರಹದ್ದುಗಳು ಸೀಮಾ ರೇಖೆಗಳು ಉಲ್ಲಂಘಿಸಲ್ಪಡದ ಸ್ಥಿತಿಯಲ್ಲಿ ಮತ್ತೊಮ್ಮೆ ವಿವಾದಕ್ಕೋ ವ್ಯಾಜಕ್ಕೋ ಎಡೆ ಮಾಡಿ ಕೊಡದಂತಹ ಸ್ಥಿತಿಯಲ್ಲಿ ಉಂಟೋ ಇಲ್ವಂತ ಅಳತೆ ಮಾಡಬೇಡುವ? ಅಳತೆ ಮಾಡ್ಲಿಕ್ಕೆ ತಕೊಂಡೇ ಬಂದಿದ್ಯೋ? ಯಾವುದು ಅಳತೆ ಮಾಡಿದ ಆ ಕಾಲದ್ದು ಕಾಣಲಿಲ್ವೋ? ತಲೆಯೊಳಗೆ ಏನು ಇಲ್ಲದ ಬಲಿ ಎನ್ನುವವನನ್ನು 3ನೆಯ ಮೆಟ್ಟಿನಲ್ಲಿ ಭೂ ಯೋಮ ಪಾತಾಳಗಳನ್ನು ಆಕ್ರಮಿಸಿ ಅವನನ್ನು ಸುತ್ತಲಕ್ಕೆ ಒತ್ತಿದ ಕತೆ ನಮಗೆ ಗೊತ್ತಿಲ್ಲೋ? ಏನು ನನ್ನ ತಲೆಯೊಳಗೆ ಕರುಳು ಅವನ ಹಾಗೆ ಹೊಟ್ಟೆಯಲ್ಲಿ ಮೆದುಳು ಅಂತ ತಿಳ್ಕೊಂಡಿದ್ದೆ. ವ್ಯಂಗ್ಯ ಕಾಡಿದ್ದು ಆ ಪುಣ್ಯಾತ್ಮನ ಬಗ್ಗೆ ಗೌರವ ಉಂಟು. ಅಂದ್ರೆ ನಾನು ಆ ದಾರಿಗೆಲ್ಲ ಬರುವವನಲ್ಲ. ಈ ಕಾಲಕ್ಕಾಗುವಾಗ ನಿನಗೆ ಸ್ಪಷ್ಟ ಉತ್ತರ ಏನು? ನೀ ಬೇಡಿದ 5 ಗ್ರಾಮಗಳಲ್ಲಿ ಒಂದನಾದರೂ ನಾನು ಸಂಧಾನದ ಮೂಲಕ ಕೊಡ್ಲಿಕ್ಕಿಲ್ಲ. ಅಂಗೈಯಗಲದ ಜಾಗ ಬಿಡು, ಗೋವಿನ ಪಾದ ಊರುವ ಸ್ಥಳ ಬಿಡು, ಸೂಜಿಯ ಮೊನೆಯನ್ನು ನಿಕ್ಷೇಪಿಸುವಾಗ ಏನು ಗುರುತು ಅಲ್ಲಿ ಕಾಣಿಸ್ತದೋ ಅಷ್ಟು ಜಾಗವನ್ನು ಪಾಂಡವರಿಗೆ ಕೊಡುವುದಿಲ್ಲ. ಬೇಕಿದ್ರೆ ಇನ್ನೂ ಸ್ವಲ್ಪ ವ್ಯವಹಾರ ಮಾಡಿ ಏನಾದರೂ ಆಚೆ ಈಚೆಗೆ ಎಳೆದಾಡಿ ಪ್ರಸಂಗ ಸರಿ ಮಾಡಿ ನೀನು 5 ಮನೆ ಕೊಡು ಅಂತ ಕೇಳಿದ್ರು 5 ಮನೆ ಕೊಡುವುದಿಲ್ಲ. ಬೇಡ 1 ಮನೆ 5 ಕೋಣೆ ಮಾಡಿಕೊಳ್ತಾರೆ ಅಂದ್ರೆ ಅದು ಕೊಡುವುದಿಲ್ಲ. ಬೇಡ 1 ಕೋಣೆ 5 ಪಾಲು ಮಾಡ್ತಾರೆ ಅಂದ್ರೆ ಅವರಿಗೆ ಭೂಮಿಯ ಮೇಲೆ ಮನೆಯೇ ಇಲ್ಲ ಅಂತ ಮಾಡುವವ. ಹೇಗೂ ಮಮ ಪ್ರಾಣ ಈ ಪಾಂಡವಾಹ ಶತಕೌರವಾಹ ಅಂತ ನಿನ್ನ ಬಾಯಿಂದ ಬರ್ಲಿಕ್ಕಿಲ್ಲ. ಹಾಗಾಗಿ ನಾವು ನಿಷ್ಪಾಂಡವ ಪ್ರತಿವಿ ಅಂತ ಹೇಳುವ ನಮ್ಮ ಮೊದಲಿನ ಉದ್ಘೋಷಕ್ಕೆ ಕಟಿಬದ್ಧರಾಗಿದ್ದೇವೆ. ಹಾಗೆಂದು ಬರುವಂತ ನಿನ್ನನ್ನು ಸ್ವಾಗತಿಸುವುದಕ್ಕೆ ಮಾಡಿದ ಏರ್ಪಾಟನ್ನು ನಿನ್ನ ವ್ಯವಹಾರದಿಂದ ಆಂಗಿಕವಾದಂತಹ ಪ್ರತಿಕ್ರಿಯೆಯಿಂದ ನೀನು ಕೈ ಚೆಲ್ಲಿದೆ. ನನ್ನ ಪ್ರಭಾವಿಯಾದಂತಹ ನಿನ್ನ ಕುರಿತಾದಂತಹ ಆಮಂತ್ರಣ ಅಥವಾ ನಿನ್ನನ್ನು ಸ್ವಾಗತಿಸುವ ಕ್ರಿಯೆಗೆ ನೀನು ತಣ್ಣೀರೆರಚಿದ ಬಿಟ್ಟು ಬಿಡುವ. ಈಗ ಈ ಕಾಲಕ್ಕಾಗುವಾಗ ನಾನು ಮಾಡುವ ಸ್ವಾಗತವನ್ನು ನೀನು ನಿರಾಕರಿಸುವುದಕ್ಕಿಲ್ಲ. ಒಂದು ಒಳ್ಳೆಯ ಕೊಡುಗೆ ನಿನಗೆ ಕೊಡಬೇಕು. ಸಂಧಾನಕ್ಕೆ ಬಂದದ್ದು ಹೌದಲ್ಲ, ಸಂಧಾನದ್ದೇ ಮಾತು ತಾನು ಆಡಿದ್ದೇನಂತೆ ನಿನಗೆ ಧೈರ್ಯ ಉಂಟಲ್ಲ. ಬೇರೇನು ರಾಜಕರಣಗಳನ್ನು ಪ್ರಯೋಗ ಮಾಡಲಿಲ್ಲಲ್ಲ ತಪ್ಪಿಯು ಅದಲ್ಲ ಅಂತ ಆದ್ರೆ ನಿನಗೆ ಭೀತಿ ಏನು? ಏನು ನೋಡ್ತಿ? ದುಶ್ಯಾಸನ ಕರ್ಣ ಮೊನ್ನೆ ತಂದ ಹಗ್ಗ ಉಂಟಲ್ಲ ಪೆಟ್ಟಿಗೆ ಒಳಗೆ ತೆಕೊಂಡು ಬಂದು ಕಟ್ಟಿ ಹಾಕಿ ಇವನನ್ನು. ಕೆಲವು ಪಾದಕ್ಕೆ ಬರೆದೆ ಸಾಯದಿರು ಒಲಿದು ಪಾಂಡವರುಗಳ ಕೂಡಿಕೋ ಕೊಲಿಸಲಾರೆನು ಸರ್ವಥ ಕೊಳುಗುಳದಿರು ಕೊಲಿಸಲಾರೆನು ಸರ್ವಥ ಕೊಳುಗುಳದಿರು ಆರಿಹರು ಭೂತಳದಿ ನಿನ್ನಯ ಭೂರಿ ಭಾಗ್ಯದ ಹೋಲುವಿಗೆ ನಾ ಸಾರಿದನು ಬಿಡು ಮನದ ಭ್ರಮಿತ ಗಾರವನು ಎಲ್ಲವೋ ಸುಯೋಧನ ಸಂಧಿಗಾನೈ ತಂದರೆಮ್ಮನು ಬಂಧಿಸುವ ಯತ್ನಗಳ ಮಾಡಿ ನಾವು ಕಟ್ಟಿಕೊಂಡದ್ದ ಇದು ಪ್ರೀತಿಗ ಸ್ನೇಹಕ್ಕೋ ನನ್ನನ್ನು ಕಟ್ಟುವ ಶಕ್ತಿ ಇದ್ದೀತೆ ಹೊರತು ದ್ವೇಷಕ್ಕಲ್ಲ. ಎಲ್ಲಿ ಹೋದರೂ ನಿನ್ನ ಅನುಸರಣೆಯನ್ನು ಮಾಡಿಕೊಂಡು ಬಂದ ತಮ್ಮನ ಉಳಿದವರ ಕಟ್ಟುವುದಕ್ಕಾಯಿತೆ ಕೃಷ್ಣನನ್ನು? ಹಾಗಾದ್ರೆ ಇದರ ಧ್ವನಿ ಏನು? ಕಟ್ಟುವುದಕ್ಕಾಗುವುದಿಲ್ಲ ನಿನ್ನಿಂದ. ಮೊದಲಿನಿಂದಲೂ ಅಷ್ಟೇ ಸುಯೋಧನ, ಯಾವುದನ್ನು ನೀನು ಕಟ್ಟಬಹುದು ಅಂತ ನಾವು ಹೇಳ್ತೇವೋ ಅದನ್ನು ಕಟ್ಟುವುದಕ್ಕೆ ನೀ ಮುಂದಾಗಲಿಲ್ಲ. ಯಾವುದನ್ನು ನಿನಗೆ ಕಟ್ಟುವುದಕ್ಕೆ ಸಾಧ್ಯವೇ ಇಲ್ವೋ ಅದನ್ನು ಬಿಡುವುದಿಲ್ಲ ಅಂತ ಹಠದಿಂದ ಕಟ್ಟುವುದಕ್ಕೆ ಹೊರಟಿದ್ದೀರಿ. ಆಗುವುದಿಲ್ಲ ಸುಯೋಧನ. ನೀನೆಣಿಸಿದಂತೆ ಎಲ್ಲವೂ ಆಗುವುದೇ ಹೌದು ಅಂತಾದ್ರೆ ನಮ್ಮ ನೀತಿಯ ಮಾತುಗಳು ನಿನಗೆ ಸೊಗೈಸಬೇಕಾಗಿತ್ತು. ಇಂದು ಸೊಗಸದು ನೀತಿ. ಹಾಗಾದ್ರೆ ಮುಂದೇನು? ಮುಂದೆ ಯುದ್ಧವೇ ಅಂತ ನೀನು ನಿರ್ಣಯ ಮಾಡಿದ್ದಿ. ಆದ್ದರಿಂದ ತಾನೇ ಸೂಚ್ಯಗ್ರಂ ನೈವದಾಸ್ಯಾಮಿ. ಹೌದಾದರೆ ನಿನ್ನಿಂದ ಸಾಧ್ಯವಾದೀತು ಅಂತ ನಾ ಕೇಳಿದೆ. ಈಗಲೂ ನಿನಗೆ ಹಿತಕರವಾದ ಆದರೆ ಕೇಳುವುದಕ್ಕಷ್ಟು ಪಥ್ಯವಾಗದ ಮಾತುಗಳನ್ನು ಹೇಳ್ತೇನೆ. ಬರಿದೆ ಸಾಹಿತಿ ಸುಯೋಧನ, ನೀನು ಪಾತಕಿಯಾಗಿ ಸಾಹಿತಿ. ಮಾಡಬಾರದ ದುಷ್ಕೃತ್ಯಗಳನ್ನು ಮಾಡಿ ಪಾತಕಿ ಎಂಬ ಅಪಖ್ಯಾತಿಗೆ ಪಾತ್ರನಾಗಿ ನಿನ್ನ ಬಂಧು ಬಾಂಧವರೊಂದಿಗೆ ಯಾಕೆ ವೃಥಾ ಪ್ರಾಣವನ್ನು ಕೊಡುತ್ತಿ? ಪಾಂಡವರನ್ನು ನೀ ಕೂಡಿಕೊಂಡೆ ಅಂತಾದರೆ ನಾನು ನಿನ್ನೆದುರು ಅಸಹಾಯಕನಾಗಿ ನಿಲ್ಲಬೇಕಾಗ್ತದೆ. ಯಾಕಂದರೆ ಯಾವುದು ಧರ್ಮದಿಂದ ರಕ್ಷಿಸಲ್ಪಟ್ಟಿದೆಯೋ ಆ ವ್ಯಕ್ತಿತ್ವದೊಳಗೆ ನೀನೂ ಮಿಳಿತನಾದೆ ಅಂತಾದರೆ ದೈವವೂ ನಿನ್ನನ್ನು ಏನೂ ಮಾಡಲಾರದು. ಕೊಲಿಸಲಾರೆನೂ ಸರ್ವಥಾ ಕೊಳುಗುಳದಿ. ನೀನು ಅದರ ಇನ್ನೊಂದು ಮುಖವನ್ನು ನೀನು ಆಲೋಚನೆ ಯಾವುದು?
ಪಾಂಡವರನ್ನು ಕೂಡಿಕೊಂಡ್ರೆ ಈಗ ಇರುವ ವೈಭವಕ್ಕಿಂತ ದ್ವಿಗುಣವಾದ ವೈಭವದ ಬದುಕನ್ನು ನೀನು ಬದುಕೋದಕ್ಕಾದೀತು. ಆರಿಹರು ಭೂತಳದಿ ನಿನ್ನೆಯ ಭೂರಿ ಭಾಗ್ಯದ ಹೋಲುವೆಗೆ. ಮನಸ್ಸಿನಲ್ಲಿ ಉಂಟಲ್ಲ, ನಾನು ಪಾಂಡವರನ್ನು ವಂಚಿಸಿ ಆದರೂ ಕೊಂದಾದರೂ ಸಮಗ್ರ ಭೂಮಂಡಲವನ್ನು ಆಳ್ತೇನೆ, ಈ ಭ್ರಮೆಯನ್ನು ನೀನು ಬಿಟ್ಟೆ ಅಂತ ಆದ್ರೆ, ಪಾಂಡವರೊಂದಿಗೆ ಸೇರಿಕೊಂಡೆ ಅಂತಾದರೆ ಸುಯೋಧನ, ದೀರ್ಘಕಾಲದ ಬದುಕು ನಿನ್ನದಾದೀತು. ಇಲ್ಲದೆ ಹೋದರೆ ಅಪಖ್ಯಾತಿಯ ಸಹಿತವಾಗಿ ಅಪಮೃತ್ಯುವಿಗೆ ನೀನು ಪಾತ್ರನಾಗುವಂತೆ ಪಾಂಡವರನ್ನೇ ನನ್ನ ಕೈಯಾಯುಧಗಳನ್ನಾಗಿ ಬಳಸಿ ನಿನ್ನನ್ನು ನಾನು ಕೊಲ್ಲಿಸಿಯೇನು. ನಿನ್ನ ಕೊಡುಗೆಗೆ ಮೇರು ಭಾರ, ಅದನ್ನು ಧರಿಸಬೇಕಾದ ನನ್ನ ಹಸ್ತದ್ವಯಗಳು ಕೇವಲ ದುರ್ಬಲ. ಹೇರಬೇಡ ಕೃಷ್ಣ, ಇಷ್ಟು ಭಾರ ಹೇರಬೇಡ. ಧರಾಧಿಪನಾಗಿಯೇ ನಿನಗೆ ಉತ್ತರ. ಧರಾಧಿಪ ನುಡಿದ ರೀತಿ ನಾನು ಸ್ವೀಕರಿಸಲು ಪುನಿ ನಿಳೆಯ ಭಾರವ ದೊನೆಯಲವ ಧರಿಸಿರುವ ಮಾಯ ಮನುಜನದೋ ಇಳೆಯ ಭಾರವ ದೊನೆಯಲವ ಧರಿಸಿರುವ ಮಾಯ ಮನುಜನದೋ ಹೃದಯ ರಾವಣ ಕಂಸ ಮುಖ್ಯರ ಕರುಣಿಸಿದೆ ನೀಯದರಿತು ವೈರದಿತವಾಕ್ರಿಯ ಒಂದು ತಿಹೇನೋ ನುಡಿದ ಅರಿತಿಹೇ ಅಕ್ಷರಕ್ಕೆ ಮಾತ್ರ ಸೀಮಿತವಾಗಿತ್ತು ನನ್ನ ಸಂಬೋಧನೆ. ಈಗ ನಿನ್ನನ್ನು ಶ್ರೀ ಎನ್ನುವ ಸುಮಂಗಲಕಾರಕವಾದ ಸ್ವಸ್ತಿಯಿಂದ ಕೂಡಿದ ವಿಶೇಷವಾದ ಮಹಾತ್ಮ್ಯವುಳ್ಳ ಒಂದು ಅಕ್ಷರದಿಂದ ಕೀರ್ತಿಸಿ ಶ್ರೀಕೃಷ್ಣ ಎಂದು ಸಂಬೋಧಿಸುತ್ತಿದ್ದೆ. ನಿನ್ನ ಮಹಿಮೆಯನ್ನು ತಿಳಿಯುವುದಕ್ಕೆ ನಾನು ಅಶಕ್ತನಲ್ಲ, ನಿನ್ನ ಮಹಿಮೆಯನ್ನು ತಿಳಿಯುವ ದಾರಿಗಳನ್ನು ಹುಡುಕುವುದಕ್ಕೆ ನಾನು ಅಸಮರ್ಥನೂ ಅಲ್ಲ. ಇನ್ನೂ ನನ್ನ ಚಿತ್ತ ಶೋಧಕ ವೃತ್ತಿಯನ್ನು ಸಮನಿಸಿ ನಾನು ದುರ್ಬಲನಾಗಿದ್ದೇನೆ. ಹೀಗೆ ಉಳಿದವರು ತಿಳಿಯುವುದು ಬೇಡ. ಎಷ್ಟು ದೊಡ್ಡ ಕೊಡುಗೆಯನ್ನು ನನಗೆ ನೀನು ಕೊಡುತ್ತಿ. ಪಾಂಡವರನ್ನು ಅಡಿಗಡಿಗೆ ಅಟಕಾಯಿಸಿ ಆಕ್ರಮಣಶೀಲವಾದ ಗುಣವನ್ನೇ ತೋರಿ ಒಬ್ಬ ಸಹೋದರ ಮತ್ತೊಬ್ಬ ಸಹೋದರನಿಗೆ, ಒಬ್ಬ ದಾಯವಾದಿ ಮತ್ತೊಬ್ಬ ದಾಯವಾದಿಗೆ ಕೊಡಬಾರದಂತಹ, ಕೊಡಲಾಗದಂತಹ, ಪ್ರಪಂಚ ಒಪ್ಪದಂತ ಕೀಟಲೆಗಳನ್ನು ಕೊಟ್ಟ ನನಗೆ ಅತ್ಯಂತ ಪ್ರೀತಿಯಿಂದ ನೀನು ಕೊಡುವ ಉದಾರವಾದಂಥ ಕೊಡುಗೆಯ ಭಾರ ಎಷ್ಟಿದೆ. ಈ ಮೇರು ಪರ್ವತಕ್ಕೆ ಹಿಂಗಿಂತಲೂ ಮಿಗಿಲಾದ ನಿನ್ನ ಕಾರುಣ್ಯದ ಕೊಡುಗೆಯ ಭಾರವನ್ನು ಧರಿಸುವುದಕ್ಕೆ ನನ್ನ ಕೈಗಳಿಗೆ ಶಕ್ತಿ ಬೇಡುವೆ. ಅದು ಈಗಾಗಲೇ ಪಾಪ ಪಂಕಿಲ ಹೃದಯ ರಾವು ಎಮ್ಮವರ ಕುಚೇಷ್ಟಗಳ ಎಮ್ಮ ನೀಕ್ಷಿಸಿ ಮರೆ ಮಗಳೇ ತುಂಬಿದ ದ್ಯೂತ ಸಭೆಯಲ್ಲಿ ನಮ್ಮ ಅಪ್ಪ ಆಡಿದ್ರಲ್ಲ, ಆಗಲೇ ಅರ್ಥ ಆಗಿದೆ. ಪಾಪ ಪಂಕಿಲ ಹೃದಯ ನಾವು, ಪಾಪ ಪಂಕಿಲ ಹಸ್ತಕರು ನಾವು. ಹಾಗಾಗುವಾಗ ಈ ದುರ್ಬಲ ಕೈಗಳಲ್ಲಿ ಶ್ರೀಕೃಷ್ಣನಂತ ಉದ್ದಾಮ ವ್ಯಕ್ತಿ ಪ್ರಪಂಚದ ಭಾರವನ್ನು ನಡೆಯುವುದಕ್ಕಾಗಿ ಅವತರಿಸಿದ ಮಾಯಾ ಮನುಜ ಕೊಟ್ಟ ಕೊಡುಗೆಯನ್ನು ನಾನು ಹೇಗೆ ಅಪವಿತ್ರಗೊಳಿಸಲಿ? ಹಾಗಾದರೆ ನನ್ನ ಹೃದಯದೊಳಗೆ ಇಳಿಸುವ ಪ್ರಯತ್ನ ಮಾಡುವೆಯಾ? ಅದು ಕಿಲ್ಬಿಷದಿಂದ ಮಸುಕಾಗಿ ಹೋಗಿದೆ. ಸದಾಕಾಲ ಉರಿಯುವಂತ ಒಲೆಗೆ ನೆತ್ತಿಕೊಟ್ಟಂತಹ ಅಟ್ಟ, ಒಂದು ಮನೆಯ ಕೆಳಗಿರಬಹುದಾದಂತಹ ಭಾಗ ಹೇಗೆ ಕರಿಮುಸುಕಿಗೆ ಸಿಲುಕಿಕೊಳ್ಳುತ್ತದೋ ಹಾಗೆಯೇ ಉಳಿದವರೆಲ್ಲರ ಕೆಟ್ಟ ಉವಾಚಗಳಿಗೆ ಕಿವಿ ಕೊಟ್ಟು ಕೇಡಿಗರ ಒಡನಾಡಿ ಕೆಟ್ಟ ಅಂತ ನೀನು ಆಡಿದ್ಯಲ್ಲ, ಅವರೆಲ್ಲರ ಕುಚೇಷ್ಟೆಯನ್ನೇ ಮಾಡು ಅಂತ ಹೇಳುವ ಸೂಚೆಯ ಮಾತುಗಳನ್ನು ಕೇಳಿ ಹೃದಯವೇ ಕಪ್ಪಾಗಿ ಹೋಗಿದೆ. ಅಲ್ಲಿಗೆ ಪಾಂಡವರ ತಂಪಾದ ಇಂಪಾದ ಕೊಡುಗೆ ಯಾವತ್ತಾದರೂ ಪ್ರವೇಶ ಮಾಡುವುದಕ್ಕೆ ಸಾಧ್ಯವೇ? ಈಗಲೂ ಧರಾಧಿಪನಾಗಿ ನಾನು ಉಳಿಬೇಕು ಅಂತ ಹೇಳುವಲ್ಲಿ ನನಗೆ ಕೆಟ್ಟ ವಾಂಛೆ ಉಂಟು ಅಂತ ತಿಳಿಯಬೇಡ. ಪಾಂಡವರ ಕುರಿತಾದ ವಿರೋಧಕ್ಕೆ ಏನು ಕಾರಣ ಕೌರವ ಅಂತ ನನ್ನ ಮೈ ಕುಲುಕಿಸಿ ನೀನು ಕೇಳಿದ್ರೆ, ಏಕಾಂತದಲ್ಲಿ ಪ್ರಶ್ನಿಸಿದ್ರೆ ನಿನ್ನ ಮುಂದೆ ನಾನು ನಿರುತ್ತರ. ಕೃಷ್ಣ, ಎಲ್ಲಿಂದ ಬಂತು ಈ ಪ್ರಾಚೀನವಾದಂತಹ ವೈರುಧ್ಯ, ಈ ವಿರೋಧಾಭಾಸದ ಪರಿಕಲ್ಪನೆ? ಹಾಗಾದರೆ ಇದು ಪ್ರಾರಬ್ಧ. ಹುಟ್ಟಿನಿಂದ ನನಗೆ ಬಂದದ್ದು, ಜನ್ಮ ಜನ್ಮಾಂತರೀಯವಾಗಿ ಬಂದದ್ದು. ಒಂದು ನವಿಲಿಗೂ, ಒಂದು ಹಾವಿಗೂ, ಒಂದು ಮೂಷಿಕಕ್ಕೂ ಅಥವಾ ಮಾರ್ಜಾಲಕ್ಕೂ ವಿರೋಧಕ್ಕೆ ಕಾರಣಗಳಿಲ್ವೇ? ಹಾಗಾದರೆ ವೈರಿಗಳೇ ನಾವು ನಿಮಗೆ.
ವೈರತ್ವಕ್ಕೆ ಕಾರಣ ಏನು, ಅಡಗಿಸದೆ ಹೇಳಿ ಅಂತ ಮಾಗದ ಕೇಳಿದ ಹಾಗೆ ನೀನು ನನ್ನಲ್ಲಿ ಕೇಳಿದರೆ ನಾನು ಉತ್ತರ ಕೊಡ್ಲಿಕ್ಕಿಲ್ಲ. ಯಾಕಂದ್ರೆ ನನಗದು ಗೊತ್ತಿಲ್ಲ. ಒಂದು ಸಂವೇದನೆಯಾಗಿ ಮಾತ್ರ ಪಾಂಡವರು ನನಗೆ ವಿರೋಧಿಗಳಾಗಿ ಕಾಣ್ತಾರೆ. ವ್ಯಕ್ತಿ ಚಿತ್ರಣವನ್ನು ಕೊಟ್ರೆ ನಾನು ರಾತ್ರಿ ಮಲಗುವಾಗ ಒಮ್ಮೆಲೆ ಕಣ್ಣು ಮುಚ್ಚಿ ಮಲಗುತ್ತೇನೆ. ಎಲ್ಲಿಯಾದರೆ ಧರ್ಮರಾಯನ ಚಿತ್ರ ಮೂಡಿಬಿಡುತ್ತದ ಅಂತ, ಎಲ್ಲಾದರೂ ಭೀಮ ಒಬ್ಬ ಬಂಡ ಹೋರಾಟಗಾರನ ಅಲ್ಲದ ಈ ಚಂದ್ರವಂಶದ ಅರಸೊತ್ತಿಗೆಯನ್ನು ಕಾಯುವ ದೃಢಬಾಹುವಾಗಿ ಸೇರಿಬಿಡುತ್ತಾನ ಅಂತ. ಧರ್ಮರಾಯ ಒಮ್ಮೆ ಇಲ್ಲಿಗೆ ಸೇರಿದರೆ ಮತ್ತೆ ನನಗೆ ಬಿಡುಗಡೆ ಇಲ್ಲ. ಹೇಗೆ ಬಿಡುಗಡೆ ಇಲ್ಲ? ಏನೇ ದರಾಧಿಪ ನುಡಿದನು ಅರಿತಿಗೆ ನೀನು ಮಾಯಾ ಮನುಜ ಎನ್ನುವುದನ್ನು ಒಪ್ಪಿದ ಮೇಲೂ ನಾನು ಹಿಂದೆ ರಾವಣ ಮೊನ್ನೆ ಕಂಸನಿಗೆ ಬಂದ ಗತಿಗಳನ್ನು ಮೆಲುಕು ಹಾಕುವಲ್ಲಿ ವಿಫಲತೆಯನ್ನು ಹೊಂದಲಿಕ್ಕಿಲ್ಲಲ್ಲ. ಕಂಸನಿಗೆ ರಾತ್ರಿಯ ವೇಳೆಯಲ್ಲಿ ಕಂಡ ಕನಸು 100 ಆಗಿ 100 ಸಾವಿರವಾಗಿ 1000 ಕೋಟಿಯಾಗಿ ದೀಪಗಳಾಗಿ ಪ್ರಜ್ವಲಿಸಿ ತನ್ನ ಮರಣದ ದೀಪಗಳು ಅಂತ ಎನಿಸುವ ಕಾಲದಲ್ಲಿ ನಿನ್ನ ಕಾಲಿಗೆ ಬೀಳಬಾರ್ದಿತ್ತು. ಕೋಲಯ ಪೀಡ ಅಂತ ಹೇಳುವ ಆನೆಯನ್ನು ಕೊಂದಾಗ, ಚಾಣೂರ ಮುಷ್ಟಿಕರನ್ನು ಮರ್ದಿಸಿದಾಗ ಕೃಷ್ಣ ಬಲರಾಮರ ಕಾಲಿಗೆ ಬೀಳಬಾರ್ದಿತ್ತು. ಬೀಳಲಿಲ್ಲ. ತಾವ ಅಂಗ್ರಿಗಳನ್ನು ಸೇರುವುದೊಂದೇ ಏಕೈಕ ಧ್ಯೇಯವನದ್ದು. ನೋಡಯ್ಯ ನೋಡು ವಿರಾಟ ವಿಶ್ವರೂಪವನ್ನು, ಕೈಯಲ್ಲಿ ಶಾರಂಗವನ್ನು ಹಿಡಿದು ಶಂಖಚಕ್ರ ಪದ್ಮ ಗದಾಧರನಾದಂತಹ ನಾರಾಯಣನಾಗಿ ನಿಂತಿದ್ದೇನೆ ಅಂತ ರಥದಲ್ಲಿ ಮಾತಲಿಯ ರಥದಲ್ಲಿ ನಿಂತರೆ ಕಂಡನು ದಶವದನ ಸಹಸ್ರ ಕೋಟಿ ತೇಜ ಪುಂಜಗಳಿಂದ ಮಿನುಗುವ ಬ್ರಹ್ಮಾಂಡ ಬಾಂಡೋದರನಾದಂತಹ ಶ್ರೀಮನ್ನಾರಾಯಣನನ್ನು. ಹೇಗಯ್ಯ ಈಗಲೂ ಹೆಂಡತಿಯನ್ನು ಬಿಡುತ್ತೀಯೋ? ಆಗ ಬೊಬ್ಬೆ ಹಾಕಲಿಲ್ವೋ? ನಿನ್ನೊಡನೆ ಸಮರವನ್ನು ವಿರಚಿಸುವುದಕ್ಕೆ ನಾನೇನಾದರೂ ಅಂಜಿದ್ರೆ ಗಿರಿಜಾವರಣ ಬಂಟಲ್ಲ ಹೋರಾಟವಂತ ಹೇಳಿಲ್ವೋ? ತಿಳುವಳಿಕೆ ಇದ್ದು ರಾವಣ ಹಾಗೆ ಭಾವಿಸಿದ್ದಾನಂತ. ಆದರೆ ಮುಕ್ತಿಯನ್ನು ಕೊಡುವಂತಹ ಪಾದಗಳು ತಾವಾಗಿ ಮನಬಾಗಿಲಿಗೆ ಚಲಿಸಿ ಬಂದಾಗ ಅದನ್ನು ಗಂಗಾ ಪಾತ್ರೆಯಲ್ಲಿ ತುಂಬಿದ ಗಂಗಾ ಜಲದಿಂದ ತೊಳೆದು ಆ ಮೂಲಕವಾಗಿ ಸ್ವೀಕರಿಸಬೇಕೇ ಹೊರತು ಹೊರಗೆಡುವುದಕ್ಕಿಲ್ವಲ್ಲ. ಆದ ಕಾರಣದಿಂದಲೇ ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ರಾವಣಾದಿಗಳಿಗೂ ಕಂಸಾದಿಗಳಿಗೂ ಸಿಕ್ಕಿದ್ದು ನನಗೆ ಸಿಕ್ಕಲಿ, ದೂರಕ್ಕೆ ನಾನು ಹೆದರುವ ಪ್ರಶ್ನೆಯೇ ಇಲ್ಲ. ಪಾಂಡವರ ಜೊತೆಗೆ ಮಣಿದು ಬದುಕಿದ್ರೆ ನನ್ನ ಜೀವ ಯೋಗ್ಯತೆಗೆ, ನನ್ನ ಜೀವ ಸ್ವಾತಂತ್ರ್ಯಕ್ಕೆ, ನನ್ನ ಜೀವ ಸ್ವಾಮ್ಯಕ್ಕೆ ನಾನೇ ವಿರೋಧವನ್ನು ತಂದ ಹಾಗೆ ಇಲ್ಲಿಯವರೆಗೆ ಹೋರಾಟಗಾರನಾಗಿ ಕಾಣಿಸಿದ ಸುಯೋಧನ ಕೃಷ್ಣನ ಆತ್ಮೀಯವಾದಂತಹ ತೆಕ್ಕೆಗೆ ಸೇರಿಕೊಂಡು ಅದ್ವೈತ ದ್ವೈತಗಳ ತತ್ವ ತಿಳಿಯದೆ ಚಡಪಡಿಸುತ್ತಿದ್ದ 1000 ಪಾಮರರಿಗೆ ಉತ್ತರ ಕೊಟ್ಟ ಕೃಷ್ಣನ ಒಳಗೆ ಅದ್ವೈತವಾಗಿ ಸೇರಿದ ಅಂತಾದರೆ ಉಳಿದವರ ಗತಿ ಏನು? ಹಾಗಾದರೆ ಆ ಗತಿ ಕೇವಲ ನಿಕೃಷ್ಟವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಮಾತ್ರ ಅವರನ್ನು ಓಲೈಸುವುದಲ್ಲ, ನನಗಾಗಿ ಪ್ರಾಣ ಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ. ಅವರೆಲ್ಲರನ್ನು ಸೇರಿಸಿ ನಿನ್ನ ಬಳಿಗೆ ಬರ್ತೇನೆ. ಹಾಗಾದರೆ ನಿನ್ನನ್ನು ನನಗೆ ತುಡುಕದೆ ಈ ವೈಲದಲ್ಲಿ ಮೋಕ್ಷ ಅಂತ ಇಲ್ಲ. ಅನ್ಯರನ್ನು ನೀನೇ ಕೊಲ್ಲುತ್ತಿ, ಅನ್ಯರಿಂದಲೇ ಕೊಲಿಸುತ್ತಿ, ಕಮಲಾಕ್ಷನಿಗಲ್ಲದೆ ಮಿಕ್ಕ ಜೀವ ಭ್ರಾತಕ್ಕೆ ಈ ಸ್ವಾತಂತ್ರ್ಯ ಇಲ್ಲ ಅಂತ ಅಪ್ಪಯ್ಯನಿಗೆ ಹೇಳಿದ್ದೇನೆ. ನೀನು ನಿನ್ನನ್ನು ಕಟ್ಟುವ ಪ್ರಯತ್ನ ಮಾಡಿದಾಗ ಉದ್ಘಾಟಿಸಿಕೊಂಡ ಕ್ರಮ ಸರ್ವರಲ್ಲೂ ಕಾಣಿಸಿಕೊಂಡೇ ಅಲ್ಲ. ಅಪ್ಪ ಅಂತೂ ಒಮ್ಮೆ ಆ ಗತಾಕ್ಷ ಸ್ಥಿತಿಯಿಂದ ಸರಿಯಾದಂತಹ ಚಲಿಸುವ ಪಾಪೆಯುಳ್ಳ ಕಣ್ಣುಗಳನ್ನು ಮೂಲಕವಾಗಿ ನಿನ್ನನ್ನು ಕಂಡು ನೋಡುವುದಿಲ್ಲ ಕೃಷ್ಣ ಈ ದುರಿತವನ್ನು, ಈ ದುಃಖಭರಿತ ಸ್ಥಿತಿಯನ್ನು ಅಂತ ಹೇಳಿ ಪುನಃ ಮುಚ್ಚಿಸಿಕೊಂಡ. ಆ ಕಾರಣದಿಂದ ನಾನು ನೋಡ್ಲಿಲ್ಲ, ನೋಡುವಾಗೆ ಇರಬೇಕಾದ ವೇದಿಕೆ ಸಿದ್ಧ ಆಗಲಿಲ್ಲ. ಆದ್ದರಿಂದ ಕಟುವಾದಂತ ಉಕ್ತಿಗಳು ನಾನು ಆಡಿದ್ದು ನಿನ್ನನ್ನು ನೋಯಿಸಿದರೆ ಕ್ಷಮಿಸಿ ಬಿಡು. ನೀನಾಗಿ ಆಡಿದ ಮಾತುಗಳೆಲ್ಲ ನನ್ನನ್ನು ಪೋಷಿಸುವುದಕ್ಕೆ ಅಂತ ತಿಳಿದು ನಾನು ವ್ಯಂಗ್ಯವಾಗಿ ಪ್ರತಿಕ್ರಿಯಿಸುವುದನ್ನು ಮನ್ನಿಸಿ ಬಿಡು. ನಾನು ನಿನ್ನ ಕುರಿತಾಗಿ ವಿಪರೀತವಾಗಿ ತಿಳಿಯುವಷ್ಟು ದೊಡ್ಡ ಆಳೇನೂ ಅಲ್ಲ. ಹಾಗೆಂದು ನಮ್ಮ ಆಳು ತಂದುಕೊಟ್ಟಿದ್ದಾನಲ್ಲ, ವಿಶಿಷ್ಟವಾದಂತಹ ಉತ್ತರೀಯದ ಹೊದಿಕೆಯ ಒಳಗೆ ಚಿನ್ನದ ವಿಶಿಷ್ಟವಾದ ಬಟ್ಟಲಿನಲ್ಲಿ ಪ್ರಕಾಶಿಸುವ ವಸ್ತುಗಳು, ಇದನ್ನು ಮಾತ್ರ ಸ್ವೀಕರಿಸುವಲ್ಲಿ ನೀನು ಕೃಪಣತನ ತೋರಕೂಡದು. ನಿನ್ನನ್ನು ಸಂಬೋಧಿಸುವುದಕ್ಕೆ ಒಂದು ವಿಶೇಷ ಪದ ನಿನ್ನ ಅನುಮತಿಯ ಮೇಲೆ ಬಳಸ್ತೇನೆ. ಎಲೆ ಮುರಾಂತಕ, ಎಲೆ ಮುರಾಂತಕ ಲಾಲಿಸು ಬೆವುಬಲಗೆ ಭೂಪರ ನೆರಗಿ ಗುರುಮಂಡಲಕ್ಕೆ ಸದಹಮಾಗಿ ಸಮರಕ್ಕೆ ಬರಲಿ ಪಾಂಡವರು. ಕಹದಲ್ಲಿ ನಡೆಯುವ ತಲೆಯ ನೈಜ ಸಮರ್ಪಿಸುವೆನು. ಇದ ಕಳುಕೆ ಜಿಟವೆಂದೆನು ತವೀಳ್ಯವ ಇತ್ತ ಅಚ್ಚುತಗೆ. ಮುರಪಾಶದಿಂದ ಪ್ರಪಂಚವನ್ನು ಸಂರಕ್ಷಣೆ ಮಾಡಬಲ್ಲಂತಹ ಅದ್ಭುತ ಶಕ್ತಿಯನ್ನು ಹೊಂದಿದವನು ನೀನು. ಕೆಲವೊಮ್ಮೆ ಮುರ ಭಾವದಿಂದ ವರ್ತಿಸುವವರಿಗೆ ಅಂತಕ ಪ್ರಾಯನು ನೀನು, ಅದನ್ನು ನಾನು ತಿಳಿಯದವನಲ್ಲ. ಹಾಗಾಗಿ 2 ಅರ್ಥದಿಂದ ಮುರಾಂತಕ. ದಯಮಾಡಿ ಈ ವಿಶಿಷ್ಟವಾದಂತಹ ಚಿನ್ನದ ಬಟ್ಟಲಲ್ಲಿಟ್ಟ
ರಣವೀಳ್ಯಕ್ಕೆ ಸಂಬಂಧಿಸಿದ ಪರಿಕರಗಳನ್ನು ನೀನು ಸ್ವೀಕರಿಸಬೇಕು. ಒಂದೇ ಲಕ್ಷ್ಯವಾಗಿ ಉಂಟು ಕೌರವನ ಧೋರಣೆ ಎನ್ನುವುದನ್ನು ತಿಳುವಳಿಕೆಯ ಮೂಲಕ ಮೂಡಿಸುವುದಕ್ಕೆ ಸಾಂಕೇತಿಕವಾಗಿ ಒಂದೇ ಕಣ್ಣುಳ್ಳ ಪೂಗಫಲ ಅಥವಾ ಅಡಿಕೆಯನ್ನಿಟ್ಟಿದ್ದೇನೆ. 5 ವೀಳೆಯ ನನ್ನ ಪಂಚ ಪ್ರಾಣಗಳು. ಹಾಗಾದರೆ ಸಮಾನ ವ್ಯಾನ ಉದಾನಾದಿಗಳ ಪ್ರಾಣಗಳನ್ನು ಅಪೋಷಣಗೊಳ್ಳುವುದಕ್ಕೆ ಸಾಧ್ಯವಾಗುವ ನೀನು ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದ್ಯಲ್ಲ. ಪಾಂಡವರಿಗೆ 5 ಪ್ರಾಣಗಳಾಗಿ ನಿಲ್ತೇನೆ. ರಕ್ಕಸಾರಿ ಅಕ್ಕರೆಯ ಪಂಜರದ ಗಿಣಿಗಳು ಅಂತ ಕರೆಯಲ್ಪಟ್ಟಿದ್ದಾರಲ್ಲ, ಆ ಪ್ರಾಣದ ಜೊತೆಗೆ ನನ್ನನ್ನು ಸೇರಿಸಿಕೊಂಡು ಮತ್ತಷ್ಟು ಪುಷ್ಟವಾದ ಸ್ಥಿತಿಗೆ ತರುವುದಾದರೆ ಈಗ ನಿನಗೊಂದು ಭರವಸೆ ಕೊಡುತ್ತೇನೆ. ಪಾಂಡವರು ಯುದ್ಧಕ್ಕೆ ಸನ್ನದ್ಧರಾಗಿ ಕುರುಮಂಡಲಕ್ಕೆ ಬರಲಿ, ನನ್ನವರನ್ನು ಸೇರಿಸಿಕೊಂಡು ಹೋರಾಟಕ್ಕಾಗಿ ನಾನು ಬರ್ತೇನೆ. ಮೈ ದಣಿಯ ಹೋರಾಟ ಮಾಡ್ತೇನೆ, ಪ್ರಾಮಾಣಿಕವಾಗಿ ಕದನವನ್ನು ಕಟ್ಟುತ್ತೇನೆ, ಸಂಘರ್ಷವನ್ನು ನಿಸ್ಪೃಹತೆಯಿಂದ ಮಾಡುತ್ತೇನೆ. ಸಾಧ್ಯ ಮಾಡಿಕೊಳ್ಳುವ ಅದಕ್ಕೆ ಸಾಧ್ಯ ಇಲ್ಲ. ಪಾಂಡವರ ತಲೆ ಕತ್ತರಿಸುವ ಪ್ರಯತ್ನ ಮಾಡ್ತೇನೆ. ಪ್ರಯತ್ನ ಯಶಸ್ಸಿನ ಸೋಪಾನ ಅಲ್ಲಲ್ಲ. ಹಾಗೆಂದು ಸೋತವನೆಲ್ಲ ಮರಳಿ ಯತ್ನವ ಮಾಡಬೇಕು ಅಂತ ಹೇಳುವ ಸತ್ಯವನ್ನು ಬಿಡುವಾಗಿಲ್ವಲ್ಲ. ಆದರೆ ನಮಗೆ ಗೊತ್ತಿದೆ ಕೊನೆಗೂ ಉರುಳುವುದು ನಮ್ಮ ತಲೆ. ಹಾಗಾಗಿ ನಿನಗೆ ವಾಗ್ದಾನ ಕೊಟ್ಟಿದ್ದೇನೆ, ಈ ವಿಶಿಷ್ಟವಾದಂತಹ ದುರವಿಳ್ಯದ ಜೊತೆಗೆ ನಮ್ಮ ಕೈದಣಿಯ ಹೋರಾಟದ ಬಳಿಕದ ಫಲಿತಾಂಶವಾಗಿ ಪಾಂಡವರ ತಲೆ ಕಡಿಯುವುದಕ್ಕೆ ಸಾಧ್ಯವಾಗದೆ ಹೋದರೆ ನಮ್ಮ ತಲೆಗಳನ್ನು ಕಡಿದು ನಿನ್ನ ಅಡಿಗಳಲ್ಲಿ ಇಡ್ತೇವೆ. ಇದಕ್ಕೆ ಅಳುಕೆ ತೆಕೊಳ್ಳುವಾಗ ಅಚ್ಯುತನಾಗಿ ತಗೊಳ್ಬೇಕು. ನೀನು ಯಾವತ್ತೂ ನೀನು ತೆಕ್ಕೊಂಡದನ್ನು ಮುಗಿಸ್ಲಿಕ್ಕಿಲ್ಲಲ್ಲ. ಮುಗಿಸಿದ್ದೆಲ್ಲವೂ ಮುಗಿದಿದೆ ಅಂತ ನಮ್ಮ ಭ್ರಾಮಕವಾದ ಕಲ್ಪನೆಗಳನ್ನು ಮಾತ್ರ ನೀನು ಮುಗಿಸಿ ಬಿಡ್ತಿ, ಭಾಗಿಸ್ತಿ. ಆದರೆ ನಾನು ತುಂಡಾಗುವುದಕ್ಕೆ ಸಿದ್ಧನಾಗಿದ್ದೇನೆ. ತೆಕೋ ದುರವಿಳ್ಯ ಸ್ವೀಕರಿಸಿದ್ದೇನೆ. ನೋಡಿದ್ರಲ್ಲ ನೀವೆಲ್ಲ, ದುಷ್ಟನಾದವ ಹೆಚ್ಚು ಶಾಸ್ತ್ರ ಓದಿದರೆ ಏನು ಅಪಾಯ ಅಂತ ಇವನನ್ನು ನೋಡಿ ಕಲಿಯಬೇಕು. ತಾನು ಮಾಡುತ್ತಿರುವುದಕ್ಕೆಲ್ಲ ಶಾಸ್ತ್ರದ ಸಮರ್ಥನೆ ಇವನಲ್ಲಿ ಉಂಟು. ಹಾಗೆ ಅಂತ ಅಂಗೀಕರಿಸುವುದಕ್ಕೆ ಬರುವುದಿಲ್ಲ. ನೀವಿನ್ನಾದರೂ ಹಿರಿಯರಾದವರು ಇವನಿಗೆ ತಿಳಿ ಹೇಳಿ ಯುದ್ಧವನ್ನು ತಪ್ಪಿಸಿ ಒಳ್ಳೆಯ ರಾಜಕಾರಣಿಯಾಗಿ ಪಾಂಡವರ ಸಹೋದರನಾಗಿ ಬದುಕುವುದಕ್ಕಿನ್ನೂ ಅನುಕೂಲ ಉಂಟು. ಈ ಸಂಧಾನ ಎಂಬುದು ನಿರಂತರ ಪ್ರಕ್ರಿಯೆಯಾದೀತು. ಪ್ರಯತ್ನಿಸಿ, ನಾನು ಹೋಗಿ ಬರ್ತೇನೆ. ವಂದನೆಗಳು. ಕಾರ್ಯಕ್ರಮದ ಮಂಗಳ ಪದ್ಯಕ್ಕಿಂತ ಮೊದಲು ಇವತ್ತಿನ ಈ ಯಕ್ಷಗಾನ ತಾಳಮದ್ದಳೆ ಶ್ರೀಕೃಷ್ಣ ಸಂಧಾನ ಇದನ್ನು ನಡೆಸಿಕೊಟ್ಟಂತಹ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀಮತಿ ಕಾವ್ಯಶ್ರೀ ಅಜೇರು ಇವರಿಗೆ ಶ್ರೀ ಈಶ ವಿದ್ಯಾಲಯ ಹಾಗೂ ಬಣ್ಣದ ಮಾಲಿಂಗ ಯಕ್ಷ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಚೆಂಡೆ ಮತ್ತು ಮದ್ದಳೆಯಲ್ಲಿ ಸಹಕರಿಸಿದಂತಹ ಚಂದ್ರಶೇಖರ್ ಆಚಾರ್ಯ ಗುರುವಾಯನಕೆರೆ ಹಾಗೂ ಶ್ರೀಪತಿ ನಾಯಕ್ ಅಜೇರು ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಮುಮ್ಮೇಳದಲ್ಲಿ ಶ್ರೀ ರಾಧಾಕೃಷ್ಣ ಕಲ್ಚಾರ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಜಬ್ಬಾರ್ ಸಮೋ ಸಂಪಾಜೆ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಶ್ರೀ ಭಾಸ್ಕರ್ ಶೆಟ್ಟಿ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಚಕ್ರತಾಳದಲ್ಲಿ ಸಹಕರಿಸಿದಂಥವರು ನಿವೃತ್ತ ಯೋಧ ವಸಂತಗೌಡ ದೇವಸ್ಯ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದ ಲೈವ್ ಚಿತ್ರೀಕರಿಸಿದ ಸುದ್ದಿ ಮಾಧ್ಯಮದ ಮಿತ್ರರಾದಂಥ ಶ್ರೀಯುತ ಅಶ್ವಥ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀಯುತ ಅಶ್ವಥ್ ಅವರು ವೇದಿಕೆಗೆ ತೆರಳಿ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂತಹ ಪ್ರೇಮ್ ಸೌಂಡ್ಸ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶಾಂತಚಿತ್ತರಾಗಿ ಕುಳಿತು ಕಾರ್ಯಕ್ರಮವನ್ನು ಯಕ್ಷಗಾನ ತಾಳಮದ್ದಳೆಯನ್ನು ಆಲಿಸಿದಂತಹ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ದೇವಸ್ಥಾನದಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮಗೆಲ್ಲರಿಗೂ. ನಾವೆಲ್ಲರೂ ಕಾರ್ಯಕ್ರಮದ ನಂತರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಭೋಜನವನ್ನು ಸ್ವೀಕರಿಸಿ ತೆರಳಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಇಲ್ಲಿ ಸ್ಥಳಾವಕಾಶ ಮತ್ತು ನಮಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿದಂತಹ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಆಡಳಿತ ಮಂಡಳಿ, ಅರ್ಚಕ ವೃಂದದವರು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹಾಡುವರೆ ಭಾಗವತರಲ್ಲಿ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ. ಕರದುಳು ಪರಜೋಪಜ ಕುಶಧಾರಿಗೆ ಹರುಷದಿ ಭಕ್ತರ ಪೊರೆವ ಬಗೆ
ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದ ಹೊಗೆ ಗಣಪಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿದಂತಹ ಈಶಾ ವಿದ್ಯಾಲಯ ಪುತ್ತೂರು ಇವರಿಗೆ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಂದನೆಗಳು. ಆತ್ಮೀಯರೇ, ದೇವಳದಲ್ಲಿ ಅನ್ನದಾನದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಅನ್ನದಾನವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ದಿನನಿತ್ಯ ನಡೆಯುವ ಅನ್ನದಾನ ಸೇವೆ ಆಗುವಲ್ಲಿ ಅನ್ನದಾನದ ವ್ಯವಸ್ಥೆ ಮಾಡಲಾಗಿದೆ. ದೇವಳದ ವತಿಯಿಂದ ಮಾಡಿದರೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು